ಎಲ್ಲ ತಾಂತ್ರಿಕ ಗೆಳೆಯರಿಗೆ ಅಂದರೆ ಟೆಕ್ನಿಕಲ್ ಫ್ರೆಂಡ್ಸ್ಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕ ಅಮೋಘ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣ ಅಂದರೆ PU1 5th ಚಾಪ್ಟರ್ ದಟ್ ಈಸ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ಟಾಪಿಕ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಂಗೆ ಕೆಲವು ಕಮೆಂಟ್ಸ್ ಬೇಕಿತ್ತು, ನಿಮ್ಮಿಂದ ಫೀಡ್ಬ್ಯಾಕ್ಸ್ ಬೇಕಿತ್ತು. ಸೊ ನಂಗೆ ಫಸ್ಟ್ ಫೀಡ್ಬ್ಯಾಕ್ ಏನು ಬೇಕು ಅಂದರೆ, ನೀವು ಇವಾಗ ಯಾವ ಟಾಪಿಕ್ ಸ್ಟಡಿ ಮಾಡ್ತಿದ್ದೀರಾ? ನಮ್ಮ ಚಾನಲಲ್ಲಿ ಇವಾಗ ಆಲ್ರೆಡಿ PU1 5 ಟಾಪಿಕ್ಸ್, ಇನ್ನು 5ನೇ ಟಾಪಿಕ್ ಡಿಸ್ಕಸ್ ಮಾಡ್ತಾಯಿವಿ. ಸೊ PU2 ಆಲ್ರೆಡಿ 3 ಟಾಪಿಕ್ಸ್ ಆಗಿದೆ. ಸೊ ನೀವು ಯಾವ ಟಾಪಿಕಲ್ಲಿ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಎರಡನೇ ಕ್ವೆಶನ್, ನಾನು ಯಾವ ಟಾಪಿಕ್ ನೆಕ್ಸ್ಟ್ ಮಾಡ್ಬೇಕು ನಿಮಗೆ? PU1 ಟಾಪಿಕ್ ಫ್ಲೋ ಆಫ್ ಕಂಟ್ರೋಲ್ ಮಾಡಬೇಕಾ? ಸೊ ಆಪ್ಷನ್ಸ್ ಕೊಡ್ತೀನಿ. ವಿಚ್ ಟಾಪಿಕ್ ಡು ಯು ವಾಂಟ್ ಮೀ ಟು ಡಿಸ್ಕಸ್ ನೆಕ್ಸ್ಟ್? ಸೊ PU1 ಫ್ಲೋ ಆಫ್ ಕಂಟ್ರೋಲ್ ಡಿಸ್ಕಸ್ ಮಾಡಲಾ, PU2 ಕ್ಯೂಸ್ ಡಿಸ್ಕಸ್ ಮಾಡಲಾ? ಸೊ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮೂರನೇ ಕ್ವೆಶನ್, ಸೊ ಫಸ್ಟ್ ಕ್ವೆಶನ್ ನಾನು ಯಾವ ಟಾಪಿಕ್ ನೀವು ಓದ್ತಾ ಇದ್ದೀರಾ ಡಿಸ್ಕಸ್ ಮಾಡಿ, ಸೊ ಕಮೆಂಟ್ ಮಾಡಿ. ಆಮೇಲೆ ಸೆಕೆಂಡ್ ಕ್ವೆಶನ್, ಸೊ ಯಾವ ಟಾಪಿಕ್ ನಾನು ಮಾಡಬೇಕು? ಸೊ ಮೂರನೇ ಕ್ವೆಶನ್, ಸೊ ಜಸ್ಟ್ ನೀವು ಟೀಮ್ ಥಿಯರಿನ ಟೀಮ್ ಕೋಡಿಂಗ, ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗ್ತಿದೆ ನಂಗೆ ಗೊತ್ತಾಗಬೇಕು. ಯಾಕಂದರೆ ಸೊ ನೀವು ಟೀಮ್ ಥಿಯರಿ ಆಗಿದ್ದರೆ ಕೋಡಿಂಗಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡೋಣ ಅಂತ, ಆ್ಯಂಡ್ ನೀವು ಟೀಮ್ ಕೋಡಿಂಗ್ ಆಗಿದ್ದರೆ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಇನ್ನೊಂದು ಸ್ವಲ್ಪ ಡೀಪಾಗಿ ಮಾಡೋಣ, ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಓಕೆ, ಸೊ ನನಗೆ 3 ಕಮೆಂಟು ಮಾಡ್ತೀರಾ ಅಲ್ವಾ? ಫಸ್ಟ್ ಕ್ವೆಶನ್, ಸೊ ಯಾವ ಟಾಪಿಕ್ ನೀವು ಓದ್ತಿದ್ದೀರಾ ಇವಾಗ, ದಟ್ ಈಸ್ ದ ಫಸ್ಟ್ ಕಮೆಂಟ್ ಮಾಡಿ. ಸೊ ಎರಡನೇ ಟಾಪಿಕ್ ಎ ಆಪ್ಷನ್, ಸೊ ನಾನು ಫ್ಲೋ ಆಫ್ ಕಂಟ್ರೋಲ್ ಮಾಡಬೇಕಾ, ಬಿ ಆಪ್ಷನ್ ಕ್ಯೂಸ್ ಮಾಡಬೇಕಾ, ಅದನ್ನು ಕಮೆಂಟ್ ಮಾಡಿ. ಸೊ ಮೂರನೇ ಕ್ವೆಶನ್, ನೀವು ಟೀಮ್ ಥಿಯರಿನ ಟೀಮ್ ಕೋಡಿಂಗ, ನಿಮ್ಗೆ ಯಾವ್ದು ಈಸಿ ಆಗ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಓಕೆ, ಸೊ ಈಗ ಚಾಪ್ಟರ್ 5 ಆಫ್ PU1 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಷ್ಟು ಮಾರ್ಕ್ಸ್ ಇದೆ ಈ ಚಾಪ್ಟ್ರಲ್ಲಿ ನೋಡ್ಬೋಣ. ಓಕೆ, ಸೊ ಮಾರ್ಕ್ಸ್ ವೇಟೇಜ್ ನೋಡ್ಬೋದು. 2 MCQs ಬರುತ್ತೆ, 2 MCQs, 1 fill in the blanks ಬರುತ್ತೆ, 1 2 marker ಬರುತ್ತೆ, 1 3 marker ಆ್ಯಂಡ್ 2 5 marker. ಸೊ ಇದು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಇನ್ PU1. ಎಷ್ಟು ಮಾರ್ಕ್ಸು? 18 ಮಾರ್ಕ್ಸ್ ಬರ್ತಿದೆ. ಓಕೆ, ಸೊ ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ. ಸೊ ಲಾಸ್ಟ್ ಚಾಪ್ಟರಿಂದ ಈ ಚಾಪ್ಟರ್ ಕೂಡ ರಿಲೇಟ್ ಆಗಿದೆ. ಅಲ್ಗೋರಿಥಮ್ಸ್ನ ನಾವು ಕೋಡ್ ಕನ್ವರ್ಟ್ ಮಾಡ್ತೀವಲ್ಲ, ಆ ಪ್ರೋಸೆಸ್ ಈ ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ 18 ಮಾರ್ಕ್ಸ್ ಇದೆ. ಪ್ಲೀಸ್ ಡೋಂಟ್ ಸ್ಕಿಪ್ ಎನಿ ಕಾನ್ಸೆಪ್ಟ್ಸ್. ಆಯಿತು, ಇವಾಗ ಯಾವ ಕಾನ್ಸೆಪ್ಟ್ ಇದೆ ಸರ್ ಈ ಚಾಪ್ಟ್ರಲ್ಲಿ? ಸೊ ಕಾನ್ಸೆಪ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟಲ್ಲಿ ಇಂಟ್ರೊಡಕ್ಷನ್ ಟು ಪೈಥಾನ್ ನೋಡೋಣ. ಇಂಟ್ರೊಡಕ್ಷನ್ ಟು ಪೈಥಾನಲ್ಲಿ ವೈ ವಿ ಹ್ಯಾವ್ ಟು ಸ್ಟಡಿ ಪೈಥಾನ್, ಪೈಥಾನ್ ಫೀಚರ್ಸ್ ಏನು, ಎಷ್ಟು ಎಕ್ಸಿಕ್ಯೂಷನ್ ಮೋಡ್ಸ್ ಇದೆ ಫಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಸೆಕೆಂಡ್ ಕಾನ್ಸೆಪ್ಟಲ್ಲಿ ಕ್ಯಾರೆಕ್ಟರ್ ಸೆಟ್ ಆ್ಯಂಡ್ ಟೋಕನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಟಾಪಿಕ್ಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಜನರಲಿ ನೀವು ನೋಡಿರಲ್ಲ, ಬಟ್ ನಿಮಗೆ ಕೀವರ್ಡ್ಸ್, ಐಡೆಂಟಿಫೈರ್ಸ್ ಅದೆಲ್ಲ ಇದೆಯಲ್ಲ, ಅದೆಲ್ಲ ಟೈಪ್ ಆಫ್ ಟೋಕನ್ಸ್ ಅಂತ ಕರಿತೀವಿ. ಸೊ ಟೋಕನ್ಸ್ ಏನು ಅಂತ ತಿಳ್ಕೊಳ್ಳೋಣ, ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಏನು ಅಂತ ನೋಡೋಣ. ಸೊ ಫೋರ್ತ್ ಕಾನ್ಸೆಪ್ಟಲ್ಲಿ ಡೇಟಾ ಟೈಪ್ಸ್, ಸೊ ಒಂದು ವ್ಯಾಲ್ಯೂ ಕೊಡ್ತಿರಲ್ಲ ವೇರಿಯಬಲ್ಗೆ, ಸೊ ಅದು ಯಾವ ಡೇಟಾ ಟೈಪ್, ಸೊ ಎಲ್ಲ ಡೇಟಾ ಟೈಪ್ಸು ಪೈಥಾನಲ್ಲಿ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಫಿಫ್ತ್ ಕಾನ್ಸೆಪ್ಟಲ್ಲಿ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್, ಎಕ್ಸ್ಪ್ರೆಷನ್ಗೂ ಸ್ಟೇಟ್ಮೆಂಟ್ಗೂ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಸಿಕ್ಸ್ ಕಾನ್ಸೆಪ್ಟಲ್ಲಿ ಹೌ ಟು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಇನ್ ಪೈಥಾನ್. ಸೊ ಇವಾಗ ನೀವು ಇನ್ಪುಟ್ ಮಾಡಬೇಕು, ಹೆಂಗೆ ಇನ್ಪುಟ್ ಮಾಡ್ತೀರಾ, ಏನಾದರೂ ಫಂಕ್ಷನ್ ಇದೆಯಾ? ಸೊ ಔಟ್ಪುಟ್ ಮಾಡಬೇಕು ಮಾನಿಟ್ರಲ್ಲಿ, ಏನಾದರೂ ಫಂಕ್ಷನ್ ಇದೆಯಾ? ಸೊ ವಿಲ್ ಡಿಸ್ಕಸ್ ಇಟ್ ಇನ್ ದ ಸಿಕ್ಸ್ತ್ ಕಾನ್ಸೆಪ್ಟ್. ಸೆವೆಂತ್ ಕಾನ್ಸೆಪ್ಟಲ್ಲಿ ಟೈಪ್ ಕನ್ವರ್ಷನ್ ಡಿಸ್ಕಸ್ ಮಾಡೋಣ. ಅಂದರೆ ಒಂದು ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ ಹೆಂಗೆ ಕನ್ವರ್ಟ್ ಮಾಡೋದು ವ್ಯಾಲ್ಯೂಸ್ನ, ವಿ ವಿಲ್ ಡಿಸ್ಕಸ್ ಇಟ್ ಇನ್ ದ ಸೆವೆಂತ್ ಕಾನ್ಸೆಪ್ಟ್. ಆ್ಯಂಡ್ ಡಿಬಗಿಂಗ್ ಬಗ್ಗೆನೂ ತಿಳ್ಕೊಳ್ಳೋಣ. ಡಿಬಗಿಂಗ್ ಅಂದರೆ ಆಲ್ರೆಡಿ ಲಾಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ, ಟೈಪ್ ಆಫ್ ಎರರ್ಸ್. ಸೊ ಆ ಟೈಪ್ ಆಫ್ ಎರರ್ಸ್ ಮತ್ತೆ ವಿ ವಿಲ್ ಗೋ ಥ್ರೂ. ಓಕೆ, ಸೊ ನನಗೆ ಏನೇ ಡೌಟ್ಸ್ ಇದ್ರು ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಯಾವ ಕಾನ್ಸೆಪ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆಲ್ ದ ಕಾನ್ಸೆಪ್ಟ್ ಆರ್ ಸಿಂಪಲ್. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಇಂಟ್ರೊಡಕ್ಷನ್ ಟು ಪೈಥಾನ್. ಏನು ಸರ್ ಕಲಿತೀವಿ ಇಂಟ್ರೊಡಕ್ಷನ್ ಟು ಪೈಥಾನಲ್ಲಿ? ಸೊ ಕೆಲವೊಂದು ಪಾಯಿಂಟ್ಸ್ ಇದೆ, ಓದ್ತಾ ಹೋಗೋಣ. ದ ಆರ್ಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ದ ಕಂಪ್ಯೂಟರ್ ಟು ಕ್ಯಾರಿ ಔಟ್ ಅ ಸ್ಪೆಸಿಫಿಕ್ ಟಾಸ್ಕ್ ಇಸ್ ಕಾಲ್ಡ್ ಅ ಪ್ರೋಗ್ರಾಮ್. ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಕಾನ್ಸೆಪ್ಟ್ಗೆ ಹೋಗೋಣ. ಓಕೆ, ಸೊ ಪ್ರೋಗ್ರಾಮ್ ಅಂದ್ರೆ ಏನು? ಆರ್ಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ಡರ್ ಆಗಿರುತ್ತೆ, ಅದನ್ನು ನಾವು ಸಿಸ್ಟಮಿಗೆ ಕೊಡ್ತೀವಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಟು ಕ್ಯಾರಿ ಔಟ್ ಅ ಸ್ಪೆಸಿಫಿಕ್ ಟಾಸ್ಕ್. ಇದನ್ನು ಏನಂತ ಕರಿತೀವಿ? ಪ್ರೋಗ್ರಾಮ್ ಅಂತ ಕರಿತೀವಿ. ಆಯಿತು, ಪ್ರೋಗ್ರಾಮ್ ಗೊತ್ತಾಯಿತು. ನೆಕ್ಸ್ಟ್ ಏನು ಸರ್? ಈಗ ಈ ಪ್ರೋಗ್ರಾಮ್ ಒಂದು ಲ್ಯಾಂಗ್ವೇಜಲ್ಲಿ ನೀವು ಟೈಪ್ ಮಾಡ್ತೀರಾ ಅಲ್ವಾ, ಐದರ್ C ಪ್ರೋಗ್ರಾಮಿಂಗಲ್ಲಿ ಅಥವಾ C++ಅಲ್ಲಿ ಅಥವಾ ಪೈಥಾನಲ್ಲಿ ಅಥವಾ ಜಾವಾದಲ್ಲಿ. ಸೊ ಯಾವ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ನೀವು ಟೈಪ್ ಮಾಡ್ತೀರಾ ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಅ ಲ್ಯಾಂಗ್ವೇಜ್ used to specify this set of instructions to the computer is called programming language. ಯಾವ ಲ್ಯಾಂಗ್ವೇಜಲ್ಲಿ ನೀವು ಕೋಡ್ ಬರೀತಿದ್ದೀರಾ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ಕಂಪ್ಯೂಟರ್, ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆಯಿತು, ನೆಕ್ಸ್ಟ್ ಏನಿದೆ?
So Python uses an interpreter to convert its instructions into machine language so that it can be understood by the computer. So ನೀವು ಕೋಡ್ ಹೆಂಗ್ ಬರೀತೀರಾ, ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ ಅಲ್ವಾ, ನಿಮ್ಮ ಸಿಸ್ಟಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಸೊ ಏನು ಮಾಡ್ತೀವಿ ಇಲ್ಲಿ, ಪೈಥಾನ್ ಯೂಸಸ್ ಇಂಟರ್ಪ್ರೆಟರ್, ಕಂಪೈಲರ್ ಅಲ್ಲ ಇಂಟರ್ಪ್ರೆಟರ್ ಯೂಸ್ ಮಾಡ್ತೀವಿ. ಇಂಟರ್ಪ್ರೆಟರ್ ಏನು ಮಾಡುತ್ತೆ, ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೋಡ್ ಮತ್ತೆ ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ನಾವು ಬರೆದಿರೋ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೋಡ್ ಝೀರೋಸ್ ಆ್ಯಂಡ್ ಒನ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಬಟ್ ಕನ್ವರ್ಟ್ ಮಾಡುವಾಗ ಇಟ್ ವಿಲ್ ಕನ್ವರ್ಟ್ ಲೈನ್ ಬೈ ಲೈನ್, ಹೌದಲ್ವಾ. ಸೊ ನಾವು ಇದನ್ನು ಚಾಪ್ಟರ್ 1 ಕೂಡ ಓದಿವಿ. ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಮಿಷಿನ್ ಲ್ಯಾಂಗ್ವೇಜ್ಗೆ, ಹೌದಾ. ಸೊ ಆನ್ ಇಂಟರ್ಪ್ರೆಟರ್ ಪ್ರೋಸೆಸಸ್ ದ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಲೈನ್ ಬೈ ಲೈನ್, ಫಸ್ಟ್ ಟ್ರಾನ್ಸ್ಲೇಟಿಂಗ್ ಆ್ಯಂಡ್ ದೆನ್ ಎಕ್ಸಿಕ್ಯೂಟಿಂಗ್. ಸೊ ಇಂಟರ್ಪ್ರೆಟರ್ ಏನು ಮಾಡುತ್ತೆ, ಫಸ್ಟ್ ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ 1 ಲೈನ್ ಟ್ರಾನ್ಸ್ಲೇಟ್ ಮಾಡಾದ್ಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೆಕೆಂಡ್ ಲೈನ್ ಟ್ರಾನ್ಸ್ಲೇಟ್ ಮಾಡಾದ್ಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ. ಥರ್ಡ್ ಲೈನ್ ಟ್ರಾನ್ಸ್ಲೇಟ್ ಮಾಡಾದ್ಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ ಥರ್ಡ್ ಲೈನ್. ಓಕೆ, ಸೊ ಕಂಪೈಲರಲ್ಲಿ ಏನಾಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಕಂಪೈಲರಲ್ಲಿ 3 ಲೈನು ಒಟ್ಟಿಗೆ ಟ್ರಾನ್ಸ್ಲೇಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಲೈನ್ ಬೈ ಲೈನ್ ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ದೆನ್ ಇಟ್ ವಿಲ್ ಗಿವ್ ಯು ದ ಔಟ್ಪುಟ್. ಓಕೆ, ಸೊ ಇಂಟ್ರೊಡಕ್ಷನ್ ಜಸ್ಟ್ ಪ್ರೋಗ್ರಾಮ್ ಏನು ಅಂತ ತಿಳ್ಕೊಳ್ಳಿ. ಸೊ ಇದರಲ್ಲಿ ಪ್ರೋಗ್ರಾಮ್ ಡೆಫಿನೇಷನ್ is important. So ordered set of instructions given to the computer to perform a specific task is called as program ಅಂತ ನೀವು ಹೇಳ್ಬೋದು. ಓಕೆನಾ, ಆಯಿತು, ಇದು ಇಂಟ್ರೊಡಕ್ಷನ್ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ ಅಂತ ಕೇಳ್ಬೋದು. ಸೊ ನೆಕ್ಸ್ಟಲ್ಲಿ ಕೆಲವೊಂದು ಫೀಚರ್ಸ್ ಆಫ್ ಪೈಥಾನ್ ತಿಳ್ಕೊಳ್ಳೋಣ. ಓಕೆನಾ, ಫೀಚರ್ಸ್ ಆಫ್ ಪೈಥಾನ್ ಏನು ಸರ್, ಫೀಚರ್ಸ್ ಆಫ್ ಪೈಥಾನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೈಥಾನ್ ಅಂತ ಕರಿತೀವಿ. ಸೊ ಇದು 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಪಾಯಿಂಟ್ಸ್ ಓದ್ತಾ ಹೋಗೋಣ. ಪೈಥಾನ್ ಇಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಇಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಲ್ಯಾಂಗ್ವೇಜ್. ಸೊ ಹೈ ಲೆವೆಲ್ ಅಂದರೆ ಏನು, ಚಾಪ್ಟರ್ 1 ಓದಿದ್ದೀವಿ. ಹೈ ಲೆವೆಲ್ ಅಂದರೆ ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೆಯೋ ಕೋಡ್ ಅಥವಾ ಮಿಷಿನ್ ಇಂಡಿಪೆಂಡೆಂಟ್ ಕೋಡ್, ಮಿಷಿನ್ ಮೇಲೆ ಡಿಪೆಂಡ್ ಆಗಲ್ಲ ಕೋಡು. ನಾನು ಪೈಥಾನ್ ಕೋಡ್ ವಿಂಡೋಸಲ್ಲೂ ಸೇಮ್ ಕೋಡ್ ಬರಿತೀನಿ, ಆಂಡ್ರಾಯ್ಡಲ್ಲೂ ಸೇಮ್ ಕೋಡ್ ಬರಿತೀನಿ, ಎರಡರಲ್ಲೂ ರನ್ ಆಗುತ್ತೆ. ಸೊ ಅದನ್ನ ಏನಂತ ಕರಿತೀವಿ, ಹೈ ಲೆವೆಲ್, ಮಿಷಿನ್ ಇಂಡಿಪೆಂಡೆಂಟ್, ಮಿಷಿನ್ ಮೇಲೆ ಡಿಪೆಂಡ್ ಆಗಿಲ್ಲ, ಹೌದಲ್ವಾ. ಇಟ್ ಇಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ಫ್ರೀ ಅಂದರೆ ಸೊ ನಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ಓಪನ್ ಸೋರ್ಸ್ ಅಂದರೆ ನಾವು ಕೋಡಲ್ಲಿ ವಿ ಕ್ಯಾನ್ ಮೇಕ್ ಅಪ್ಡೇಷನ್ಸ್ ಆ್ಯಂಡ್ ಚೇಂಜಸ್. ಸೊ ಅಪ್ಡೇಷನ್ಸು ಚೇಂಜಸ್ ಮಾಡ್ಬೋದು ಕೋಡಲ್ಲಿ. ಸೊ ಇದನ್ನು ಓಪನ್ ಸೋರ್ಸ್ ಅಂತ ಕೂಡ ಕರೀತಾರೆ. ಅಂದರೆ ಯು ಕ್ಯಾನ್ ಮೇಕ್ ಚೇಂಜಸ್ ಟು ದ ಕೋಡ್. ಅಂದರೆ ಒರಿಜಿನಲ್ ಪೈಥಾನ್ ಕೋಡಲ್ಲಿ ಯು ಕ್ಯಾನ್ ಮೇಕ್ ಚೇಂಜಸ್. ಓಕೆನಾ, ಕೋಡ್ ಏನು ಹೈಡ್ ಮಾಡಿಲ್ಲ ಡೆವಲಪರ್ಸು, ಕೋಡ್ ಓಪನ್ ಆಗಿಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಓಪನ್ ಸೋರ್ಸ್. ಆಯಿತು, ಎರಡನೇ ಪಾಯಿಂಟ್ ಹೋಗೋಣ. ಇಟ್ ಈಸ್ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್ ಆಸ್ ಪೈಥಾನ್ ಪ್ರೋಗ್ರಾಮ್ಸ್ ಆರ್ ಎಕ್ಸಿಕ್ಯೂಟೆಡ್ ಬೈ ಅನ್ ಇಂಟರ್ಪ್ರೆಟರ್, ಹೌದಲ್ವಾ. ಸೊ ಪೈಥಾನ್ ಪ್ರೋಗ್ರಾಮ್ಸ್ ಇಸ್ ಇಂಟರ್ಪ್ರೆಟೆಡ್. ಯಾಕೆ, ಎಲ್ಲ ಪ್ರೋಗ್ರಾಮ್ಸು ಇಂಟರ್ಪ್ರೆಟರ್ ಎಕ್ಸಿಕ್ಯೂಟ್ ಮಾಡ್ತಿದೆ, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡಿ ಕನ್ವರ್ಟ್ ಮಾಡುತ್ತಲ್ವಾ. ಸೊ ವಿ ಕ್ಯಾನ್ ಸೇ ಇಟ್ ಇಸ್ ಅನ್ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್. ಎರಡನೇ ಫೀಚರ್. ಮೂರನೇ ಫೀಚರ್ ಹೋಗೋಣ. Python programs are easy to understand as they have clearly well-defined syntax and simple structure. So Python programs very easy ಕಲಿಯೋಕ್ಕೆ, ಅಂದರೆ ತುಂಬ ಸುಲಭ, ಯಾಕಂದರೆ ಸಿಂಟ್ಯಾಕ್ಸ್ ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ದೇ ಹ್ಯಾವ್ ವೆಲ್ ಡಿಫೈನ್ಡ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ ತುಂಬ ಸಿಂಪಲ್ ಆಗಿದೆ ಕಲಿಯೋಕ್ಕೆ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಸ್ ಇಟ್ ಆಸ್ ಅ ಸಿಂಪಲ್ ಸ್ಟ್ರಕ್ಚರ್ ಆ್ಯಂಡ್ ವೆಲ್ ಡಿಫೈನ್ಡ್ ಸಿಂಟ್ಯಾಕ್ಸ್ ಅಂತ ಹೇಳ್ಬೋದು. ಆಯಿತು, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಸೊ 4ನೇ ಪಾಯಿಂಟ್ ತಿಳ್ಕೊಳ್ಳೋಣ. ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಏನು ಸರ್ ಇದು ಕೇಸ್ ಸೆನ್ಸಿಟಿವ್ ಅಂದರೆ, ಇವಾಗ ನಾನು ಒಂದು ವೇರಿಯಬಲಲ್ಲಿ ಕ್ಯಾಪಿಟಲ್ ಎ ಸ್ಟೋರ್ ಮಾಡಿದ್ರೆ ಅವ್ರ ಕ್ಯಾಪಿಟಲ್ ಏನೇ ನೀವು ಸ್ಟೋರ್ ಮಾಡಿ, ಎ ಒಂದು ವೇರಿಯಬಲಲ್ಲಿ ನೀವು ಕ್ಯಾಪಿಟಲ್ ಎ ಬಿ ಸ್ಟೋರ್ ಮಾಡಿ. ಓಕೆ, ಸ್ಮಾಲ್ ಎ ಅಲ್ಲಿ ಯು ಸ್ಟೋರ್ ಕ್ಯಾಪಿಟಲ್ ಎ ಬಿ, ಕ್ಯಾಪಿಟಲ್ ಎ ಅಲ್ಲಿ ಯು ಸ್ಟೋರ್ ಬಿ ಸಿ ಅಥವಾ ಏನಾದರೂ ಸ್ಟೋರ್ ಮಾಡಿ. ಸೊ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಎ ಒಂದೇ ಅಲ್ಲ. ಸೊ ಕೇಸ್ ಸೆನ್ಸಿಟಿವ್, ಸ್ಮಾಲ್ ಎ ಬೇರೆ, ಕ್ಯಾಪಿಟಲ್ ಎ ಬೇರೆ. ಹಂಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ನಂಬರ್ ಆ್ಯಂಡ್ ಸ್ಮಾಲ್ ನಂಬರ್ ಆರ್ ನಾಟ್ ದ ಸೇಮ್ ಇನ್ ಪೈಥಾನ್. ಸೊ ವೇರಿಯಬಲ್ ನೀವು ಡಿಫೈನ್ ಮಾಡುವಾಗ ಸ್ಮಾಲ್ ಎನೇ ಬೇರೆ, ಕ್ಯಾಪಿಟಲ್ ಎನೇ ಬೇರೆ. ಸೊ ಪ್ರಿಂಟ್ ಸ್ಮಾಲ್ ಎ ಕೊಟ್ಟರೆ ಐ ವಿಲ್ ಗೆಟ್ ಎ ಬಿ ಎಸ್ ದ ಔಟ್ಪುಟ್. ಪ್ರಿಂಟ್ ಕ್ಯಾಪಿಟಲ್ ಎ ಕೊಟ್ಟರೆ ಐ ವಿಲ್ ಗೆಟ್ ಬಿ ಸಿ ಎಸ್ ದ ಔಟ್ಪುಟ್. ಸೊ ಎರಡು ಒಂದೇ ಅಲ್ಲ, ಸ್ಮಾಲ್ ಆಲ್ಫಬೆಟ್ ಆ್ಯಂಡ್ ಕ್ಯಾಪಿಟಲ್ ಆಲ್ಫಬೆಟ್ ಬೋತ್ ಆರ್ ಡಿಫ್ರೆಂಟ್, ಎರಡು ವ್ಯತ್ಯಾಸ ಇದೆ. ಓಕೆನಾ, ಆಯಿತು, ನೆಕ್ಸ್ಟ್ ಹೋಗೋಣ. ಪೈಥಾನ್ ಇಸ್ ಪೋರ್ಟಬಲ್ ಆ್ಯಂಡ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಮೀನ್ಸ್ ಇಟ್ ಕ್ಯಾನ್ ರನ್ ಆನ್ ವೇರಿಯಸ್ ಆಪರೇಟಿಂಗ್ ಸಿಸ್ಟಮ್. ಸೊ 5ನೇ ಪಾಯಿಂಟ್ ಏನು, ಪೈಥಾನ್ ಇಸ್ ಪೋರ್ಟಬಲ್. ಪೋರ್ಟಬಲ್ ಅಂದರೆ ಏನು ಸರ್, ಸೇಮ್ ಕೋಡ್ ಎಲ್ಲ ಮಿಷಿನಲ್ಲೂ ರನ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದ ಆಪರೇಟಿಂಗ್ ಸಿಸ್ಟಮ್. ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇರಲಿ, ಆಂಡ್ರಾಯ್ಡ್ ಇರಲಿ, iOS ಇರಲಿ, ವಿಂಡೋಸ್ ಇರಲಿ, ಉಬುಂಟು ಇರಲಿ, ಪೈಥಾನ್ ಕೋಡ್ ರನ್ ಆಗಿ ಔಟ್ಪುಟ್ ಕೊಡುತ್ತೆ. ಕೆಲವೊಂದು ನಾವು ನೋಡಿದ್ವಲ್ಲ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಮಿಷಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದೇ ಕೋಡ್ ಬೇರೆ ಮಿಷಿನಲ್ಲಿ ರನ್ ಆಗೋದಿಲ್ಲ, ಹೌದಲ್ವಾ. ಲೈಕ್ ಆಪರೇಟಿಂಗ್ ಸಿಸ್ಟಮ್ ನೀವು ನೋಡಿದಿರಲ್ಲ, ಸಿಸ್ಟಮ್ ಯುಟಿಲಿಟೀಸ್, ಆಪರೇಟಿಂಗ್ ಸಿಸ್ಟಮ್ ಚಾಪ್ಟರ್ 1 ಅಲ್ಲಿ. ಬಟ್ ನಮ್ಮ ಪೈಥಾನ್ ಏನಂದರೆ ಇಟ್ ಇಸ್ ಪೋರ್ಟಬಲ್. ಸೊ ಪೋರ್ಟಬಲ್ ಅಂದರೆ ಏನು, ಸೊ ಇಟ್ ಕ್ಯಾನ್ ರನ್ ಆನ್ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಯಾವುದೇ ಎರರ್ ಬರೋದಿಲ್ಲ. ಆಯಿತು, ನೆಕ್ಸ್ಟ್ಗೆ ಹೋಗೋಣ. ಇಟ್ ಹ್ಯಾಸ್ ರಿಚ್ ಸೆಟ್ ಆಫ್
predefined functions, or you can say it as rich library of predefined functions. ಅಂದರೆ ಪೈಥಾನಲ್ಲಿ ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್ ತುಂಬ ಜಾಸ್ತಿ ಇದೆ. ಸೊ ಎಕ್ಸಾಂಪಲ್ಸ್ ಕೇಳಿದ್ರೆ, ಈಗ ನೀವು ಚಾಪ್ಟರ್ 7 ಓದ್ತೀರಾ ಫಂಕ್ಷನ್ಸಲ್ಲಿ ಇಂಪೋರ್ಟ್ ಮ್ಯಾಥ್ ಅಂತ ಇದೆ. ಇಂಪೋರ್ಟ್ ಮ್ಯಾಥ್ ಅಂತ ವಿ ವಿಲ್ ಇಂಪೋರ್ಟ್ ಅ ಮಾಡ್ಯೂಲ್, ಮ್ಯಾಥ್ ಅಂತ ವಿ ವಿಲ್ ಇಂಪೋರ್ಟ್ ಅ ಮಾಡ್ಯೂಲ್. ಈ ಮ್ಯಾಥ್ ಮಾಡ್ಯೂಲಲ್ಲಿ ಕೆಲವೊಂದು ಫಂಕ್ಷನ್ಸ್ ನಾವು ಯೂಸ್ ಮಾಡ್ಬೋದು, ಲೈಕ್ ಸೈನ್, ಕಾಸ್, ಟ್ಯಾನ್, ಇದೆಲ್ಲ ಆಲ್ರೆಡಿ ಡಿಫೈನ್ ಆಗಿದೆ ಅಲ್ವಾ. ಈ ಮ್ಯಾಥ್ ಮಾಡ್ಯೂಲಲ್ಲಿ ಸ್ಕ್ವೇರ್ ರೂಟ್, SQRT ಅಂದರೆ ಸ್ಕ್ವೇರ್ ರೂಟ್ ಅಂತ ಕರಿತೀವಿ, ಮತ್ತು ಪವರ್ ಫಂಕ್ಷನ್ ಕರಿತೀವಿ. ಸೊ ಟು ಪರ್ಫಾರ್ಮ್ ಪವರ್ ಆಫ್ 2 ನಂಬರ್ಸ್. ಸೊ ಇದೆಲ್ಲ ಫಂಕ್ಷನ್ಸ್ ಆಲ್ರೆಡಿ ಡಿಫೈನ್ ಆಗಿದೆ ಪೈಥಾನಲ್ಲಿ. ಅದಕ್ಕೆ ಏನಂತೀವಿ, ಇಟ್ ಹ್ಯಾಸ್ ರಿಚ್ ಸೆಟ್ ಆಫ್ ಪ್ರೀ ಡಿಫೈನ್ಡ್ ಫಂಕ್ಷನ್ಸ್. ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್ ತುಂಬ ಜಾಸ್ತಿ ಇದೆ ಪೈಥಾನಲ್ಲಿ. ಓಕೆನಾ. ಸೊ ಲಾಸ್ಟ್ ಪಾಯಿಂಟ್ ನೋಡೋಣ. ಸೊ ವಾಟ್ ಈಸ್ ದ ಲಾಸ್ಟ್ ಪಾಯಿಂಟ್? ಪೈಥಾನ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಇನ್ ವೆಬ್ ಡೆವಲಪ್ಮೆಂಟ್. ಪೈಥಾನ್ ಯೂಸಸ್ ಇಂಡೆಂಟೇಷನ್ ಫಾರ್ ಬ್ಲಾಕ್ಸ್ ಆ್ಯಂಡ್ ನೆಸ್ಟೆಡ್ ಲೂಪ್. ಸೊ ವೆಬ್ ಡೆವಲಪ್ಮೆಂಟ್ ಅಂದರೆ ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ಪೈಥಾನ್ ಇಟ್ ಆಲ್ಸೋ ಹೆಲ್ಪ್ಸ್. ಓಕೆ, ಸೊ ಇಲ್ಲಿ ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೂ ಕೂಡ ನಾವು ಪೈಥಾನ್ ಯೂಸ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಪೈಥಾನ್ ಯೂಸಸ್ ಇಂಡೆಂಟೇಷನ್. ಏನು ಸರ್ ಇಂಡೆಂಟೇಷನ್? ಸೊ ಸ್ಪೇಸಸ್. ನೀವು ಕೋಡ್ ಬರೆಯುವಾಗ ಯು ಹ್ಯಾವ್ ಟು ಗಿವ್ ಸ್ಪೇಸಸ್. ಅಂದರೆ ನೀವು ಇಫ್ ಸ್ಟೇಟ್ಮೆಂಟ್ ಆಗಲಿ, ಇಫ್ ಎಲ್ಸ್ ಆಗಲಿ, ಅಥವಾ ಲೂಪ್ಸ್ ಯೂಸ್ ಮಾಡುವಾಗ ಪ್ರಾಪರ್ ಇಂಡೆಂಟೇಷನ್ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಯು ವಿಲ್ ಗೆಟ್ ಇಂಡೆಂಟೇಷನ್ ಎರರ್. ಓಕೆನಾ. ಸೊ ಇಂಡೆಂಟೇಷನ್ ಏನು ಅಂತ ಕೋಡ್ ಮಾಡುವಾಗ ಇನ್ನೂ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗಿದೆ ಅಲ್ವಾ ಸ್ಟೂಡೆಂಟ್ಸ್? ಆಲ್ ದ ಫೀಚರ್ಸ್ ಆಫ್ ಪೈಥಾನ್. ಎನಿ 5 ನೆನ್ಪಿಟ್ಕೊಂಡ್ರೆ 5 to 6 ಪಾಯಿಂಟ್ಸ್ ನೀವು ಬರೀಬೋದು. ಓಕೆ, ಸೊ ಆದಷ್ಟು 6 to 5 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ಏನು? ಪೈಥಾನ್ ಇಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಅಲ್ವಾ. ಸೊ ಇಟ್ ಈಸ್ ಈಸಿ ಟು ಡೌನ್ಲೋಡ್, ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಮೇಕ್ ಚೇಂಜಸ್. ಇಟ್ ಈಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೊ ಪೈಥಾನ್ ಇಸ್ ಇಂಟರ್ಪ್ರೆಟೆಡ್. ಇಂಟರ್ಪ್ರೆಟೆಡ್ ಅಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇಸ್ ಎಕ್ಸಿಕ್ಯೂಟೆಡ್. ವಾಟ್ ಎವರ್ ಇನ್ಸ್ಟ್ರಕ್ಷನ್ಸ್ ನೀವು ಬರೆದ್ರು ಎವ್ರಿಥಿಂಗ್ ಇಸ್ ಎಕ್ಸಿಕ್ಯೂಟ್ ಬೈ ದ ಇಂಟರ್ಪ್ರೆಟರ್. ಹೌದಾ. ಸೊ ಮೂರನೇ ಪಾಯಿಂಟ್, ಇಟ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಇಟ್ ಹ್ಯಾಸ್ ಅ ಸಿಂಪಲ್ ಸ್ಟ್ರಕ್ಚರ್ ಆ್ಯಂಡ್ ವೆಲ್ ಡಿಫೈನ್ಡ್ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸು ಅಂದರೆ ರೂಲ್ಸ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಸ್ಟ್ರಕ್ಚರ್ ಕೂಡ ಸಿಂಪಲ್ ಆಗಿದೆ. ಸೊ ಇಟ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಫೋರ್ತ್ ಪಾಯಿಂಟ್ ಏನು ಹೇಳ್ತೀರಾ? ಸೊ ಇಟ್ ಇಸ್ ಪೋರ್ಟಬಲ್. ಹೌದಲ್ವಾ. ಆರ್ ಯು ಕ್ಯಾನ್ ಸೇ ಪೈಥಾನ್ ಇಸ್ ಕೇಸ್ ಸೆನ್ಸಿಟಿವ್. ಆಯಿತು. ಫೋರ್ತ್ ಪಾಯಿಂಟ್, ಕೇಸ್ ಸೆನ್ಸಿಟಿವ್ ಅಂದರೆ ಈಗ ಕ್ಯಾಪಿಟಲ್ ಆಲ್ಫಬೆಟ್, ಸ್ಮಾಲ್ ಆಲ್ಫಬೆಟ್ ಎರಡು ಬೇರೆ, ಎರಡು ಸೇಮ್ ಅಲ್ಲ. ಫಿಫ್ತ್ ಪಾಯಿಂಟ್, ಇಟ್ ಇಸ್ ಪೋರ್ಟಬಲ್. ಪೋರ್ಟಬಲ್ ಅಂದರೆ ಏನು ಸರ್? ಸೊ ಎಲ್ಲ ಕೋಡು ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಮೇಲೂ ರನ್ ಆಗುತ್ತೆ, ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡೆನ್ಸಿ ಬರಲ್ಲ. ಇದು ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್, ಸೊ ಏನು ಸಿಕ್ಸ್ತ್ ಪಾಯಿಂಟು? ಇಟ್ ಹ್ಯಾಸ್ ರಿಚ್ ಸೆಟ್ ಆಫ್ ಪ್ರೀಡಿಫೈನ್ಡ್ ಫಂಕ್ಷನ್ಸ್. ಪ್ರೀಡಿಫೈನ್ಡ್ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ಡಿಫೈನ್ ಆಗಿರೋ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ನಾವು 7th ಚಾಪ್ಟ್ರಲ್ಲಿ ಕಲಿತೀವಿ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಇಂಪೋರ್ಟ್ ಮ್ಯಾಥ್. ಸೊ ಇಂಪೋರ್ಟ್ ಮ್ಯಾಥ್ ಅಂದರೆ ಒಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡಿ ಆ ಮಾಡ್ಯೂಲಲ್ಲಿರೋ ಫಂಕ್ಷನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಲೈಕ್ ಸ್ಕ್ವೇರ್ ರೂಟ್, ಲೈಕ್ ಪವರ್, ಸೈನ್, ಕಾಸ್. ಆ ಮ್ಯಾಥ್ ಮಾಡ್ಯೂಲಲ್ಲಿ ಏನೇನು ಫಂಕ್ಷನ್ಸ್ ಇದೆಯೋ ಅದೆಲ್ಲ ಯೂಸ್ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಪ್ರೀಡಿಫೈನ್ಡ್ ಫಂಕ್ಷನ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಯೂಸ್ ಫಾರ್ ವೆಬ್ ಡೆವಲಪ್ಮೆಂಟ್. ಅಂದರೆ ವೆಬ್ಸೈಟ್ಸ್ ಬಿಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇಂಡೆಂಟೇಷನ್ ಯೂಸ್ ಮಾಡ್ತೀವಿ, ಅಂದರೆ ಸ್ಪೇಸಸ್ ಯೂಸ್ ಮಾಡ್ತೀವಿ ವೈಲ್ ರೈಟಿಂಗ್ ಬ್ಲಾಕ್ಸ್ ಆ್ಯಂಡ್ ಲೂಪ್ಸ್. ಬ್ಲಾಕ್ಸ್ ಅಂದರೆ ಇವಾಗ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ನ ಬ್ಲಾಕ್ಸ್ ಅಂತ ಕರಿತೀವಿ. ಆಯಿತಾ. ಸೊ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಬರೆಯುವಾಗ ಅವಾಗೆಲ್ಲ ನೀವು ಒಂದೇ ಸೀಕ್ವೆನ್ಸಲ್ಲಿ ಬರ್ಕೊಂಡು ಹೋಗಬಾರ್ದು, ಎರರ್ಸ್ ಬರುತ್ತೆ. ಆ್ಯಂಡ್ ನೀವು ಸ್ಟೇಟ್ಮೆಂಟ್ಸ್ ಬರೆಯುವಾಗ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಬರೆಯುವಾಗೆಲ್ಲ ಯು ಹ್ಯಾವ್ ಟು ಲೀವ್ ಗ್ಯಾಪ್ಸ್ ಅಲ್ವಾ. ಸೊ ಇಫ್ ಏನೋ ಒಂದು ಕಂಡೀಷನ್ ಚೆಕ್ ಮಾಡ್ತೀರಾ, A greater than B, ಇದಾದಮೇಲೆ ಯು ಹ್ಯಾವ್ ಟು ಪುಟ್ ಕೋಲನ್, ಆಮೇಲೆ ಇಲ್ಲಿ ಸ್ಪೇಸ್ ಬಿಡಬೇಕು, ಇಷ್ಟು ಸ್ಪೇಸು. ಒಂದೇ ಸೀಕ್ವೆನ್ಸಲ್ಲಿ ಬರ್ಕೊಂಡು ಹೋದರೆ ಯು ವಿಲ್ ಗೆಟ್ ಇಂಡೆಂಟೇಷನ್ ಎರರ್. ಓಕೆ, ಸೊ ಫೀಚರ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಏನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ವರ್ಕಿಂಗ್ ವಿತ್ ಪೈಥಾನ್. ಸೊ ನೀವು ಪೈಥಾನ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕೋಡ್, ಏನಾದರೂ ಕೋಡ್ ಬರೆದಿರ್ತೀರಲ್ಲ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನು ಬೇಕು ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಅದನ್ನು ಈ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. To write and run a Python program, we need to have a Python interpreter installed on our computer, or we can use any online Python interpreter. The interpreter is also called Python shell. So ನೀವು ಪ್ರೋಗ್ರಾಮ್ನ ಬರೆದು ಮತ್ತೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮಗೆ ಪೈಥಾನ್ ಅಥವಾ ವಿ ನೀಡ್ ಅನ್ ಆನ್ಲೈನ್ ಇಂಟರ್ಪ್ರೆಟರ್ ಅಥವಾ ಪೈಥಾನ್ ಇಂಟರ್ಪ್ರೆಟರ್. ಏನಂತ ಕರಿತೀವಿ ಪೈಥಾನ್ ಇಂಟರ್ಪ್ರೆಟರ್ನ? ಪೈಥಾನ್ ಶೆಲ್ ಅಂತ ಕೂಡ ಕರಿತೀವಿ. ಓಕೆ, ಎನಿ ಆನ್ಲೈನ್ ಇಂಟರ್ಪ್ರೆಟರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನೀವು ಪೈಥಾನ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಐಡಲ್ ಅಂತ ಬರುತ್ತೆ. ಸೊ ನೀವು ಪೈಥಾನ್ ಡೌನ್ಲೋಡ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಐಡಲ್. ಇದು ಡಿಫಾಲ್ಟ್ ಇಂಟರ್ಪ್ರೆಟರ್. ಇದು ಡಿಫಾಲ್ಟ್. ಬೈ ಇನ್ಸ್ಟಾಲಿಂಗ್ ಪೈಥಾನ್ ಯು ವಿಲ್ ಗೆಟ್ ದ ಐಡಲ್ ಇಂಟರ್ಪ್ರೆಟರ್. ಸೊ ಈ ಐಡಲ್ ಇಂಟರ್ಪ್ರೆಟರ್ನ ಪೈಥಾನ್ ಶೆಲ್ ಅಂತ ಕೂಡ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ, ದ ಸಿಂಬಲ್. ಸೊ ಈ ಸಿಂಬಲ್ ಇದೆಯಲ್ಲ, ಗ್ರೇಟರ್ ದೆನ್ ಗ್ರೇಟರ್ ದೆನ್ ಗ್ರೇಟರ್ ದೆನ್, 3 ಸಲ ಗ್ರೇಟರ್ ದೆನ್ ಸಿಂಬಲ್ ಬಂದರೆ ನಿಮ್ಮ ಇಂಟರ್ಪ್ರೆಟರ್ ರೆಡಿ ಇದೆ ಅಂತ. ಇವಾಗ ಇನ್ಸ್ಟ್ರಕ್ಷನ್ಸ್ ತೊಗೊಳಕ್ಕೆ ನಿಮ್ಮ ಇಂಟರ್ಪ್ರೆಟರ್ ರೆಡಿ ಇದೆ ಅಂತ ಅರ್ಥ. ಸೊ ಇಸ್ ದ ಪೈಥಾನ್ ಪ್ರಾಂಪ್ಟ್ ವಿಚ್ ಇಂಡಿಕೇಟ್ಸ್ ದಟ್ ದ ಇಂಟರ್ಪ್ರೆಟರ್ ಇಸ್ ರೆಡಿ ಟು ಟೇಕ್ ಇನ್ಸ್ಟ್ರಕ್ಷನ್ಸ್. ಓಕೆನಾ. ಸೊ
ಪೈಥಾನ್ ಕೋಡ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಮತ್ತು ರನ್ ಮಾಡೋಕ್ಕೆ ಏನು ಬೇಕು ಅಂದರೆ, ಸೊ ಫಸ್ಟು ಪೈಥಾನ್ ಇಂಟರ್ಪ್ರೇಟರ್ ಬೇಕು. ಸೊ ಪೈಥಾನ್ ಇಂಟರ್ಪ್ರೇಟರ್ ನೀವು ಪೈಥಾನ್ ಡೌನ್ಲೋಡ್ ಮಾಡ್ತೀರಾ ಅಥವಾ ಆನ್ಲೈನ್ ಇಂಟರ್ಪ್ರೇಟರ್ ಯೂಸ್ ಮಾಡ್ತೀರಾ, ಯು ಕ್ಯಾನ್ ಡೂ ಎನಿ ಆಫ್ ದಿ ಅಬವ್, ಯಾವುದಾದ್ರೂ ಮಾಡ್ಬೋದು ಆಯಿತಾ. ಸೊ ಈ ಪೈಥಾನ್ ಇಂಟರ್ಪ್ರೇಟರ್ನ ವಿ ಆಲ್ಸೋ ಕಾಲ್ ಆಸ್ ಪೈಥಾನ್ ಶೆಲ್ ಅಂತ ಕರಿತೀವಿ. ಆ್ಯಂಡ್ ಈ ಪ್ರಾಂಪ್ಟ್ ಬಂದರೆ ವೈಲ್ ಎಕ್ಸಿಕ್ಯೂಟಿಂಗ್ ದ ಕೋಡ್, ನೀವೇನಾದ್ರು ಲೈನ್ ಬರೆಯೋಕ್ಕೆ ಮುಂಚೆ ಈ ಪ್ರಾಂಪ್ಟ್ ಬಂದರೆ ಸೊ ಆವಾಗ ನೀವು ಟೈಪ್ ಮಾಡ್ಬೋದು ಕಮ್ಯಾಂಡ್ಸ್. ಸೊ ಪೈಥಾನ್ ಇಂಟರ್ಪ್ರೇಟರ್ ಇಸ್ ರೆಡಿ ಟು ಟೇಕ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಯೂಸರ್ ಅಂತ ಅರ್ಥ. ಸೊ ಇದ್ರದ್ದು ಒಂದು ಡೈಗ್ರಾಮ್ ನೋಡೋಣ. ಸೊ ಡೈಗ್ರಾಮ್ ನೀವು ನೋಡ್ಬೋದು, ಶೆಲ್ ಅಂತ ಇದೆ. ಸೊ ಪೈಥಾನ್ ಇದನ್ನು ಐಡಲ್ ಅಂತ ಕರಿತೀವಿ. ಸೊ ಇದು ಪೈಥಾನ್ ಶೆಲ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ನೀವು ಓಪನ್ ಮಾಡಿದ ತಕ್ಷಣ ಈ ಸಿಂಬಲ್ ಬರುತ್ತೆ, ಅಂದರೆ ಈ ಸಿಂಬಲ್ ಗ್ರೇಟರ್ ದ್ಯಾನ್ ಆ 3 ಸಲ ಬರುತ್ತಲ್ಲ, ಆ ಸಿಂಬಲ್ 3 ಸಲ ಬಂದಿದೆ. ಸೊ ಇಲ್ಲಿಂದ ನೀವು ಏನೇ ಕೋಡ್ ಟೈಪ್ ಮಾಡಿದ್ರು ಅದು ಎಕ್ಸಿಕ್ಯೂಟ್ ಆಗುತ್ತೆ ಆಯಿತಾ. ಸೊ ಇದಿರಲೇಬೇಕು ಟು ರನ್ ದ ಪೈಥಾನ್ ಪ್ರೋಗ್ರಾಮ್ಸ್ ಆಯಿತಾ. ನೀವು ಲ್ಯಾಬಲ್ಲೂ ಇದನ್ನೇ ಯೂಸ್ ಮಾಡ್ತೀರಾ. ಓಕೆ, ಸೊ ಏನೇ ಡೌಟ್ ಇದ್ರು ವರ್ಕಿಂಗ್ ವಿತ್ ಪೈಥಾನ್ ಜಸ್ಟ್ ಕಮೆಂಟ್ ಇಟ್. ಓಕೆ, ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ ಜಸ್ಟ್ ಪೈಥಾನ್ ಶೆಲ್ ಮತ್ತು ಏನು ಪೈಥಾನ್ ಶೆಲ್ ಅಂತ ತಿಳ್ಕೊಳ್ಳಿ. ಸೊ ಇಂಟರ್ಪ್ರೇಟರ್ನ ವಿ ಕಾಲ್ ಆಸ್ ಪೈಥಾನ್ ಶೆಲ್. ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ MCQ 1 ಮಾರ್ಕ್ಗೆ ಕೇಳೋ ಚಾನ್ಸ್ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ MCQಲಿ ಕೇಳೋ ಚಾನ್ಸಸ್ ಇದೆ. ಸೊ ಏನೇ ಡೌಟ್ ಇದ್ರು ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ಐ ವಿಲ್ ರೆಸ್ಪಾಂಡ್. ಓಕೆನಾ. ಸೊ ವರ್ಕಿಂಗ್ ವಿತ್ ಪೈಥಾನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಈಗ ಎಕ್ಸಿಕ್ಯೂಷನ್ ಮೋಡ್ಸ್ ಆಫ್ ಪೈಥಾನ್ ಬಗ್ಗೆ ಹೋಗೋಣ. ಅಂದರೆ ಇವಾಗ ಎಷ್ಟು ವೇರಿಯೇಷನ್ಸಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ನಮ್ಮ ಕೋಡ್ನ. ಸೊ ಎಷ್ಟು ಟೈಪಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು, ಒಂದೇ ಟೈಪಾ 2 ಟೈಪಾ, ಸೊ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟು ಎಕ್ಸಿಕ್ಯೂಷನ್ ಮೋಡ್ಸ್ ಅಂದರೆ ಎಷ್ಟು ವೇ ಅಲ್ಲಿ ನಾವು ಪೈಥಾನ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ನೋಡೋಣ ಆಯಿತಾ. See, there are 2 ways to use the Python interpreter. First way ಏನು ಇಂಟ್ರಾಕ್ಟಿವ್ ಮೋಡ್, ಸೆಕೆಂಡ್ ವೇ ಸ್ಕ್ರಿಪ್ಟ್ ಮೋಡ್. ಏನು ಸರ್ ಇದು ಇಂಟ್ರಾಕ್ಟಿವ್, ಏನು ಸರ್ ಇದು ಸ್ಕ್ರಿಪ್ಟ್ ಮೋಡ್? ಸೊ 2 ವೇಯಲ್ಲಿ ನೀವು ಪೈಥಾನ್ ಪ್ರೋಗ್ರಾಮ್ಸ್ನ ಬರೀಬೋದು. ಫಸ್ಟ್ ವೇ ಯಾವುದು, ಇಂಟ್ರಾಕ್ಟಿವ್ ಮೋಡ್. ಸೆಕೆಂಡ್ ವೇ ಸ್ಕ್ರಿಪ್ಟ್ ಮೋಡ್. ಸೊ ವೆರಿ ಸಿಂಪಲ್, ಇಂಟ್ರಾಕ್ಟಿವ್ ಮೋಡ್ ಸ್ಕ್ರಿಪ್ಟ್ ಮೋಡ್ ಬಗ್ಗೆ ಬ್ರೀಫಾಗಿ ಹೇಳ್ತೀನಿ. ಇಂಟ್ರಾಕ್ಟಿವ್ ಮೋಡ್ ಅಂದರೆ ಜಸ್ಟ್ 1 ಲೈನ್ ರನ್ ಮಾಡಬೇಕಾದ್ರೆ ಇಂಟ್ರಾಕ್ಟಿವ್ ಮೋಡ್ ಯೂಸ್ ಮಾಡ್ತೀವಿ ಆಯಿತಾ. ಜಸ್ಟ್ ಒಂದೇ ಲೈನು ನೀವು ರನ್ ಮಾಡಿ ಅದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಸೊ ಇಂಟ್ರಾಕ್ಟಿವ್ ಮೋಡ್ ಯೂಸ್ ಮಾಡ್ತೀವಿ. ಸ್ಕ್ರಿಪ್ಟ್ ಮೋಡ್ ಅಂದರೆ ಸೊ ನೀವು ಒಂದೇ ಲೈನ್ ಅಲ್ಲ, ಇವಾಗ ಪ್ರೋಗ್ರಾಮಲ್ಲಿ 10 ಲೈನು 15 ಲೈನ್ ಎಲ್ಲ ಇದ್ದರೆ ಇಂಟ್ರಾಕ್ಟಿವ್ ಮೋಡಲ್ಲಿ ರನ್ ಮಾಡೋಕ್ಕಾಗಲ್ಲ, ಸ್ಕ್ರಿಪ್ಟ್ ಮೋಡಲ್ಲೇ ರನ್ ಮಾಡಬೇಕಾಗತ್ತೆ. ಓಕೆ, ಈ ಸ್ಕ್ರಿಪ್ಟ್ ಮೋಡಲ್ಲಿ ನೀವು ಫೈಲಲ್ಲಿ ಬರಿಬೇಕಾಗತ್ತೆ ಪ್ರೋಗ್ರಾಮ್ನ. ಸೊ ಆ ಪ್ರಾಂಪ್ಟ್ ನೋಡಿದ್ರಲ್ಲ, ಆ ಪ್ರಾಂಪ್ಟಲ್ಲಿ ಬರೆಯೋಕ್ಕಾಗಲ್ಲ. ಈ ಪ್ರಾಂಪ್ಟ್ ನೋಡಿದ್ರಲ್ಲ, ಸೊ ಐ ಜಸ್ಟ್ ಶೋ ಯು, ಈ ಪ್ರಾಂಪ್ಟ್ ಇದೆಯಲ್ಲ, ಸೊ ಈ ಪ್ರಾಂಪ್ಟಲ್ಲಿ ಬರೆಯೋಕ್ಕಾಗಲ್ಲ. ಇದು ಇಂಟ್ರಾಕ್ಟಿವ್ ಮೋಡ್ ಅಂದರೆ ಒಂದೇ ಲೈನ್ ಎಕ್ಸಿಕ್ಯೂಟ್ ಆಗೋಕ್ಕೆ ಈ ಇಂಟ್ರಾಕ್ಟಿವ್ ಮೋಡ್ ಯೂಸ್ ಮಾಡ್ತೀವಿ. ಸ್ಕ್ರಿಪ್ಟ್ ಮೋಡ್ ಅಂದರೆ ನೀವು ಫೈಲ್ಗೆ ಹೋಗ್ಬೇಕು, ಇಲ್ಲಿ ಫೈಲ್ ಆಪ್ಷನ್ ಇದೆಯಲ್ಲ, ಸೊ ಫೈಲ್ ಕ್ಲಿಕ್ ಮಾಡಿ ನ್ಯೂ ಆಪ್ಷನ್ ಬರುತ್ತೆ. ನ್ಯೂ ಅಲ್ಲಿ ಒಂದು ಫೈಲ್ ಓಪನ್ ಆಗುತ್ತೆ, ಆ ಫೈಲಲ್ಲಿ ನೀವು ಪ್ರೋಗ್ರಾಮ್ ಬರೆದು ಸೇವ್ ಮಾಡಬೇಕಾಗುತ್ತೆ. ಅದು ಸ್ಕ್ರಿಪ್ಟ್ ಮೋಡ್ ಅಂತ ಕರಿತೀವಿ. ಸೊ ಡಿಸ್ಕಸ್ ಮಾಡೋಣ ಎಲ್ಲ ಬ್ರೀಫಾಗೆ. 2 ಮೋಡ್ಸು ವಿ ವಿಲ್ ಡಿಸ್ಕಸ್. ಓಕೆ, ಸೊ 2 ಮೋಡ್ ಗೊತ್ತಾಗಿದೆ ಅಲ್ವಾ, ಇಂಟ್ರಾಕ್ಟಿವ್, ಒಂದು ಸ್ಕ್ರಿಪ್ಟು. ಸೊ ಇಂಟ್ರಾಕ್ಟಿವ್ ಮೋಡ್ ಒಂದು ಡೈಗ್ರಾಮ್ ಇದೆ ನೋಡ್ಬೋದು. ಸೇಮ್ ಪೈಥಾನ್ ಶೆಲ್ ನೋಡಿದ್ರಲ್ಲ, ಅದೇ ಇಂಟ್ರಾಕ್ಟಿವ್ ಮೋಡ್. ಸೊ ಅಲ್ಲಿ ನೀವು ಕಮ್ಯಾಂಡ್ಸ್ ಟೈಪ್ ಮಾಡ್ಬೋದು ಏನು ಬೇಕಾದರೂ, ಅಥವಾ ಇನ್ಸ್ಟ್ರಕ್ಷನ್ಸ್ ಟೈಪ್ ಮಾಡ್ಬೋದು. ಸೊ ಇಲ್ಲೇನು ಮಾಡೀನಿ, ಒಂದು ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ತೊಗೊಂಡಿನಿ, 10 + 20. ಸೊ ಒಂದೇ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಎಂಟರ್ ಹೊಡೆದ ತಕ್ಷಣ ಇಂಟರ್ಪ್ರೇಟರ್ ಎಕ್ಸಿಕ್ಯೂಟ್ ಮಾಡುತ್ತೆ ಈ ಲೈನ್ನ. ಆಮೇಲೆ ಔಟ್ಪುಟ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ 30 ಅಲ್ವಾ. 10 + 20 ಇಂಟರ್ಪ್ರೇಟರ್ ಈ ಸಿಂಗಲ್ ಲೈನ್ ಎಕ್ಸಿಕ್ಯೂಟ್ ಮಾಡಿದು ನಿಮಗೆ 30 ಔಟ್ಪುಟ್ ಬಂತು. ಸೊ ಹಾಗೆ ಇನ್ನೊಂದು ಲೈನ್ ಎಕ್ಸಿಕ್ಯೂಟ್ ಮಾಡೀನಿ, ಪ್ರಿಂಟ್ ಹಲೋ ಅಂತ. ಸೊ ಪ್ರಿಂಟ್ ಅಂದರೆ ಏನು, ಪ್ರಿಂಟ್ ಅಂದರೆ ಇವಾಗ ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ ನಾವು ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ಪೈಥಾನಲ್ಲಿ ಅಂದರೆ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಪ್ರಿಂಟ್ ಫಂಕ್ಷನ್ ಒಳಗೆ ಸಿಂಟ್ಯಾಕ್ಸ್ ಏನು ಬರೀಬೇಕು ಸರ್, ಅದೆಲ್ಲ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಬಟ್ ಪ್ರಿಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಸೊ ಇಟ್ ಇಸ್ ಯೂಸ್ ಟು ಡಿಸ್ಪ್ಲೇ ದಿ ಔಟ್ಪುಟ್ ಆನ್ ದ ಮಾನಿಟರಲ್ಲಿ ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ ವಿ ಯೂಸ್ ದ ಪ್ರಿಂಟ್ ಫಂಕ್ಷನ್. ಸೊ ಪ್ರಿಂಟಲ್ಲಿ ಹಲೋ ಅಂತ ಕೋಟ್ಸಲ್ಲಿ ಕೊಟ್ಟಿನಿ, ಇಲ್ಲಿ ಡಬಲ್ ಕೋಟ್ಸ್ ಕಾಣಿಸ್ಬೋದು ನಿಮಗೆ. ಸೊ ಅಂದರೆ ಅದೊಂದು ಸ್ಟ್ರಿಂಗ್ ಅಂತ. ಸೊ ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ, ಆಲ್ಫಾಬೆಟ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಸೊ ಡಬಲ್ ಕೋಟ್ಸ್ ಯೂಸ್ ಮಾಡಿ ಅದನ್ನು ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ಸ್ಟ್ರಿಂಗು ಕೂಡ ಡಿಸ್ಕಸ್ ಮಾಡೋಣ. ಸೊ ನಾನು ಡಿಸ್ಪ್ಲೇ ಮಾಡಿದ ತಕ್ಷಣ ಆ್ಯಂಡ್ ಇಫ್ ಐ ಪ್ರೆಸ್ ಎಂಟರ್ ಏನಾಗುತ್ತೆ, ನಮ್ಗೆ ಔಟ್ಪುಟಲ್ಲಿ ಹಲೋ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನೀವೇನೇ ಮೆಸೇಜ್ ಕೊಟ್ಟರು ಇಟ್ ವಿಲ್ ಡಿಸ್ಪ್ಲೇ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಇಂಟ್ರಾಕ್ಟಿವ್ ಮೋಡಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಿದೆ, ಆಟ್ ಅ ಟೈಮ್ ಒಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿದೆ ಅಲ್ವಾ. ನಾನು 3-4 ಲೈನ್ ಬರೆಯೋಕೆ ಆಗಲ್ಲ ಇದರಲ್ಲಿ. ಸೊ ಇದರಲ್ಲಿ ಸೇವ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ನಾನು ಒಂದೇ ಸ್ಟೇಟ್ಮೆಂಟ್ ಬರೆದು ಐ ಕೆನಾಟ್ ಸೇವ್ ಇಟ್ ಆಲ್ಸೋ. ಸೊ ನಾನು 4-5 ಲೈನ್ ಬರೀಬೇಕು, ಸೇವು ಮಾಡಬೇಕಂದ್ರೆ ಸ್ಕ್ರಿಪ್ಟ್ ಮೋಡ್ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಇದೆ ಇಂಟ್ರಾಕ್ಟಿವ್ ಮೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯಿತಾ. ಸೊ ಇಂಟ್ರಾಕ್ಟಿವ್ ಮೋಡ್ ಕೆಲವೊಂದು ಪಾಯಿಂಟ್ಸ್ ಇದೆ, ವಿ ವಿಲ್ ಜಸ್ಟ್ ಡಿಸ್ಕಸ್ ದ ಪಾಯಿಂಟ್ಸ್. ಇಂಟ್ರಾಕ್ಟಿವ್ ಮೋಡ್ ಅಲೌಸ್ ಎಕ್ಸಿಕ್ಯೂಷನ್ ಆಫ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಇನ್ಸ್ಟಂಟೇನಿಯಸ್ಲಿ. ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಒಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದು, ಆಟ್ ಅ ಟೈಮ್ ಒಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದು, ಹೌದಲ್ವಾ. To work in the interactive mode, we can simply type a Python statement on the prompt directly. So ನೋಡಿದ್ವಿ ಅಲ್ವಾ. ಸೊ ಲಾಸ್ಟ್ ಸ್ಲೈಡಲ್ಲಿ ಸೊ ಒಂದೇ ತಾನೇ ಸ್ಟೇಟ್ಮೆಂಟ್ ನೀವು ಬರೀತಾ ಇದ್ದು ಆಟ್ ಅ ಟೈಮ್.
ಸೊ ಇಂಟ್ರಾಕ್ಟಿವ್ ಮೋಡ್ ಹೋಗೋಣ. ಸೊ ಎಷ್ಟು ಸ್ಟೇಟ್ಮೆಂಟ್ ಬರೀತಾ ಇದ್ರಿ ಪ್ರಾಂಪ್ಟಲ್ಲಿ? ಸೊ ಒಂದೇ ಸ್ಟೇಟ್ಮೆಂಟ್ ಯು ಆರ್ ರೈಟಿಂಗ್ ಇನ್ ಆನ್ ದ ಪ್ರಾಂಪ್ಟ್. ಆಮೇಲೆ ಎಂಟರ್ ಪ್ರೆಸ್ ಮಾಡಿದ್ರೆ ಔಟ್ಪುಟ್ ಬರ್ತಿತ್ತು, ಹೌದಲ್ವಾ? ಸೊ ಮತ್ತೆ ಹೋಗೋಣ ವಾಪಸ್ ಆ ಸ್ಲೈಡ್ಗೆ. ಸೊ ಟು ವರ್ಕ್ ಇನ್ ಇಂಟ್ರಾಕ್ಟಿವ್ ಮೋಡ್ ವಿ ಕ್ಯಾನ್ ಸಿಂಪ್ಲಿ ಟೈಪ್ ಅ ಪೈಥಾನ್ ಸ್ಟೇಟ್ಮೆಂಟ್ ಆನ್ ದ ಪ್ರಾಂಪ್ಟ್ ಡೈರೆಕ್ಟ್ಲಿ. ಸೊ ಡೈರೆಕ್ಟ್ಲಿ ನೀವೇನು ಇನ್ಸ್ಟ್ರಕ್ಷನ್ ಬರೀಬೇಕು ಅದು ಪ್ರಾಂಪ್ಟಲ್ಲಿ ಬರೆದು ಎಂಟರ್ ಕೀ ಒತ್ತಿದ್ರೆ ನಿಮ್ಗೆ ಔಟ್ಪುಟ್ ಬರುತ್ತೆ, ಓಕೆನಾ? ಆಸ್ ಸೂನ್ ಆಸ್ ವಿ ಪ್ರೆಸ್ ಎಂಟರ್ ದ ಇಂಟರ್ಪ್ರೆಟರ್ ಎಕ್ಸಿಕ್ಯೂಟ್ಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಡಿಸ್ಪ್ಲೇಸ್ ದ ರಿಸಲ್ಟ್. ನೀವು ಎಂಟರ್ ಒತ್ತಿದ ತಕ್ಷಣ ಯಾವುದೇ ಇನ್ಸ್ಟ್ರಕ್ಷನ್ದು ಔಟ್ಪುಟ್ ಯು ವಿಲ್ ಗೆಟ್ ಆನ್ ದ ಮಾನಿಟರ್ ಡಿಸ್ಪ್ಲೇ ಆಗುತ್ತೆ, ಒಂದೇ ಲೈನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗದಂದರೆ. ಸೊ ಇದರ ಅಡ್ವಾಂಟೇಜಸ್ ಏನು, ಡ್ರಾಬ್ಯಾಕ್ಸ್ ಏನು ಅಂತ ನೆಕ್ಸ್ಟ್ ಪಾಯಿಂಟಲ್ಲಿ ತಿಳ್ಕೊಳ್ಳೋಣ, ಓಕೆ? ಇಟ್ ಇಸ್ ಕನ್ವೀನಿಯೆಂಟ್ ಫಾರ್ ಟೆಸ್ಟಿಂಗ್ ಸಿಂಗಲ್ ಲೈನ್ ಆಫ್ ಕೋಡ್ ಫಾರ್ ಇನ್ಸ್ಟೆಂಟ್ ಎಕ್ಸಿಕ್ಯೂಷನ್. ಅಂದರೆ ನಂಗೆ ಬೇಗ ಔಟ್ಪುಟ್ ಬೇಕು, ಒಂದೇ ಲೈನ್ ಸರ್ ನಾನು ಇರೋದು, ಮತ್ತೆ ಯಾಕೆ ಫೈಲೆಲ್ಲ ಕ್ರಿಯೇಟ್ ಮಾಡಲಿ ಅಂತಿದ್ರೆ ಇಂಟ್ರಾಕ್ಟಿವ್ ಮೋಡಲ್ಲಿ ಜಸ್ಟ್ ಒನ್ ಲೈನ್ ನೀವು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಬರ್ಬೋದು, ಓಕೆನಾ? ಸೊ ಬಟ್ ಇದ್ರ ಡ್ರಾಬ್ಯಾಕ್ಸ್ ಏನು? ಇನ್ ಇಂಟ್ರಾಕ್ಟಿವ್ ಮೋಡ್ ವಿ ಕೆನಾಟ್ ಸೇವ್ ದ ಸ್ಟೇಟ್ಮೆಂಟ್ಸ್ ಫಾರ್ ಫ್ಯೂಚರ್ ಯೂಸ್. ಅಂದರೆ ಒಂದೇ ಸ್ಟೇಟ್ಮೆಂಟ್ ನೀವು ಎಕ್ಸಿಕ್ಯೂಟ್ ಮಾಡ್ತಾ ಇರಲ್ಲ ಆಟ್ ಅ ಟೈಮ್, ಸೊ ಆ ಸ್ಟೇಟ್ಮೆಂಟ್ಸ್ ಸೇವ್ ಆಗಿರಲ್ಲ ಎಲ್ಲೂ. ಅದೇ ಡ್ರಾಬ್ಯಾಕ್ ಆಫ್ ಇಂಟ್ರಾಕ್ಟಿವ್ ಮೋಡ್ ಅಂತ ಹೇಳ್ತೀವಿ, ಓಕೆನಾ? ಸೊ ನಾನಿಲ್ಲಿ ಇಂಟ್ರಾಕ್ಟಿವ್ ಮೋಡ್ ಜಸ್ಟ್ ತೋರಿಸ್ಬಿಡ್ತೀನಿ, ಡೆಮಾನ್ಸ್ಟ್ರೇಷನ್ ಜಸ್ಟ್ ನೋಡ್ಕೊಳ್ಳಿ. ನಾನು ಜಸ್ಟ್ ಪೈಥಾನ್ ಓಪನ್ ಮಾಡ್ತೀನಿ ಆ್ಯಂಡ್ ಇಂಟ್ರಾಕ್ಟಿವ್ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೊಳ್ಳಿ, ಓಕೆ? ಓಕೆ, ಸೊ ಜಸ್ಟ್ ಪೈಥಾನ್ ಹೋಗ್ಬೋಣ. ಸೊ ಇದು ಪೈಥಾನ್ ಶೆಲ್, ಸೊ ಕಾಣಿಸ್ತಿದೆ ಅಲ್ವಾ? ಸೊ ಇದು ಪೈಥಾನ್ ಶೆಲ್ ಅಲ್ಲಿ ಇದು ಸಿಂಬಲ್ ಅಲ್ವಾ, ಇದು ಪ್ರಾಂಪ್ಟ್ ಗ್ರೇಟರ್ ದೆನ್ 3 ಸಲ ಬಂದರೆ ಇಟ್ ಇಸ್ ದ ಪ್ರಾಂಪ್ಟ್. ಸೊ ನೀವು ಅಲ್ಲಿ ಕಮ್ಯಾಂಡ್ಸ್ ಟೈಪ್ ಮಾಡ್ಬೋದು, ಇದನ್ನು ಇಂಟ್ರಾಕ್ಟಿವ್ ಮೋಡ್ ಅಂತ ಕರಿತೀವಿ. ಸೊ ನೀವು ಏನಾದರೂ ಒಂದು ಸ್ಟೇಟ್ಮೆಂಟ್ ರನ್ ಮಾಡಬೇಕಾದ್ರೆ ನೀವು ಬರಿಬೋದು. ಫಾರ್ ಎಕ್ಸಾಂಪಲ್ ಏನೇ ಕ್ಯಾಲ್ಕುಲೇಷನ್ಸ್ ಇದ್ರು 20 × 4, ಸೊ ನಿಮ್ಗೆ 80 ಬರುತ್ತೆ ಆನ್ಸರ್, ಹೌದಲ್ವಾ? ಸೊ ಏನೇ ಪ್ರಿಂಟ್ ಮಾಡಬೇಕಾದ್ರೆ ಒಂದೇ ಲೈನ್ ಎಕ್ಸಿಕ್ಯೂಟ್ ಆಗೋದಂದರೆ ಇದರಲ್ಲಿ, ಓಕೆ? ಸೊ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಬರೆಯೋಣ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ಐ ಆಮ್ ಲರ್ನಿಂಗ್ ಪೈಥಾನ್ ಅಂತ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಬರೆಯೋಣ. ಸೊ ಬಟ್ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಒಂದೇ ಲೈನ್ ಎಕ್ಸಿಕ್ಯೂಟ್ ಆಗ್ತಿದೆ ಅಲ್ವಾ ಆಟ್ ಅ ಟೈಮ್, ಆ್ಯಂಡ್ ಇದು ಸೇವ್ ಮಾಡೋಕ್ಕೂ ಆಗಲ್ಲ. ಸೊ ಇದು ಇಂಟ್ರಾಕ್ಟಿವ್ ಮೋಡ್ ಅಂತ ಕರಿತೀವಿ, ಓಕೆನಾ? ಆಯಿತು ಸರ್, ಇಂಟ್ರಾಕ್ಟಿವ್ ಮೋಡ್ ಗೊತ್ತಾಯಿತು. ಸ್ಕ್ರಿಪ್ಟ್ ಮೋಡ್ ಅಂದರೆ ಏನು? ಎಸ್, ಸ್ಕ್ರಿಪ್ಟ್ ಮೋಡ್ಗೆ ವಿ ವಿಲ್ ಗೋ ನಾವು, ಆಯಿತಾ? ಸೊ ಸ್ಕ್ರಿಪ್ಟ್ ಮೋಡ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಎರಡನೇ ವೇ, ಸೆಕೆಂಡ್ ವೇ ಆಫ್ ಎಕ್ಸಿಕ್ಯೂಟಿಂಗ್, ಹೌದಲ್ವಾ? ಸ್ಕ್ರಿಪ್ಟ್ ಮೋಡ್. ಸೊ ಏನು ಸರ್ ಇದು ಸ್ಕ್ರಿಪ್ಟ್ ಮೋಡ್? In the script mode, we can write a Python program in a file, save it, and then use the interpreter to execute it. ಹೌದಲ್ವಾ? ಇವಾಗ ಇಂಟ್ರಾಕ್ಟಿವ್ ಮೋಡಲ್ಲಿ ಒಂದೇ ಸ್ಟೇಟ್ಮೆಂಟ್ ರನ್ ಮಾಡೋದು ಒನ್ ಟೈಮಲ್ಲಿ. ನನಗೆ 5-6 ಸ್ಟೇಟ್ಮೆಂಟ್ ಬೇಕು ಕೋಡಲ್ಲಿ. ಸಪೋಸ್ ನಾನು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತೀನಿ, ಅದಕ್ಕೆ ಒಂದು 5 ಲೈನ್ ಬರುತ್ತೆ. ಅದು ಇಂಟ್ರಾಕ್ಟಿವ್ ಮೋಡಲ್ಲಿ ನೀವು ಮಾಡೋಕ್ಕಾಗಲ್ಲ. ಸ್ಕ್ರಿಪ್ಟ್ ಮೋಡಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿ, ಸೊ ಅದನ್ನು ಸೇವ್ ಮಾಡಬೇಕಾಗುತ್ತೆ ಆ್ಯಂಡ್ ಅದನ್ನು ಇಂಟರ್ಪ್ರೆಟರ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ, ಓಕೆ? ಅದನ್ನು ಇಲ್ಲಿ ಹೇಳಿದ್ದು, ವಿ ಕ್ಯಾನ್ ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಇನ್ ಅ ಫೈಲ್, ಸೇವ್ ಇಟ್, ಆ್ಯಂಡ್ ದೆನ್ ಯೂಸ್ ದ ಇಂಟರ್ಪ್ರೆಟರ್ ಟು ಎಕ್ಸಿಕ್ಯೂಟ್ ಇಟ್. ನೀವೇ ಒಂದು ಫೈಲ್ ಕ್ರಿಯೇಟ್ ಮಾಡಿ, ಅಲ್ಲಿ ಆ ಕೋಡ್ ಪೇಸ್ಟ್ ಮಾಡಿ, ಆಮೇಲೆ ಸೇವ್ ಮಾಡಿ, ಇಂಟರ್ಪ್ರೆಟರ್ ಆಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ, ಓಕೆ? ಸೊ ಸೆಕೆಂಡ್ ಪಾಯಿಂಟ್ ಹೋಗೋಣ. ಪೈಥಾನ್ ಸ್ಕ್ರಿಪ್ಟ್ಸ್ ಆರ್ ಸೇವ್ಡ್ ವಿತ್ ಫೈಲ್ಸ್ ವಿತ್ ದ ಎಕ್ಸ್ಟೆನ್ಷನ್ .py. ಸೊ .py ಅಂತ ನೀವು ಕೊಡಬೇಕು ಸೇವ್ ಮಾಡುವಾಗ. ಏನಾದರೂ ನೇಮ್ ಕೊಡಿ, ಫಾರ್ ಎಕ್ಸಾಂಪಲ್ ಹೆಲೋ ಅಂತ ನೇಮ್ ಕೊಡಿ ಪೈಥಾನ್ ಪ್ರೋಗ್ರಾಮ್ನ, ಬಟ್ ಎಕ್ಸಿಕ್ಯೂಟ್ ಮಾಡುವಾಗ .py ಅಟ್ ದಿ ಎಂಡ್. ಸೊ ಎಕ್ಸಿಕ್ಯೂಟ್ ಅಲ್ಲ, ಸಾರಿ, ವೈಲ್ ಸೇವಿಂಗ್ ನೇಮ್ ಕೊಡಿ, ಏನು ನೇಮ್ ಬೇಕೋ ಅದನ್ನು ಕೊಡಿ, ಬಟ್ .py ಅಂತ ಸ್ಪೆಸಿಫೈ ಮಾಡಿ, ಓಕೆ? ಅದು ಎಕ್ಸ್ಟೆನ್ಷನ್ ಆಫ್ ಪೈಥಾನ್ ಪ್ರೋಗ್ರಾಮ್. ದೇರ್ ಆರ್ 2 ಸ್ಟೆಪ್ಸ್. ಸೊ ಇಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಪ್ರೋಗ್ರಾಮ್ ಫೈಲ್ನ ಮತ್ತು ಹೆಂಗೆ ರನ್ ಮಾಡೋದು ಫೈಲ್ನ ಅಂತ 2 ಸ್ಟೆಪ್ಪಲ್ಲಿ ನಾನು ಹೇಳಿದ್ದೀನಿ. ಏನು 2 ಸ್ಟೆಪ್ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಏನು? ಕ್ರಿಯೇಟ್ ದ ಪ್ರೋಗ್ರಾಮ್ ಫೈಲ್. ಸೊ ಫೈಲ್ ಹೆಂಗೆ ಸರ್ ಕ್ರಿಯೇಟ್ ಮಾಡೋದು? ಸೊ ನೀವು ಹೆಂಗೆ ಓಪನ್ ಮಾಡ್ತೀರಾ ಐಡಲ್ನ? ಕ್ಲಿಕ್ ಸ್ಟಾರ್ಟ್ ಆಲ್ ಪ್ರೋಗ್ರಾಮ್ಸ್, ಆಮೇಲೆ ಐಡಲ್ ಅಲ್ವಾ? ಸೊ ಸ್ಟಾರ್ಟ್ಗೆ ಹೋಗ್ತೀರಾ, ಸ್ಟಾರ್ಟಲ್ಲಿ ಐಡಲ್ನ ಸರ್ಚ್ ಮಾಡ್ತೀರಾ, ಐಡಲ್ನ ಓಪನ್ ಮಾಡ್ತೀರಾ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಫೈಲ್ ಆಪ್ಷನ್ ಇದೆ. ಸೊ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಆಪ್ಷನ್ ಬರುತ್ತೆ. ನ್ಯೂ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ, ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಬಟ್ ಇಲ್ಲಿ ಇನ್ ದ ನ್ಯೂ ವಿಂಡೋ ಟೈಪ್ ದ ಕಮ್ಯಾಂಡ್ಸ್ ಯು ವಾಂಟ್ ಟು ಸೇವ್ ಇನ್ ದ ಫಾರ್ಮ್ ಆಫ್ ಸ್ಕ್ರಿಪ್ಟ್. ಸೊ ಈ ನ್ಯೂ ವಿಂಡೋಲಿ ಏನು ಮಾಡಬೇಕು ನೀವು? 4-5 ಲೈನ್ ಯಾವುದನ್ನು ನೀವು ಟೈಪ್ ಮಾಡಬೇಕು, ಯು ಕ್ಯಾನ್ ಟೈಪ್ ಇಟ್ ಇನ್ ದ ಸ್ಕ್ರಿಪ್ಟ್ ಮೋಡ್ ಅಥವಾ ನ್ಯೂ ಫೈಲ್. ಸೊ ನ್ಯೂ ಫೈಲ್ ಬರುತ್ತಲ್ಲ, ಆ ನ್ಯೂ ಫೈಲಲ್ಲಿ ಯು ಕ್ಯಾನ್ ಟೈಪ್ ಇಟ್, ಆಯಿತಾ? ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಿದೆ? ರನ್ ದ ಪ್ರೋಗ್ರಾಮ್ ಫೈಲ್. ಸೊ ಫಸ್ಟ್ ಸ್ಟೆಪ್ ಏನು? ಕ್ರಿಯೇಟ್ ದ ಪ್ರೋಗ್ರಾಮ್ ಫೈಲ್. ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಫಸ್ಟ್ ಐಡಲ್ ಓಪನ್ ಮಾಡ್ತೀರಾ, ಫೈಲ್ ಆಪ್ಷನ್ಗೆ ಹೋಗ್ತೀರಾ, ನ್ಯೂ ಫೈಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸ್ಟೇಟ್ಮೆಂಟ್ಸ್ನ ಬರೆದು ಯು ಕ್ಯಾನ್ ಎಕ್ಸಿಕ್ಯೂಟ್ ಅಥವಾ ಯು ಕ್ಯಾನ್ ಸೇವ್ ಇಟ್. ಫಸ್ಟ್ ಸೇವ್ ಮಾಡಿ .py ಅಂತ. ಸೊ ಅದಾದಮೇಲೆ ರನ್ ದ ಪ್ರೋಗ್ರಾಮ್ ಫೈಲ್. ಹೆಂಗೆ ಸರ್ ರನ್ ಮಾಡೋದು? ಓಪನ್ ದ ಪ್ರೋಗ್ರಾಮ್ ಕ್ರಿಯೇಟೆಡ್ ಆ್ಯಂಡ್ ಕ್ಲಿಕ್ ರನ್ ಮಾಡ್ಯೂಲ್. ಸೊ ಅಲ್ಲಿ ಆಪ್ಷನ್ ಇದೆ, ರನ್ ಅಂತಿದೆ. ರನ್ ಆದಮೇಲೆ ರನ್ ಮಾಡ್ಯೂಲ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಮತ್ತೆ ಶೆಲ್ಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ಇಂಟ್ರಾಕ್ಟಿವ್ ಮೋಡಲ್ಲಿ ಔಟ್ಪುಟ್ ನೋಡಿದ್ರಲ್ಲ, ಅದೇ ಥರ ಶೆಲ್ಲಲ್ಲಿ ಅಗೇನ್ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಅಥವಾ F5 ಅಂತ ಕೂಡ ಹೇಳ್ತೀವಿ, ಅಥವಾ F5 ಹೊಡೆದ್ರು ದ ಪ್ರೋಗ್ರಾಮ್ ವಿಲ್ ರನ್, ಆಮೇಲೆ ದ ಔಟ್ಪುಟ್ ಇಸ್ ಡಿಸ್ಪ್ಲೇಡ್ ಆನ್ ದ ಪೈಥಾನ್ ಶೆಲ್, ಓಕೆನಾ?
ಸೊ ಎಕ್ಸಾಂಪಲ್ ಕೊಡಿ ಸರ್ ಒಂದು ಎಕ್ಸಾಂಪಲ್ ತೊಗೊಂಬೋಣ ಸ್ಕ್ರಿಪ್ಟ್ ಮೋಡಲ್ಲಿ. ಓಕೆ, ಎಸ್ ಸ್ಟೂಡೆಂಟ್, ಸ್ಕ್ರಿಪ್ಟ್ ಮೋಡಲ್ಲಿ ಹೆಂಗೆ ಮಾಡೋದು? ಎಸ್ ಫಸ್ಟ್ ಸ್ಟೆಪ್ ನೋಡಿದ್ವಲ್ವಾ, ಫಸ್ಟು ಫೈಲ್ ಆಪ್ಷನ್ಗೆ ಹೋಗೋಣ. ಫೈಲ್ ಆಪ್ಷನ್ ಹೋದಾದ್ಮೇಲೆ ನ್ಯೂ ಫೈಲ್ ಅಂತಿದೆ, ನ್ಯೂ ಫೈಲ್ನ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ನೀವು ಈ ನ್ಯೂ ಫೈಲಲ್ಲಿ ಕೋಡ್ನ ಟೈಪ್ ಮಾಡಿ. ಇದೆ ಸ್ಕ್ರಿಪ್ಟ್ ಮೋಡ್ ಅಲ್ವಾ, ಒಂದು ಫೈಲ್ ಓಪನ್ ಆಯಿತು. ಇಲ್ಲಿ ನಿಮ್ಗೆ ಏನೇನು ಕಮಾಂಡ್ಸ್ ಬೇಕೋ, ಏನು ಆಪ್ರೇಷನ್ ಮಾಡ್ತಿರೋ ಅದನ್ನು ಯು ಕ್ಯಾನ್ ಟೈಪ್ ಇಟ್ ಹಿಯರ್ ಆ್ಯಂಡ್ ದೆನ್ ಸೇವ್ ಮಾಡಬೇಕು. ಹೆಂಗೆ ಸೇವ್ ಮಾಡಬೇಕು? .py ಎಕ್ಸ್ಟೆನ್ಷನ್ ಕೊಡಬೇಕು, ಹೌದಲ್ವಾ? ಸೊ ಈಗ ಜಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆಯೋಣ. ಸೊ ಜಸ್ಟ್ A is equal to 20 ತೊಗೊತೀನಿ, ಮ್ಯಾಥ್ ಆಪ್ರೇಷನ್ ಮಾಡೋಣ. B is equal to 100 ಕೊಡ್ತೀನಿ. ಇಫ್ ಐ ಜಸ್ಟ್ ಸೇ ಪ್ರಿಂಟ್ A ಪ್ಲಸ್ B, ಆಮೇಲೆ ಮೈನಸ್ ಕೂಡ ಮಾಡೋಣ, ಸಬ್ಟ್ರಾಕ್ಷನ್ ಆಪ್ರೇಷನ್ ಮಾಡೋಣ, ಮತ್ತು ಮಲ್ಟಿಪ್ಲಿಕೇಶನ್ ಒಂದು ಮಾಡೋಣ. ಓಕೆನಾ? ಸೊ 3 ಆಪ್ರೇಷನ್ ಮಾಡ್ತಾಯಿನಿ. ಸೊ ಇದನ್ನು ಸೇವ್ ಮಾಡೋಣ. ಸೇವ್ ಮಾಡುವಾಗ ಒಂದು ಫೈಲ್ ನೇಮ್ ಕೊಡಿ, ಜಸ್ಟ್ ಕ್ಯಾಲ್ಕುಲೇಷನ್ ಅಂತ ಕೊಡ್ತೀನಿ. ಓಕೆ, ಸೊ .py ಅಂತ ಕೊಡಬೇಕಲ್ವಾ? ಸೊ ಕ್ಯಾಲ್ಕುಲೇಷನ್ .py ಇದನ್ನು ಸೇವ್ ಮಾಡಬೇಕು ನೀವು. ಸೊ ಎಲ್ಲಿ ಸೇವ್ ಮಾಡೋದು ಅಂದರೆ ಪೈಥಾನ್ ಡಿಫಾಲ್ಟ್ ಫೋಲ್ಡರಲ್ಲಿ ಸೇವ್ ಮಾಡ್ತೀರಾ ಅಂತ ಕೇಳುತ್ತೆ ಆಪ್ಷನ್. ಸೊ ನೀವು ಎಸ್ ಕೊಡಬೇಕಲ್ಲಿ. ಓಕೆ, ಸೊ ಪೈಥಾನ್ ಡಿಫಾಲ್ಟ್ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದೀರಾ ಅಲ್ಲಿ ಹೋಗಿ ಸೇವ್ ಮಾಡಿ. ಆಯಿತು, ಸೇವ್ ಮಾಡಾಯಿತು. ನೆಕ್ಸ್ಟ್ ಸ್ಟೆಪ್ ಏನು? ಸೊ ಇಲ್ಲಿ ರನ್ ಅಂತ ಆಪ್ಷನ್ ಇದೆ, ರನ್ ಅಂತ ಹೊಡೆದು ಸೊ ಜಸ್ಟ್ ಕ್ಲಿಕ್ ಆನ್ ರನ್ ಮಾಡ್ಯೂಲ್, ಅಥವಾ F5 ಅಂತ ಕೂಡ ಇದೆ ಅಲ್ವಾ, ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಈ ಸಿಂಪಲ್ ಕ್ಯಾಲ್ಕುಲೇಷನಲ್ಲಿ ಔಟ್ಪುಟ್ ಏನು ಬರುತ್ತೆ? ಪ್ರಿಂಟ್ A ಪ್ಲಸ್ B 120 ಬರಬೇಕಲ್ವ, 20 ಪ್ಲಸ್ 100 ಇಸ್ 120. A ಮೈನಸ್ B ಅಂದರೆ 20 ಮೈನಸ್ 100 ಮೈನಸ್ 80 ಬರಬೇಕು. ಸೊ A ಇಂಟು B ಏನು ಬರುತ್ತೆ? 20 ಇಂಟು 100 ಬರುತ್ತಲ್ವಾ. ಸೊ ದಟ್ ಈಸ್ 2000 ಬರುತ್ತೆ ನಿಮಗೆ. 20 ಇಂಟು 100 ಇಸ್ 2000, ಹೌದಲ್ವಾ? ಸೊ ಔಟ್ಪುಟ್ ನೋಡೋಣ. ರನ್ ಇದೆ ಆಪ್ಷನ್, ಜಸ್ಟ್ ಕ್ಲಿಕ್ ಆನ್ ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಔಟ್ಪುಟ್ ಏನು ಬರುತ್ತೆ? ಸೊ ವಿ ಗಾಟ್ 120 ಅಂದರೆ 100 ಪ್ಲಸ್ 20 120 ಆಯಿತು. ಸೊ 20 ಮೈನಸ್ 100 ಮೈನಸ್ 80 ಆಯಿತು. ಆ್ಯಂಡ್ 20 ಇಂಟು 100 ಎಷ್ಟಾಯಿತು? 2000 ಆಯಿತು. ಸೊ ಮತ್ತೆ ಔಟ್ಪುಟ್ ಎಲ್ಲಿ ಬಂತು? ಶೆಲ್ಲಲ್ಲೇ ಡಿಸ್ಪ್ಲೇ ಆಯಿತು. ಬಟ್ ಇಲ್ಲಿ ಸ್ಕ್ರಿಪ್ಟ್ ಮೋಡಲ್ಲಿ ಏನು ಮಾಡಿದ್ವಿ? ಸೊ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ಟೈಪ್ ಮಾಡಿದ್ವಿ, ಆಮೇಲೆ ರನ್ ಆಪ್ಷನ್, ಆಮೇಲೆ ರನ್ ಮಾಡ್ಯೂಲ್ ಒತ್ತಿದ್ವಿ. ಸೊ ಔಟ್ಪುಟ್ ಆನ್ ದ ಪೈಥಾನ್ ಶೆಲ್ ಡಿಸ್ಪ್ಲೇ ಆಗಿದೆ. ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಕ್ಸಿಕ್ಯೂಷನ್ ಮೋಡ್ಸ್ 3 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಈ ಚಾಪ್ಟರಲ್ಲಿ 3 ಮಾರ್ಕರ್ ಇದೆಯಲ್ಲ, ಸೊ 3 ಮಾರ್ಕರಲ್ಲಿ ಎಕ್ಸ್ಪ್ಲೇನ್ ದ ಎಕ್ಸಿಕ್ಯೂಷನ್ ಮೋಡ್ಸ್ ಆಫ್ ಪೈಥಾನ್ ಅಂತ ಕೇಳೋ ಚಾನ್ಸಸ್ ಇದೆ. ಸೊ ಎಕ್ಸಿಕ್ಯೂಷನ್ ಮೋಡ್ಸ್ ಯಾವ್ದು ಎಕ್ಸ್ಪ್ಲೇನ್ ಮಾಡಬೇಕು ನೀವು? ಫಸ್ಟು ಇಂಟ್ರಾಕ್ಟಿವ್ ಮೋಡ್ ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಸ್ಕ್ರಿಪ್ಟ್ ಮೋಡ್ ಎಕ್ಸ್ಪ್ಲೇನ್ ಮಾಡಬೇಕು. ಇಂಟ್ರಾಕ್ಟಿವ್ ಮೋಡ್ ಅಂದ್ರೆ ಏನು? ಸೊ ಇಟ್ ಎಕ್ಸಿಕ್ಯೂಟ್ಸ್ ಒನ್ ಲೈನ್ ಅಟ್ ಅ ಟೈಮ್, ಹೌದಲ್ವಾ? ಒಂದೇ ಸ್ಟೇಟ್ಮೆಂಟ್ ಇಟ್ ಎಕ್ಸಿಕ್ಯೂಟ್ಸ್. ಆಮೇಲೆ ಆನ್ ದ ಪ್ರಾಂಪ್ಟ್ ಯು ಕ್ಯಾನ್ ಟೈಪ್. ಪ್ರಾಂಪ್ಟ್ ಅಂದರೆ ಏನು ಸರ್? ಇದು ಸೊ ಗ್ರೇಟರ್ ದೆನ್ 3 ಸಲ ಸಿಂಬಲ್ ಇದೆಯಲ್ಲ, ಅದು ಪ್ರಾಂಪ್ಟ್. ಆನ್ ದ ಪ್ರಾಂಪ್ಟ್ ನೀವು ಸಿಂಗಲ್ ಕಮಾಂಡ್ ಕೊಟ್ಟು ಆದಮೇಲೆ ಎಂಟರ್ ಕೀ ಒತ್ತಿದ್ರೆ ಯು ವಿಲ್ ಗೆಟ್ ದಿ ಔಟ್ಪುಟ್ ಆನ್ ದ ಶೆಲ್, ಹೌದಲ್ವಾ? ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ಏನು ಹೇಳ್ಬೋದು? ಸೊ ಡ್ರಾಬ್ಯಾಕ್ ಹೇಳಿ. ಡ್ರಾಬ್ಯಾಕ್ ಏನು? ಇಂಟ್ರಾಕ್ಟಿವ್ ಮೋಡ್ದು. ಸೊ ವಿ ಕೆನಾಟ್ ಸೇವ್ ದ ಸ್ಟೇಟ್ಮೆಂಟ್ ಫಾರ್ ಫ್ಯೂಚರ್ ಯೂಸ್, ಇದು ಡ್ರಾಬ್ಯಾಕ್ ಹೇಳ್ಬೋದು. ಸ್ಕ್ರಿಪ್ಟ್ ಮೋಡಲ್ಲಿ ಏನು ಹೇಳ್ತೀರಾ? ಸ್ಕ್ರಿಪ್ಟ್ ಮೋಡ್ ಇಸ್ ಯೂಸ್ಡ್ ಫಾರ್ ಎಕ್ಸಿಕ್ಯೂಟಿಂಗ್ ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್. ಅಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ? ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್. ಸೊ ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀರಾ, ಫೈಲ್ ಆಪ್ಷನ್, ಆಮೇಲೆ ನ್ಯೂ, ಆಮೇಲೆ ನಿಮ್ಮ ಕೋಡ್ನ ಟೈಪ್ ಮಾಡ್ತೀರಾ, ಆಮೇಲೆ ಕೋಡ್ನ ಸೇವ್ ಮಾಡ್ತೀರಾ ವಿತ್ ದ .py ಎಕ್ಸ್ಟೆನ್ಷನ್, ಹೌದಲ್ವಾ? ಸೊ .py ಕೊಟ್ಟಿದ್ದೀನಿ ಅಲ್ಲಿ, ಕ್ಯಾಲ್ಕುಲೇಷನ್ .py ಅಂತ. ಸೊ ಅದಾದಮೇಲೆ ರನ್ ಆಪ್ಷನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಮತ್ತೆ ಔಟ್ಪುಟ್ ಯು ವಿಲ್ ಗೆಟ್ ಆನ್ ದ ಪೈಥಾನ್ ಶೆಲ್, ಹೌದಲ್ವಾ? ಸೊ ಎಕ್ಸಿಕ್ಯೂಷನ್ ಮೋಡ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಓಕೆ, ಸೊ ಎಕ್ಸಿಕ್ಯೂಷನ್ ಮೋಡ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಕಾನ್ಸೆಪ್ಟ್ 1 ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನು ಸರ್ ಓದಬೇಕು? ಇಂಟ್ರೊಡಕ್ಷನ್ ಟು ಪೈಥಾನಲ್ಲಿ. ಇಂಟ್ರೊಡಕ್ಷನ್ ಟು ಪೈಥಾನಲ್ಲಿ ಏನು ಓದ್ತೀರಾ? ಪೈಥಾನ್ ಫೀಚರ್ಸ್ ಫಸ್ಟ್ ಓದಿ. ಪೈಥಾನ್ ಫೀಚರ್ಸ್ ಅದಾದಮೇಲೆ ಹೌ ಟು ವರ್ಕ್ ವಿತ್ ಪೈಥಾನ್, ಅಂದರೆ ಯು ಶುಡ್ ಹ್ಯಾವ್ ಪೈಥಾನ್ ಇಂಟರ್ಪ್ರೆಟರ್ ಇನ್ಸ್ಟಾಲ್ಡ್, ಅದನ್ನು ವಿ ಕಾಲ್ ಇಟ್ ಆಸ್ ಪೈಥಾನ್ ಶೆಲ್ ಆಲ್ಸೋ. ಆಮೇಲೆ ಜಸ್ಟ್ ಸ್ಟಡಿ ಎಕ್ಸಿಕ್ಯೂಷನ್ ಮೋಡ್ಸ್ ಆಫ್ ಪೈಥಾನ್. ಎಕ್ಸಿಕ್ಯೂಷನ್ ಮೋಡ್ಸ್ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ, ಇಂಟ್ರಾಕ್ಟಿವ್ ಆ್ಯಂಡ್ ಸ್ಕ್ರಿಪ್ಟ್ ಮೋಡ್. ಏನೇ ಡೌಟ್ಸ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಈಗ ಸೆಕೆಂಡ್ ಕಾನ್ಸೆಪ್ಟ್ ಹೋಗೋಣ, ದಟ್ ಈಸ್ ಕ್ಯಾರೆಕ್ಟರ್ ಸೆಟ್ ಆ್ಯಂಡ್ ಟೋಕನ್ಸ್. ಏನಿದು ಕ್ಯಾರೆಕ್ಟರ್ ಸೆಟ್? ವಿ ವಿಲ್ ಸಿ. ಓಕೆ, ಸೊ ಕ್ಯಾರೆಕ್ಟರ್ ಸೆಟ್ ಅಂದರೆ ಏನು? ಸೊ ಕ್ಯಾರೆಕ್ಟರ್ ಸೆಟ್ is a valid set of characters that a language can recognize. ಸೊ ಪೈಥಾನ್ ಯಾವುದೇ ಕ್ಯಾರೆಕ್ಟರ್ಸ್ ವ್ಯಾಲಿಡ್ ಅಂತ ರೆಕಗ್ನೈಸ್ ಮಾಡುತ್ತೋ ಅದನ್ನು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ಯಾವ್ದು ಸರ್ ಮತ್ತು ವ್ಯಾಲಿಡ್ ಕ್ಯಾರೆಕ್ಟರ್ಸ್ ಅಂತ ಕೇಳಿದ್ರೆ, ಸೊ ಪೈಥಾನ್ ಆಸ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್ ಸೆಟ್. ಯಾವುದು? ಆಲ್ಫಾಬೆಟ್ ಫಸ್ಟು, ಅಂದರೆ ಲೆಟರ್ಸ್, ಕ್ಯಾಪಿಟಲ್ A to Z ಇಂದ ಸ್ಮಾಲ್ A to Z ಪೈಥಾನ್ ವ್ಯಾಲಿಡ್ ಅಂತ ಹೇಳುತ್ತೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಕ್ಯಾರೆಕ್ಟರ್ ಸೆಟ್. ಎರಡನೇದು ಯಾವ್ದು ಸರ್? ಸೊ ಎರಡನೇ ಡಿಜಿಟ್ಸ್ 0 to 9 ಇದೆಯಲ್ಲ, ಅದು ವ್ಯಾಲಿಡೇ. ಸೊ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಸೆಟ್. ನೆಕ್ಸ್ಟ್ ಏನು? ಸ್ಪೆಷಲ್ ಸಿಂಬಲ್ಸ್. ಏನಿದು ಸ್ಪೆಷಲ್ ಸಿಂಬಲ್ಸ್? ಸೊ ಆಪರೇಟರ್ಸ್ ಇದೆಯಲ್ಲ, ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಕರ್ಲಿ ಬ್ರಾಕೆಟ್ಸ್ ಅಂದರೆ ಕರ್ಲಿ ಬ್ರಾಕೆಟ್ಸ್ ಇದು, ಪ್ಯಾರಂಥೆಸಿಸ್ ಅಂದರೆ ಇದು ಪ್ಯಾರಂಥೆಸಿಸ್, ಕರ್ಲಿ ಬ್ರಾಕೆಟ್ಸ್, ಅಂಡರ್ಸ್ಕೋ, ಡಾಲರ್ ಸೈನು, ಹ್ಯಾಶು,
ಸೊ ಇದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಸೆಟ್. ಸೊ ಕ್ಯಾರೆಕ್ಟರ್ ಸೆಟ್ ನಿಮ್ಗಿಲ್ಲ, ಬಟ್ ಕ್ಯಾರೆಕ್ಟರ್ ಸೆಟ್ ಏನು ಅಂತ ತಿಳ್ಕೊಳ್ಳಿ. ಓಕೆ, ಕ್ಯಾರೆಕ್ಟರ್ ಸೆಟ್ ಅಂದರೆ ಇಟ್ ಇಸ್ ವ್ಯಾಲಿಡ್ ಕ್ಯಾರೆಕ್ಟರ್ಸ್ ರೆಕಗ್ನೈಸ್ಡ್ ಬೈ ಪೈಥಾನ್. ಪೈಥಾನ್ ಯಾವ ಕ್ಯಾರೆಕ್ಟರ್ಸ್ ವ್ಯಾಲಿಡ್ ಅಂತ ರೆಕಗ್ನೈಸ್ ಮಾಡುತ್ತೆ ಅದು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ಯಾವುದು ವ್ಯಾಲಿಡ್ ಇಲ್ಲಿ? ಸೊ ಆಲ್ಫಾಬೆಟ್ಸ್ ಫಸ್ಟ್ ಕ್ಯಾಪಿಟಲ್ A to Z ಇಂದ ಸ್ಮಾಲ್ A to Z, ಅದಾದ್ಮೇಲೆ ಡಿಜಿಟ್ಸ್ 0 ಇಂದ 9, ಅದಾದ್ಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ವಿಚ್ ಇಸ್ ಹ್ಯಾಶು, ಡಾಲರು, ಸ್ಪೇಸು, ಅದೆಲ್ಲ ಯು ಕ್ಯಾನ್ ಸೇ ಇಟ್ ಆಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಓಕೆ, ಏನಕ್ಕೆ ಮತ್ತೆ ಇದನ್ನು ಕಲಿತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ. ಟೋಕನ್ಸ್ ಅನ್ನೋ ಕಾನ್ಸೆಪ್ಟಲ್ಲಿ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವಿ ವಿಲ್ ಯೂಸ್ ದ ಕ್ಯಾರೆಕ್ಟರ್ ಸೆಟ್. ಓಕೆನಾ? ಸೊ ನೆಕ್ಸ್ಟು ಟೋಕನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಟೋಕನ್ ಅಂದರೆ ಏನು ಸರ್? ಸೊ ನಾವು ಬೈ ಮಾಡ್ತೀವಲ್ಲ ಟೋಕನ್, ಅದಾ ಅಂದರೆ ಹೋಗಿ ಊಟ ಮಾಡೋ ಟೋಕನ್ ತೊಗೊತೀವಲ್ಲ ಕ್ಯೂ ಅಲ್ಲಿ, ಆ ಟೋಕನ್ ಅಲ್ಲ. ಓಕೆ, ಟೋಕನ್ ಅಂದರೆ ಸೊ ಸ್ಮಾಲೆಸ್ಟ್ ಯೂನಿಟ್ ಇನ್ ದ ಪೈಥಾನ್ ಪ್ರೋಗ್ರಾಮ್. ಸೊ ಇಲ್ಲಿದೆ ಟೋಕನ್ ಇಸ್ ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ ಇನ್ ದ ಪ್ರೋಗ್ರಾಮ್. ಸ್ಮಾಲೆಸ್ಟ್ ಯೂನಿಟ್ ಅಂದರೆ ಆ ಯೂನಿಟ್ ಏನಾದರೂ ಇರ್ಬೋದು, ವರ್ಡ್ಸ್ ಆದರೂ ಇರ್ಬೋದು, ಅಥವಾ ಪಂಕ್ಚುಯೇಷನ್ ಮಾರ್ಕ್, ಕಾಮಾ, ಸೆಮಿಕೋಲನ್ ಏನಾದರೂ ಇರ್ಬೋದು. ಓಕೆ, ಸೊ ಇಟ್ ಕ್ಯಾನ್ ಬಿ ವರ್ಡ್ಸ್, ಪಂಕ್ಚುಯೇಷನ್ ಮಾರ್ಕ್ಸ್ ಎಕ್ಸೆಟ್ರಾ. ಸೊ ವರ್ಡ್ಸ್ ಅಂದರೆ ಒಂದು ಸಿಂಗಲ್ ವರ್ಡ್ ಆಗಿರ್ಬೋದು, ಕಾಮಾ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಅದನ್ನು ಟೋಕನ್ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಡಿಫ್ರೆಂಟ್ ಟೈಪ್ ಆಫ್ ಟೋಕನ್ಸ್ ಇದೆ, ಕೀವರ್ಡ್ಸ್ ಇದೆ, ಐಡೆಂಟಿಫೈರ್ಸ್ ಇದೆ. ಸೊ ನಾನು ಡೈರೆಕ್ಟಾಗಿ ಹೋದರೆ ನಿಮ್ಗೆ ಇದೇನು ಬೇಸ್ ಅರ್ಥ ಆಗಲ್ಲ. ನಾನು ಡೈರೆಕ್ಟಾಗಿ ಕೀವರ್ಡ್ಸು, ಐಡೆಂಟಿಫೈರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಯಾವುದರಿಂದ ಬಂತು ಅಂತ ತಿಳ್ಕೊಬೇಕಲ್ವ? ಟೋಕನ್ಸಿಂದ ಬಂತು. ಟೋಕನ್ಸ್ ಅಂದರೆ ಸ್ಮಾಲೆಸ್ಟ್ ಎಲಿಮೆಂಟ್ ಇಂದ ಪೈಥಾನ್ ಪ್ರೋಗ್ರಾಮ್ನ ಟೋಕನ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ ಈ ಟೋಕನ್ದು. ಓಕೆನಾ? ಎಕ್ಸಾಂಪಲ್ ಇದೆ, ಒಂದು ವೇರಿಯೇಬಲ್ ಇದೆ ಇಲ್ಲಿ ಎ ಅಂತ. ಸೊ ವೇರಿಯೇಬಲ್ ಅಂದರೆ ಏನು ಸರ್? ಜಸ್ಟ್ ಹೋಲ್ಡಿಂಗ್ ದ ವ್ಯಾಲ್ಯೂ. ಒಂದು ಎಲಿಮೆಂಟ್ ಅಥವಾ ಒಂದು ಸ್ಕೋಪಲ್ಲಿ ವಿ ವಿಲ್ ಹೋಲ್ಡ್ ದ ವ್ಯಾಲ್ಯೂ. ಇಲ್ಲಿದೆ ನೋಡಿ, ಆನಂದ್ ಅಂತ ನೇಮ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೋಟ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಬಟ್ ಏನಕ್ಕೆ ಇಲ್ಲಿ ಎ ಅಲ್ಲಿ ಸ್ಟೋರ್ ಮಾಡಿದೆ ಅಂದರೆ, ಸೊ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಆ ವ್ಯಾಲ್ಯೂನ ಸ್ಟೋರ್ ಮಾಡೋಣ ಅಂತ. ನೀವು ಏನೇ ತೊಗೊಬೇಕಂತಿಲ್ಲ, ಏನಾದರೂ ವೇರಿಯೇಬಲ್ನ ತೊಗೊಬೋದು. ಓಕೆ, ಸೊ ಬಿ ಇಸ್ ಈಕ್ವಲ್ ಟು 20. ಸೊ ಒಂದು 20 ಅಂತ ವ್ಯಾಲ್ಯೂ ತೊಗೊಂಡು ಅದನ್ನು ಬಿಗೆ ಐ ಹ್ಯಾವ್ ಅಸೈನ್ಡ್. ಓಕೆನಾ? ಸೊ ಏನು ಸರ್ ಇದು 20 ಅಂದರೆ ಏಜ್ ಅಂತ ನಾನು ಜಸ್ಟ್ ಅಸ್ಯೂಮ್ ಮಾಡಿದ್ದೀನಿ. ಓಕೆನಾ? ಸೊ ಇದನ್ನು ಏನಂತ ಕರೀತಾರೆ? ಕ್ಯಾರೆಕ್ಟರ್ಸ್ ಕೊಟ್ಟಿದ್ದೀವಲ್ವ, ಕೋಡ್ಸಲ್ಲಿ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದೀವಿ. ಇದನ್ನು ಏನಂತ ಕರೀತಾರೆ ಅಂದರೆ ಸ್ಟ್ರಿಂಗ್ ಅಂತ ಕರೀತಾರೆ. ಮುಂದೆ ಡೇಟಾ ಟೈಪ್ಸಲ್ಲಿ ನೋಡೋಣ. ಆ್ಯಂಡ್ 20 ಏನು? 20 ಹೋಲ್ ನಂಬರ್ ಅಲ್ವಾ, ಇದನ್ನು ಇಂಟೀಜರ್ ಅಂತ ಕರಿತೀವಿ. ಸೊ ಈಗ ಏನು ಮಾಡ್ತಾಯಿವಿ? ಜಸ್ಟ್ ಪ್ರಿಂಟ್ ಮಾಡ್ತಾಯಿನಿ ಎ. ಸೊ ಎ ಏನಿದೆ? ಆನಂದ್. ಆಮೇಲೆ ಸೊ ಕೋಡ್ಸಲ್ಲಿದೆ, ಕೋಡ್ಸಲ್ಲಿದ್ದರೆ ಕೋಡ್ಸ್ ಡಿಸ್ಪ್ಲೇ ಆಗುತ್ತೆ, ಅಂದರೆ ಆನಂದ್ ಏಜ್ಡ್. ಬಿ ಇದೆ, ಸೊ ಬಿ ಅಲ್ಲಿ ಕೋಡ್ಸ್ ಇಲ್ಲ, ಏನಾಗುತ್ತೆ? 20 ಡೈರೆಕ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಕೋಡ್ಸ್ ಇದ್ದರೆ ಕೋಡ್ಸ್ ಡಿಸ್ಪ್ಲೇ ಆಗುತ್ತೆ. ಕೋಡ್ಸಲ್ಲಿ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಕೋಡ್ಸ್ ಇದ್ದರೆ ಸೊ ಇನ್ಸೈಡ್ ಕೋಡ್ಸ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಕೋಡ್ಸ್ ಇಲ್ಲ ಅಂದರೆ ಏನಾಗುತ್ತೆ? ವಿತೌಟ್ ಕೋಡ್ಸ್. ಸೊ ಕೋಡ್ಸ್ ಇಲ್ಲ ಅಂದರೆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಕೋಡ್ಸ್ ಇಲ್ಲ ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಏನಿದೆ? ಇಲ್ಲಿ ಕೋಡ್ಸ್ ಇಲ್ಲ ಎ ಅಲ್ಲಿ. ಸೊ ಎ ಅಲ್ಲಿ ಏನು ಸ್ಟೋರ್ ಮಾಡಿದ್ದೀರಾ? ಆನಂದ್ ಅಂತ. ಸೊ ಆನಂದ್ ಡಿಸ್ಪ್ಲೇ ಆಗುತ್ತೆ ಫಸ್ಟು. ಆಮೇಲೆ ಕೋಡ್ಸ್ ಇದೆ, ಸೊ ಏಜ್ಡ್, ಆನಂದ್ ಏಜ್ಡ್ ಅಂತ ಬರುತ್ತೆ. ಬಿ ಅಲ್ಲಿ ಕೋಡ್ಸ್ ಇಲ್ಲ. ಸೊ ಇದೆಲ್ಲ ಕೊಡೋ ಮುಂಚೆ ನೀವು ಕಾಮಾ ಹಾಕಬೇಕು. ಎಲ್ಲ ಐಡೆಂಟಿಫೈಯರ್ ಮುಂಚೆ ಕಾಮಾ ಸ್ಪೆಸಿಫೈ ಮಾಡಬೇಕು. ಸುಮ್ಮನೆ ಹಂಗೆ ಬರ್ಕೊಂಡು ಹೋಗ್ಬಾರ್ದು ಪ್ರಿಂಟಲ್ಲಿ. ಸೊ ಪ್ರಿಂಟ್ ಕೂಡ ಸಿಂಟ್ಯಾಕ್ಸ್ ಹೇಳ್ತೀನಿ, ಮುಂದೆ ಬರುತ್ತೆ. ಓಕೆ, ಸೊ ಆನಂದ್ ಏಜ್ಡ್. ಬಿ ಅಲ್ಲಿ ಕೋಡ್ಸ್ ಇಲ್ಲ, ಸೊ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಆನಂದ್ ಏಜ್ಡ್ 20, ಆಮೇಲೆ ಇಯರ್ಸ್ ಅಂತಿದೆ ಕೋಡ್ಸಲ್ಲಿ. ಸೊ ಆನಂದ್ ಏಜ್ಡ್ 20 ಇಯರ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನು ಸರ್ ಸ್ಪೆಷಾಲಿಟಿ? ಇದರಲ್ಲಿ ಟೋಕನ್ಸ್ ಏನು ಬರುತ್ತೆ ಅಂತ ತಿಳ್ಕೊಳ್ಳೋಣ, ಆಯಿತಾ? ಸೊ ಇದೊಂದು ವರ್ಡ್ ಅಲ್ವಾ ಆನಂದ್ ಅಂತ, ಅದೊಂದು ಟೋಕನ್ ಆಯಿತು. ಸೊ ಈ 20 ಅನ್ನೋದು ಇಟ್ ಈಸ್ ಅನ್ ಎಲಿಮೆಂಟ್, ಅದು ಒಂದು ಟೋಕನ್ ಆಯಿತು. ಸೊ ಇಲ್ಲಿ ಇನ್ನೇನು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ, ಕಾಮಾ ಇದೆ, ಓಪನ್ ಪ್ಯಾರಂಥೆಸಿಸ್ ಅಂದರೆ ಈ ಬ್ರ್ಯಾಕೆಟ್ ಇದೆ. ಸೊ ಆಮೇಲೆ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಇದೆ, ಈ ಕೋಡ್ಸ್ ಇದೆ, ಡಬಲ್ ಕೋಡ್ಸು. ಸೊ ಇದನ್ನೆಲ್ಲ ಒಂದು ಸ್ಮಾಲ್ ಎಲಿಮೆಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಅ ಟೋಕನ್. ಏನು? ಟೋಕನ್ ಅಂತ ಕರಿತೀವಿ. ಈ ಪ್ಯಾರಂಥೆಸಿಸ್ ಬ್ರ್ಯಾಕೆಟ್ ಓಪನ್ ಮಾಡೋದು, ಬ್ರ್ಯಾಕೆಟ್ ಕ್ಲೋಸ್ ಮಾಡೋದು, ಕಾಮಾ ಇರೋದು, ಕೋಡ್ಸ್ ಡಬಲ್ ಕೋಡ್ಸ್ ಇದೆಯಲ್ಲ, ಸೊ ಈ ಡಬಲ್ ಕೋಡ್ಸ್ ಹಾಕೋದು, ಆ್ಯಂಡ್ ವರ್ಡ್ಸ್, ಈ ವರ್ಡ್ಸ್ ಇದೆಯಲ್ಲ, ಸೊ ಇದನ್ನೆಲ್ಲ ಟೋಕನ್ ಅಂತ ಕರಿತೀವಿ. ಆಯಿತು, ಟೋಕನ್ ಗೊತ್ತಾಯ್ತಲ್ವಾ? ಸೊ ಸ್ಮಾಲೆಸ್ಟ್ ಇಂಡಿವಿಜುವಲ್ ಎಲಿಮೆಂಟ್ ಆಫ್ ದ ಪೈಥಾನ್ ಪ್ರೋಗ್ರಾಮ್ ಟೋಕನ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ, ಕೀವರ್ಡ್ಸ್, ಐಡೆಂಟಿಫೈರ್ಸ್, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಇನ್ ದ ಟೈಪ್ಸ್ ಆಫ್ ಟೋಕನ್ಸ್. ಓಕೆ, ಸೊ ಕ್ಯಾರೆಕ್ಟರ್ ಸೆಟ್ ಆ್ಯಂಡ್ ಟೋಕನ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಎನಿ ಡೌಟ್ಸ್ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ಟೈಪ್ಸ್ ಆಫ್ ಟೋಕನ್ಸ್. ಸೊ 2 ಕಾನ್ಸೆಪ್ಟ್ ಆಗಿದೆ. ಟೈಪ್ಸ್ ಆಫ್ ಟೋಕನ್ಸ್ಗೆ ವಿ ವಿಲ್ ಸಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಟೋಕನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಟೋಕನ್ ಡೆಫಿನೇಷನ್ ಗೊತ್ತಾಯ್ತಲ್ವಾ? ಟೈಪ್ಸ್, ಎಷ್ಟು ಟೈಪ್ ಟೋಕನ್ಸ್ ಇದೆ ಅಂತ ಈಗ ನೋಡೋಣ. ಓಕೆನಾ? ಸೊ ಟೈಪ್ಸ್ ಆಫ್ ಟೋಕನ್ಸ್, ಇದರಲ್ಲಿ ಎಷ್ಟು ಟೈಪ್ಸ್ ಇದೆ? ಸೊ ನಿಮ್ಮ ಬುಕ್ಕಲ್ಲಿ 4 ಟೈಪ್ಸ್ ಇದೆ. ಎಲ್ಲ 4 ಟೈಪ್ಸು ಡಿಸ್ಕಸ್ ಮಾಡೋಣ. ಓಕೆ, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಆರ್, ಸೊ
ಫಸ್ಟ್ ಟೈಪ್ ಕೀವರ್ಡ್ಸ್ ಅಂತ ಕರೀತಾರೆ. ಏನಿದು ಕೀವರ್ಡ್ಸ್ ನೋಡೋಣ. Keywords are also called reserved words which has a specific meaning to the Python interpreter. ಈ keywords ನ reserved words ಅಂತ ಕೂಡ ಕರಿತೀವಿ. ಸೊ reserved words ಆದ್ರಿಂದ ಸೊ ಇಟ್ ಹ್ಯಾಸ್ ಅ ಸ್ಪೆಸಿಫಿಕ್ ಮೀನಿಂಗ್. ಇದಕ್ಕೆ ಒಂದು ಸೆಪರೇಟ್ ಅರ್ಥ ಇದೆ. ಪೈಥಾನ್ ಇಂಟರ್ಪ್ರಿಟರ್ ಇದಕ್ಕೊಂದು ಅರ್ಥ ಕೊಟ್ಟಿದ್ದಾರೆ. ಓಕೆನಾ? ಸೊ ಆಯಿತು, ಇದಕ್ಕೊಂದು ಅರ್ಥ ಕೊಟ್ಟಿದ್ರೆ ಏನು ಸರ್ ನೆಕ್ಸ್ಟು ಅಂದರೆ ದೇ ಮಸ್ಟ್ ನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್ ನೇಮ್ಸ್. ಸೊ ಇವಾಗ ವೇರಿಯಬಲ್ ನೇಮ್ಸ್ ಅಥವಾ ನೀವು ಎಕ್ಸಾಂಪಲ್ ತೊಗೊಂಡ್ವಿ ಅಲ್ವಾ, ಎ ಇಸ್ ಈಕ್ವಲ್ ಟು 100, ಬಿ ಇಸ್ ಈಕ್ವಲ್ ಟು 20 ಹಾಗೆ ತೊಗೊಂಡು ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ ಅಲ್ವಾ ಸ್ಕ್ರಿಪ್ಟ್ ಮೋಡಲ್ಲಿ. ನೀವು ಈ ಐಡೆಂಟಿಫೈಯರ್ ಅಥವಾ ವೇರಿಯಬಲ್ ನೇಮಲ್ಲಿ ಕೀವರ್ಡ್ಸ್ ಕೊಡೋಂಗಿಲ್ಲ. ಓಕೆ, ಯಾವ್ದು ಸರ್ ಕೀವರ್ಡ್ಸು? ಸೊ ಇಲ್ಲಿ ಇಫ್ ಎಲ್ಸ್ ಡಿ ಎಫ್ ಟ್ರೂ ಫಾಲ್ಸ್. ಸೊ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಇಫ್ ಎಲ್ಸ್ ನೋಡಿದ್ದೀವಿ ಆಲ್ರೆಡಿ. ಈ ಇಫ್ ಎಲ್ಸ್ನ ಕೀವರ್ಡ್ಸ್ ಅಂತ ಕರೀತಾರೆ. ಸೊ ನೀವು ಇಲ್ಲಿ ಇಫ್ ಕೊಡೋಂಗಿಲ್ಲ, ವೇರಿಯಬಲ್ಗೆ ವ್ಯಾಲ್ಯೂ ಕೊಡ್ತಿರಲ್ಲ ಆ ಕಡೆ ಈ ಕೀವರ್ಡ್ಸ್ ಕೊಡೋಂಗಿಲ್ಲ. ಸೊ ಆಮೇಲೆ ಎಲಿಫ್ ಅಂದರೆ ಎಲ್ಸಿಫ್ ಇದು ನೋಡಿದ್ವಲ್ಲ, ಎಲ್ಸಿಫ್ನ ಎಲಿಫ್ ಅಂತ ಕೂಡ ಕರೀತಾರೆ. ಆಮೇಲೆ ಇಂಟ್ ಅಂದರೆ ಇಂಟೀಜರ್. ಸೊ ಯಾವ್ದಾದ್ರು ಹೋಲ್ ನಂಬರ್ ಸ್ಟೋರ್ ಮಾಡಬೇಕಾದ್ರೆ ಇಂಟೀಜರ್ ಯೂಸ್ ಮಾಡ್ತೀವಿ. ಸೊ ಆಮೇಲೆ ಫ್ಲೋಟ್, ಇದು ಡೇಟಾ ಟೈಪ್ಸಲ್ಲಿ ಡಿಸ್ಕಸ್ ಮಾಡೋಣ. ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂಸ್. ಸೊ ಇದೆಲ್ಲ ನೀವು ಕೊಡೋಂಗಿಲ್ಲ, ವೇರಿಯಬಲ್ ನೇಮ್ ಆಗಿ ಇದನ್ನೆಲ್ಲ ಕೊಡೋಂಗಿಲ್ಲ. ಫಾರ್ ಅಂದರೆ ಲೂಪ್, ಮತ್ತೆ ಸ್ಟೇಟ್ಮೆಂಟ್ ರನ್ ಆಗೋಕ್ಕೆ ಲೂಪ್ ಯೂಸ್ ಮಾಡ್ತೀವಿ. ಇದನ್ನು ಫ್ಲೋ ಆಫ್ ಕಂಟ್ರೋಲ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ವೈಲು ಕೂಡ ಒಂದು ಲೂಪೇ, ಅದು ಕೂಡ ಫ್ಲೋ ಆಫ್ ಕಂಟ್ರೋಲಲ್ಲಿ ಇನ್ನೂ ಡೆಪ್ತಾಗಿ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಕೀವರ್ಡ್ಸ್ ನೀವು ಕೊಡೋಂಗಿಲ್ಲ. ವೇರಿಯಬಲ್ಗೆ ವ್ಯಾಲ್ಯೂ ಕೊಡುವಾಗ ಈ ಕೀವರ್ಡ್ಸ್ ಸ್ಪೆಸಿಫೈ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಇಸ್ ಈಕ್ವಲ್ ಟು 10 ಅಂತ ಕೊಡೋಂಗಿಲ್ಲ. ಸೊ ಅಲ್ಲಿ ಎರರ್ ಬರುತ್ತೆ. ಯಾಕೆ ಎರರ್ ಬರುತ್ತೆ? ಸೊ ಕೀವರ್ಡ್ಸ್ನ ಯು ಶುಡ್ ನಾಟ್ ಯೂಸ್ ಆಸ್ ವೇರಿಯಬಲ್ ನೇಮ್ಸ್. ಆಯಿತಾ? ಇದಕ್ಕೊಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡಿ ಸರ್. ಸೊ ಕೀವರ್ಡ್ಸ್ ಅಂದರೆ ಸ್ಟೂಡೆಂಟ್ಸ್ ರಿಸರ್ವ್ಡ್ ವರ್ಡ್ಸ್ ಅಲ್ವಾ. ರಿಸರ್ವ್ಡ್ ಅಂದ್ರೆ ಏನು? ಆಲ್ರೆಡಿ ಅದಕ್ಕೆ ಅರ್ಥ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ನೀವು ಇದನ್ನ ನೇಮ್ ಕೊಡೋಂಗಿಲ್ಲ, ಅಂದರೆ ವೇರಿಯಬಲ್ ನೇಮ್ ಕೊಡೋಂಗಿಲ್ಲ. ಸೊ ಇದಕ್ಕೆ ರಿಸರ್ವ್ಡ್ ಆಗಿದೆ. ಸೊ ಇದಕ್ಕೆ ನೋ ರೆಸ್ಟ್ರಿಕ್ಷನ್ ಆಗಿದೆ ಇದು. ಸೊ ಇದನ್ನ ನೀವು ವೇರಿಯಬಲ್ ನೇಮ್ ಆಗಿ ಕೊಡೋಂಗಿಲ್ಲ. ಓಕೆನಾ? ಸೊ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೀವರ್ಡ್ಸ್ನ ರಿಸರ್ವ್ಡ್ ಒನ್ಸ್ ಅಂತ ಕರಿತೀವಲ್ವಾ. ಸೊ ಈ ರಿಸರ್ವ್ಡ್ ಅಂದರೆ ಆಲ್ರೆಡಿ ಇದನ್ನ ಯೂಸ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಅದನ್ನು ನೀವು ವೇರಿಯಬಲ್ ನೇಮ್ಸ್ ಆಗಿ ಕೊಡೋಂಗಿಲ್ಲ. ಇವಾಗ ಕೆಲವೊಂದು ಸೀಟ್ಸ್ ರಿಸರ್ವ್ಡ್ ಅಂತ ಇರುತ್ತಲ್ವಾ, ಸೊ ಅದು ಯಾರು ಆಕ್ಯುಪೈ ಮಾಡಬಾರ್ದು ಅಂತ. ಹಾಗೆ ಕೆಲವೊಂದು ವರ್ಡ್ಸ್ ಅಥವಾ ಕೆಲವೊಂದು ಕೀವರ್ಡ್ಸ್ನ ನೀವು ವೇರಿಯಬಲ್ ನೇಮ್ಸ್ ಆಗಿ ಉಪಯೋಗಿಸೋಂಗಿಲ್ಲ. ಸೊ ಉಪಯೋಗಿಸಿದ್ರೆ ಯು ವಿಲ್ ಗೆಟ್ ಎರರ್. ಓಕೆನಾ? ಸೊ ಫಸ್ಟ್ ಟೈಪ್ ಆಫ್ ಟೋಕನ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಯಾವುದು ಫಸ್ಟ್ ಟೈಪ್? ಕೀವರ್ಡ್ಸ್. ಏನಂತ ನೆನ್ಪಿಟ್ಕೊಬೇಕು? ಕೀವರ್ಡ್ಸ್ ಇಸ್ ಆಲ್ಸೋ ಕಾಲ್ಡ್ ರಿಸರ್ವ್ಡ್ ವರ್ಡ್ಸ್ ವಿಚ್ ಹ್ಯಾಸ್ ಸ್ಪೆಸಿಫಿಕ್ ಮೀನಿಂಗ್ ಟು ದ ಇಂಟರ್ಪ್ರೆಟರ್. ಇಲ್ಲಿ ಒಂದು 2-3 ಎಕ್ಸಾಂಪಲ್ ತಿಳ್ಕೊಳ್ಳಿ. ಇಫ್ ಎಲ್ಸ್ ಎಲಿಫ್ ಟ್ರೂ ಫಾಲ್ಸ್ ಅಂದರೆ ಬೂಲಿಯನ್ ವ್ಯಾಲ್ಯೂ ಬರುತ್ತೆ, ಅದು ಕೂಡ ಒಂದು ಕೀವರ್ಡೇ. ಸೊ ಅದಾದಮೇಲೆ ಫಾರ್ ಲೂಪು, ವೈಲ್ ಲೂಪು, ಇದೆಲ್ಲ ಎಕ್ಸಾಂಪಲ್ ಆಫ್ ಕೀವರ್ಡ್ ಅಂತ ಹೇಳ್ಬೋದು. ಆಯಿತು ಸರ್, ಕೀವರ್ಡ್ ಗೊತ್ತಾಯಿತು. ನೆಕ್ಸ್ಟ್ ಟೈಪ್ ಆಫ್ ಟೋಕನ್ ಯಾವುದಿದೆ? ಐಡೆಂಟಿಫೈಯರ್ಸ್ ಅಂತ ಇದೆ. ಐಡೆಂಟಿಫೈಯರ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ Identifiers are names given to program elements such as variables or functions. Variables ನೇಮ್ ಕೊಡ್ತಿರಲ್ಲ ಇಲ್ಲಿ ಎ ಬಿ. ಸೊ ಈ ನೇಮ್ಸ್ ಇದೆಯಲ್ಲ ಇದನ್ನ ಐಡೆಂಟಿಫೈಯರ್ ಅಂತ ಕೂಡ ಕರೀತಾರೆ. ಈ ಎ ಬಿನ ವ್ಯಾಲ್ಯೂಸ್ ಕೊಟ್ರಲ್ಲ ಇದಕ್ಕೆ ಇದನ್ನ ಐಡೆಂಟಿಫೈಯರ್ ಅಂತ ಕೂಡ ಕರೀತಾರೆ. ಐಡೆಂಟಿಫೈಯರ್. ಸೊ ಬರೀ ವೇರಿಯಬಲ್ ನೇಮ್ಸ್ಗಾ ಅಲ್ಲ, ಫಂಕ್ಷನ್ ನೇಮ್ಸ್ ಇದೆಯಲ್ಲ, ಫಂಕ್ಷನ್ ನೇಮ್ಗೂ ಕೂಡ ಐಡೆಂಟಿಫೈಯರ್ ಅಂತ ಕರಿತೀವಿ. ಏನು ಸರ್ ಇದು ಫಂಕ್ಷನ್ಸ್? ಸೊ ಡೋಂಟ್ ವರಿ ಅಬೌಟ್ ಇಟ್. ಫಂಕ್ಷನ್ಸ್ ಚಾಪ್ಟರ್ 7 ಚಾಪ್ಟರ್ 7 ನಾನು ಡಿಸ್ಕಸ್ ಮಾಡುವಾಗ ಅಲ್ಲಿ ಫಂಕ್ಷನ್ ನೇಮ್ ಬರುತ್ತೆ. ಸೊ ಆ ನೇಮ್ನ ಕೂಡ ವಿ ಕಾಲ್ ಇಟ್ ಆಸ್ ಐಡೆಂಟಿಫೈಯರ್. ಆಯಿತು. ದ ರೂಲ್ಸ್ ಫಾರ್ ನೇಮಿಂಗ್ ಅನ್ ಐಡೆಂಟಿಫೈಯರ್ ಆರ್. ಸೊ ನಿಮ್ಮ ಫ್ರೆಂಡ್ಸ್ಗೆ ಹೆಸರು ಇರುತ್ತಲ್ವಾ, ನೀವು ಯಾವುದ್ಯಾವುದೋ ಹೆಸರು ಕರೆದ್ರೆ ಅವರು ಇಷ್ಟಪಡೋದಿಲ್ಲ ಅಲ್ವಾ. ಸೊ ಅದಕ್ಕೊಂದು ರೂಲ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲೂ ಕೂಡ ಯಾವುದ್ಯಾವುದೋ ನೇಮ್ಸ್ ಕೊಡೋಂಗಿಲ್ಲ ವೇರಿಯಬಲ್ಸ್ಗೆ. ರೂಲ್ಸ್ ಇದೆ, ರೂಲ್ಸ್ ಫಾಲೋ ಮಾಡಬೇಕು. ಓಕೆ, ಏನು ಸರ್ ರೂಲ್ಸ್ ಇದೆ ವೇರಿಯಬಲ್ ನೇಮ್ ಮಾಡೋಕ್ಕೆ? ಸೊ ಇಲ್ಲಿ ತಿಳ್ಕೊಳ್ಳೋಣ ವಾಟ್ ಇಸ್ ದ ರೂಲ್ಸ್. ಸೊ ದ ನೇಮ್ ಶುಡ್ ಬಿಗಿನ್ ವಿತ್ ಆನ್ ಅಪ್ಪರ್ ಕೇಸ್ ಆರ್ ಲೋವರ್ ಕೇಸ್ ಆಲ್ಫಬೆಟ್ ಆರ್ ಅನ್ ಅಂಡರ್ಸ್ಕೋರ್ ಸೈನ್. ಸೊ ಇದು ತುಂಬ ಮುಖ್ಯ. ಸೊ ನೀವು ವೇರಿಯಬಲ್ ಅಸೈನ್ ಮಾಡುವಾಗ ಐದರ್ ಲೋವರ್ ಕೇಸ್ ಲೆಟ್ರಲ್ಲಿ ಇರಬೇಕು ಅಥವಾ ಕ್ಯಾಪಿಟಲ್ ಲೆಟರ್ಸ್ ಕೂಡ ಇರ್ಬೋದು ಅಥವಾ ಅಂಡರ್ಸ್ಕೋರ್ ಇರ್ಬೋದು. ಅಂದರೆ ನೀವು ವೇರಿಯಬಲ್ ಡಿಫೈನ್ ಮಾಡುವಾಗ ಕ್ಯಾಪಿಟಲ್ ಲೆಟರ್ಸ್ ಆದರೂ ಯೂಸ್ ಮಾಡಿ, ಸ್ಮಾಲ್ ಲೆಟರ್ಸ್ ಆದರೂ ಯೂಸ್ ಮಾಡಿ. ಸ್ಟಾರ್ಟಿಂಗ್ ಲೆಟರ್ ಇದು ಅಂಡರ್ಸ್ಕೋರಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಏನು ನಿಮ್ಮ ವೇರಿಯಬಲ್ ಅಥವಾ ಐಡೆಂಟಿಫೈಯರ್ ಕ್ಯಾಪಿಟಲ್ ಎಯಿಂದ ಸ್ಟಾರ್ಟ್ ಆಗ್ಬೋದು, ಅವ್ರ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗ್ಬೋದು. ಕ್ಯಾಪಿಟಲ್ ಎ ಅಲ್ಲ, ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗ್ಬೋದು, ಇಲ್ಲ ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ಅಂಡರ್ಸ್ಕೋ ಇಂದ ಸ್ಟಾರ್ಟ್ ಆಗ್ಬೋದು. ಬೇರೆ ಯಾವುದ್ರಿಂದ ಸ್ಟಾರ್ಟ್ ಆಗಬಾರ್ದು. ಅಂದರೆ ಆಲ್ಫಾಬೆಟ್ಸ್ ಹತ್ರ ಸ್ಟಾರ್ಟ್ ಆಗಬೇಕು ಅಥವಾ ಅಂಡರ್ಸ್ಕೋ ಇಂದ ಸ್ಟಾರ್ಟ್ ಆಗಬೇಕು. ಆಲ್ಫಾಬೆಟ್ ಕ್ಯಾಪಿಟಲ್ ಆದರೂ ಇರ್ಬೋದು, ಸ್ಮಾಲ್ ಆದರೂ ಇರ್ಬೋದು, ಆ್ಯಂಡ್ ಅಂಡರ್ಸ್ಕೋ ಇಂದ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಇಲ್ಲಿ ಡಿಜಿಟ್ ಇಂದ ಸ್ಟಾರ್ಟ್ ಆಗಬಾರ್ದು. ಸಪೋಸ್ ಈಗ 1A = 10 ಅಂತ ಕೊಟ್ಟರೆ ಇಟ್ ಈಸ್ ರಾಂಗ್. ಯಾಕೆ? ಡಿಜಿಟ್ ಇಂದ ಸ್ಟಾರ್ಟ್ ಆಗ್ತಿದೆ, 1 ಇಂದ ಸ್ಟಾರ್ಟ್ ಆಗೋಂಗಿಲ್ಲ ಐಡೆಂಟಿಫೈಯರ್. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ದಿಸ್ ಮೇ ಬಿ ಫಾಲೋಡ್ ಬೈ ಎನಿ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ A to Z, ಕ್ಯಾಪಿಟಲ್ A to Z, 0 to 9 ಆರ್ ಅಂಡರ್ಸ್ಕೋ.
ಅಂದರೆ ಫಸ್ಟ್ ಲೆಟರ್ ನೀವು ಟೈಪ್ ಮಾಡ್ತಿರಲ್ಲ ಅಥವಾ ಫಸ್ಟ್ ಲೆಟರ್ ಕೊಡ್ತಿರಲ್ಲ ಐಡೆಂಟಿಫೈರ್ಗೆ, ಅದು ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಅದು ಲೋವರ್ ಕೇಸ್ ಅಪ್ಪರ್ ಕೇಸ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ಕ್ಯಾರೆಕ್ಟರ್ ಅಲ್ವಾ, ಲೋವರ್ ಕೇಸ್ ಅಪ್ಪರ್ ಕೇಸ್ ಕ್ಯಾರೆಕ್ಟರ್ ಅಥವಾ ಅಂಡರ್ಸ್ಕೋ ಆಗಿರ್ಬೋದು. ಅದಾದಮೇಲೆ ನೀವು ಡಿಜಿಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಲೋವರ್ ಕೇಸ್ ಅಪ್ಪರ್ ಕೇಸ್ ಆಲ್ಫಾಬೆಟ್ ಕೊಟ್ಟೆ, ಲೋವರ್ ಕೇಸ್ ಎ ಕೊಟ್ಟೆ, ಇದಾದಮೇಲೆ ನೀವು ಡಿಜಿಟ್ ಹಾಕಿ, ತೊಂದರೆ ಇಲ್ಲ. ಇದಾದಮೇಲೆ 2 = 15 ಅಂತ ಕೊಡಿ, ತೊಂದರೆ ಇಲ್ಲ. ಸೊ A2 ಅನ್ನೋದು ವ್ಯಾಲಿಡ್. ಯಾಕೆ? ಸೊ ಫಸ್ಟ್ ಕ್ಯಾರೆಕ್ಟರ್ ಆಲ್ಫಾಬೆಟೇ ಇದೆ ಅಲ್ವಾ, ಡಿಜಿಟ್ ಬರಬಾರ್ದು, ಫಸ್ಟ್ ಕ್ಯಾರೆಕ್ಟರ್ ಡಿಜಿಟ್ ಬರಬಾರ್ದು. ಇಲ್ಲಿ ನೋಡ್ಬೋದು an identifier cannot start with a digit, ಇದು ಇಂಪಾರ್ಟೆಂಟ್. ಸೊ ಫಸ್ಟ್ ಕ್ಯಾರೆಕ್ಟರ್ ಐಡೆಂಟಿಫೈರ್ ಹೆಂಗೆ ಸ್ಟಾರ್ಟ್ ಆಗ್ಬೋದು, ಐದರ್ ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಆಗ್ಬೋದು ಅಥವಾ ಸ್ಮಾಲ್ ಲೆಟ್ರಿಂದ ಸ್ಟಾರ್ಟ್ ಆಗ್ಬೋದು ಅಥವಾ ಅಂಡರ್ಸ್ಕೋಯಿಂದ ಸ್ಟಾರ್ಟ್ ಆಗ್ಬೋದು. ಅದಾದಮೇಲೆ ಸೆಕೆಂಡ್ ಲೆಟ್ರಿಂದ ನೀವು ಡಿಜಿಟ್ ಆದರೂ ಕೊಡಿ, ಆಲ್ಫಾಬೆಟ್ ಆದರೂ ಕೊಡಿ, ಅಂಡರ್ಸ್ಕೋ ಆದರೂ ಕೊಡಿ, ವ್ಯತ್ಯಾಸ ಆಗಲ್ಲ. ಬಟ್ ಫಸ್ಟ್ ಕ್ಯಾರೆಕ್ಟರ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ಡಿಜಿಟ್, ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು. ಇದು ಫಸ್ಟ್ ರೂಲ್ ಆಫ್ ಐಡೆಂಟಿಫೈರ್. ಓಕೆ, ಫಸ್ಟ್ ರೂಲ್ ಗೊತ್ತಾಗಿದೆ ಅಲ್ವಾ? ಫಸ್ಟ್ ಆಲ್ಫಾಬೆಟ್ ಅಥವಾ ಫಸ್ಟ್ ಕ್ಯಾರೆಕ್ಟರ್ ಯಾವುದರಿಂದ ಸ್ಟಾರ್ಟ್ ಆಗಬೇಕು, ಐದರ್ ಆಲ್ಫಾಬೆಟಿಂದ ಅಥವಾ ಅಂಡರ್ಸ್ಕೋಯಿಂದ ಸ್ಟಾರ್ಟ್ ಆಗಬೇಕು. ಐದರ್ ಕ್ಯಾಪಿಟಲ್ ಕೊಡ್ತಿರೋ ಸ್ಮಾಲ್ ಕೊಡ್ತಿರೋ ಅದು ನಿಮ್ಮ ಇಷ್ಟ. ಸೆಕೆಂಡ್ ಕ್ಯಾರೆಕ್ಟರಿಂದ ನೀವು ಡಿಜಿಟ್ ಆದರೂ ಕೊಡಿ, ಆಲ್ಫಾಬೆಟ್ ಆದರೂ ಕೊಡಿ, ಅಂಡರ್ಸ್ಕೋ ಆದರೂ ಕೊಡಿ, ಬಟ್ ಡಿಜಿಟಿಂದ ಸ್ಟಾರ್ಟ್ ಮಾಡಬಾರ್ದು. ಅದು ಫಸ್ಟ್ ರೂಲ್. ಓಕೆ, ಆಯಿತು. ಸೆಕೆಂಡ್ ರೂಲ್ಗೆ ಹೋಗೋಣ. ಇಟ್ ಕ್ಯಾನ್ ಬಿ ಆಫ್ ಎನಿ ಲೆಂತ್, ಹೌ ಎವರ್ ಇಟ್ ಇಸ್ ಪ್ರಿಫರ್ ಟು ಕೀಪ್ ಇಟ್ ಶಾರ್ಟ್. ಸೊ ವೇರಿಯೇಬಲ್ನ ನೀವು ಎಷ್ಟು ಉದ್ದ ಬೇಕಾದ್ರೂ ಬರಿಬೋದು, ಬಟ್ ಉದ್ದ ಬರೆದ್ರೆ ನಿಮಗೆ ಟೆನ್ಷನು ಅಥವಾ ನಿಮಗೆ ಕಷ್ಟ. ಯಾಕಂದರೆ ಅದೇ ವೇರಿಯೇಬಲ್ನ ನೀವು ಪ್ರಿಂಟ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ ಇಲ್ಲದೆ ಅದೇ ಒಂದು 10-20 ಕ್ಯಾರೆಕ್ಟರ್ಸ್ ಡಿಫೈನ್ ಮಾಡಿದರೆ ಆ 10-20 ಕ್ಯಾರೆಕ್ಟರ್ಸ್ನೇ ಪ್ರಿಂಟ್ ಮಾಡಬೇಕು, ಆಗಲೇ ಔಟ್ಪುಟ್ ಬರೋದು. ಸೊ ಆವಾಗ ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ. ಆದಷ್ಟು ಈ ವೇರಿಯೇಬಲ್ ಲೆಂತ್ನ ಸ್ಮಾಲ್ ಆಗಿ ಇಡಿ ಅಥವಾ ಚಿಕ್ಕದಾಗಿ ಇಡಿ. ಓಕೆನಾ? ಇದು ಸೆಕೆಂಡ್ ರೂಲ್. ಮೂರನೇ ರೂಲ್ ಏನು? ಮೂರನೇ ರೂಲ್ ಆಲ್ರೆಡಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ರೂಲ್ ಏನು ಫಾರ್ ನೇಮಿಂಗ್ ಅನ್ ಐಡೆಂಟಿಫೈರ್? ಇದಿದೆ, ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಎಸ್ ಐಡೆಂಟಿಫೈರ್. ಇದು ಆಲ್ರೆಡಿ ನೋಡಿವಲ್ವಾ? ಕೀವರ್ಡ್ಸ್ ಇದೆಯಲ್ಲ, ಇಫ್, ಎಲ್ಸ್, ಎಲಿಫ್, ಇದೆಲ್ಲ ನೀವು ಐಡೆಂಟಿಫೈರ್ ನೇಮ್ಸ್ ಆಗಿ ಕೊಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಫಾರ್ = 30. ಸೊ ಇದೆಲ್ಲ ರಾಂಗು. ಯಾಕೆ? ಫಾರ್ ಅನ್ನೋದು ಕೀವರ್ಡ್. ಆ ಕೀವರ್ಡ್ನ ಯು ಕೆನಾಟ್ ಯೂಸ್ ಎಸ್ ಐಡೆಂಟಿಫೈರ್ ನೇಮ್. ಇದು ಆಲ್ರೆಡಿ ನೋಡಿದ್ವಿ ಅಲ್ವಾ? ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಎಸ್ ಐಡೆಂಟಿಫೈರ್ ನೇಮ್. ಲಾಸ್ಟ್ ಒನ್ ಏನು? ಸೊ ಅನ್ ಐಡೆಂಟಿಫೈರ್ ಕೆನಾಟ್ ಕಂಟೈನ್ ಎನಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಕ್ಸೆಪ್ಟ್ ಅಂಡರ್ಸ್ಕೋ. ಸೊ ಬರೀ ಅಂಡರ್ಸ್ಕೋ ಒಂದಿರ್ಬೋದು ನಿಮ್ಮ ವೇರಿಯಬಲ್ ನೇಮಲ್ಲಿ ಅಥವಾ ಫಂಕ್ಷನ್ ನೇಮಲ್ಲಿ, ಬೇರೆ ಏನೂ ಕೊಡೋಂಗಿಲ್ಲ. ಸ್ಪೇಸ್ ಕೊಡೋದು, ಪ್ಲಸ್ ಕೊಡೋದು, ಮೈನಸ್ ಕೊಡೋದು, ಇದೆಲ್ಲ ಕೊಡೋಂಗಿಲ್ಲ. ಓಕೆ, ಎಕ್ಸಾಂಪಲ್ ಇವಾಗ ಬರೀ ಅಂಡರ್ಸ್ಕೋ ಕೊಡ್ಬೋದು ಅಂದರೆ A_= 10. ಸೊ ಇದೇನು ಇದು ಪ್ರಾಬ್ಲಮ್ ಇಲ್ಲ, ಇದು ವ್ಯಾಲಿಡೇ. ಯಾಕೆ? ಅಂಡರ್ಸ್ಕೋ ಇಂದ ಸ್ಟಾರ್ಟ್ ಆಗ್ಬೋದು, ಬಟ್ ಅಂಡರ್ಸ್ಕೋ ಇಂದ ಎಂಡ್ ಕೂಡ ಆಗ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಎಕ್ಸಾಂಪಲ್ ನೀವು ಸ್ಪೇಸ್ ಕೊಡೋದು A_1 = 100, ಇದು ರಾಂಗ್. ಯಾಕೆ? ಈ ಸ್ಪೆಷಲ್ ಕ್ಯಾರೆಕ್ಟರ್ ಸ್ಪೇಸ್ ಕೊಡೋಂಗಿಲ್ಲ. ವೇರಿಯಬಲ್ ನೇಮ್ ಅಸೈನ್ ಮಾಡೋವಾಗ ನೀವು ಸ್ಪೇಸ್ ಅಥವಾ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬ್ರ್ಯಾಕೆಟ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಹ್ಯಾಶು, ಡಾಲರು, ಸೊ ಇದೆಲ್ಲ ಕೊಡೋಂಗಿಲ್ಲ. $= 100 ಸೊ ಕೊಡೋಂಗಿಲ್ಲ, ತಪ್ಪು. ಯಾಕೆ? ಸ್ಪೆಷಲ್ ಕ್ಯಾರೆಕ್ಟರ್ ಡಾಲರ್ ಇದೆ, ಯು ಕೆನಾಟ್ ಗಿವ್. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ರೂಲ್ಸ್ ಫಾರ್ ನೇಮಿಂಗ್ ಐಡೆಂಟಿಫೈರ್ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಕೇಳೋ ಆಲ್ ಪಾಸಿಬಿಲಿಟೀಸ್ ಇದೆ. ಸೊ ಎಕ್ಸ್ಪ್ಲೇನ್ ಎನಿ 3 ಅಥವಾ ಎನಿ 4 ರೂಲ್ಸ್ ಅಂತ ಕೇಳೋ ಚಾನ್ಸಸ್ ಇದೆ. 4 ರೂಲ್ಸ್ ಇದೆ. ಸೊ ಆದಷ್ಟು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಾರೆ. ಫಸ್ಟ್ ರೂಲ್ ಏನು? ಸೊ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಐಡೆಂಟಿಫೈರ್ ಅಥವಾ ವೇರಿಯಬಲ್ ನೇಮ್ ಫಸ್ಟ್ ಕ್ಯಾರೆಕ್ಟರ್ ಐದರ್ ಆಲ್ಫಾಬೆಟ್ ಇರ್ಬೋದು, ಕ್ಯಾಪಿಟಲ್ ಆದ್ರೂ ಇರ್ಬೋದು, ಸ್ಮಾಲ್ ಆದ್ರೂ ಇರ್ಬೋದು, ಅಥವಾ ಅಂಡರ್ಸ್ಕೋ ಇರ್ಬೋದು. ಸೊ ಡಿಜಿಟ್ ಇಂದ ಸ್ಟಾರ್ಟ್ ಆಗಬಾರ್ದು. ಅದಾದಮೇಲೆ ಸೆಕೆಂಡ್ ಕ್ಯಾರೆಕ್ಟರಿಂದ ನೀವು ಡಿಜಿಟ್ ಆದರೂ ಕೊಡಿ ಅಥವಾ ಆಲ್ಫಾಬೆಟ್ ಆದರೂ ಕೊಡಿ, ಮ್ಯಾಟ್ರ್ ಆಗಲ್ಲ. ಬಟ್ ಫಸ್ಟ್ ಕ್ಯಾರೆಕ್ಟರ್ ಡಿಜಿಟಿಂದ ಸ್ಟಾರ್ಟ್ ಆಗಬಾರ್ದು. ಇದು ಫಸ್ಟ್ ರೂಲ್ ಅಲ್ವಾ? ಸೆಕೆಂಡ್ ರೂಲ್ ಏನು? ಐಡೆಂಟಿಫೈರ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಅಂದರೆ ಎಷ್ಟು ದೊಡ್ಡದು ಬೇಕಾದ್ರೂ ನೀವು ಬರೀರಿ ಐಡೆಂಟಿಫೈರ್, ಬಟ್ ಆದಷ್ಟು ಚಿಕ್ಕದಾಗೆ ಇಟ್ಕೊಳ್ಳಿ. ಓಕೆ, ಥರ್ಡ್ ಪಾಯಿಂಟ್ ಏನು? ಕೀವರ್ಡ್ಸ್ ಇದೆಯಲ್ಲ, ಅದನ್ನು ಐಡೆಂಟಿಫೈರ್ ನೇಮ್ಸ್ ಆಗಿ ಉಪಯೋಗಿಸೋಂಗಿಲ್ಲ. ಆಮೇಲೆ ಐಡೆಂಟಿಫೈರಲ್ಲಿ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ ಇರೋಂಗಿಲ್ಲ ಎಕ್ಸೆಪ್ಟ್ ಅಂಡರ್ಸ್ಕೋ ಒಂದು ಇರ್ಬೋದು, ಬ್ರ್ಯಾಕೆಟ್ ಆಗಲಿ, ಪ್ಲಸ್ ಆಗಲಿ, ಮೈನಸ್ ಆಗಲಿ, ಇದು ಯಾವುದು ಯೂಸ್ ಮಾಡೋಂಗಿಲ್ಲ ವೈಲ್ ನೇಮಿಂಗ್ ಅನ್ ಐಡೆಂಟಿಫೈರ್. ಸೊ ರೂಲ್ಸ್ ಫಾರ್ ನೇಮಿಂಗ್ ಐಡೆಂಟಿಫೈರ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೆಕ್ಸ್ಟ್ ಟೋಕನ್ ಬಗ್ಗೆ ಡಿಸ್ಕಸ್ ಮಾಡೋಣ, ದಟ್ ಈಸ್ ವೇರಿಯಬಲ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ವೇರಿಯಬಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಕೂಡ ಒಂದು ಟೈಪ್ ಆಫ್ ಟೋಕನ್ ಅಲ್ವಾ? ಸೊ ಆಲ್ರೆಡಿ ನಾವು ವೇರಿಯಬಲ್ಸ್ ಏನು ಅಂತ ತಿಳ್ಕೊಂಡಿವಿ. ಈಗ ಡೆಫಿನೇಷನ್, ವೇರಿಯಬಲ್ ಏನು ಡೆಫಿನೇಷನ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ವೇರಿಯಬಲ್ ಇನ್ ಪೈಥಾನ್ ರೆಫರ್ಸ್ ಟು ಅನ್ ಆಬ್ಜೆಕ್ಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮರಿ ದಟ್ ಹೋಲ್ಡ್ಸ್ ಅ ವ್ಯಾಲ್ಯೂ. ಹೌದಲ್ವಾ? ವೇರಿಯಬಲ್ ಅಂದರೆ ಇಟ್ ಈಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಏನು ಸರ್? ಮೆಮರಿಲಿ ಒಂದು ಜಾಗ ಇದೆ. ಆಬ್ಜೆಕ್ಟ್ ಅಂದರೆ ಇಟ್ ಹ್ಯಾಸ್ ಅ ಸ್ಪೇಸ್ ಇನ್ ಮೆಮರಿ. ಸೊ ಮೆಮರಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ ಫಸ್ಟ್ ಚಾಪ್ಟ್ರಲ್ಲಿ. ಇದನ್ನು ಮೆಮರಿ ಅಂತ ಅಂದ್ಕೊಂಡ್ರೆ, ಸೊ ನಾನೊಂದು ಜಸ್ಟ್ ಅಸೈನ್ಮೆಂಟ್ ಕೊಡ್ತೀನಿ ಇಲ್ಲಿ. A=20 ಅಂದರೆ ಈ 20 ಅನ್ನೋದು ಇಟ್ ಈಸ್ ಅನ್ ಆಬ್ಜೆಕ್ಟ್. 20 ಅನ್ನೋದು ಆಬ್ಜೆಕ್ಟ್ ಅಂದರೆ ಮೆಮರಿಲಿ ಅದು 20 ಸ್ಟೋರ್ ಆಗಿದೆ. ಸೊ ಆಮೇಲೆ A ಅನ್ನೋ ವೇರಿಯಬಲ್ ಅದನ್ನು ರೆಫರ್ ಮಾಡ್ತಿದೆ.
ಹೌದಲ್ವಾ? ಸೊ ಎ ಅನ್ನೋ ವೇರಿಯಬಲ್ ಆ 20 ಮೆಮರಿಯಲ್ಲಿರೋ 20 ವ್ಯಾಲ್ಯೂನ ರೆಫರ್ ಮಾಡ್ತಿದೆ. ಸೊ ವೇರಿಯಬಲ್ ಏನಂತ ಹೇಳ್ಬೋದು? ಇಟ್ ಈಸ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮರಿ ದಟ್ ಹೋಲ್ಡ್ಸ್ ಅ ವ್ಯಾಲ್ಯೂ. ಈ ಎ ಅಲ್ಲಿ 20 ಇದೆ ಅಲ್ವಾ ಇವಾಗ, ಸೊ ಇಟ್ ಈಸ್ ರೆಫರಿಂಗ್ ಟು 20. ಇದನ್ನ ವೇರಿಯಬಲ್ ಅಂತ ಕರಿತೀವಿ. ಸೊ ಏನು ವೇರಿಯಬಲ್ ಅಂದರೆ ಇಟ್ ಈಸ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮರಿ ವಿಚ್ ಹೋಲ್ಡ್ಸ್ ಅ ವ್ಯಾಲ್ಯೂ. ಒಂದು ವ್ಯಾಲ್ಯೂ ಹೋಲ್ಡ್ ಮಾಡುತ್ತೆ ಅ ವೇರಿಯಬಲ್. ಆಯಿತು, ವ್ಯಾಲ್ಯೂ ಆಫ್ ಅ ವೇರಿಯಬಲ್ ಕ್ಯಾನ್ ಬಿ ಸ್ಟ್ರಿಂಗ್, ನ್ಯೂಮರಿಕ್ ಆರ್ ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್. ಈ ವ್ಯಾಲ್ಯೂ ಆಫ್ ವೇರಿಯಬಲ್ ಅಲ್ಲಿ ನೀವು ಸ್ಟ್ರಿಂಗ್ ಸ್ಟೋರ್ ಮಾಡ್ಬೋದು. ಅಂದರೆ ಈಗ ಹೆಲೋ ವರ್ಲ್ಡ್ ಅಂತ ಸ್ಟೋರ್ ಮಾಡ್ಬೋದು. ಇಲ್ಲಿ ಕೋಡ್ಸ್ ಕೊಡ್ತೀವಿ ಅಂದರೆ ಡಿಸ್ಪ್ಲೇ ಮಾಡುವಾಗ ಕ್ಯಾರೆಕ್ಟರ್ಸ್ ಸ್ಟ್ರಿಂಗ್ ಕೊಡಬೇಕಾದ್ರೆ ಕೋಡ್ಸ್, ಡಬಲ್ ಕೋಡ್ಸ್ ಕೊಡ್ತೀವಿ. ಓಕೆನಾ? ನೀವೇನೇ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಮಾಡಬೇಕಾದ್ರೆ ಕೋಡ್ಸ್ ಕೊಡಬೇಕಾಗತ್ತೆ. ಸೊ ವ್ಯಾಲ್ಯೂ ಸ್ಟ್ರಿಂಗ್ ಆದರೂ ಇರ್ಬೋದು. ನ್ಯೂಮರಿಕ್ ಅಂದರೆ ನಂಬರ್ಸ್, ಇಲ್ಲಿ ನಂಬರ್ಸ್ ತೊಗೊಂಡ್ವಲ್ಲ 20 ನಂಬರ್ ಆದರೂ ಇರ್ಬೋದು. ಅಥವಾ ಆಲ್ಫಾ ನ್ಯೂಮರಿಕ್ ಅಂದರೆ ಕ್ಯಾರೆಕ್ಟರ್ಸು ಇರ್ಬೋದು, ನಂಬರ್ಸು ಎರಡು ಮಿಕ್ಸ್ ಆಗಿರ್ಬೋದು. ಸೊ ವ್ಯಾಲ್ಯೂ ಆಫ್ ವೇರಿಯಬಲ್ ನೀವೇನಾದರೂ ಕೊಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. In Python, we can use an assignment operator to create new variables and assign specific values to them. ಏನು ಸರ್ ಇದು ಅಸೈನ್ಮೆಂಟ್ ಆಪರೇಟರ್? ಈಕ್ವಲ್ ಟು ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡಿದ್ರೆ ನಾವು ಹೊಸ ವೇರಿಯಬಲ್ಸ್ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ವ್ಯಾಲ್ಯೂಸ್ನ ಅಸೈನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದಲ್ವಾ, ಎ ಇಸ್ಗಳು 20 ಅನ್ನೋದು ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿದ್ದೀವಿ. 20ನ ಎಗೆ ಅಸೈನ್ ಮಾಡಿದ್ದೀವಿ. ಹೌದಲ್ವಾ? 20ನ ಎಗೆ ಅಸೈನ್ ಮಾಡಿದ್ದೀವಿ. ಹೌದಲ್ವಾ? ಸೊ ಏನೇ ಡೌಟ್ ಇದ್ರು ವೇರಿಯಬಲ್ ಅಲ್ಲಿ ಜಸ್ಟ್ ಕಮೆಂಟ್ ಇಟ್ ಆನ್ ದ ಕಮೆಂಟ್ ಬಾಕ್ಸ್. ಸೊ ವೆರಿ ಸಿಂಪಲ್, ಈ ಡೆಫಿನೇಷನ್ಸ್ ತಿಳ್ಕೊಬೇಕಷ್ಟೇ ನೀವು. ಕೀವರ್ಡ್ಸ್ ಅಂದ್ರೆ ಏನು, ಐಡೆಂಟಿಫೈರ್ ಅಂದ್ರೇನು, ರೂಲ್ಸ್ ಫಾರ್ ನೇಮಿಂಗ್ ಐಡೆಂಟಿಫೈರ್, ವೇರಿಯಬಲ್ ಅಂದ್ರೆ ಏನು. ಸೊ ಈ ಡೆಫಿನೇಷನ್ ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರೆ ಸಾಕು. ಆಯ್ತಾ? ವೇರಿಯಬಲ್ದು ಒಂದು ಎಕ್ಸಾಂಪಲ್ ಇದೆ. ಸೊ ತಿಳ್ಕೊಂಬೋಣ ಏನಿದೆ ಎಕ್ಸಾಂಪಲ್ ಏನಿದೆ ಅಂತ. ಓಕೆ, ಒಂದು ಎಕ್ಸಾಂಪಲ್ ಇದೆ. ಟು ಕ್ರಿಯೇಟ್ ಅ ವೇರಿಯಬಲ್ ನೇಮ್ಲಿ ಸ್ಟೂಡೆಂಟ್. ಸೊ ಈ ವೇರಿಯಬಲ್ ನೇಮ್ ಸ್ಟೂಡೆಂಟ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಟು ಹೋಲ್ಡ್ ಸ್ಟೂಡೆಂಟ್ ನೇಮ್ ಆ್ಯಂಡ್ ವೇರಿಯಬಲ್ ಏಜ್. ಸೊ ಒಂದು ವೇರಿಯಬಲ್ ಸ್ಟೂಡೆಂಟ್ ಅಂತ, ಅಲ್ಲಿ ನೀವು ನೇಮ್ ಸ್ಟೋರ್ ಮಾಡಬೇಕು. ಆಮೇಲೆ ಏಜ್ ಅಂತ ಒಂದು ವೇರಿಯಬಲ್ ತೊಗೊಳ್ಳಿ, ಅಲ್ಲಿ ಏನು ಸ್ಟೋರ್ ಮಾಡಬೇಕು? ಸ್ಟೂಡೆಂಟ್ಸ್ ಏಜ್ ಸ್ಟೋರ್ ಮಾಡಬೇಕು. ಆ್ಯಂಡ್ ವಿ ನೀಡ್ ಟು ರೈಟ್ ಆ್ಯಸ್ ಶೋನ್ ಬಿಲೋ. ಸೊ ಹೆಂಗೆ ಬರೆಯೋದು ಅಂತ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀವಿ. ಓಕೆನಾ? ಸೊ ಅಂದರೆ ಸ್ಟೂಡೆಂಟ್ ಅಂತ ವೇರಿಯಬಲಲ್ಲಿ ನೇಮ್ ತೊಗೊಳ್ಳಿ ಯಾವುದಾದ್ರೂ, ಆ್ಯಂಡ್ ಏಜ್ ವೇರಿಯಬಲಲ್ಲಿ ಯಾವುದಾದ್ರು ಏಜ್ ವ್ಯಾಲ್ಯೂ ತೊಗೊಳ್ಳಿ. ಆಮೇಲೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಥವಾ ಹೆಂಗೆ ಡಿಸ್ಪ್ಲೇ ಆಗುತ್ತೆ ಇದನ್ನು ನೋಡೋಣ. ಓಕೆ, ಸೊ ನಾನು ಜಸ್ಟ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು ಜೇಕಬ್ ಅಂತ ತೊಗೊಳ್ಳಿ. ಜೇಕಬ್ ಅಂದರೆ ಏನು? ಕ್ಯಾರೆಕ್ಟರ್ಸ್ ಹೆಂಗೆ ಸ್ಪೆಸಿಫೈ ಮಾಡಬೇಕು? ಕೋಡ್ಸಲ್ಲಿ, ಡಬಲ್ ಕೋಡ್ಸಲ್ಲಿ ನೀವು ಸ್ಪೆಸಿಫೈ ಮಾಡಬೇಕು. ಹೌದಲ್ವಾ? ಏಜ್ ಇಸ್ ಈಕ್ವಲ್ ಟು 20 ಅನ್ನೋದು ನಂಬರ್. ಸೊ ನಂಬರ್ನ ನೀವು ಕೋಡ್ಸ್ ಆಗಿ ಕೊಡೋ ಅವಶ್ಯಕತೆ ಇಲ್ಲ. ಸೊ 20ನ ಕೋಡ್ಸ್ ಆಗಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಏಜ್ ಇಸ್ ಈಕ್ವಲ್ ಟು 20 ಅಂತ ಕೊಟ್ಟಿದ್ದೀವಿ. ಇದು ಹೆಂಗೆ ಕಾಣಿಸುತ್ತೆ ಅಥವಾ ಮೆಮರಿಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಇಲ್ಲಿ ನೋಡೋಣ. ಓಕೆ, ಸೊ ಈ ಪಾಯಿಂಟ್ ನೋಡ್ಬೋದು. ಪೈಥಾನ್ ವಿಲ್ ಇಂಟರ್ನಲಿ ಕ್ರಿಯೇಟ್ ಲೇಬಲ್ಸ್ ರೆಫರಿಂಗ್ ಟು ದೀಸ್ ವ್ಯಾಲ್ಯೂಸ್. ಸೊ ಇದು ಮೆಮರಿಲಿ ಆಲ್ರೆಡಿ ವ್ಯಾಲ್ಯೂಸ್ ಇದೆ. ಯಾವುದು? ಜೇಕಬ್ ಅಂತ ನೀವು ಸ್ಟೋರ್ ಮಾಡಿದ್ದೀರಾ ನೇಮ್ನ, ಆ್ಯಂಡ್ ಏಜ್ನ 20 ಅಂತ ಸ್ಟೋರ್ ಮಾಡಿದ್ದೀರಾ. ಮೆಮರಿಲಿ ಆಲ್ರೆಡಿ ವ್ಯಾಲ್ಯೂಸ್ ಇದೆ. ಸೊ ಈಗ ನೀವು ಕೊಟ್ಟಿರೋ ವೇರಿಯಬಲ್ಸ್ ಇದೆಯಲ್ಲ ಸ್ಟೂಡೆಂಟ್, ಈ ಸ್ಟೂಡೆಂಟ್ ಅನ್ನೋದು ಜೇಕಬ್ಗೆ ರೆಫರ್ ಆಗುತ್ತೆ ಮೆಮರಿಲಿ. ಆಮೇಲೆ ಏಜ್ ಅನ್ನೋ ವೇರಿಯಬಲ್ ಇಲ್ಲಿ 20ಗೆ ರೆಫರ್ ಆಗುತ್ತೆ ಮೆಮರಿಲಿ. ಆ್ಯಂಡ್ ಇನ್ನೊಂದು ನಿಮ್ಗೆ ನೆನಪಿರ್ಬೋದು, ಈಚ್ ಮೆಮರಿಗೆ ಸಪ್ರೇಟ್ ಅಡ್ರೆಸ್ ಅಂತ ಇರುತ್ತಲ್ವ. ಸೊ ಹೆಂಗೆ ನಿಮಗೆ ಮನೆ ಅಡ್ರೆಸ್ ಬೇರೆ ಬೇರೆ ಇರುತ್ತೋ ಹಾಗೆ ಮೆಮರಿ ಅಡ್ರೆಸ್ ಬೇರೆ ಬೇರೆ ಇರುತ್ತೆ. ಈಚ್ ಲೊಕೇಶನ್ ಮೆಮರಿ ಅಡ್ರೆಸ್ ಬೇರೆ ಇರುತ್ತೆ. ಇವಾಗ ಇದಕ್ಕೆ ಮೆಮರಿ ಅಡ್ರೆಸ್ 101 ಇರ್ಬೋದು, ಇದಕ್ಕೆ 102 ಇರ್ಬೋದು. ಸೊ ಇದನ್ನು ID ಅಂತ ಕೂಡ ಕರಿತೀವಿ. ಐಡೆಂಟಿಟಿ ಆಫ್ ದ ಆಬ್ಜೆಕ್ಟ್. ಸೊ ಐಡೆಂಟಿಟಿ ಆಫ್ ಎವ್ರಿ ಆಬ್ಜೆಕ್ಟ್ ಇಸ್ ಡಿಫ್ರೆಂಟ್. ಇವಾಗ ಜೇಕಬ್ಗೆ ಐಡೆಂಟಿಟಿ ಡಿಫ್ರೆಂಟ್ ಆ್ಯಂಡ್ ಈ 20 ವ್ಯಾಲ್ಯೂಗೆ ಐಡೆಂಟಿಟಿ ಡಿಫ್ರೆಂಟು. ಓಕೆನಾ? ಸೊ ಅಂದರೆ ನೀವು ವೇರಿಯಬಲ್ಸ್ ಏನು ತಿಳ್ಕೊಬೇಕಿಲ್ಲಿ? ವೇರಿಯಬಲ್ಸ್ ಅಂದರೆ ಇಟ್ ಈಸ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮರಿ ವಿಚ್ ಹೋಲ್ಡ್ಸ್ ದ ವ್ಯಾಲ್ಯೂ. ಹೌದಲ್ವಾ? ವ್ಯಾಲ್ಯೂ ಹೋಲ್ಡ್ ಮಾಡ್ತಿದೆ ಈ ವೇರಿಯಬಲ್. ಇಟ್ ಇಸ್ ಹೋಲ್ಡಿಂಗ್ ದ ವ್ಯಾಲ್ಯೂ ಜೇಕಬ್ ಇನ್ ಮೆಮರಿ. ಆಮೇಲೆ ಏಜ್, ಇಟ್ ಈಸ್ ಅ ವೇರಿಯಬಲ್ ವಿಚ್ ಇಸ್ ಹೋಲ್ಡಿಂಗ್ 20 ಇನ್ ಮೆಮರಿ. ಸೊ ಇದನ್ನು ವೇರಿಯಬಲ್ ಅಂತ ಕರಿತೀವಿ. ಇದು ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ ನಾನು ತೋರಿಸ್ತೀನಿ. ಆಮೇಲೆ ಮೆಮರಿ ಲೊಕೇಶನ್ಗೆ ಸಪ್ರೇಟ್ IDs ಇರುತ್ತೆ, ಒಂದೇ ID ಇರಲ್ಲ, ಸಪ್ರೇಟ್ IDs ಇರುತ್ತೆ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಈ ಕಾನ್ಸೆಪ್ಟ್ ಕೂಡ ಬುಕ್ಕಲ್ಲಿ ಇಲ್ಲ, ಬಟ್ ತಿಳ್ಕೊಂಡಿದ್ರೆ ಪ್ರೋಗ್ರಾಮ್ಸ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಮಲ್ಟಿಪಲ್ ಅಸೈನ್ಮೆಂಟ್, ಹೆಂಗೆ ವೇರಿಯಬಲ್ನ ಅಸೈನ್ ಮಾಡೋದು, ಸೇಮ್ ವ್ಯಾಲ್ಯೂನ ಹೆಂಗೆ ಮಲ್ಟಿಪಲ್ ವೇರಿಯಬಲ್ಸ್ಗೆ ಅಸೈನ್ ಮಾಡೋದು. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ಮಲ್ಟಿಪಲ್ ವೇರಿಯಬಲ್ಸ್ಗೆ ಹೆಂಗೆ ಅಸೈನ್ ಮಾಡೋದು, ಈ ಕಾನ್ಸೆಪ್ಟಲ್ಲಿ ಜಸ್ಟ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದು. ಪೈಥಾನ್ ಇಸ್ ವೆರಿ ವರ್ಸಟೈಲ್ ವಿತ್ ಅಸೈನ್ಮೆಂಟ್ಸ್. ಅಂದರೆ ಪೈಥಾನ್ ಅಸೈನ್ಮೆಂಟ್ಸ್ ಜೊತೆ ಸೊ ಇಲ್ಲಿ ಆಟ ಆಡ್ಬೋದು ನೀವು. ಮೋರ್ ದೆನ್ ಒನ್ ವ್ಯಾಲ್ಯೂ ಕೂಡ ಒಂದು ವೇರಿಯಬಲ್ಗೆ ಅಸೈನ್ ಮಾಡ್ಬೋದು, ಅಥವಾ ಮಲ್ಟಿಪಲ್ ವ್ಯಾಲ್ಯೂಸ್ ಕೂಡ ಮಲ್ಟಿಪಲ್ ವೇರಿಯಬಲ್ಸ್ಗೆ ಅಸೈನ್ ಮಾಡ್ಬೋದು. ಸೊ ಹೆಂಗೆ ಅಂತ ನೋಡೋಣ. ಲೆಟ್ಸ್ ಸಿ ಇನ್ ಹೌ ಮೆನಿ ವೇಸ್ ವಿ ಕ್ಯಾನ್ ಅಸೈನ್ ವ್ಯಾಲ್ಯೂಸ್ ಟು ವೇರಿಯಬಲ್ಸ್. ಎಷ್ಟು ವೇಯಲ್ಲಿ ನೀವು ವ್ಯಾಲ್ಯೂಸ್ನ ಈ ವೇರಿಯಬಲ್ಸ್ಗೆ ಅಸೈನ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಫಸ್ಟಲ್ಲಿ
ಅಸೈನಿಂಗ್ ಸೇಮ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯಬಲ್ಸ್. ಒಂದೇ ವ್ಯಾಲ್ಯೂನ ಮಲ್ಟಿಪಲ್ ವೇರಿಯಬಲ್ಸ್ಗೆ ನೀವು ಅಸೈನ್ ಮಾಡ್ಬೋದು. ಹೆಂಗೆ ಅಸೈನ್ ಮಾಡೋದು? ವಿ ಕ್ಯಾನ್ ಡೂ ದಿಸ್ ಆಪರೇಷನ್ ಇನ್ ಅ ಸಿಂಗಲ್ ಸ್ಟೇಟ್ಮೆಂಟ್ ಆಸ್ ಫಾಲೋಸ್. ಒಂದೇ ವ್ಯಾಲ್ಯೂನ 3 ವೇರಿಯಬಲ್ಗೆ 4 ವೇರಿಯಬಲ್ಗೆ ಅಸೈನ್ ಮಾಡ್ಬೋದು. ಇಲ್ಲಿ ನೋಡಿ, a is equal to b is equal to c is equal to 30 ಅಂದರೆ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿ ಸೇಮ್ ವ್ಯಾಲ್ಯೂ ಮಲ್ಟಿಪಲ್ ವೇರಿಯಬಲ್ಸ್ಗೆ ಅಸೈನ್ ಮಾಡ್ಬೋದು. ಹೌದಲ್ವಾ? ಈಗ 30 ಸಿ ಅಲ್ಲೂ ಇದೆ, ಬಿ ಅಲ್ಲೂ ಇದೆ, ಎ ಅಲ್ಲೂ ಇದೆ. ಹೆಂಗಾಯ್ತಿದು? ಸೊ ನೀವು ಜನರಲಿ ಹೆಂಗೆ ಬರೀತೀರಾ? ಎ ಇಸ್ ಇಕ್ವಲ್ ಟು 30, ನೆಕ್ಸ್ಟ್ ಲೈನಲ್ಲಿ ಬಿ ಇಸ್ ಇಕ್ವಲ್ ಟು 30, ಅದರ್ ನೆಕ್ಸ್ಟ್ ಲೈನಲ್ಲಿ ಸಿ ಇಸ್ ಇಕ್ವಲ್ ಟು 30 ಅಂತ ಬರೀತೀರಾ. ಬಟ್ ಈ 3 ಸ್ಟೇಟ್ಮೆಂಟ್ ಬದಲು ಈ 1 ಸ್ಟೇಟ್ಮೆಂಟ್ ಬರೀಬೋದಲ್ವಾ? ಸೊ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ? ಇದು ಬುಕ್ಕಲ್ಲಿ ಇಲ್ಲ, ಜಸ್ಟ್ ಶಾರ್ಟ್ಕಟ್ ನಾನು ಹೇಳ್ತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು 30. ಒಂದೇ ಲೈನಲ್ಲಿ 3 ವ್ಯಾಲ್ಯೂ ಕೂಡ ಅಸೈನ್ ಆಗುತ್ತೆ. ಓಕೆನಾ? ಸೊ ನೌ ವಿ ಹ್ಯಾವ್ ಆಲ್ ದ 3 ಲೇಬಲ್ಸ್ ವಿಲ್ ರೆಫರ್ ಟು ದ ವ್ಯಾಲ್ಯೂ 30. ಸೊ ಈ ಮೆಮರಿ ರೆಪ್ರೆಸೆಂಟೇಷನ್ ನೋಡ್ಬೋದು. ಸೊ ಮೆಮರಿಲಿ ಆಲ್ರೆಡಿ 30 ಸ್ಟೋರ್ ಆಗಿದೆ. ಎ ಅನ್ನೋ ಲೇಬಲ್ ಕ್ರಿಯೇಟ್ ಆಗಿದೆ, ಹೌದಲ್ವಾ? ಸೊ ಎ ಅನ್ನೋದು ವೇರಿಯಬಲ್ಲು. ಸೊ ಎಗೆ ಒಂದು ಇಂಟರ್ನಲ್ ಲೇಬಲ್ ಕ್ರಿಯೇಟ್ ಆಗಿರುತ್ತೆ, ಬಿಗೆ ಒಂದು ಇಂಟರ್ನಲ್ ಲೇಬಲ್ ಕ್ರಿಯೇಟ್ ಆಗಿರುತ್ತೆ, ಸಿಗೂ ಕೂಡ ಒಂದು ಇಂಟರ್ನಲ್ ಲೇಬಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದೆಲ್ಲ ಎಲ್ಲಿ ರೆಫರ್ ಮಾಡುತ್ತೆ? ಮೆಮರಿಲಿ 30ಗೆ ರೆಫರ್ ಮಾಡುತ್ತೆ, ಹೌದಲ್ವಾ? ಸೊ ಈ ಮೆಮರಿ 30ಗೆ ಒಂದು ಸೆಪರೇಟ್ ಐ ಡಿ ಇರುತ್ತೆ, ಹೌದಾ? ಸೊ ಯಾವುದೇ ಲೊಕೇಶನಲ್ಲಿ ಸೇಮ್ ಐ ಡಿಸ್ ಇರೋದಿಲ್ಲ. ಓಕೆ, ಸೊ ಈಗ 30 ಆ್ಯಂಡ್ 40 ಇದ್ದರೆ ಮೆಮರಿಲಿ 30ಗೆ ಬೇರೆ ಐ ಡಿ ಇರುತ್ತೆ, 40ಗೆ ಬೇರೆ ಐ ಡಿ ಇರುತ್ತೆ, ಎರಡೂ ಒಂದೇ ಇರೋದಿಲ್ಲ. ಹೇಗೆ ನಿಮಗೆ ಅಡ್ರೆಸ್ಸಸ್ ಬೇರೆ ಇರುತ್ತೋ ಹಾಗೆ ಮೆಮರಿಲಿ ಆಬ್ಜೆಕ್ಟ್ಸ್ಗೆ ಲೊಕೇಶನ್ ಅಥವಾ ಐ ಡಿಸ್ ಅಥವಾ ಅಡ್ರೆಸ್ಸಸ್ ಬೇರೆ ಬೇರೆ ಇರುತ್ತೆ. ಓಕೆನಾ? ಸೊ ಇದು ತಿಳ್ಕೊಬೇಕು. ಮೆಮರೀಸ್ ಆ್ಯಂಡ್ ವೇರಿಯಬಲ್ ಅಸೈನ್ಮೆಂಟ್, ಇದು ಅಸೈನಿಂಗ್ ಸೇಮ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯಬಲ್ಸ್. ಓಕೆನಾ? ಸೊ ನೆಕ್ಸ್ಟ್ ಅಸೈನ್ಮೆಂಟ್ ಏನಿದೆ? ಅಸೈನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯಬಲ್ಸ್. ಸೊ ಈಗ 3-4 ವ್ಯಾಲ್ಯೂ 4 ವೇರಿಯಬಲ್ ಅಥವಾ 3 ವೇರಿಯಬಲ್ ಹೆಂಗೆ ಸ್ಟೋರ್ ಮಾಡೋದು? ಇಲ್ಲಿ ಒಂದೇ ವ್ಯಾಲ್ಯೂ ಎಲ್ಲ ವೇರಿಯಬಲಲ್ಲಿ ಸ್ಟೋರ್ ಮಾಡಿದ್ವಿ, ಹೌದಲ್ವಾ? 30 ಎಲ್ಲ ವೇರಿಯಬಲ್ ಸ್ಟೋರ್ ಮಾಡೋಕ್ಕೆ ಈಕ್ವಲ್ ಟು ಯೂಸ್ ಮಾಡ್ತೀರಾ. ಈಗ ಮಲ್ಟಿಪಲ್ ವ್ಯಾಲ್ಯೂಸ್, ಇವಾಗ 2 ವ್ಯಾಲ್ಯೂಗೆ 2 ವೇರಿಯಬಲಲ್ಲಿ ಹೆಂಗೆ ಸ್ಟೋರ್ ಮಾಡೋದು ಅಂದರೆ ಕಾಮಾ ಆಪರೇಟರ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡೋಣ. ಸೊ ವಿ ಕ್ಯಾನ್ ಆಲ್ಸೋ ಅಸೈನ್ ಮಲ್ಟಿಪಲ್ ವ್ಯಾಲ್ಯೂಸ್ ಟು ಮಲ್ಟಿಪಲ್ ವೇರಿಯಬಲ್ಸ್ ಇನ್ ಅ ಸಿಂಗಲ್ ಸ್ಟೇಟ್ಮೆಂಟ್. ಹೆಂಗೆ ಸರ್? ಸೊ ಎ ಕಾಮಾ ಬಿ ಕಾಮಾ ಸಿ ಇಸ್ ಇಕ್ವಲ್ ಟು 20, 30, 40. ನೀವು ಹೆಂಗೆ ಬರೀತೀರಾ ನಾರ್ಮಲ್ ಆಗಿ? ಸೊ ನೀವು 3 ಲೈನಲ್ಲಿ ಬರೀತೀರಾ. ಎ ಇಸ್ ಇಕ್ವಲ್ ಟು 20, ಬಿ ಇಸ್ ಇಕ್ವಲ್ ಟು 30, ಸಿ ಇಸ್ ಇಕ್ವಲ್ ಟು 40. ಹಿಂಗೆ 3 ಲೈನಲ್ಲಿ ಬರೀತೀರ ಅಲ್ವಾ? ಸೊ ಇದು ಶಾರ್ಟ್ ಕಟ್ ಹೆಂಗೆ ಬರೀಬೋದು ಅಂದರೆ ಎ ಕಾಮಾ ಬಿ ಕಾಮಾ ಸಿ ಇಸ್ ಈಕ್ವಲ್ ಟು 20, 30, 40 ಅಂದರೆ ಸೊ 20 ಎಗೆ ಅಸೈನ್ ಆಗುತ್ತೆ, ರೈಟಿಂದ ಲೆಫ್ಟ್ಗೆ ಅಸೈನ್ ಆಗುತ್ತೆ, ಆಯಿತಾ? ಸೊ ಈಕ್ವಲ್ ಟು ಆಪರೇಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ರೈಟಿಂದ ಲೆಫ್ಟ್ಗೆ ಅಸೈನ್ ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಬೇಕು, ರೈಟಿಂದ ಲೆಫ್ಟ್. ಆಮೇಲೆ 30 ಬಿಗೆ ಅಸೈನ್ ಆಗುತ್ತೆ, 40 ಸಿಗೆ ಅಸೈನ್ ಆಗುತ್ತೆ. ಸೊ ಇದು 3 ಲೈನಲ್ಲಿ ಬರೆಯೋದಕ್ಕಿಂತ ಸೊ ಒಂದೇ ಲೈನಲ್ಲಿ ನೀವು ಬರೀಬೋದು ಯೂಸಿಂಗ್ ದ ಕಾಮಾ ಆಪರೇಟರ್. ಕಾಮಾ ಆಪರೇಟರ್ ಯೂಸ್ ಮಾಡಿ. ಎ ಕಾಮಾ ಬಿ ಕಾಮಾ ಸಿ ಇಸ್ ಈಕ್ವಲ್ ಟು 20, 30, 40. ಸೊ ಫಸ್ಟ್ ವ್ಯಾಲ್ಯೂ ಫಸ್ಟ್ ವೇರಿಯಬಲ್ಗೆ ಅಸೈನ್ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಸೆಕೆಂಡ್ ವೇರಿಯಬಲ್ಗೆ ಅಸೈನ್ ಆಗುತ್ತೆ, ಆ್ಯಂಡ್ ಲಾಸ್ಟ್ ವ್ಯಾಲ್ಯೂ ಥರ್ಡ್ ವೇರಿಯಬಲ್ಗೆ ಅಸೈನ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಲ್ಟಿಪಲ್ ಅಸೈನ್ಮೆಂಟ್ ಅಥವಾ ಯು ಕ್ಯಾನ್ ಸೇ ಅಸೈನ್ಮೆಂಟ್ಸ್ ಇನ್ ಪೈಥಾನ್. ಓಕೆನಾ? ಸೊ ವೇರಿಯಬಲ್ ಅಸೈನ್ಮೆಂಟ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಈ ಕಾನ್ಸೆಪ್ಟ್ ಇಲ್ಲ ಬುಕ್ಕಲ್ಲಿ, ಬಟ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಐ ಹ್ಯಾವ್ ಜಸ್ಟ್ ಇನ್ಕ್ಲೂಡೆಡ್. ಓಕೆ, ಸೊ ಏನೇ ಡೌಟ್ಸ್ ಇದ್ರು ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಈಗ ನೆಕ್ಸ್ಟ್ ಟೈಪ್ ಆಫ್ ಟೋಕನ್ಸ್ ಏನಿದೆ, ಸೊ ಕಮೆಂಟ್ಸ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಬರುತ್ತೆ. ಇದು ಟೋಕನ್ ಅಲ್ಲ. ಸೊ ಇದೇನು ಅಂತ ತಿಳ್ಕೊಳ್ಳೋಣ, ಆಯಿತಾ? ಸೊ ಕಮೆಂಟ್ಸ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಬರೋಕ್ಕಿಂತ ಮುಂಚೆ ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆಯಿತು, ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಸೊ ಪೈಥಾನ್ ಪ್ರೋಗ್ರಾಮ್ ಒಂದು ಎಕ್ಸಾಂಪಲ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಣ. Write a Python program to find the area of rectangle given that its length is 10 units and breadth is 20 units. ಸೊ ಈ ಕಮೆಂಟ್ಸ್ ಎಲ್ಲ ಹೋಗೋಕೆ ಮುಂಚೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ತೊಗೊಂಡಿನಿ. ಸೊ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು? ಲೆಂತ್ ಇಂಟು ಬ್ರೆತ್ ಅಲ್ವಾ? ಸೊ ಲೆಂತ್ ಇಂಟು ಬ್ರೆತ್. ಸೊ ರೆಕ್ಟ್ಯಾಂಗಲ್ ತೊಗೊಂಡ್ರೆ ಲೆಂತ್ ಇಂಟು ಬ್ರೆತ್ ತೊಗೊತೀರಲ್ವಾ? ಲೆಂತ್ ಇದು, ಸೊ ಇದು ವಿಡ್ತ್ ಅಥವಾ ಬ್ರೆತ್. ಸೊ ಇದನ್ನು 2 ಮಲ್ಟಿಪ್ಲೈ ಮಾಡಿದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಸಿಗುತ್ತೆ, ಹೌದಲ್ವಾ? ಸೊ ಅವರೇ ವ್ಯಾಲ್ಯೂಸು ಕೊಟ್ಟಿದ್ದಾರೆ ಇಲ್ಲಿ. ಲೆಂತ್ ಇಸ್ 10, ಬ್ರೆತ್ ಇಸ್ 20 ಯೂನಿಟ್ಸ್. ಸೊ ನೀವು ಜಸ್ಟ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಅಲ್ಗೋರಿಥಮ್ ಹೆಂಗೆ ಬರ್ದಿದ್ರಿ ನೆನಪಿದಲ್ವಾ? ಅಲ್ಗೋರಿಥಮ್ ಹೆಂಗೆ ಬರ್ದಿದ್ರಿ? ಸ್ಟಾರ್ಟು, ಆಮೇಲೆ ಇನ್ಪುಟ್ ಎಲ್ ಬಿ, ಹೌದಲ್ವಾ? ಸ್ಟೆಪ್ 1 ಸ್ಟಾರ್ಟ್ ಬರ್ದಿದ್ರಿ. ಸೊ ಅಲ್ಗೋರಿಥಮ್. ಸ್ಟೆಪ್ 2 ಏನು ಮಾಡಿದ್ರಿ? ಇನ್ಪುಟ್ ಎಷ್ಟು ವೇರಿಯಬಲ್ ಬೇಕಿಲ್ಲಿ? ಎಲ್ ಆ್ಯಂಡ್ ಬಿ ಬೇಕಲ್ವಾ? ಲೆಂತ್ ಆಮೇಲೆ ಬ್ರೆತ್ ಫೈಂಡ್ ಮಾಡೋಕ್ಕೆ 2 ವೇರಿಯಬಲ್ ಬೇಕು. ಆಮೇಲೆ 3ನೇ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ರಿ? ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಏರಿಯಾ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಂತ ಮಾಡ್ತಿದ್ರಿ, ಹೌದಲ್ವಾ? ಸ್ಟೆಪ್ 4ಅಲ್ಲಿ ಔಟ್ಪುಟ್ ಮಾಡ್ತಿದ್ರಿ. ಔಟ್ಪುಟ್ ಅಥವಾ ಪ್ರಿಂಟ್ ಮಾಡ್ತಿದ್ರಿ. ಏನೇನು ಪ್ರಿಂಟ್ ಮಾಡ್ತೀರಾ? ಎ ಅಲ್ಲಿ ವ್ಯಾಲ್ಯೂ ಇದೆ ಅಲ್ವಾ? ಲೆಂತ್ ಇಂಟು ಬ್ರೆತ್. ಸೊ ಔಟ್ಪುಟ್ ಮಾಡ್ತಿದ್ರಿ. ಸ್ಟೆಪ್ 5ಅಲ್ಲಿ ಸ್ಟಾಪ್ ಮಾಡ್ತಿದ್ರಿ, ಹೌದಲ್ವಾ? ಈಗ ಇದೇ ಅಲ್ಗೋರಿಥಮ್ನ ಹೆಂಗೆ ಕೋಡ್ಗೆ ಕನ್ವರ್ಟ್ ಮಾಡೋದು?
ಸೊ ಸ್ಟೆಪ್ 2 ಇಂದ ಸ್ಟಾರ್ಟ್ ಮಾಡೋಣ. ಸೊ ಅವರೇ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ ಲೆಂತ್ ಆ್ಯಂಡ್ ಬ್ರೆತ್, ನಾವೇನು ವ್ಯಾಲ್ಯೂಸ್ ತೊಗೊಳ್ಳೋದು ಬೇಡ ಯೂಸರಿಂದ. ಸೊ ವ್ಯಾಲ್ಯೂಸ್ ಏನಿದೆ ಲೆಂತ್ ಇಸ್ಗಳು 10 ಯೂನಿಟ್ಸ್, ಸೊ ಎಲ್ ಇಸ್ಗಳು 10 ಅಂತ ಡೈರೆಕ್ಟಾಗಿ ಕೊಡಿ. ಇಲ್ಲಿ ಎಲ್ಲೇ ತೊಗೊಬೇಕಂತಿಲ್ಲ. ಈ ಐಡೆಂಟಿಫೈಯರ್ ನೇಮ್ ನಿಮ್ಗೆ ಗೊತ್ತಲ್ವಾ, ರೂಲ್ಸ್ ಓದಿದ್ದೀವಿ, ಕೀವರ್ಡ್ಸ್ ಕೊಡಬಾರ್ದು ಇಲ್ಲಿ, ಆಮೇಲೆ ನಂಬರಿಂದ ಸ್ಟಾರ್ಟ್ ಮಾಡಬಾರ್ದು, ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅಂಡರ್ಸ್ಕೋಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಆಯಿತಾ. ನಾನು ಜಸ್ಟ್ ಎಲ್ ಅಂತ ತೊಗೊಂಡಿನಿ, ನೀವೇನಾದರೂ ತೊಗೊಬೋದು. ಬ್ರೆತ್ ಇಸ್ಗೋಲ್ ಟು 20 ಇದೆ, ಬಿನೇ ತೊಗೊತೀನಿ, ಬ್ರೆತ್ ಇಸ್ 20. ಈಗ ಏರಿಯಾ ಫೈಂಡ್ ಮಾಡಬೇಕಲ್ವಾ, ಲೆಂತ್ ಇಂಟು ಬ್ರೆತ್. ಸೊ ಎ ಅಂತ ತೊಗೊಳ್ಳೋಣ ಅಥವಾ ಏರಿಯಾ ಅಂತಲೇ ವೇರಿಯಬಲ್ ತೊಗೊಳ್ಳೋಣ, ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಆಮೇಲೆ ಔಟ್ಪುಟ್ನ ಪ್ರಿಂಟ್ ಮಾಡೋಣ ಯೂಸಿಂಗ್ ದ ಪ್ರಿಂಟ್ ಸ್ಟೇಟ್ಮೆಂಟ್. ಸೊ ಪ್ರಿಂಟಲ್ಲಿ ನಾನು ಕೋಡ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಅಂತ ಈ ಕೋಡ್ಸ್ ಕ್ಲೋಸ್ ಮಾಡ್ತೀನಿ ಇಲ್ಲಿ. ಸೊ ಏನು ಡಿಸ್ಪ್ಲೇ ಆಗುತ್ತೆ ಮಾನಿಟ್ರಲ್ಲಿ, ಕೋಡ್ಸ್ ಸ್ಟಾರ್ಟಿಂಗ್ ಕೋಡ್ಸ್ ಎಲ್ಲಿದೆ, ಎಂಡಿಂಗ್ ಕೋಡ್ಸ್ ಎಲ್ಲಿದೆ ಅಷ್ಟು ಡಿಸ್ಪ್ಲೇ ಆಗುತ್ತೆ. ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಅಲ್ಲಿ ತನಕ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಏನು ಡಿಸ್ಪ್ಲೇ ಮಾಡಬೇಕು, ಈ ವೇರಿಯಬಲ್ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಆನ್ಸರ್ ಸ್ಟೋರ್ ಆಗಿದೆ ಅಲ್ವಾ, ಎಲ್ ಇಂಟು ಬಿ ಅಂದರೆ 10 ಇಂಟು 20 200 ಈ ವೇರಿಯಬಲಲ್ಲಿ ಸ್ಟೋರ್ ಆಗಿದೆ. ಯಾವುದರಲ್ಲಿ, ಏರಿಯಾಲಿ. ಸೊ ಆ ಏರಿಯಾ ವೇರಿಯಬಲ್ ಡಿಸ್ಪ್ಲೇ ಮಾಡಬೇಕು ನೀವು. ಕಾಮ ಹಾಕಿ ಏರಿಯಾ ಅಂತ ಡಿಸ್ಪ್ಲೇ ಮಾಡಿ. ಸೊ ಏನು ಡಿಸ್ಪ್ಲೇ ಆಯ್ತು ಮಾನಿಟ್ರಲ್ಲಿ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಏರಿಯಾ ಅನ್ನೋ ವೇರಿಯಬಲಲ್ಲಿ ಏನಿದೆ 200 ಇದೆ. ಸೊ ಔಟ್ಪುಟಲ್ಲಿ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ 200 ಅಂತ ಡಿಸ್ಪ್ಲೇ ಆಗುತ್ತೆ, ಹೌದಲ್ವಾ. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಫ್ರಮ್ ಟೆಕ್ಸ್ಟ್ ಬುಕ್. ಇದು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಒಂದು ತೊಗೊಂಡಿನಿ. ಸೊ ಪ್ರೋಗ್ರಾಮ್ ಬರೆಯೋದು ವೆರಿ ಸಿಂಪಲ್ ಅಲ್ವಾ. ವೇರಿಯಬಲ್ ನೇಮ್ಸ್ ಇದೊಂದು ನೀವು ನೋಡ್ಕೊಬೇಕಷ್ಟೇ. ಸೊ ಅಲ್ಲಿ ಡಿಜಿಟಿಂದ ಸ್ಟಾರ್ಟ್ ಮಾಡಬಾರ್ದು, ಆಮೇಲೆ ಕೀವರ್ಡ್ಸ್ ಯೂಸ್ ಮಾಡಬಾರ್ದು ಇಲ್ಲಿ. ಸೊ ಮಿಕ್ಕಿದೆಲ್ಲ ನೀವು ಯೂಸ್ ಮಾಡ್ಬೋದು. ಆಮೇಲೆ ಸ್ಪೆಷಲ್ ಕ್ಯಾರೆಕ್ಟರ್ ಕೊಡೋಂಗಿಲ್ಲ, ಬರೀ ಅಂಡರ್ಸ್ಕೋ ಕೊಡ್ಬೋದು, ಹೌದಲ್ವಾ. ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್ ಅಲ್ವಾ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಸೊ ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಸೇಮ್ ಪ್ರೋಗ್ರಾಮ್, ಅದೇ ಸೇಮ್ ಫೈಲ್ ಸ್ಕ್ರಿಪ್ಟ್ ಮೋಡಲ್ಲಿ ಓಪನ್ ಮಾಡಿದ್ವಲ್ಲ, ಅಲ್ಲೇ ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋಣ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಮತ್ತೆ ಫೈಲ್ಸ್ ಕ್ರಿಯೇಟ್ ಮಾಡೋದು ಬೇಡ. ಸೊ ಲೆಂತ್ ಏನು ಕೊಟ್ಟಿದ್ರು, ಲೆಂತ್ 10 ಕೊಟ್ಟಿದ್ರಲ್ವಾ, ಸೊ 10 ತೊಗೊಂಡಿನಿ. ಬ್ರೆತ್ 20 ಯೂನಿಟ್ಸ್ ಕೊಟ್ಟಿದ್ರು, 20 ತೊಗೊಂಡಿನಿ. ನೆಕ್ಸ್ಟ್ ಏರಿಯಾ ಫಾರ್ಮುಲಾ ಇದೆ ಅಲ್ವಾ, ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆತ್ ಮಾಡಿದ್ದೀವಿ. ಸೊ ಇದಾದಮೇಲೆ ಪ್ರಿಂಟ್ ಮಾಡೋಣ ಏರಿಯಾನ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಾನು ಜಸ್ಟ್ ಇದನ್ನು ಡಿಸ್ಪ್ಲೇ ಮಾಡೋಣ ಅಂತ ಸೊ ಕೋಡ್ಸಲ್ಲಿ ಕೊಡ್ತಾ ಇದ್ದೀನಿ. ಅದಾದಮೇಲೆ ಕಾಮ ಯೂಸ್ ಮಾಡಿ ಎಲ್ಲಿ ಆನ್ಸರ್ ಇದೆ, ಈ ಏರಿಯಾ ವೇರಿಯಬಲಲ್ಲಿ ಆನ್ಸರ್ ಇದೆ, ಆ ಏರಿಯಾನ ಡಿಸ್ಪ್ಲೇ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡೋಣ. ಸೊ ಇದನ್ನು ಸೇವ್ ಮಾಡೋಣ. ಸೊ ಅದೇ ಫೈಲ್ ನೇಮೇ ಇರಲಿ, calculation.py ಇರಲಿ. ಸೇವ್ ಮಾಡಾದ್ಮೇಲೆ ರನ್ ಮಾಡೋಣ. ಸೊ ರನ್ ಮಾಡ್ಯೂಲ್ ನಿಮಗೆ ಏನು ಬರುತ್ತೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ 200, ಹೌದಲ್ವಾ. ಲೆಂತ್ 10 ತೊಗೊಂಡಿದ್ವಿ, ಬ್ರೆತ್ 20 ತೊಗೊಂಡಿದ್ವಿ, ಆ್ಯಂಡ್ ಡಿಸ್ಪ್ಲೇ ಮಾಡೋವಾಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಆ ಏರಿಯಾ ವೇರಿಯಬಲಲ್ಲಿ ಏನಿತ್ತು 200 ಇತ್ತು. ಸೊ 200 ಡಿಸ್ಪ್ಲೇ ಆಗಿದೆ, ಹೌದಲ್ವಾ. ವೆರಿ ಸಿಂಪಲ್. ಏನೇ ಡೌಟ್ಸ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಪ್ರೋಗ್ರಾಮ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ, ಕಮೆಂಟ್ಸ್ ಅಂತ. ಏನಿದು ಕಮೆಂಟ್ಸ್ ಅಂತ ಜಸ್ಟ್ ನೋಡ್ಬೇಡ. ಓಕೆ, ಸೊ ಕಮೆಂಟ್ಸ್ ಏನು ಸರ್, ಇದು ಕಮೆಂಟ್ಸ್ ನಾವು ಮಾಡ್ತೀವಲ್ಲ ಯೂಟ್ಯೂಬ್ ಆಮೇಲೆ ಫೇಸ್ಬುಕ್ಕಲ್ಲಿ, ಆ ಕಮೆಂಟ್ಸ್ ಸರ್ ಅಲ್ಲ, ಆ ಕಮೆಂಟ್ಸ್ ಅಲ್ಲ. ಓಕೆ, ಮತ್ತು ಇನ್ಯಾವ ಕಮೆಂಟ್ಸು ನೋಡ್ಬೇಡ. ಸೊ ಕಮೆಂಟ್ಸ್ ಆರ್ ಯೂಸ್ ಟು ಆ್ಯಡ್ ರಿಮಾರ್ಕ್ಸ್ ಆರ್ ನೋಟ್ ಇನ್ ದ ಸೋರ್ಸ್ ಕೋಡ್. ಅಂದರೆ ನೀವು ಕೋಡ್ ಬರೀತಿರಲ್ಲ, ಅದರ ಅರ್ಥ ಬರೆಯೋದನ್ನು ಕಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಕಮೆಂಟ್ಸ್ ಆರ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ದ ಇಂಟರ್ಪ್ರಿಟರ್. ಇದು ಎಕ್ಸಿಕ್ಯೂಟ್ ಆಗಲ್ಲ ನಿಮ್ಮ ಓನ್ ವರ್ಡ್ಸಲ್ಲಿ. ನಾನು ಈ ಸ್ಟೆಪ್ಪಲ್ಲಿ ಇದು ಮಾಡಿದೆ, ಈ ಸ್ಟೆಪ್ಪಲ್ಲಿ ಈ ಆಪ್ರೇಷನ್ ಮಾಡಿದೆ, ಈ ಸ್ಟೆಪ್ಪಲ್ಲಿ ಇನ್ಪುಟ್ ತೊಗೊಂಡೆ. ಸೊ ಇದು ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಕಮೆಂಟ್ನ ಬರೀಬೋದು, ಆಯಿತಾ. ಸೊ ಏನಿದೆ ಕಮೆಂಟ್ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಏನಕ್ಕೆ ಕಮೆಂಟ್ಸ್ ಯೂಸ್ ಮಾಡ್ತೀವಿ, ದೇ ಆರ್ ಆ್ಯಡೆಡ್ ವಿತ್ ದ ಪರ್ಪಸ್ ಆಫ್ ಮೇಕಿಂಗ್ ದ ಸೋರ್ಸ್ ಕೋಡ್ ಈಸಿಯರ್ ಫಾರ್ ಹ್ಯೂಮನ್ಸ್ ಟು ಅಂಡರ್ಸ್ಟ್ಯಾಂಡ್. ಅಂದರೆ ನೀವು ಕೋಡ್ ಮಾಡಿರ್ತೀರಾ, ಆಯಿತಾ, ಒಂದು ಕೋಡ್ ಬರೆದಿರ್ತೀರಾ, ಒಂದು 5 ದಿನ ಬಿಡ್ತೀರಾ. ನಾನು ಕೇಳಿದ್ರೆ ಏನಿದು ಕೋಡ್ ಅಂದರೆ ನಿಮ್ಗೆ ಜ್ಞಾಪಕ ಬರಲ್ಲ ಸಡನ್ನಾಗೆ. ಸೊ ಅದನ್ನು ಮೀನಿಂಗ್ಫುಲ್ ಆಗಿ ಲೈನ್ ಬೈ ಲೈನ್ ನೀವು ಬರ್ಕೊಂಡು ಹೋದರೆ ನಂಗೆ ಗೊತ್ತಾಗುತ್ತೆ, ಓ ಫಸ್ಟ್ ಲೈನ್ ಇದು ಮಾಡ್ತಿದೆ, ಸೆಕೆಂಡ್ ಲೈನ್ ಈ ಕ್ಯಾಲ್ಕುಲೇಷನ್ ಮಾಡ್ತಿದೆ, ಥರ್ಡ್ ಲೈನ್ ಈ ಇನ್ಪುಟ್ ತೊಗೊತಾ ಇದ್ದೀವಿ. ಸೊ ಕಮೆಂಟ್ ಬರೆದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕೋಡ್ ಬೆಟರ್. ಆಮೇಲೆ ನಿಮಗೆ ಜ್ಞಾಪಕ ಇರುತ್ತೆ ಏನು ಮಾಡಿದ್ರಿ, ಲೈನ್ ಬೈ ಲೈನ್ ಜ್ಞಾಪಕ ಇರುತ್ತೆ. ಓಕೆನಾ. ಸೊ ಹೆಂಗೆ ಕಮೆಂಟ್ ಮಾಡೋದು, ಸೊ ನೋಡ್ಬೋಣ ಇಲ್ಲಿ. ಇನ್ ಪೈಥಾನ್ ಕಮೆಂಟ್ ಸ್ಟಾರ್ಟ್ಸ್ ವಿತ್ ಹ್ಯಾಶ್. ನೀವು ಹ್ಯಾಶ್ ಯೂಸ್ ಮಾಡಿದ್ರೆ ಕೋಡಲ್ಲಿ ಅದಾದಮೇಲೆ ಏನು ಬರೀತಿರೋ ಎಲ್ಲ ಕಮೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಎವ್ರಿಥಿಂಗ್ ಫಾಲೋಯಿಂಗ್ ದ ಹ್ಯಾಶ್ ಟಿಲ್ ದ ಎಂಡ್ ಆಫ್ ದಟ್ ಲೈನ್ ಇಸ್ ಟ್ರೀಟೆಡ್ ಆಸ್ ಅ ಕಮೆಂಟ್. ಸೊ ಒಂದು ಲೈನ್ ನೀವು ಕಮೆಂಟ್ ಮಾಡಬೇಕಾದ್ರೆ ಹ್ಯಾಶ್ ಯೂಸ್ ಮಾಡಿ, ಅದಾದಮೇಲೆ ಏನೇ ಬರೆದ್ರು ಅದೆಲ್ಲ ಕಮೆಂಟ್ ಆಗುತ್ತೆ ಟಿಲ್ ದ ಎಂಡ್ ಆಫ್ ದಟ್ ಲೈನ್.
ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಹ್ಯಾಶ್ ಮಾರ್ಕ್ ಹಾಕಿ ಅದಾದ್ಮೇಲೆ ಮತ್ತೆ ಬರ್ಕೊಂಡು ಹೋದ್ರೆ ಇಟ್ ಇಸ್ ಅ ಕಮೆಂಟ್. ಓಕೆನಾ? ಸೊ ಕಮೆಂಟ್ ಅಂದ್ರೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ವಾಟ್ ಇಸ್ ಕಮೆಂಟ್? ಸೊ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮಾಡೋ ಕಮೆಂಟ್ ಅಲ್ಲ ಇದು, ಕೋಡಲ್ಲಿ. ಸೊ ಇಟ್ ಇಸ್ ಯೂಸ್ ಟು ಆ್ಯಡ್ ರಿಮಾರ್ಕ್ ಟು ದ ಸೋರ್ಸ್ ಕೋಡ್ ಅಥವಾ ಡಿಸ್ಕ್ರಿಪ್ಷನ್ ಟು ದ ಸೋರ್ಸ್ ಕೋಡ್. ಏನಕ್ಕೆ ಸರ್ ಡಿಸ್ಕ್ರಿಪ್ಷನ್ ಬೇಕು? ಇಟ್ ಇಸ್ ಜಸ್ಟ್ ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್. ನಂಗೆ ಮುಂದೆ ಗೊತ್ತಾಗಬೇಕು, ನಂಗೆ ಮರ್ತೋಗಬಾರ್ದು ಕೋಡ್ ಏನು ಮಾಡ್ತಿದೆ ಅಂತ. ಸೊ ನನ್ನ ಪರ್ಪಸ್ಗೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹ್ಯಾಶ್ ಇಂದ ವಿ ಕ್ಯಾನ್ ಆ್ಯಡ್ ದ ಕಮೆಂಟ್. ಆಫ್ಟರ್ ಹ್ಯಾಶ್ ಸೊ ನೀವೇನೇ ಬರೆದ್ರು ಕಮೆಂಟ್ ಆಗಿರುತ್ತೆ ಟಿಲ್ ದ ಎಂಡ್ ಆಫ್ ದಟ್ ಲೈನ್. ಹೌದಾ? ಸೊ ಇಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಈ ಪ್ರೋಗ್ರಾಮ್ ನೋಡ್ಬೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸಾಂಪಲೇ ತೊಗೊಂಡಿನಿ. ರೈಟ್ ಅನ್ ಎಕ್ಸಾಂಪಲ್ ಅಥವಾ ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್. ಒಂದು ಪೈಥಾನ್ ಪ್ರೋಗ್ರಾಮ್ ಬರೀರಿ. ಸೊ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್ ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಹೆಂಗೆ ಬರೆಯೋದು ಸಮ್ ಆಫ್ 2 ನಂಬರ್ಸ್? ಸೊ ಆಲ್ರೆಡಿ ಅಲ್ಗೋರಿಥಮ್ ಬರ್ದಿದ್ದೀವಿ. ಅಲ್ಗೋರಿಥಮ್ ಗೊತ್ತು ನಮಗೆ, ಹೌದಲ್ವಾ? ಸೊ ಅಲ್ಗೋರಿಥಮ್ ಹೆಂಗೆ ಬರ್ದಿದ್ವಿ? ಸ್ಟೆಪ್ 1 ಸ್ಟಾರ್ಟ್ ಮಾಡಿದ್ವಿ, ಸ್ಟೆಪ್ 2 ಇನ್ಪುಟ್ ಅಲ್ವಾ? ಸೊ ಇನ್ಪುಟ್ ಎಷ್ಟು ವೇರಿಯಬಲ್ ಬೇಕು? 2 ನಂಬರ್ ಆ್ಯಡ್ ಮಾಡೋಕ್ಕೆ ಎಷ್ಟು ಇನ್ಪುಟ್ ಬೇಕು? 2 ನಂಬರ್ ಬೇಕಲ್ವಾ? ಸೊ ಇನ್ಪುಟ್ ಎ ಕಾಮ ಬಿ ಅಥವಾ ಏನಾದರೂ ಎಕ್ಸ್ ಕಾಮ ವೈ ತೊಗೊತಿದ್ವಿ. ಆಮೇಲೆ ಸ್ಟೆಪ್ 3ಅಲ್ಲಿ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡ್ತಿದ್ವಿ ಅಥವಾ ಎಕ್ಸ್ ಪ್ಲಸ್ ವೈ ಮಾಡ್ತಿದ್ವಿ. ಇಲ್ಲಿ ಏನಾದರೂ ತೊಗೊಬೋದು, ಎಸ್ ಅಂತ ತೊಗೊಂಡು ನನ್ನ ಸಮ್ಗೆ. ಸ್ಟೆಪ್ 4ಅಲ್ಲಿ ಏನು ಮಾಡ್ತಿದ್ರಿ? ಸೊ ಔಟ್ಪುಟ್ ಅಥವಾ ಪ್ರಿಂಟ್ ಎಸ್ ಮಾಡ್ತಿದ್ರಿ, ಹೌದಲ್ವಾ? ಸ್ಟೆಪ್ 5ಅಲ್ಲಿ ಸ್ಟಾಪ್ ಮಾಡ್ತಿದ್ರಿ ಅಲ್ಗೋರಿಥಮ್ನ. ಸೊ ಈ ಅಲ್ಗೋರಿಥಮ್ ಹೆಂಗೆ ನಾವು ಕೋಡ್ಗೆ ಕನ್ವರ್ಟ್ ಮಾಡೋದು? ಸೊ ಸ್ಟೆಪ್ 2 ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ಪುಟ್ ಎ ಕಾಮ ಬಿ. ಎ ಕಾಮ ಬಿನ ನಾವು ಈಗ ಯೂಸರಿಂದ ತೊಗೊಳ್ಳೋಣ ವ್ಯಾಲ್ಯೂಸ್. ನಾವೇ ಕೊಡೋದು ಬೇಡ. 100, 200 ಅಂತ ನಾವೇ ಕೊಟ್ಟು ಆ್ಯಡ್ ಮಾಡೋದಕ್ಕಿಂತ ನಾವು ಯೂಸರನ್ನು ಕೇಳೋಣ. ಯೂಸರ್ ಏನಾದರೂ ಕೊಡ್ಬೋದು ವ್ಯಾಲ್ಯೂಸ್ ಅಲ್ವಾ? ನಾನು ಡೈರೆಕ್ಟಾಗಿ ಕೊಡೋದಕ್ಕಿಂತ ಒಬ್ಬ ಯೂಸರ್ ಒಂದು ವ್ಯಾಲ್ಯೂ ಕೊಡ್ಬೋದು, ಇನ್ನೊಬ್ಬ ಯೂಸರ್ ಬೇರೆ ವ್ಯಾಲ್ಯೂ ಕೊಡ್ಬೋದು. ಸೊ ಹೆಂಗೆ ಸರ್ ನಾವೇ ಇನ್ಪುಟ್, ಹೆಂಗೆ ಸರ್ ಯೂಸರೇ ಇನ್ಪುಟ್ ಮಾಡ್ತಾನೆ ಅಂದರೆ, ಸೊ ಅಲ್ಲೊಂದು ಫಂಕ್ಷನ್ ಬರುತ್ತೆ ಇನ್ಪುಟ್ ಅಂತ, ಅದು ನಾನು ಹೇಳ್ತೀನಿ. ಸೊ ಇಲ್ಲಿ ಎ ಅಂತ ತೊಗೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಇನ್ಪುಟ್ ಫಂಕ್ಷನ್ ಬರುತ್ತೆ. ಸೊ ಈ ಇನ್ಪುಟ್ ಅಂತ ಒಂದು ಫಂಕ್ಷನ್ ತೊಗೊಳ್ಳೋಣ. ಸೊ ಇದೇನು ಇನ್ಪುಟ್ ಫಂಕ್ಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಪುಟ್ ಔಟ್ಪುಟ್ ಕಾನ್ಸೆಪ್ಟಲ್ಲಿ ಇನ್ಪುಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಯೂಸರ್ ಇಂದ ನಾವು ಇನ್ಪುಟ್ ತೊಗೊಬೇಕಾದ್ರೆ ಈ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೀವೇನಾದರೂ ಕೊಡ್ಬೋದು ಕೋಡ್ಸಲ್ಲಿ. ಯು ಕ್ಯಾನ್ ಜಸ್ಟ್ ಸೇ ಎಂಟರ್ ದ ವ್ಯಾಲ್ಯೂ ಆಫ್ ಎ, ಅದೇನಾದರೂ ಕೊಡಿ ನೀವು, ಆಯಿತಾ? ಸೊ ಎಂಟರ್ ವ್ಯಾಲ್ಯೂ ಆಫ್ ಎ ಅಂತ ಕೊಡಿ. ಸೊ ಇದು ಡಿಸ್ಪ್ಲೇ ಆಗುತ್ತೆ ಮಾನಿಟ್ರಲ್ಲಿ, ಎಂಟರ್ ವ್ಯಾಲ್ಯೂ ಆಫ್ ಎ. ಆಮೇಲೆ ಯೂಸರ್ ವ್ಯಾಲ್ಯೂ ಕೊಡ್ತಾನೆ. ಸೊ ಆ ವ್ಯಾಲ್ಯೂ ಕೊಟ್ಟಾದಮೇಲೆ ಅದು ಎ ಅಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ? ಸೊ ಅಷ್ಟೇನಾ ಸರ್ ಇದು ಅಂದರೆ? ಇಲ್ಲ, ಇಲ್ಲಿ ಈ ಇನ್ಪುಟ್ ಇದೆಯಲ್ಲ, ಇದು ಯಾವಾಗಲೂ ಸ್ಟ್ರಿಂಗಲ್ಲಿ ಡಿಸ್ಪ್ಲೇ ಮಾಡುತ್ತೆ ವ್ಯಾಲ್ಯೂನ. ಏನು ಸ್ಟ್ರಿಂಗಲ್ಲಿ ನಾನು 10 ಕೊಟ್ಟರೆ ಇಲ್ಲಿ ವ್ಯಾಲ್ಯೂ ಆಫ್ ಎ ಅದು ಕೋಡ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಹೋಗ್ಸೋದು ಹೆಂಗೆ ಸರ್? ಸೊ ಇಲ್ಲಿ ಇನ್ಪುಟ್ ಪಕ್ಕ ಒಂದು ಬ್ರ್ಯಾಕೆಟ್ ಹಾಕಿ, ಇಂಟ್ ಅಂತ ಹಾಕಿ, ಆಮೇಲೆ ಆ ಬ್ರ್ಯಾಕೆಟ್ನ ಇಲ್ಲಿ ಕ್ಲೋಸ್ ಮಾಡಿ. ಓಕೆನಾ? ಇದು ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೀನಿ ನಾನು. ಸೊ ಹೆಂಗೆ ಅಂದರೆ, ಒಂದು ಬ್ರ್ಯಾಕೆಟ್ ಓಪನ್ ಮಾಡ್ತೀರಾ, ಆಮೇಲೆ ಇಂಟ್ ಅಂತ ಸ್ಪೆಸಿಫೈ ಮಾಡಿ. ಸೊ ಆ ಸ್ಟ್ರಿಂಗ್ ವ್ಯಾಲ್ಯೂ ಇಂಟ್ಗೆ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಕ್ಲೋಸ್ ಮಾಡಿ ಆ ಪ್ಯಾರಂಥೆಸಿಸ್ನ. ಓಕೆ? ಸೊ ಹಾಗೆ ಬಿ ವ್ಯಾಲ್ಯೂನು ತೊಗೊಳ್ಳೋಣ. ಬಿ ಈಸ್ ಈಕ್ವಲ್ ಟು ಇಂಟ್ ಅಂತ ಸ್ಪೆಸಿಫೈ ಮಾಡೋಣ. ಆಮೇಲೆ ಇನ್ಪುಟ್, ಸೊ ಇನ್ಪುಟ್ ಆ್ಯಂಡ್ ಯೂಸರ್ನ ಕೇಳೋಣ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳೋಣ. ಎಂಟರ್ ವ್ಯಾಲ್ಯೂ ಆಫ್ ಬಿ. ಸೊ ಏನು ಡಿಸ್ಪ್ಲೇ ಆದ ಮಾನಿಟ್ರಲ್ಲಿ ಅಂದರೆ ಎಂಟರ್ ವ್ಯಾಲ್ಯೂ ಆಫ್ ಬಿ ಅಂತ ಡಿಸ್ಪ್ಲೇ ಆಗುತ್ತೆ. ನಾನೇನಾದರೂ ಒಂದು ವ್ಯಾಲ್ಯೂ ಕೊಡ್ಬೋದು, 20, 30 ಆರ್ 40. ಸೊ ಅದು ಸ್ಟ್ರಿಂಗಲ್ಲಿರುತ್ತೆ. ಅದನ್ನು ನಾವು ಮತ್ತೆ ಇಂಟೀಜರ್ಗೆ ಕನ್ವರ್ಟ್ ಮಾಡಿ, ಅಂದರೆ ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡಿ. ಅಂದರೆ ನಮ್ಗೆ ಕೋಡ್ಸ್ ಬೇಡ ಅಲ್ವಾ? ಸೊ ಕೋಡ್ಸ್ ಇಲ್ಲ, ಬರೀ ನಂಬರ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ? ಸೊ ಇವಾಗ ಎ ಅಲ್ಲಿ ಇದೆ ವ್ಯಾಲ್ಯೂ, ಬಿ ಅಲ್ಲೂ ಇದೆ ವ್ಯಾಲ್ಯೂ. ನೆಕ್ಸ್ಟ್ ಏನು ಮಾಡ್ತೀರಾ? ಸೊ ಮೂರನೇ ಸ್ಟೆಪ್ ಏನು? ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಹೌದಲ್ವಾ? ಸೊ ಇವಾಗ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿ. ಆಮೇಲೆ ಫೋರ್ತ್ ಸ್ಟೆಪ್ ಏನಿದೆ? ಔಟ್ಪುಟ್ ಎಸ್. ಸೊ ಪ್ರಿಂಟ್ ಮಾಡೋದು. ಸೊ ವಿಲ್ ಜಸ್ಟ್ ಸೇ ಪ್ರಿಂಟ್ ಫಂಕ್ಷನ್ ಇದೆ ಅಲ್ವಾ, ಪ್ರಿಂಟ್ ಸಮ್ ಇಸ್ ಈಕ್ವಲ್ ಟು ಅಂತ ಕೊಟ್ಟು ಕ್ಲೋಸ್ ಮಾಡೋಣ ಡಬಲ್ ಕೋಟ್ಸ್. ಅಂದರೆ ಇಲ್ಲಿ ತನಕ ಬರುತ್ತೆ. ಸಮ್ ಇಸ್ ಈಕ್ವಲ್ ಟು ಅಂತ ಡಿಸ್ಪ್ಲೇ ಆಗಿ ಕಾಮ ಯೂಸ್ ಮಾಡಿ ಈ ವೇರಿಯಬಲಲ್ಲಿ ಆನ್ಸರ್ ಇದೆ ಅಲ್ವಾ ಎಸ್ ಅಲ್ಲಿ, ಸೊ ಎಸ್ನ ಡಿಸ್ಪ್ಲೇ ಮಾಡಿ. ವೆರಿ ಸಿಂಪಲ್ ಅಲ್ವಾ? ಸೊ ಸಮ್ ಆಫ್ 2 ನಂಬರ್ಸ್ ಹೀಗೆ ಮಾಡ್ತೀವಿ. ಸೊ ಇದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿ ನೋಡೋಣ. ಓಕೆ? ಸೊ ಎಕ್ಸಿಕ್ಯೂಟ್ ಮಾಡೋಣ. ಐ ಜಸ್ಟ್ ಕೀಪ್ ದ ಅನೋಟೇಷನ್ಸ್. ಸೊ ಈಗ ಜಸ್ಟ್ ನಮ್ಮ ಪೈಥಾನ್ ಇಂಟರ್ಪ್ರೆಟರ್ಗೆ ಹೋಗ್ಬೋಣ. ಸೊ ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಮಾಡಿದ್ವಿ. ಇವಾಗ ಸಮ್ ಆಫ್ 2 ನಂಬರ್ಸ್ ಮಾಡೋಣ. ಸೊ ಎ ತೊಗೊತಾ ಇದ್ದೀನಿ ವೇರಿಯಬಲ್ ನೇಮ್. ಸೊ ಇಲ್ಲಿ ಏನು ಕೊಡ್ತೀರಾ? ನಾವು ಯೂಸರಿಂದ ವ್ಯಾಲ್ಯೂ ಫೆಚ್ ಮಾಡೋಣ. ಸೊ ಇನ್ಪುಟ್ ಅಂತ ಕೊಡೋಣ. ಸೊ ಇನ್ಪುಟ್ ಆಮೇಲೆ ಎಂಟರ್ ವ್ಯಾಲ್ಯೂ ಆಫ್ ಎ ಅಂತ ಕೇಳೋಣ. ಓಕೆ?
ಬಟ್ ಇದು ಸ್ಟ್ರಿಂಗಲ್ಲಿ ಬರುತ್ತೆ ವ್ಯಾಲ್ಯೂ, ನಾವು ಇದನ್ನ ಇಂಟ್ಗೆ ಕನ್ವರ್ಟ್ ಮಾಡೋಣ, ಅಂದರೆ ನಂಬರ್ಗೆ ಕನ್ವರ್ಟ್ ಮಾಡೋಣ. ಸೊ ಆ ಹೋಲ್ ವ್ಯಾಲ್ಯೂ ಸ್ಟ್ರಿಂಗಲ್ಲಿ ಬರುತ್ತಲ್ಲ ಅದನ್ನ ನಂಬರ್ಗೆ ಕನ್ವರ್ಟ್ ಮಾಡಿ ಬ್ರ್ಯಾಕೆಟ್ ಕೂಡ ಕ್ಲೋಸ್ ಮಾಡೀನಿ. ಇದು ಫಸ್ಟ್ ವ್ಯಾಲ್ಯೂ ಬರುತ್ತೆ. ಈಗ ಸೆಕೆಂಡ್ ವ್ಯಾಲ್ಯೂಗೆ ಬಿ ಅಂತ ತೊಗೊಳ್ಳೋಣ ವೇರಿಯಬಲ್, ಸೇಮ್ ಕೋಡ್ ಇಂಟ್ ಆಫ್ ಇನ್ಪುಟ್. ಸೊ ಇಲ್ಲಿ ಕೋಡ್ಸಲ್ಲಿ ಏನು ಡಿಸ್ಪ್ಲೇ ಮಾಡೋಣ, ಎಂಟರ್ ವ್ಯಾಲ್ಯೂ ಆಫ್ ಬಿ ಅಂತ ಕೇಳೋಣ. ಸೊ ಇದು ಡಿಸ್ಪ್ಲೇ ಆಗುತ್ತೆ ಮಾನಿಟ್ರಲ್ಲಿ, ಎಂಟರ್ ವ್ಯಾಲ್ಯೂ ಆಫ್ ಎ ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ನೀವು ಒಂದು ವ್ಯಾಲ್ಯೂ ಕೊಡ್ತೀರಾ, ಸೊ ಅದು ಸ್ಟ್ರಿಂಗಲ್ಲಿ ಇರುತ್ತೆ, ಆ ಕೋಡ್ಸಲ್ಲಿ ಇರುತ್ತೆ. ಆ ಕೋಡ್ಸ್ನ ಕಟ್ ಮಾಡಬೇಕಾದ್ರೆ ಇಂಟೀಜರ್ ಅಂತ ಕೊಡಬೇಕಾಗುತ್ತೆ. ಸೇಮ್ ಎಂಟರ್ ವ್ಯಾಲ್ಯೂ ಆಫ್ ಬಿ ಅಂತ ಕೇಳುತ್ತೆ, ನೀವೇನಾದರೂ ವ್ಯಾಲ್ಯೂ ಕೊಡ್ಬೋದು, ಅದಾದಮೇಲೆ ಇಂಟಿಗೆ ಕನ್ವರ್ಟ್ ಆಗಿ ಆಮೇಲೆ ಬಿ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದಾದಮೇಲೆ ಏನು ಮಾಡ್ತೀರಾ, ಸಮ್ ಮಾಡಿ ಆ್ಯಡ್ ಮಾಡಿ ಎರಡೂ, ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಆಮೇಲೆ ಅಡಿಷನ್, ವಿಲ್ ಜಸ್ಟ್ ಸೇ ಅಡಿಷನ್ ಆಫ್ ಟೂ ನಂಬರ್ಸ್ is equal to, ಆಮೇಲೆ ಕ್ಲೋಸ್ ಮಾಡೋಣ ಕೋಡ್. ಸೊ ಇಷ್ಟು ಡಿಸ್ಪ್ಲೇ ಆಗುತ್ತೆ, ಅಡಿಷನ್ ಆಫ್ ಟೂ ನಂಬರ್ಸ್ ಇಸ್ ಈಕ್ವಲ್ ಟು ಯಾವ ವೇರಿಯಬಲಲ್ಲಿ ಆನ್ಸರ್ ಇದೆ, ಎಸ್ ಕಾಮಾ ಎಸ್ ಅಂತ ಕೊಡಿ. ಓಕೆನಾ. ಸೊ ಇದನ್ನು ಸೇವ್ ಮಾಡೋಣ. ಸೊ ಫೈಲ್ ಸೇವ್. ಸೊ ಈಗ ಪ್ರೋಗ್ರಾಮ್ ರನ್ ಮಾಡೋಣ, ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ಫಸ್ಟ್ ಏನು ಕೇಳುತ್ತೆ ನಮಗೆ, ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳುತ್ತೆ, ಯೂಸರ್ನೇ ಕೇಳುತ್ತೆ. ನಾವೇ ಮುಂಚೆ ಲೆಂತ್ ಇಸ್ ಈಕ್ವಲ್ ಟು 10, ಬ್ರೆತ್ ಇಸ್ ಈಕ್ವಲ್ ಟು 20 ತೊಗೊಂಡ್ವಲ್ಲ, ಆ ಥರ ಅಲ್ಲ, ನಾವೇ ಯೂಸರ್ನ ಕೇಳ್ತೀವಿ. ಯೂಸರ್ ಎಷ್ಟು ಬೇಕಾದರೂ ವ್ಯಾಲ್ಯೂ ಕೊಡ್ಬೋದು, ನಾನೊಂದು ಕೊಡ್ಬೋದು, ನೀವೊಂದು ಕೊಡ್ಬೋದು, ಬೇರೆಯವ್ರು ಇನ್ನೊಂದು ವ್ಯಾಲ್ಯೂ ಕೊಡ್ಬೋದು. ಸೊ ಇಲ್ಲಿ ನಾವೇ ಇನ್ಪುಟ್ ಯೂಸರಿಂದ ತೊಗೊಳ್ಳೋಣ. ಓಕೆ. ಸೊ ಎ ವ್ಯಾಲ್ಯೂ ಲೆಟ್ಸ್ ಸೇ 100 ತೊಗೊಳ್ಳೋಣ, ಬಿ ವ್ಯಾಲ್ಯೂ 200 ತೊಗೊಳ್ಳೋಣ. ಸೊ ನಮಗೇನು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್, ಅಡಿಷನ್ ಆಫ್ ಟೂ ನಂಬರ್ಸ್ ಇಸ್ 100 ಪ್ಲಸ್ 200 300 ಡಿಸ್ಪ್ಲೇ ಆಗುತ್ತೆ, ಹೌದಲ್ವಾ. ಸೊ ಎಸ್ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ, ಎ ಪ್ಲಸ್ ಬಿ. ಓಕೆ. ಸೊ ಅಡಿಷನ್ ಆಫ್ ಟೂ ನಂಬರ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ಅಡಿಷನ್ ಆಫ್ ಟೂ ನಂಬರ್ಸ್. ಆಯಿತು. ಇಲ್ಲಿ ಕಮೆಂಟ್ಸ್ ಹೆಂಗೆ ಯೂಸ್ ಮಾಡ್ತೀವಿ ಸರ್ ಅಂತ ಕೇಳಿದ್ರೆ, ಸೊ ನೀವಿಲ್ಲಿ ನಿಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ಗೆ ಕಮೆಂಟ್ಸ್ನ ಯೂಸ್ ಮಾಡ್ಬೋದು. ಆಯಿತಾ. ನಾನು ಇಲ್ಲಿ ಕಮೆಂಟ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಹ್ಯಾಶ್ ಅಂತ ಹಾಕೋಣ. ಸೊ ಜಸ್ಟ್ ಒನ್ ಸೆಕ್, ಹ್ಯಾಶ್ ಅಂತ ಹಾಕೋಣ ಇಲ್ಲಿ. ಸೊ ಹ್ಯಾಶ್ ಅಂತ ಹಾಕಿ ಇಲ್ಲಿ ವ್ಯಾಲ್ಯೂ ಆಫ್ ಎ ಅಂತ ನಾನು ಬರಿತೀನಿ. ಸೊ ನೀವೇನಾದರೂ ಕೊಡ್ಬೋದು, ಇಟ್ ಈಸ್ ಫಾರ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. ಸೊ ಇಲ್ಲಿ ನನಗೇನು ಬರುತ್ತೆ, ವ್ಯಾಲ್ಯೂ ಆಫ್ ಬಿ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಹ್ಯಾಶ್ ಹಾಕಿ ಅಡಿಷನ್ ಆಫ್ ಎ ಬಿ ಅಂತ ನಾನು ಹಾಕ್ತೀನಿ, ಎ ಆ್ಯಂಡ್ ಬಿ. ಸೊ ಇಲ್ಲಿ ನಾನು ಜಸ್ಟ್ ಕಮೆಂಟ್ ಹಾಕಿ ಸೊ ಔಟ್ಪುಟ್ ಡಿಸ್ಪ್ಲೇಡ್ ಅಂತ ಹೇಳ್ತೀನಿ. ಸೊ ಇದು ಜಸ್ಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ನಾನು ಕಮೆಂಟ್ ಬರ್ದೀನಿ. ಸೊ ದ್ಯಾಟ್ ನಾನು ಮುಂದೆ ಜ್ಞಾಪಕ ಇರಬೇಕಲ್ವಾ, ಆ ಸ್ಟೆಪ್ಪಲ್ಲಿ ಏನು ಮಾಡಿದೆ ಅಂತ ನಂಗೆ ಜ್ಞಾಪಕ ಇರಬೇಕು, ಅದಕ್ಕೆ ನಾನು ಕಮೆಂಟ್ ಹಾಕ್ತೀನಿ. ಸೊ ಕಮೆಂಟ್ ರನ್ ಆಗಲ್ಲ, ಸೊ ರನ್ ಮಾಡಿದ್ರು ಏನೂ ಇಶ್ಯೂ ಆಗಲ್ಲ, ಸೊ ಏನೂ ಎರರ್ ಡಿಸ್ಪ್ಲೇ ಆಗಲ್ಲ. ಇದು ಜಸ್ಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. ಸೊ ಮತ್ತೆ ಎ ವ್ಯಾಲ್ಯೂ ಕೇಳ್ತಿದೆ, ಮತ್ತೆ 100 ಕೊಡ್ತೀನಿ, ಬಿ ವ್ಯಾಲ್ಯೂ 200 ಕೊಡ್ತೀನಿ. ಐ ಥಿಂಕ್ ಕೆಳಗೆ ಹೊಟ್ಟೋಗಿದೆ. ಸೊ ಸೇಮ್ ಕೊಟ್ಟೆ, ಎ ವ್ಯಾಲ್ಯೂ 100, ಬಿ ವ್ಯಾಲ್ಯೂ 200 ಆ್ಯಂಡ್ ನಮಗೆ ಔಟ್ಪುಟ್ 300 ಡಿಸ್ಪ್ಲೇ ಆಗಿದೆ, ಹೌದಲ್ವಾ. ಸೊ ಕಮೆಂಟ್ಸ್ ಕಂಪಲ್ಸರಿ ಅಲ್ಲ, ಇಂಟರ್ಪ್ರೆಟರ್ ಎಕ್ಸಿಕ್ಯೂಟ್ ಮಾಡಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ನೀವು ಹಾಕ್ಬೋದು ಯೂಸಿಂಗ್ ದ ಹ್ಯಾಶ್. ಓಕೆನಾ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಎಸ್, ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ಇಸ್ ಎನ್ ಆಬ್ಜೆಕ್ಟ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಇದೇನು ಅಂತ ತಿಳ್ಕೊಳ್ಳೋಣ. ಸೊ ಪೈಥಾನ್ ಟ್ರೀಟ್ಸ್ ಎವ್ರಿ ವ್ಯಾಲ್ಯೂ ಆರ್ ಡೇಟಾ ಐಟಮ್ ವೆದರ್ ನ್ಯೂಮರಿಕ್ ಸ್ಟ್ರಿಂಗ್ ಆಸ್ ಅನ್ ಆಬ್ಜೆಕ್ಟ್. ಸೊ ಯಾವುದೇ ನೀವು ಡೇಟಾ ಟೈಪ್ ತೊಗೊಳ್ಳಿ, ಐದರ್ ನೀವು ಎ ಅಲ್ಲಿ ಅಥವಾ ಯಾವುದೇ ವೇರಿಯಬಲಲ್ಲಿ ಹಲೋ ಸ್ಟೋರ್ ಮಾಡ್ತೀರಾ ಕೋಡ್ಸಲ್ಲಿ, ಅಥವಾ ಎ ಇಸ್ ಈಕ್ವಲ್ ಟು 20 ನಂಬರ್ ಸ್ಟೋರ್ ಮಾಡ್ತೀರಾ, ಇದೆಲ್ಲ ಮೆಮರಿಲಿ ಸ್ಟೋರ್ ಆಗಿರುತ್ತೆ ಅಲ್ವಾ. ಈ ಹಲೋ ಅನ್ನೋದು ಮೆಮರಿಲಿರುತ್ತೆ, 20 ಅನ್ನೋದು ಮೆಮರಿಲಿರುತ್ತೆ, ಇದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಎವ್ರಿಥಿಂಗ್, ಯಾವುದೇ ವ್ಯಾಲ್ಯೂ ನೀವು ಕೊಟ್ಟರು ಪೈಥಾನ್ ವಿಲ್ ಟ್ರೀಟ್ ಇಟ್ ಆಸ್ ಅನ್ ಆಬ್ಜೆಕ್ಟ್, ಹೌದಾ. ಸೊ ಎವ್ರಿ ಆಬ್ಜೆಕ್ಟ್ ಇನ್ ಪೈಥಾನ್ ಇಸ್ ಅಸೈನ್ಡ್ ಅ ಯೂನಿಕ್ ಐಡೆಂಟಿಟಿ, ಹೌದಲ್ವಾ. ನಾವು ಮೆಮರಿಲಿ ಅಡ್ರೆಸ್ ಬೇರೆ ಇರುತ್ತಲ್ವ ಎಲ್ಲದಕ್ಕೂ. ಸೊ ಈ ಮೆಮರಿಲಿ ಹಲೋಗೆ ಸಪ್ರೇಟ್ ಐ ಡಿ ಇರುತ್ತೆ, 20ಗೆ ಸಪ್ರೇಟ್ ಐ ಡಿ ಇರುತ್ತೆ, ಹೌದಲ್ವಾ. ಸೊ ಇದರ ಐ ಡಿ 101 ಇರ್ಬೋದು, ಇದರ ಐ ಡಿ 102 ಇರ್ಬೋದು. ಸೊ ಎಲ್ಲ ಆಬ್ಜೆಕ್ಟ್ ಮೆಮರಿಲಿ ಐ ಡಿ ಡಿಫರ್ಸ್, ಐ ಡಿ ಸೇಮ್ ಇರೋದಿಲ್ಲ, ಹೌದಾ. ಸೊ ವಿಚ್ ರಿಮೇನ್ಸ್ ದ ಸೇಮ್ ಫಾರ್ ದ ಲೈಫ್ ಟೈಮ್ ಆಫ್ ದಟ್ ಆಬ್ಜೆಕ್ಟ್. ಅಂದರೆ ಯಾವುದೇ ಆಬ್ಜೆಕ್ಟ್ ಮೆಮರಿಲಿ ಇದೆಯಲ್ಲ, ಸೊ ಅದರ ಅಡ್ರೆಸ್ ಎಲ್ಲಿ ತನಕ ಇರುತ್ತೆ, ಅದರ ಲೈಫ್ ಟೈಮ್ ಇರೋ ತನಕ, ಅಂದರೆ ಅದು ಡಿಸ್ಟ್ರಾಯ್ ಆಗೋ ತನಕ ಆ ಐ ಡಿನೇ ಇರುತ್ತೆ ಆ ವ್ಯಾಲ್ಯೂಗೆ, ಓಕೆನಾ. ಸೊ ದಿಸ್ ಐ ಡಿ ಇಸ್ ಸಿಮಿಲರ್ ಟು ದ ಮೆಮರಿ ಅಡ್ರೆಸ್ ಆಫ್ ದಟ್ ಆಬ್ಜೆಕ್ಟ್. ಈ ಐ ಡಿ ಏನಂತ ಕರಿತೀವಿ, ಅಡ್ರೆಸ್ ಅಂತ ಕೂಡ ಕರಿತೀವಿ. ಈ ಐ ಡಿನ ವಿ ಕಾಲ್ ಇಟ್ ಆಲ್ಸೋ ಆಸ್ ಮೆಮರಿ ಅಡ್ರೆಸ್. ಓಕೆ. ಸೊ ಯಾವ ಅಡ್ರೆಸ್ಸಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಹೆಂಗೆ ಸರ್ ಗೊತ್ತಾಗ್ತಿದ್ದು, ಯಾವ ಐ ಡಿಲಿ ನಮ್ಮ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಏನು ಅಂತ ನೋಡೋಣ. ಓಕೆ. ದ ಫಂಕ್ಷನ್ ಐ ಡಿ ರಿಟರ್ನ್ಸ್ ದ ಐಡೆಂಟಿಟಿ ಆಫ್ ದ ಆಬ್ಜೆಕ್ಟ್. ಐ ಡಿ ಅಂತ ಒಂದು ಫಂಕ್ಷನ್ ಇದೆ, ಆ ಐ ಡಿ ಫಂಕ್ಷನಿಂದ ನಮಗೆ ಯಾವ ಮೆಮರಿ ಅಡ್ರೆಸ್ಸಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ,
ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಎ ವ್ಯಾಲ್ಯೂ 20 ತೊಗೊಂಡಿನಿ. ಏನು ತೊಗೊಂಡಿನಿ? ಎ ವ್ಯಾಲ್ಯೂ 20 ತೊಗೊಂಡಿನಿ. ಸೊ ಐ ಡಿ ಆಫ್ ಎ, ಆ್ಯಕ್ಚುಲಿ ಇದು ನಮ್ಮ ಒನ್ ಅಲ್ಲ, ಸೊ ಇದು ಐ ಡಿ ಆಫ್ ಎ ಅಂತ ಬರಬೇಕು. ಐ ಡಿ ಆಫ್ ಎ ಅಲ್ಲಿ ಏನಿದೆ 20 ಮೆಮರಿಲಿ ಏನು ಐ ಡಿ ಇದೆ? ಸೊ ಏನೋ ಒಂದು ಐ ಡಿ ಡಿಸ್ಪ್ಲೇ ಆಗಿದೆ ಇಲ್ಲಿ 1433920576 ಅಂತ ಡಿಸ್ಪ್ಲೇ ಆಗಿದೆ. ಓಕೆನಾ? ಸೊ ಬಿ ವ್ಯಾಲ್ಯೂ 30 - 10 ತೊಗೊಂಡಿವಿ. ಏನು ತೊಗೊಂಡಿವಿ? ಬಿ ವ್ಯಾಲ್ಯೂ 30 - 10. 30 - 10 ಅಂದರೆ ಎಷ್ಟು ಬರುತ್ತೆ? 20ನೇ ಬರುತ್ತೆ. ಸೊ ಇವಾಗ ಐ ಡಿ ಆಫ್ ಬಿ ತೊಗೊಂಡ್ರೆ, ಇದು ನಮ್ಮ 2 ಅಲ್ಲ, ಐ ಡಿ ಆಫ್ ಬಿ ತೊಗೊಂಡ್ರೆ ಸೊ ಏನು ಬರಬೇಕು ಇವಾಗ? ಬಿ ಕೂಡ ಅದೇ ಆಬ್ಜೆಕ್ಟ್ ರೆಫರ್ ಮಾಡ್ತಿದೆ ಅಲ್ವಾ? ಸೊ ಈಗ ಸೊ ಎ ಅಲ್ಲಿ ಏನಿದೆ 20 ಇದೆ, ಮೆಮರಿಲಿ 20 ಸ್ಟೋರ್ ಆಗಿದೆ. ಸೊ ಎ ಅದನ್ನು ರೆಫರ್ ಮಾಡ್ತಿದೆ. ಸೊ ಅದರ ಐ ಡಿ ಎಷ್ಟಾಗಿದೆ ಇಲ್ಲಿ? ಐ ಡಿ 14339200576 ಇದೆ. ಸೊ ಇವಾಗ ಬಿ ವ್ಯಾಲ್ಯೂ ಏನಿದೆ 30 - 10 ವ್ಯಾಲ್ಯೂ ಎಷ್ಟು? 20ನೇ ಬರುತ್ತೆ. ಸೊ ಅದು ಯಾವ ಮೆಮರಿಗೆ ರೆಫರ್ ಮಾಡಬೇಕು? ಸೊ ಸೇಮ್ ಮೆಮರಿಗೆ ರೆಫರ್ ಮಾಡಬೇಕಲ್ವಾ? ಸೊ ಇದು ಕೂಡ ಸೇಮ್ ಮೆಮರಿಗೆ ರೆಫರ್ ಮಾಡಿದೆ. ಸೊ ಐ ಡಿ ಸೇಮ್ ಬರುತ್ತೆ ಇಲ್ಲಿ. ಸೊ ಒಂದೇ ವ್ಯಾಲ್ಯೂಗೆ ಸೇಮ್ ಐ ಡಿ ಇದೆ. ಸೊ ಫಾರ್ ಎಕ್ಸಾಂಪಲ್ ಎ ಇಸ್ ಗೋಲು 10, ಬಿ ಇಸ್ ಗೋಲು 10 ಅಂದರೂ ಕೂಡ 10 ಅನ್ನೋ ವ್ಯಾಲ್ಯೂಗೆ ಒಂದೇ ಐ ಡಿ ಇರುತ್ತಲ್ವಾ? ಸೊ ಈ 20 ಅನ್ನೋ ವ್ಯಾಲ್ಯೂಗೆ ಒಂದೇ ಐ ಡಿ ಇರೋದು, ಇದೇ ಐ ಡಿ. ಸೊ ಎ ಕೂಡ ರೆಫರ್ ಮಾಡ್ತಿದೆ ಅದನ್ನು, ಬಿ ಕೂಡ ರೆಫರ್ ಮಾಡ್ತಿದೆ. ಸೊ ಐ ಡಿ ಎರಡೂ ಸೇಮ್ ಇದೆ. ಓಕೆನಾ? ಸೊ ಏನು ನೆನ್ಪಿಟ್ಕೊಬೇಕು ಇಲ್ಲಿ? ಐ ಡಿ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಐಡೆಂಟಿಟಿ ಆಫ್ ದ ಆಬ್ಜೆಕ್ಟ್ ತಿಳ್ಕೊಳ್ಳೋಕ್ಕೆ ವಿ ಯೂಸ್ ದ ಐ ಡಿ ಫಂಕ್ಷನ್. ಓಕೆನಾ? ಸೊ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಟೋಕನ್ಸ್ ಹೋಗೋಣ. ಸೊ ಈಗ ಎಷ್ಟು ಟೈಪ್ ಟೋಕನ್ಸ್ ಡಿಸ್ಕಸ್ ಮಾಡೀವಿ? ಕೀವರ್ಡ್ಸ್ ಡಿಸ್ಕಸ್ ಮಾಡೀವಿ, ಐಡೆಂಟಿಫೈರ್ಸ್ ಡಿಸ್ಕಸ್ ಮಾಡೀವಿ, ವೇರಿಯೇಬಲ್ಸ್ ಡಿಸ್ಕಸ್ ಮಾಡೀವಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಟೋಕನ್ ಇಸ್ ಕಾಲ್ಡ್ ಆಪರೇಟರ್ಸ್. ಏನು ಸರ್ ಇದು ಆಪರೇಟರ್ಸ್? ಒಂದು ಆಪರೇಷನ್ ಮಾಡೋದಕ್ಕೆ ವಿ ಯೂಸ್ ದ ಆಪರೇಟರ್ಸ್, ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಥವಾ ಬೇರೆ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಸೊ ಅದೇನು ಅಂತ ತಿಳ್ಕೊಳ್ಳೋಣ ಇಲ್ಲಿ. ಓಕೆ, so an operator is used to perform specific mathematical or logical operation on values. ಇವಾಗ addition, subtraction, multiplication, division ಇದನ್ನ ಆಪರೇಟರ್ ಅಂತ ಕರಿತೀವಿ. ಸೊ ಇಟ್ ಇಸ್ ಯೂಸ್ ಟು ಪರ್ಫಾರ್ಮ್ ಎನ್ ಆಪರೇಷನ್ ಅಲ್ವಾ? ಅಡಿಷನ್ ಏನು ಮಾಡ್ತಿದೆ? 2 ನಂಬರ್ ಆ್ಯಡ್ ಮಾಡ್ತಿದೆ ಅಥವಾ 3 ನಂಬರ್ ಆ್ಯಡ್ ಮಾಡ್ತಿದೆ. ಈ ವ್ಯಾಲ್ಯೂಸ್ನ ಏನಂತ ಕರಿತೀವಿ? ಆಪರಾಂಡ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ದ ವ್ಯಾಲ್ಯೂಸ್ ದಟ್ ಆಪರೇಷನ್ಸ್ ಆರ್ ಆಪರೇಟರ್ಸ್ ವರ್ಕ್ ಆನ್ ಆರ್ ಕಾಲ್ಡ್ ಆಪರಾಂಡ್ಸ್. ಇವಾಗ ಫಾರ್ ಎಕ್ಸಾಂಪಲ್ 10 + 30. ಸೊ ಇಲ್ಲಿ ಈ ಪ್ಲಸ್ ಅನ್ನೋದು ಆಪರೇಟರ್, ಹೌದಲ್ವಾ? ಪ್ಲಸ್ ಅನ್ನೋದು ಆಪರೇಟರ್, ಅಡಿಷನ್ ಮಾಡೋದಕ್ಕೆ ಪ್ಲಸ್ ಇಸ್ ಅನ್ ಆಪರೇಟರ್. ಸೊ ಯಾವುದನ್ನ ಆ್ಯಡ್ ಮಾಡ್ತಾ ಇದ್ದೀರಾ? ಇವೆರಡನ್ನ ವಿ ಕಾಲ್ ಆಪರಾಂಡ್ಸ್ ಅಥವಾ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ವೇರಿಯೇಬಲ್ಸು ಇರ್ಬೋದಲ್ವಾ? ಎ ಪ್ಲಸ್ ಬಿ ಕೂಡ ಇರ್ಬೋದು. ಈ ಎ ಬಿನ ನಾವು ಆಪರಾಂಡ್ಸ್ ಅಂತ ಕರಿತೀವಿ, ಅಥವಾ ಈ 10, 30ನ ಆಪರಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ದ ವ್ಯಾಲ್ಯೂಸ್ ದಟ್ ದ ಆಪರೇಟರ್ಸ್ ವರ್ಕ್ ಆನ್ ಆರ್ ಕಾಲ್ಡ್ ಆಪರಾಂಡ್ಸ್. ಯಾವ ವ್ಯಾಲ್ಯೂಸ್ ನೀವು ಆಪರೇಟರ್ ಆ್ಯಡ್ ಮಾಡ್ತಾ ಇದ್ದೀರಾ ಆ ವ್ಯಾಲ್ಯೂಸ್ನ ಆಪರಾಂಡ್ಸ್ ಅಂತ ಕರಿತೀವಿ. ಆಯಿತು. ಇನ್ ದ ಕಂಪ್ಯೂಟೇಷನ್ 50 + 100, 50 and 100 ಆದರ್ ಆಪರಾಂಡ್ಸ್ ಆ್ಯಂಡ್ ಪ್ಲಸ್ ಇಸ್ ದ ಆಪರೇಟರ್, ಹೌದಲ್ವಾ? 50 + 100 ಪ್ಲಸ್ ಆಪರೇಟ್ರು, ಆಮೇಲೆ 50 ಆಮೇಲೆ 100ನ ಇಂಡಿವಿಜುವಲ್ ಆಗಿ ವಿ ಕಾಲ್ ದಮ್ ಆಸ್ operands ಅಂತ ಕರಿತೀವಿ. ಎಸ್, ಓಕೆ. ದೇರ್ ಆರ್ 2 types ಆಫ್ ಆಪರೇಟರ್ಸ್, ನೇಮ್ಲಿ ಯೂನರಿ ಆ್ಯಂಡ್ ಬೈನರಿ. ತಿಳ್ಕೊಬೇಕು, ಇಂಪಾರ್ಟೆಂಟ್. ಆಪರೇಟರ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ? 2 ಟೈಪ್ ಇದೆ, ಯೂನರಿ ಆಮೇಲೆ ಬೈನರಿ. ಏನು ಸರ್ ಇದು ಯೂನರಿ? ಸೊ ನೋಡೋಣ, ಯೂನರಿ ಅಂದರೆ ಏನು? Unary operators act on single operand, whereas binary operator act on 2 operands. ಯೂನರಿ ಆಪರೇಟರ್ ಅಂದರೆ ಒಂದೇ ವೇರಿಯೇಬಲ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಬೈನರಿ ಆಪರೇಟರ್ ಅಂದರೆ 2 ವೇರಿಯೇಬಲ್ ಮೇಲೆ ಆಕ್ಟ್ ಮಾಡುತ್ತೆ. ಓಕೆನಾ? ಸೊ ಯೂನರಿ ಆಪರೇಟರ್ ಜಸ್ಟ್ 1 ಆಪರಾಂಡ್ ಅಥವಾ 1 ವೇರಿಯೇಬಲ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಬೈನರಿ ಆಪರೇಟರ್ ಎಷ್ಟು ವೇರಿಯೇಬಲ್ ಮೇಲೆ? 2 ವೇರಿಯೇಬಲ್ಸ್ ಮೇಲೆ ಆಕ್ಟ್ ಮಾಡುತ್ತೆ. 2 ವೇರಿಯೇಬಲ್ಸ್ ಇರಲೇಬೇಕು ಬೈನರಿ ಆಪರೇಟರ್ಗೆ. ಓಕೆನಾ? ಸೊ ಎಕ್ಸಾಂಪಲ್ ಆಫ್ ಯೂನರಿ ಆಪರೇಟರ್ ಏನು? ಪ್ಲಸ್ ಆ್ಯಂಡ್ ಮೈನಸ್ ಅಂತ ಇದೆ. ಸೊ ಪ್ಲಸ್ ಆ್ಯಂಡ್ ಮೈನಸ್ ಆರ್ ಎಕ್ಸಾಂಪಲ್ ಆಫ್ ಯೂನರಿ ಆಪರೇಟರ್. ಹೆಂಗೆ ಸರ್ ಯೂನರಿ ಹೆಂಗಾಯ್ತದು? ಜಸ್ಟ್ ಒಂದು ಎಕ್ಸಾಂಪಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎ ವ್ಯಾಲ್ಯೂ ಏನು ತೊಗೊಂಡಿವಿ? 50 ಅಂತ ತೊಗೊಂಡಿವಿ. ಓಕೆ, ಸೊ ಪ್ರಿಂಟ್ ಮಾಡೋಣ ಮೈನಸ್ ಎ. ಸೊ ಈ ಮೈನಸ್ ಇದೆಯಲ್ಲ, ಎಷ್ಟು ವೇರಿಯೇಬಲ್ ಮೇಲೆ ಆಕ್ಟ್ ಮಾಡ್ತಿದೆ ಈ ಮೈನಸ್? ಬರೀ ಒಂದೇ ವೇರಿಯೇಬಲ್ ಮೇಲೆ ಅಲ್ವಾ? ಸೊ ಇದನ್ನೇ ಯೂನರಿ ಅನ್ನೋದು, ಹೌದಲ್ವಾ? ಸೊ ಒಂದೇ ವೇರಿಯೇಬಲ್ ಮೇಲೆ ಆಕ್ಟ್ ಮಾಡಿದ್ರೆ ಈ ಆಪರೇಟರ್ಸ್ನ ಯೂನರಿ ಆಪರೇಟರ್ ಅಂತ ಕರಿತೀವಿ, ಹೌದಲ್ವಾ? ಅಥವಾ ಒಂದೇ ವೇರಿಯೇಬಲ್ ಮೇಲೆ ಆಕ್ಟ್ ಮಾಡಿದ್ರೆ, ಒಂದೇ ಆಪರಾಂಡ್ ಮೇಲೆ ಆಕ್ಟ್ ಮಾಡಿದ್ರೆ ಇದನ್ನು ಯೂನರಿ ಆಪರೇಟರ್ ಅಂತ ಕರಿತೀವಿ. ಈ ಮೈನಸ್ ಎರಡು ವೇರಿಯೇಬಲ್ ಇಲ್ಲ, ಇಲ್ಲಿ ಬರೀ ಒಂದು ವೇರಿಯೇಬಲ್ ಮೇಲೆ ಆಕ್ಟ್ ಮಾಡ್ತಿದೆ. ಮೈನಸ್ ಆಫ್ ಎ ನಿಮ್ಗೆ ಔಟ್ಪುಟ್ -50 ಬರುತ್ತೆ ಇಲ್ಲಿ, ಹೌದಲ್ವಾ? ಸೊ ಹೆಂಗೆ ಮಾಡಿದ್ವಿ? ಇದು ಜಸ್ಟ್ ಒಂದೇ ವೇರಿಯೇಬಲ್ ತೊಗೊಂಡು ಈ ಆಪರೇಟರ್ ಯೂಸ್ ಮಾಡಿದ್ರೆ ಇಟ್ ಇಸ್ ಯೂನರಿ ಆಪರೇಟರ್. ಸೊ ಎಕ್ಸಾಂಪಲ್, ಯೂನರಿ ಪ್ಲಸ್ ಇದೆ, ಯೂನರಿ ಮೈನಸ್ ಇದೆ. ಸೊ ನೀವು ಪ್ಲಸ್ ಕೂಡ ಹಾಗೆ ಬರೀಬೋದು. ಎ ಇಸ್ ಈಕ್ವಲ್ ಟು -100 ತೊಗೊಬೋದು. ಯು ಕ್ಯಾನ್ ಜಸ್ಟ್ ಸೇ ಪ್ರಿಂಟ್ ಪ್ಲಸ್ ಎ ಅಂತ ತೊಗೊಬೋದು ಇಲ್ಲಿ ಪ್ರಿಂಟಲ್ಲಿ. ಸೊ ಈ ಪ್ಲಸ್ ಎಷ್ಟು ವೇರಿಯೇಬಲ್ ಮೇಲೆ ಆಕ್ಟ್ ಮಾಡ್ತಿದೆ? ಒಂದೇ ವೇರಿಯೇಬಲ್ ಮೇಲೆ ಅಲ್ವಾ? ಸೊ ಎ ವ್ಯಾಲ್ಯೂ -100 ತೊಗೊಂಡಿವಿ. ಸೊ ಔಟ್ಪುಟ್
ಆಫ್ ಪ್ಲಸ್ 100 ಏನು ಬರುತ್ತೆ ಮೈನಸ್ 100 ಬರುತ್ತೆ, ಹೌದಲ್ವಾ? ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಓನ್ಲಿ. ಸೊ ಯಾವುದೇ ಆಪರೇಟರ್ ಬರೀ ಒಂದು ವೇರಿಯಬಲ್ ಮೇಲೆ ಆ್ಯಕ್ಟ್ ಮಾಡಿದ್ರೆ ಅದನ್ನು ಯೂನರಿ ಆಪರೇಟರ್ ಅಂತ ಕರಿತೀವಿ. ಆಯಿತು ಸರ್, ಯೂನರಿ ಆಪರೇಟರ್ ಗೊತ್ತಾಯ್ತು. ಮತ್ತು ಬೈನರಿ ಅಂದರೆ ಏನು? ಎರಡು ವೇರಿಯಬಲ್ ಮೇಲೆ ಆ್ಯಕ್ಟ್ ಮಾಡೋದನ್ನ ಬೈನರಿ ಆಪರೇಟರ್ಸ್ ಅಂತ ಕರಿತೀವಿ, ಹೌದಾ? ಬೈನರಿ ಆಪರೇಟರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಬೈನರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ನೋಡೋಣ. ದ ಟೈಪ್ಸ್ ಆಫ್ ಬೈನರಿ ಆಪರೇಟರ್ಸ್ ಆರ್, ಸೊ ಅರ್ಥಮೆಟಿಕ್ ಆಪರೇಟರ್ಸ್ ಅಂತಿದೆ, ರಿಲೇಷನಲ್ ಆಪರೇಟರ್ಸ್ ಅಂತಿದೆ, ಲಾಜಿಕಲ್ ಆಪರೇಟರ್ಸ್, ಐಡೆಂಟಿಟಿ ಆಪರೇಟರ್ಸ್, ಮೆಂಬರ್ಶಿಪ್ ಆಪರೇಟರ್ಸ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತಿದೆ. ವೆರಿ ಸಿಂಪಲ್. ಸೊ ಇಲ್ಲಿ ಯಾವುದಾದ್ರೂ ಒಂದು ಕೇಳೋ ಚಾನ್ಸಸ್ ಇದೆ ಫಾರ್ 5 marks. ಎಕ್ಸ್ಪ್ಲೇನ್ ಎನಿ ಒನ್ ಆಪರೇಟರ್, ಎಕ್ಸ್ಪ್ಲೇನ್ ಅರ್ಥಮೆಟಿಕ್ ಆಪರೇಟರ್ ಕೇಳ್ಬೋದು ವಿತ್ ಎಕ್ಸಾಂಪಲ್, ಅಥವಾ ಎಕ್ಸ್ಪ್ಲೇನ್ ರಿಲೇಷನಲ್ ಆಪರೇಟರ್ಸ್ ಅಂತ ಕೇಳ್ಬೋದು, ಎಕ್ಸ್ಪ್ಲೇನ್ ಲಾಜಿಕಲ್ ಆಪರೇಟರ್ಸ್ ಅಂತ ಕೇಳ್ಬೋದು. ಎವ್ರಿ ಆಪರೇಟರ್ ಇಸ್ ಸಿಂಪಲ್. ಏನು ಸರ್ ಇದು ಅರ್ಥಮೆಟಿಕ್? ಸೊ ಅರ್ಥಮೆಟಿಕ್ ಅಂದರೆ ಏನು? ಮ್ಯಾಥ್ ಆಪರೇಷನ್ಸ್ ಅಲ್ವಾ, ಪ್ಲಸ್ ಮೈನಸ್ ಇಂಟು ಡಿವಿಷನ್, ಇದನ್ನು ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಕರೀತಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಲ್ಲ ಆಪರೇಟರ್ಸು ವೆರಿ ಸಿಂಪಲ್ ಆಗಿದೆ. ವಿ ವಿಲ್ ಜಸ್ಟ್ ಸಿ ಅರ್ಥಮೆಟಿಕ್ ಆಪರೇಟರ್ಸ್. ಏನಿದು ಅರ್ಥಮೆಟಿಕ್ ಆಪರೇಟರ್ಸ್? ಸೊ ಎಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ನ ಐ ಪುಟ್ ಇನ್ ದ ಫಾರ್ಮ್ ಆಫ್ ಟೇಬಲ್. ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ ಯಾವುದು? ಪ್ಲಸ್. ಸೊ ಪ್ಲಸ್ ಅಲ್ಲಿ ಇವಾಗ ಎರಡು ವೇರಿಯಬಲ್ ಇರುತ್ತೆ, ಹೌದಲ್ವಾ? 2 ವೇರಿಯಬಲ್ಸ್ ಇರುತ್ತೆ. ಯಾಕೆ? ಇದು ಬೈನರಿ. ಸೊ ಆವಾಗ ನೋಡಿದ್ದು ಯೂನರಿ ಅಲ್ವಾ? ಯೂನರಿಲಿ ಒಂದೇ ವೇರಿಯಬಲ್ ಇರುತ್ತೆ. ಇದು ಬೈನರಿ ಆಪರೇಟರ್. ಸೊ ಇದು ಬೈನರಿ ಆಪರೇಟರ್ಸ್ ಅಲ್ವಾ? ಬೈನರಿ ಆಪರೇಟರ್ಸ್ ಅಲ್ಲಿ ಎರಡು ವೇರಿಯಬಲ್ ಇರಲೇಬೇಕು. ಸೊ ಪ್ಲಸ್ ಅನ್ನೋದು ಫಸ್ಟ್ ಆಪರೇಟರ್. ಏನಕ್ಕೆ ಯೂಸ್ ಮಾಡ್ತೀವಿ? ಪ್ಲಸ್ ಟು ಆ್ಯಡ್ ಅಲ್ವಾ? ಎರಡು ನಂಬರ್ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ 5 + 3 ಮಾಡಿದ್ರೆ ಔಟ್ಪುಟ್ 8 ಬರುತ್ತೆ. ಸೊ ಇಲ್ಲಿ ಸ್ಟ್ರಿಂಗ್ಸ್ ತೊಗೊಂಡಿನಿ, ಇದನ್ನು ಗಮನಿಸಿ. ಎರಡು ಸ್ಟ್ರಿಂಗ್ ತೊಗೊಂಡಿನಿ, ಹಾಯ್ ಪ್ಲಸ್ ಹಲೋ. ಸೊ ಸ್ಟ್ರಿಂಗ್ ಅಂದರೆ ಕೋಡ್ಸ್ ಇರುತ್ತೆ ಅಲ್ವಾ? ಡಬಲ್ ಕೋಡ್ಸ್ ಇರುತ್ತೆ. ಸೊ ಹಾಯ್ ಪ್ಲಸ್ ಹಲೋ ಏನಾಗುತ್ತೆ? ಎರಡು ಜಾಯಿನ್ ಆಗುತ್ತೆ. ಪ್ಲಸ್ ಯೂಸ್ ಮಾಡಿದ್ರೆ ಎರಡು ಸ್ಟ್ರಿಂಗ್ ಮಧ್ಯ ಹಾಯ್ ಹಲೋ ಜಾಯಿನ್ ಆಗೋಗುತ್ತೆ. ಓಕೆನಾ? ಸೊ ಪ್ಲಸ್ ಆಪರೇಟರ್ ಅಂದರೆ ಏನು? ಇಟ್ ಇಸ್ ಯೂಸ್ ಟು ಆ್ಯಡ್ 2 numbers ಆರ್ 2 ವೇರಿಯಬಲ್ಸ್. ಆಮೇಲೆ ಸ್ಟ್ರಿಂಗ್ಸಲ್ಲಿ ಯೂಸ್ ಮಾಡಿದ್ರೆ ಈ ಪ್ಲಸ್ ಆಪರೇಟರ್ ಸ್ಟ್ರಿಂಗ್ ಜಾಯಿನ್ ಆಗುತ್ತೆ. ಆಯಿತು. ಮೈನಸ್ ಅಂದರೆ ಗೊತ್ತಲ್ವಾ? ಮೈನಸ್ ಅಂದರೆ ಸಬ್ಟ್ರಾಕ್ಷನ್. ಸೊ ಯು ಆರ್ ಸಬ್ಟ್ರಾಕ್ಟಿಂಗ್ ಒನ್ ನಂಬರ್ ಫ್ರಮ್ ದಿ ಅದರ್ ನಂಬರ್, ಇದನ್ನು ಸಬ್ಟ್ರಾಕ್ಷನ್ ಅಂತ ಕರೀತಾರೆ. 10 - 4 ಔಟ್ಪುಟ್ ಏನು ಬರುತ್ತೆ? 6 ಬರುತ್ತೆ. ಸೊ ಇದು ಸಿಂಪಲ್. ಮಲ್ಟಿಪ್ಲಿಕೇಶನ್ ಇಂಟು ಸೈನ್. ಸೊ ಇಂಟು ಹಿಂಗೆ ಯೂಸ್ ಮಾಡ್ತೀವಿ, ಆಯಿತಾ? ಇಂಟು. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಸೊ ಏನು ಮಾಡ್ತೀವಿ? ಸೊ ಯಾವುದೇ 2 ಆಪರಾಂಡ್ಸ್ ಅಥವಾ 2 ವೇರಿಯಬಲ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ 6 × 2 ಔಟ್ಪುಟ್ ಏನು ಬರುತ್ತೆ? 12 ಬರುತ್ತೆ. ಸೊ ಇಲ್ಲಿ ಒಂದು ಸ್ಟ್ರಿಂಗ್ ತೊಗೊಂಡು ಒಂದು ನಂಬರ್ ತೊಗೊಂಡ್ರೆ ಏನಾಗುತ್ತೆ ಸರ್? ಸೊ ಇಲ್ಲಿ ಒಂದು ಸ್ಟ್ರಿಂಗ್ ಹಾಯ್ ಅಂತ ತೊಗೊತೀನಿ, ಇಂಟು 3 ಅಥವಾ ಇಂಟು 4 ತೊಗೊಂಡ್ರೆ ಏನಾಗುತ್ತೆ? ರಿಪಿಟೇಷನ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಒಂದು ಸ್ಟ್ರಿಂಗ್ ತೊಗೊಂಡು ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ರಿಪೀಟ್ ಆಗುತ್ತೆ. ಸೊ ಇಲ್ಲಿ 3 ಸಲ ರಿಪೀಟ್ ಆಗುತ್ತೆ. ಹಾಯ್ ಹಾಯ್ ಆಮೇಲೆ ಹಾಯ್. ಸೊ ಇಲ್ಲಿ ನೋಡ್ಬೋದು ಹಾಯ್ ಹಾಯ್ ಹಾಯ್. ಯಾಕೆ? ಹಾಯ್ ಅಂತ ಒಂದು ಸ್ಟ್ರಿಂಗ್ ತೊಗೊಂಡಿದ್ದೆ, ಮಲ್ಟಿಪ್ಲಿಕೇಶನ್ ಆಪರೇಷನ್ ಯೂಸ್ ಮಾಡಿ ಒಂದು ಇಂಟೀಜರ್ ಒಂದು ನಂಬರ್ ತೊಗೊಂಡೆ, ಇಂಟು 3 ಅಥವಾ ಇಂಟು 4 ತೊಗೊಂಡ್ರೆ 4 ಟೈಮ್ಸ್ ಈ ಹಾಯ್ ಪ್ರಿಂಟ್ ಆಗುತ್ತೆ. ಓಕೆ, ಮಲ್ಟಿಪ್ಲಿಕೇಶನ್ ಆಪರೇಷನ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಪ್ಲಸ್ ಆಪರೇಟರ್ ಆಮೇಲೆ ಮಲ್ಟಿಪ್ಲಿಕೇಶನ್ ಆಪರೇಟರ್ ಸ್ಟ್ರಿಂಗ್ಸ್ ಜೊತೆನೂ ಯೂಸ್ ಆಗುತ್ತೆ, ಅಂದರೆ ಕ್ಯಾರೆಕ್ಟರ್ಸ್ ಜೊತೆನೂ ಯೂಸ್ ಮಾಡ್ತೀವಿ. ಪ್ಲಸ್ ಆಪರೇಟರ್ ಎರಡು ಸ್ಟ್ರಿಂಗ್ ಮಧ್ಯೆ ಯೂಸ್ ಮಾಡಿದ್ರೆ ಎರಡು ಸ್ಟ್ರಿಂಗ್ ಜಾಯಿನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಆಪರೇಟರ್ ಒಂದು ಸ್ಟ್ರಿಂಗ್ ಒಂದು ಇಂಟೀಜರ್ ಯೂಸ್ ಮಾಡಿದ್ರೆ ರಿಪಿಟೇಷನ್ ಆಗುತ್ತೆ. ಅಂದರೆ ಹಾಯ್ ಇದೊಂದು ಸ್ಟ್ರಿಂಗು ಇಂಟು ಇದೊಂದು ಇಂಟೀಜರ್ 3 ಅಥವಾ ಒಂದು ನಂಬರ್ ಅಂತ ಹೇಳ್ಬೋದು. ಹಾಯ್ ಇಂಟು 3 ಏನಾಗುತ್ತೆ? ಹಾಯ್ 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 3 ಸಲ ರಿಪೀಟ್ ಆಗುತ್ತೆ. ಆಯಿತು. ನೆಕ್ಸ್ಟ್ ಆಪರೇಟರ್ ಯಾವುದು? ಡಿವಿಷನ್. ಸೊ ಡಿವಿಷನ್ ಏನು ಮಾಡ್ತೀರಾ? ಸೊ ಒಂದು ಆಪರಾಂಡಿಂದ ಇನ್ನೊಂದು ಆಪರೇಟರ್ನ ಡಿವೈಡ್ ಮಾಡ್ತೀರಾ ಅಲ್ವಾ? ಸೊ ಇದನ್ನು ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಅಂದರೆ ನೀವು ಬರೋ ಆನ್ಸರ್ ಎಲ್ಲ ಡೆಸಿಮಲಲ್ಲಿರುತ್ತೆ, ಪಾಯಿಂಟಲ್ಲಿರುತ್ತೆ. ಸೊ ಈಗ 9/2 ನಾನು ಡಿವೈಡ್ ಮಾಡಿದೆ ಅಂದರೆ ಸೊ ಏನು ಬರುತ್ತೆ ನಿಮಗೆ? 9/2. ಸೊ ಇಫ್ ಯು ಡಿವೈಡ್ ಏನು ಬರುತ್ತೆ? 2 4s are 8 ಆಮೇಲೆ 1 ಆಮೇಲೆ ಪಾಯಿಂಟ್ ಹಾಕ್ತೀರಾ ಅಲ್ವಾ? 2 5s are 10 ಆ್ಯಂಡ್ ರಿಮೈಂಡರ್ ಇಸ್ 0. ಸೊ 4.5 ಬರುತ್ತೆ ನಿಮಗೆ. ಈ 4.5 ಡೆಸಿಮಲಲ್ಲೇ ಬರುತ್ತೆ, ಅಂದರೆ 4.5 ಪೂರ್ತಿ ಡಿಸ್ಪ್ಲೇ ಆಗುತ್ತೆ ಇನ್ ಡಿವಿಷನ್ ಆಪರೇಷನ್. ಆಯಿತು. ಮತ್ತು ಫ್ಲೋರ್ ಡಿವಿಷನ್ ಅಂತಿದೆ, 2 ಡಿವಿಷನ್ ಸೈನ್. ಏನು ಸರ್ ಇದು 2 ಡಿವಿಷನ್? ಇಲ್ಲಿ ಇಂಟೀಜರ್ ಪಾರ್ಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. 4.5 ಅಲ್ಲಿ ನಂಗೆ ಬರೀ 4 ಮಾತ್ರ ಡಿಸ್ಪ್ಲೇ ಆಗುತ್ತೆ, ಈ 0.5 ಡಿಸ್ಪ್ಲೇ ಆಗಲ್ಲ. ಸೊ ಅದು ಯಾವುದು? ಫ್ಲೋರ್ ಡಿವಿಷನ್ ಅಂತ ಕರೀತಾರೆ. ಇದು ನಾರ್ಮಲ್ ಡಿವಿಷನು, ಇದು ಫ್ಲೋರ್ ಡಿವಿಷನ್. ಏನು ವ್ಯತ್ಯಾಸ? ಸೊ ಫ್ಲೋರ್ ಡಿವಿಷನಲ್ಲಿ ಒನ್ ಆಪರಾಂಡ್ ಇನ್ನೊಂದು ಆಪರಾಂಡಿಂದ ಡಿವೈಡ್ ಮಾಡ್ತೀವಿ, ಬಟ್ ಇಂಟೀಜರ್ ಪಾರ್ಟ್ ಮಾತ್ರ ನಮಗೆ ಔಟ್ಪುಟ್ ಆಗಿ ಬರುತ್ತೆ. ಅಂದರೆ ಕೋಶೆಂಟ್ ಬರೀ ಇಂಟೀಜರ್ ಪಾರ್ಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ 9
ಫ್ಲೋರ್ ಡಿವಿಷನ್ 2 ಏನು ಡಿಸ್ಪ್ಲೇ ಆಗುತ್ತೆ, ಬರೀ 4 ಡಿಸ್ಪ್ಲೇ ಆಗುತ್ತೆ, 0.5 ಡಿಸ್ಪ್ಲೇ ಆಗೋದಿಲ್ಲ, ಹೌದಲ್ವಾ? ಸೊ ಎಷ್ಟು ಆಪ್ರೇಟರ್ ಡಿಸ್ಕಸ್ ಮಾಡಿವಿ, ಪ್ಲಸ್ 2 ಆಪ್ರೇಟರ್ ಅಂತೀನಿ, 2 ಆಪರಾಂಡ್ ಆ್ಯಡ್ ಮಾಡೋಕ್ಕೆ, ಮೈನಸ್ 1 ಆಪರಾಂಡಿಂದ ಇನ್ನೊಂದು ಆಪರಾಂಡ್ ಸಪ್ರೇಟ್ ಮಾಡೋಕ್ಕೆ, ಮಲ್ಟಿಪ್ಲಿಕೇಶನ್ 2 ಆಪರಾಂಡ್ ಮಲ್ಟಿಪ್ಲೈ ಮಾಡೋಕ್ಕೆ, ಡಿವಿಷನ್ 1 ಆಪರಾಂಡ್ ಇನ್ನೊಂದು ಆಪರಾಂಡಿಂದ ಅಥವಾ 1 ವೇರಿಯಬಲ್ ಇನ್ನೊಂದು ವೇರಿಯಬಲಿಂದ ಡಿವೈಡ್ ಮಾಡಿ ಕೋಶನ್ ಡಿಸ್ಪ್ಲೇ ಮಾಡೋಕ್ಕೆ. ಫ್ಲೋರ್ ಡಿವಿಷನ್ ಸೊ ಇಂಟೀಜರ್ ಕೋಶನ್ ಡಿಸ್ಪ್ಲೇ ಮಾಡುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಇರಲ್ಲ. ಪರ್ಸಂಟೇಜ್ ಅಂತಿದೆ, ಏನು ಸರ್ ಇದು ನಮ್ಮ ಸ್ಕೂಲ್ ಮಾರ್ಕ್ಸ್ ಕಾರ್ಡಲ್ಲಿ ಬರೋ ಪರ್ಸಂಟೇಜಾ? ಆ ಪರ್ಸಂಟೇಜ್ ಅಲ್ಲ. ಪರ್ಸಂಟೇಜ್ ಅಂದರೆ ಇವಾಗ ಮಾಡ್ಯುಲಸ್ ಅಥವಾ ರಿಮೈಂಡರ್ ಬರುತ್ತೆ. ಓಕೆ, ಸೊ ಮಾಡ್ಯುಲಸ್ ಅಂತ ಕರಿತೀವಿ ಅಥವಾ ರಿಮೈಂಡರ್ ಅಂತ ಕರಿತೀವಿ. ಸೊ 9 mod 2 ಅಂದರೆ ಇವಾಗ 9ನ 2 ಇಂದ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ರಿಮೈಂಡರ್? ಸೊ 2 ಇಂದ ಡಿವೈಡ್ ಮಾಡಿ 9ನ 2 4s are 8, ರಿಮೈಂಡರ್ ಎಷ್ಟು ಬರುತ್ತೆ? 1 ಬರುತ್ತೆ. ಅದೇ 1 ಇರೋದಿಲ್ಲಿ, ಹೌದಲ್ವಾ? 9/2 ರಿಮೈಂಡರ್ ಬರುತ್ತಿಲ್ಲಿ, ಅಂದರೆ ಅದನ್ನು ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋಕ್ಕೆ ಮುಂಚೆ ಏನು ರಿಮೈಂಡರ್ ಬರುತ್ತಿಲ್ಲಿ? 1. ಸೊ 2 4s are 8, 9 minus 8 is 1, ಸೊ ರಿಮೈಂಡರ್ 1 ಬರುತ್ತೆ ಇಲ್ಲಿ. ಸೊ ಸ್ಟಾರ್ ಅಂತಿದೆ. ಸ್ಟಾರ್ ಅಂದರೆ ಎಕ್ಸ್ಪೋನೆಂಟ್ ಅಥವಾ ಪವರ್ ಸಿಂಬಲ್ ಅಂತ ಕರಿತೀವಿ, ಎಕ್ಸ್ಪೋನೆನ್ಷಿಯೇಷನ್ ಅಥವಾ ಪವರ್ ಸಿಂಬಲ್ ಅಂತ ಕರಿತೀವಿ. 2 ಸ್ಟಾರ್ 3 ಅಂದರೆ ಏನಾಗುತ್ತೆ? 2 power 3 ಆಗುತ್ತೆ. ಅಂದರೆ 2 × 2 × 2 3 ಸಲ 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 8 ಬರುತ್ತೆ ಆನ್ಸರ್, ಹೌದಲ್ವಾ? ಅರ್ಥಮೆಟಿಕ್ ಆಪರೇಟರ್ಸ್ ವೆರಿ ಸಿಂಪಲ್. ಡಿಸ್ಕ್ರಿಪ್ಷನ್ ನಾನು ಶಾರ್ಟ್ ಫಾರ್ಮಲ್ಲಿ ಡಿಸ್ಕ್ರೈಬ್ ಮಾಡಿದ್ದೀನಿ ಅಷ್ಟೇ, ಬಟ್ ಎಕ್ಸಾಮಲ್ಲಿ ನೀವು ಡಿಸ್ಕ್ರಿಪ್ಷನ್ ಕೊಡಬೇಕಾಗ್ತಿದ್ದು. ಬುಕ್ಕಲ್ಲಿ ನಿಮ್ಮ ಡಿಸ್ಕ್ರಿಪ್ಷನ್ ಇದೆ. ಅಡಿಷನ್ ಅಂದರೆ 2 ಆಪರಾಂಡ್ಸ್ ಅಥವಾ 2 ವೇರಿಯಬಲ್ಸ್ ಆ್ಯಡ್ ಮಾಡ್ತೀವಿ. ಸಬ್ಟ್ರಾಕ್ಷನ್ ಅಂದರೆ 1 ಆಪರಾಂಡಿಂದ ಇನ್ನೊಂದು ಆಪರೇಟರ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಅಂದರೆ 2 ಆಪರಾಂಡ್ ಮಲ್ಟಿಪ್ಲೈ ಮಾಡ್ತೀವಿ. ಡಿವಿಷನ್ ಅಂದರೆ 1 ಆಪರಾಂಡ್ ಇನ್ನೊಂದು ಆಪರಾಂಡಿಂದ ಡಿವೈಡ್ ಮಾಡಿ ಕೋಶನ್ ಬರುತ್ತೆ. ಫ್ಲೋರ್ ಡಿವಿಷನ್ ಅಂದರೆ ಬರೀ ಇಂಟೀಜರ್ ಕೋಶನ್ ಬರುತ್ತೆ. ಅದಾದಮೇಲೆ ಮಾಡ್ಯುಲಸ್ ಅಂದರೆ ಸೊ ಡಿವಿಷನ್ ಆಪರೇಷನ್ ಆದಮೇಲೆ ರಿಮೈಂಡರ್ ಬರ್ತಲ್ಲ, ಅದು ಮಾಡ್ಯುಲಸ್. ಆ್ಯಂಡ್ ದ ಲಾಸ್ಟ್ ಇಸ್ ಎಕ್ಸ್ಪೋನೆನ್ಷಿಯೇಷನ್ ಆರ್ ಸ್ಟಾರ್. ಏನು ಮಾಡ್ತಿದ್ದು? ಇಟ್ ಗಿವ್ಸ್ ದ ಪವರ್ ಆಫ್ 2 ವೇರಿಯಬಲ್ಸ್ ಅಥವಾ 2 ಆಪರಾಂಡ್ಸ್. ಸೊ ನೀವು ಡಿಸ್ಕ್ರಿಪ್ಷನ್ ಓನ್ ವರ್ಡ್ಸಲ್ಲಿ ಬರಿಬೋದು. ಓಕೆ, ಸೊ ಅರ್ಥಮೆಟಿಕ್ ಆಪರೇಟರ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದು ಯಾವ ಆಪರೇಟರ್ಸು? ಸೊ ಇದು ಬೈನರಿನಾ ಯೂನರಿನಾ? ಬೈನರಿ ಆಪರೇಟರ್ಸ್. 2 ವೇರಿಯಬಲ್ಸ್ ಇದೆ ಅಲ್ವಾ? ಎಲ್ಲ ಕಡೆ 2 ವೇರಿಯಬಲ್ಸ್ ಇದೆ, ಸೊ ಅಥವಾ 2 ವ್ಯಾಲ್ಯೂಸ್ ಇದೆ. ಸೊ ಇದು ಬೈನರಿ, ಯೂನರಿ ಅಲ್ಲ. ಯೂನರಿ ಅಂದರೆ ಒಂದೇ ಆಪರಾಂಡ್ ಅಥವಾ ಒಂದೇ ವೇರಿಯಬಲ್ ಮೇಲೆ ಆಕ್ಟ್ ಮಾಡಿದ್ರೆ ಅದು ಯೂನರಿ ಪ್ಲಸ್ ಯೂನರಿ ಮೈನಸ್ ನೋಡಿವಿ. ಇದು ಬೈನರಿ ಪ್ಲಸ್ ಬೈನರಿ ಮೈನಸ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಆಯ್ತಾ? ಏನಾದ್ರು ಡೌಟ್ಸ್ ಇದ್ರೆ ಪುರಡಿಂದ ಕಮೆಂಟ್ ಬಾಕ್ಸ್. ಈಗ 2ನೇ ಟೈಪ್ ಆಪರೇಟರ್ಸ್ ಯಾವ್ದು ನೋಡಿದ್ವಿ? ರಿಲೇಷನಲ್ ಆಪರೇಟರ್ಸ್ ಅಲ್ವಾ? ರಿಲೇಷನಲ್ ಆಪರೇಟರ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ರಿಲೇಷನಲ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಪೇರ್ 2 ವ್ಯಾಲ್ಯೂಸ್. 2 ವ್ಯಾಲ್ಯೂ ಕಂಪೇರ್ ಮಾಡ್ತೀವಿ. ಸೊ ಯಾವುದಾದ್ರೂ ಟ್ರೂ ಫಾಲ್ಸ್ ರಿಟರ್ನ್ ಮಾಡುತ್ತಿದ್ದು ಇಲ್ಲಿ ನೋಡ್ಬೋದು. ದ ರಿಸಲ್ಟ್ ಇಸ್ ಆಲ್ವೇಸ್ ಟ್ರೂ ಆರ್ ಫಾಲ್ಸ್. 2 ವೇರಿಯಬಲ್ನ ಕಂಪೇರ್ ಮಾಡ್ತೀವಿ, ಟ್ರೂ ಬರುತ್ತೆ ಅಥವಾ ಫಾಲ್ಸ್ ಬರುತ್ತೆ. ಏನು ಸರ್ ಇದು ಟ್ರೂ ಫಾಲ್ಸ್? ಸೊ ಟ್ರೂ ಫಾಲ್ಸ್ ನೋಡೋಣ. ಯಾವ ರಿಲೇಷನಲ್ ಆಪರೇಟರ್ಸ್ ಇದೆ? ಲೆಸ್ ದ್ಯಾನ್ ಇದೆ, ಲೆಸ್ ದ್ಯಾನ್ ಈಕ್ವಲ್ ಟು ಇದೆ, ಗ್ರೇಟರ್ ದ್ಯಾನ್ ಇದೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆ, ಈಕ್ವಲ್ ಟು ಇದೆ, ನಾಟ್ ಈಕ್ವಲ್ ಟು ಇದೆ. ಇದಿಷ್ಟು ಆಪರೇಟರ್ಸ್ ವೆರಿ ಸಿಂಪಲ್. ಏನು ಅಂತ ನೋಡ್ಬೋಣ ಬೇಗ. ಓಕೆ, ಸೊ ಫಸ್ಟ್ ಆಪರೇಟರ್ ಯಾವುದು? ಲೆಸ್ ದ್ಯಾನ್. ಸೊ ಲೆಸ್ ದ್ಯಾನ್ ಏನಕ್ಕೆ? ಎಡಗಡೆ ಇರೋ ಆಪರಾಂಡ್ ಬಲಗಡೆ ಇರೋ ಆಪರಾಂಡ್ಗಿಂತ ಕಡಿಮೆ ಇದೆಯಾ ಚೆಕ್ ಮಾಡೋಕ್ಕೆ, ಹೌದಲ್ವಾ? ಸೊ ಲೆಸ್ ದ್ಯಾನ್ ಏನಿದು? ಇಫ್ ದ ವ್ಯಾಲ್ಯೂ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಪರಾಂಡ್ ಈಸ್ ಲೆಸ್ ದೆನ್ ದ ವ್ಯಾಲ್ಯೂ ಆಫ್ ರೈಟ್ ಹ್ಯಾಂಡ್ ಸೈಡ್ ಆಪರಾಂಡ್, ದೆನ್ ಕಂಡೀಷನ್ ಇಸ್ ಟ್ರೂ, ಅದರ್ವೈಸ್ ಇಟ್ ಇಸ್ ಫಾಲ್ಸ್. ಸೊ ಎಡಗಡೆ ಇರೋ ವ್ಯಾಲ್ಯೂ ಬಲಗಡೆಗಿಂತ ಕಡಿಮೆ ಇದ್ರೆ ಟ್ರೂ ಡಿಸ್ಪ್ಲೇ ಆಗುತ್ತೆ, ಸೊ ಜಾಸ್ತಿ ಇದ್ರೆ ಫಾಲ್ಸ್ ಡಿಸ್ಪ್ಲೇ ಆಗುತ್ತೆ. ವೆರಿ ಸಿಂಪಲ್. ಎಕ್ಸಾಂಪಲ್ ತೊಗೊಂಡಿವಿ. 100 ಲೆಸ್ ದೆನ್ 50. 100 ಲೆಸ್ ದೆನ್ 50ನಾ? ಅಲ್ಲ. ಸೊ ಏನು ಡಿಸ್ಪ್ಲೇ ಆಗಬೇಕು? ಫಾಲ್ಸ್ ಡಿಸ್ಪ್ಲೇ ಆಗಬೇಕು, ಹೌದಾ? ಸೊ ಇಟ್ ಡಿಸ್ಪ್ಲೇಸ್ ಫಾಲ್ಸ್. ಇಲ್ಲಿ ಸ್ಟ್ರಿಂಗ್ ಇದೆ. ಸೊ ಹೆಂಗ್ ಸರ್ ಸ್ಟ್ರಿಂಗ್ ತೊಗೊಂಡ್ರಿ? ಸೊ ಲೆಸ್ ದೆನ್ ಈಕ್ವಲ್ ಟು ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ. 25 ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸೊ 25 ಲೆಸ್ ದೆನ್ 50 ಅಲ್ವಾ? ಫಸ್ಟ್ ಲೆಸ್ ದೆನ್ ಕಂಡೀಷನ್ ಚೆಕ್ ಮಾಡಿ. 25 ಇಸ್ ಲೆಸ್ ದೆನ್ 50. ಸೊ ಇಲ್ಲಿ ಇಟ್ ರಿಸಲ್ಟ್ಸ್ ಇನ್ ಟ್ರೂ. ಸೊ ಇಲ್ಲೊಂದು ಮಿಸ್ಟೇಕ್ ಆಗಿತ್ತು. ಐ ಜಸ್ಟ್ ಕರೆಕ್ಟೆಡ್ ದ ಮಿಸ್ಟೇಕ್. ಫಾಲ್ಸ್ ಅಂತ ಇತ್ತು, ಐ ಜಸ್ಟ್ ಕರೆಕ್ಟೆಡ್ ಇಟ್ ಟು ಟ್ರೂ ಡಿಸ್ಪ್ಲೇ ಆಗುತ್ತೆ. ಸೊ 2ನೇ ಎಕ್ಸಾಂಪಲ್. ABC ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ABC. ಸೊ ಸ್ಮಾಲ್ ABC ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ABC. ಮತ್ತೆ ಚೆಕ್ ಮಾಡ್ತಾ ಇದ್ದೀವಿ ಸ್ಟ್ರಿಂಗ್ನ. ಸೊ ಇಲ್ಲಿ ಸ್ಮಾಲ್ ABC ಲೆಸ್ ದೆನ್ ಆರ್ ಈಕ್ವಲ್ ಟು ಸ್ಮಾಲ್ ABC ನೋಡ್ಬೋದು. ಲೆಸ್ ದೆನ್ ಬರಲ್ಲ ಅಲ್ವಾ? ಸೊ ಆಸ್ಕಿ ವ್ಯಾಲ್ಯೂಸ್ ಎಲ್ಲ ಸೇಮ್ ಇರುತ್ತೆ. ಸ್ಮಾಲ್ ಎದು 97, ಸ್ಮಾಲ್ ಬಿದು 98, ಸ್ಮಾಲ್ ಸಿದು 99 ಎಲ್ಲ ಸೇಮ್ ಇರುತ್ತೆ. ಬಟ್ ಈಕ್ವಲ್ ಟು, ಸೊ 2 ಆಸ್ಕಿ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತಲ್ವಾ? ಸೊ ಅದಕ್ಕೆ ಟ್ರೂ ರಿಟರ್ನ್ ಮಾಡುತ್ತೆ. ಅಂದರೆ ಸ್ಮಾಲ್ ಎ ಆಸ್ಕಿ 97, ಈ ಸ್ಮಾಲ್ ಎ ಕೂಡ 97, ಈ ಸ್ಮಾಲ್ ಬಿ 98, ಇದು 98, ಇದು 99, ಇದು 99. ಸೊ ಈಕ್ವಲ್ ಮಾಡಿದ್ರೆ ಆಸ್ಕಿ ವ್ಯಾಲ್ಯೂಸ್ ಮ್ಯಾಚ್ ಆಗುತ್ತೆ. ಸೊ ವಿ ವಿಲ್ ಗೆಟ್ ಟ್ರೂ ಆಸ್ ಅ ಆನ್ಸರ್. ಓಕೆನಾ? ಸೊ ನೆಕ್ಸ್ಟು, ಸೊ ಇಲ್ಲೊಂದು ಮಿಸ್ಟೇಕ್ ಆಗಿತ್ತು, ಆಯಿತಾ? ಸೊ ಇಲ್ಲಿ ಸೊ ಫಾಲ್ಸ್ ಅಂತ ಇತ್ತು. ಐ ಜಸ್ಟ್ ಚೇಂಜ್ಡ್ ಇಟ್ ಟು ಟ್ರೂ. ಇದು ಟ್ರೂ ಆ್ಯಕ್ಚುಲಿ. ಯಾಕೆ? 25 ಇಸ್ ಲೆಸ್ ದೆನ್ 50 ಅಲ್ವಾ? ಅದಕ್ಕೆ
ಟ್ರೂ ಬರುತ್ತೆ ಇಲ್ಲಿ. ಸೊ ಅದೊಂದು ಮಿಸ್ಟೇಕ್ ಇತ್ತು, ಐ ಹ್ಯಾವ್ ಜಸ್ಟ್ ಕರೆಕ್ಟೆಡ್ ದ ಮಿಸ್ಟೇಕ್. ನೆಕ್ಸ್ಟು ರಿಲೇಷನಲ್ ಆಪರೇಟರ್ ಯಾವುದು? ಗ್ರೇಟರ್ ದ್ಯಾನ್. ಸೊ ಲೆಸ್ ದೆನ್ ಗೊತ್ತಾಯ್ತಲ್ವಾ? ಗ್ರೇಟರ್ ದೆನ್ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ಆಪರಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ವೇರಿಯಬಲ್ ರೈಟ್ ಹ್ಯಾಂಡ್ ವೇರಿಯಬಲ್ಗಿಂತ ಜಾಸ್ತಿ ಇದ್ರೆ ಟ್ರೂ ಬರುತ್ತೆ, ಅದರ್ವೈಸ್ ಫಾಲ್ಸ್ ಬರುತ್ತೆ ಅಲ್ವಾ? If the value of the left hand side operand is greater than right value or right side operand, then the condition is true, otherwise false. So example ನೋಡೋಣ ಇಲ್ಲಿ. 100 greater than 50, true ಅಲ್ವಾ? 100 is greater than 50, so true ಬರುತ್ತೆ. Capital AB greater than ABC, capital AB greater than ABC, true ನಾ ಇದು? Small ABC. So capital A ದು ASCII ಎಷ್ಟು? 65. Is it greater than small a? Small a ದು ASCII ಎಷ್ಟು? Small a ದು ASCII 97. ಸೊ 65 97ಗಿಂತ ದೊಡ್ಡದಲ್ಲ. ಸೊ ಇಲ್ಲಿ ಏನು ಬರಬೇಕು? ಇಲ್ಲಿ ಕಂಡೀಷನ್ ಫಾಲ್ಸ್ ಬರಬೇಕು, ಫಾಲ್ಸ್ ಬಂದಿದೆ. ಓಕೆ, ಆಮೇಲೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಕಂಪೇರ್ ಮಾಡಿದ್ರೂ ಕೂಡ 66 ಇಸ್ ನಾಟ್ ಗ್ರೇಟರ್ ದೆನ್ 98. ಹೌದಲ್ವಾ? ಇದು ಫಾಲ್ಸ್ ಬರುತ್ತೆ. ಯಾಕೆ? 66 ಲೆಸ್ ದೆನ್ 98, ಗ್ರೇಟರ್ ಅಲ್ಲ. ಸೊ ಇಲ್ಲಿ ಫಾಲ್ಸ್ ಕಂಡೀಷನ್ ಬರುತ್ತೆ. ಹೌದಲ್ವಾ? ಲೆಸ್ ದ್ಯಾನ್ ಗೊತ್ತಾಯಿತು, ಲೆಸ್ ದೆನ್ ಈಕ್ವಲ್ ಟು ಗೊತ್ತಾಯಿತು, ಗ್ರೇಟರ್ ದೆನ್ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ? ಗ್ರೇಟರ್ ದೆನ್ ಈಕ್ವಲ್ ಟು ಅಲ್ವಾ? ಅಂದರೆ ಲೆಫ್ಟ್ ವ್ಯಾಲ್ಯೂ ರೈಟ್ ವ್ಯಾಲ್ಯೂಗಿಂತ ಗ್ರೇಟರ್ ಇರ್ಬೋದು, ಅಥವಾ ಈಕ್ವಲ್ ಟು ಇದ್ದರೆ ಟ್ರೂ ಬರುತ್ತೆ, ಅಥವಾ ಗ್ರೇಟರ್ ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿ ಎರಡು ಕಂಡೀಷನು ನೋಡಬೇಕಾಗತ್ತೆ. ಸೊ ಗ್ರೇಟರ್ ದನ್ ಈಕ್ವಲ್ ಟು ಫಸ್ಟ್ ನೋಡ್ಬೋಣ. ಸೊ ಗ್ರೇಟರ್ ದನ್ ಈಕ್ವಲ್ ಟು ಅಂದರೆ ಏನು? ಇಫ್ ದ ವ್ಯಾಲ್ಯೂ ಆಫ್ ದ ಲೆಫ್ಟ್ ಸೈಡ್ ಆಪರಾಂಡ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ರೈಟ್ ಸೈಡ್ ಆಪರಾಂಡ್, ಇಟ್ ಡಿಸ್ಪ್ಲೇಸ್ ಟ್ರೂ, ಅದರ್ವೈಸ್ ಫಾಲ್ಸ್. ಅಂದರೆ ಎಡಗಡೆ ಇರೋ ವ್ಯಾಲ್ಯೂ ಬಲಗಡೆಗಿರೋ ವ್ಯಾಲ್ಯೂಗಿಂತ ಗ್ರೇಟರ್ ಆಗಿರ್ಬೋದು, ಅಥವಾ ಈಕ್ವಲ್ ಟು ಇದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಇದು ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಎರಡು ವ್ಯಾಲ್ಯೂ ಕಂಪೇರ್ ಆಗ್ತಿದೆ ಅಲ್ವಾ? ಸೊ 5 ಗ್ರೇಟರ್ ದನ್ ಆರ್ ಈಕ್ವಲ್ ಟು 5. ಸೊ 5 ಗ್ರೇಟರ್ ದೆನ್ 5 ಫಾಲ್ಸು, ಬಟ್ ಈಕ್ವಲ್ ಟು 5 ಟ್ರೂ ಬರುತ್ತಲ್ವಾ? ಸೊ ಅದಕ್ಕೆ ಟ್ರೂ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಕ್ಯಾಪಿಟಲ್ ಎ ಬಿ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ವೈ ಝೆಡ್. ಏನು ಹೇಳ್ತಿದ್ದಾರೆ? ಕ್ಯಾಪಿಟಲ್ ಎ ಬಿ ಸಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ವೈ ಝೆಡ್. ಈಕ್ವಲ್ ಅಂತೂ ಆಗಲ್ಲ. ಸೊ ಕ್ಯಾಪಿಟಲ್ ಎ ಬಿ ಸಿ ಎಕ್ಸ್ ವೈ ಝೆಡ್ಗೆ ಈಕ್ವಲ್ ಆಗೋದಿಲ್ಲ. ಬಟ್ ಮತ್ತೆ ಇನ್ನೇನಾಗುತ್ತೆ? ಕ್ಯಾಪಿಟಲ್ ಎದು ಆಸ್ಕಿ ಎಷ್ಟು? 65. ಇಸ್ ಇಟ್ ಗ್ರೇಟರ್ ದ್ಯಾನ್ ಎಕ್ಸ್? ಎಕ್ಸ್ದು ಆಸ್ಕಿ ಎಷ್ಟು? ಸೊ ಎಕ್ಸ್ ವೈ ಝೆಡ್ ಅಲ್ವಾ? ಕ್ಯಾಪಿಟಲ್ ಎಕ್ಸ್ ವೈ ಝೆಡ್. ಸೊ 60 ಐ ಥಿಂಕ್ 90ಗೆ ಬರುತ್ತೆ. ಸೊ ಅಂದರೆ 87 ಅಲ್ಲ 88 ಬರ್ತಿದ್ದು. 88, ಇದು ವೈದು 89, ಝೆಡ್ದು 90 ಅಲ್ವಾ? 65 to 90. ಸೊ 65 ಇಸ್ ಇಟ್ ಗ್ರೇಟರ್ ದೆನ್ 88? ಅಲ್ಲ ಅಲ್ವಾ? ಫಾಲ್ಸ್ ಬರ್ತಿದ್ದು. ಆಮೇಲೆ ಕ್ಯಾಪಿಟಲ್ ಬಿ ಎಷ್ಟು? 66 ಗ್ರೇಟರ್ ದೆನ್ ಕ್ಯಾಪಿಟಲ್ ವೈ 89, ಇದು ಫಾಲ್ಸ್ ಬರುತ್ತೆ. ಕ್ಯಾಪಿಟಲ್ ಸಿ 67 ಗ್ರೇಟರ್ ದೆನ್ 90, ಇದು ಫಾಲ್ಸ್ ಬರುತ್ತೆ. ಸೊ ಕಂಡೀಷನ್ ಇಸ್ ಫಾಲ್ಸ್. ಹೌದಲ್ವಾ? ಸೊ ಕ್ಯಾಪಿಟಲ್ ಎ ಬಿ ಸಿ ಇಸ್ ನಾಟ್ ಗ್ರೇಟರ್ ದೆನ್ ಎಕ್ಸ್ ವೈ ಝೆಡ್. ಈಕ್ವಲ್ ಟುನೂ ಆಗೋದಿಲ್ಲ, ಯಾಕಂದರೆ ಕ್ಯಾರೆಕ್ಟರ್ಸ್ ಬೇರೆ ಆಗಿದೆ. ಕರೆಕ್ಟಾ? ಸೊ ಈಗ ಲಾಸ್ಟ್ 2 ರಿಲೇಷನಲ್ ಆಪರೇಟರ್ಸ್ ಇದೆ. ಡಬಲ್ ಈಕ್ವಲ್ ಟು, ಏನಿದು ಡಬಲ್ ಈಕ್ವಲ್ ಟು? ಸೊ ಎರಡು ವ್ಯಾಲ್ಯೂ ಕಂಪೇರ್ ಮಾಡೋದು, ಎರಡು ಸೇಮಾ ಇಲ್ವಾ ಅಂತ. ಎರಡು ಸೇಮ್ ಇದ್ದರೆ ಟ್ರೂ ಬರುತ್ತೆ, ವ್ಯಾಲ್ಯೂ ಎರಡು ಡಿಫರೆಂಟ್ ಇದ್ದರೆ ಅಥವಾ ಡಿಫರ್ ಆದರೆ ಫಾಲ್ಸ್ ಬರುತ್ತೆ. ಓಕೆ, ಸೊ ಇಫ್ ದ ವ್ಯಾಲ್ಯೂಸ್ ಆಫ್ ದ 2 ಆಪರಾಂಡ್ಸ್ ಆರ್ ಈಕ್ವಲ್ ದೆನ್ ದ ಕಂಡೀಷನ್ ಇಸ್ ಟ್ರೂ, ಅದರ್ವೈಸ್ ಇಟ್ ಇಸ್ ಫಾಲ್ಸ್. ಎರಡು ವ್ಯಾಲ್ಯೂನು ಸೇಮ್ ಇದ್ದರೆ ಟ್ರೂ ಬರುತ್ತೆ. ಕಂಪೇರ್ ಮಾಡ್ತಾ ಇವಿ, ಇಲ್ಲಿ ಡಬಲ್ ಈಕ್ವಲ್ ಟು ಹಾಕಬೇಕಾಗತ್ತೆ. ಸೊ ಲೆಫ್ಟ್ ವ್ಯಾಲ್ಯೂ ರೈಟ್ ವ್ಯಾಲ್ಯೂಗೆ ಈಕ್ವಲ್ ಇದ್ದರೆ ಟ್ರೂ ಬರುತ್ತೆ, ರೈಟ್ ವ್ಯಾಲ್ಯೂ ಲೆಫ್ಟ್ ವ್ಯಾಲ್ಯೂ ಡಿಫರ್ ಆದರೆ ಫಾಲ್ಸ್ ಬರುತ್ತೆ. ಓಕೆ, ಎಕ್ಸಾಂಪಲ್ ನೋಡ್ಬೋದು. 5 ಡಬಲ್ ಈಕ್ವಲ್ ಟು 5, ಟ್ರೂ ಅಲ್ವಾ? 5 ಈಸ್ ಈಕ್ವಲ್ ಟು 5, ಸೊ ಟ್ರೂ ಬರುತ್ತೆ. ಹಾಯ್ ಡಬಲ್ ಈಕ್ವಲ್ ಟು ಹಲೋ, ಫಾಲ್ಸ್ ಅಲ್ವಾ? ಹಾಯೇ ಬೇರೆ ಹಲೋನೇ ಬೇರೆ. ಹಾಯ್ ಹಲೋ ಆಸ್ಕಿ ಎರಡು ಮ್ಯಾಚ್ ಆಗಲ್ಲ. ಫಸ್ಟ್ ಕ್ಯಾರೆಕ್ಟರ್ ಮ್ಯಾಚ್ ಆಗುತ್ತೆ, ಹೆಚ್ ಮ್ಯಾಚ್ ಆಗುತ್ತೆ ಆಸ್ಕಿ, ಬಟ್ 5 ಇದು ಡಿಫರ್ ಆಗುತ್ತೆ. ಸೊ ಡಿಫರ್ ಆದ್ರಿಂದ ಸೊ ವಿ ವಿಲ್ ಗೆಟ್ ಫಾಲ್ಸ್. ಎರಡು ಕ್ಯಾರೆಕ್ಟರ್ ಮ್ಯಾಚ್ ಆಗಲ್ಲ. ಓಕೆನಾ? ಸೊ ಇಲ್ಲಿ ಫಸ್ಟ್ ಹೆಚ್ಚು ಸೆಕೆಂಡ್, ಇಲ್ಲಿ ಈ ಕ್ಯಾಪಿಟಲ್ ಹೆಚ್ ಮ್ಯಾಚ್ ಆಗುತ್ತೆ, ಬಟ್ ಈ ಆಸ್ಕಿ ವ್ಯಾಲ್ಯೂಸ್ ಬೇರೆ ಬೇರೆ ಆಗುತ್ತಲ್ವಾ? ಸೊ ಫಾಲ್ಸ್ ಆಗುತ್ತೆ. ಸೊ ಡಬಲ್ ಈಕ್ವಲ್ ಟು ಅಂದ್ರೆ ಏನು? ಕಂಪೇರ್ ಮಾಡೋದು, ಎರಡು ವ್ಯಾಲ್ಯೂ ಈಕ್ವಲಾ ಇಲ್ವಾ ಅಂತ. ಎರಡು ವ್ಯಾಲ್ಯೂ ಈಕ್ವಲ್ ಇದ್ರೆ ಟ್ರೂ ಬರುತ್ತೆ, ಎರಡು ವ್ಯಾಲ್ಯೂ ನಾಟ್ ಈಕ್ವಲ್ ಇದ್ರೆ ಫಾಲ್ಸ್ ಬರುತ್ತೆ. ಲಾಸ್ಟು ನಾಟ್ ಈಕ್ವಲ್ ಟು, ಇದನ್ನ ಎಕ್ಸ್ಕ್ಲಮೇಟರಿ ಮಾರ್ಕ್ನ ನಾಟ್ ಈಕ್ವಲ್ ಟು ಅಂತ ಕರಿತೀವಿ. ಇದು ನಾಟ್, ಇದು ಈಕ್ವಲ್ ಟು ಅಂತ ಕರಿತೀವಿ. ಓಕೆ, ಸೊ ನಾಟ್ ಈಕ್ವಲ್ ಟು ಅಂದ್ರೆ ಏನು? ಆಪೋಸಿಟ್ ಆಫ್ ಈಕ್ವಲ್ ಟು. ಅಂದರೆ ಇಫ್ 2 ವೇರಿಯಬಲ್ಸ್ ಅಥವಾ 2 ವ್ಯಾಲ್ಯೂಸ್ ಆರ್ ನಾಟ್ ಈಕ್ವಲ್, ಟ್ರೂ ಬರುತ್ತೆ. ಈಕ್ವಲ್ ಆದರೆ ಫಾಲ್ಸ್ ಬರುತ್ತೆ. ಹೌದಲ್ವಾ? ಇದು ವ್ಯಾಲ್ಯೂಸ್ ಆಫ್ ದ 2 ಆಪರಾಂಡ್ಸ್ ಆರ್ ನಾಟ್ ಈಕ್ವಲ್, ದೆನ್ ಕಂಡೀಷನ್ ಇಸ್ ಟ್ರೂ, ಅದರ್ವೈಸ್ ಫಾಲ್ಸ್. ಸೊ ಎಕ್ಸಾಂಪಲ್ ನೋಡ್ಬೋದು. 5 ನಾಟ್ ಈಕ್ವಲ್ ಟು 10. ಹೌದು, 5 10 ಬೇರೆ, ಸೊ ಎರಡು ಈಕ್ವಲ್ ಅಲ್ಲ, ಟ್ರೂ ಬರುತ್ತೆ. ಹಾಯ್ ನಾಟ್ ಈಕ್ವಲ್ ಟು ಬರಬೇಕಿತ್ತು ಇಲ್ಲಿ, ಸೊ ಈಕ್ವಲ್ ಟು ಹಾಕ್ಬಿಡೀನಿ. ಹಾಯ್ ನಾಟ್ ಈಕ್ವಲ್ ಟು ಹೇ, ಸೊ ಹಾಯ್ ಆಮೇಲೆ ಹೇ ಎರಡು ಒಂದೇನಾ? ಎರಡು ಒಂದೇ ಅಲ್ಲ. ಹೆಚ್ ಆಸ್ಕಿ ಮ್ಯಾಚ್ ಆಗ್ಬೋದು, ಬಟ್ 5
ಇದು ಇಲ್ಲಿ ಮ್ಯಾಚ್ ಆಗಲ್ಲ. ಸೊ ಹೈ ಇಸ್ ನಾಟ್ ಈಕ್ವಲ್ ಟು ಹೇ. ಸೊ ಇಲ್ಲೂ ಕೂಡ ಸೊ ವಿ ಶುಡ್ ಗೆಟ್ ಟ್ರೂ ಬರಬೇಕಿಲ್ಲಿ. ಓಕೆನಾ? ಸೊ ಇದೊಂದು ಮಿಸ್ಟೇಕ್ ಇದೆ. ಹೈ ಇಸ್ ನಾಟ್ ಈಕ್ವಲ್ ಟು ಹೇ. ಸೊ ಇಲ್ಲಿ ಟ್ರೂ ಬರುತ್ತೆ. ಓಕೆ, ಸೊ ಇದನ್ನು ಜಸ್ಟ್ ಒಂದು ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್. ಸೊ ಹೈ ಆಮೇಲೆ ಹೇ ಅಲ್ಲಿ ಸೊ ಎರಡು ಆಸ್ಕಿ ವ್ಯಾಲ್ಯೂಸು ಮ್ಯಾಚ್ ಆಗೋದಿಲ್ಲ. ಸೊ ನಾವು ಚೆಕ್ ಮಾಡ್ತಿರೋದು ಇಲ್ಲಿ ನಾಟ್ ಈಕ್ವಲ್ ಟು ಕಂಡೀಷನ್. ಸೊ ಕ್ಯಾರೆಕ್ಟರ್ ಮ್ಯಾಚ್ ಆಗದೆ ಇರೋದ್ರಿಂದ ಸೊ ಟ್ರೂ ಬರುತ್ತೆ. ಯಾವಾಗ ಟ್ರೂ ಬರುತ್ತೆ? ಎರಡು ಆಪರಾಂಡ್ ನಾಟ್ ಈಕ್ವಲ್ ಆದರೆ ಸೊ ಟ್ರೂ ಬರುತ್ತೆ. ಎರಡು ಈಕ್ವಲ್ ಆದರೆ ನಾಟ್ ಈಕ್ವಲ್ ಟು ಅಲ್ಲಿ ಫಾಲ್ಸ್ ಬರುತ್ತೆ. ಹೌದಲ್ವಾ? ಸೊ ರಿಲೇಷನಲ್ ಆಪರೇಟರ್ಸ್ ಕೇಳೋ ಚಾನ್ಸಸ್ ಇದೆ 5 ಮಾರ್ಕ್ಸ್ಗೆ. ಸೊ ಡಿಸ್ಕ್ರಿಪ್ಷನ್ ವಿತ್ ಎಕ್ಸಾಂಪಲ್ ತಿಳ್ಕೊಳ್ಳಿ. ಓಕೆನಾ? ರಿಲೇಷನಲ್ ಆಪರೇಟರ್ಸ್ ಅಂದ್ರೆ ಏನು? ಇಟ್ ಇಸ್ ಯೂಸ್ ಟು ಕಂಪೇರ್ ಟು ವ್ಯಾಲ್ಯೂಸ್. ಸೊ ಐದರ್ ರಿಸಲ್ಟ್ ಟ್ರೂ ಬರುತ್ತೆ ಅಥವಾ ರಿಸಲ್ಟ್ ಫಾಲ್ಸ್ ಬರುತ್ತೆ. ಸೊ ಯಾವ್ದು ರಿಲೇಷನಲ್ ಆಪರೇಟರ್ಸ್ ಲೆಸ್ ದೆನ್ ಈಕ್ವಲ್ ಟು, ಗ್ರೇಟರ್ ದೆನ್ ಈಕ್ವಲ್ ಟು, ಡಬಲ್ ಈಕ್ವಲ್ ಟು ಅಂದರೆ ಸೊ ಕಂಪೇರ್ ಮಾಡೋದು. ನಾಟ್ ಈಕ್ವಲ್ ಟು ಅಂದರೆ ಎರಡು ಈಕ್ವಲ್, ನಾಟ್ ಈಕ್ವಲ್ ಟು ಅಂದರೆ ಸೊ ಎರಡು ಈಕ್ವಲ್ ಅಲ್ಲ ಅಂದರೆ ಟ್ರೂ ರಿಟರ್ನ್ ಮಾಡುತ್ತೆ, ಎರಡು ಈಕ್ವಲ್ ಇದ್ದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ರಿಲೇಷನಲ್ ಆಪರೇಟರ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಈಗ ಮೂರನೇ ಟೈಪ್ ಆಫ್ ಆಪರೇಟರ್ಸ್ಗೋಣ, ಲಾಜಿಕಲ್ ಆಪರೇಟರ್ಸ್. ಆಯಿತಾ? ಸೊ ಏನು ಲಾಜಿಕಲ್ ಆಪರೇಟರ್ಸ್ ತಿಳ್ಕೊಳ್ಳೋಣ. There are 3 logical operators supported by Python. These operators are to be written in lower case only. ಯಾವುದು ಸರ್ 3 ಆಪರೇಟರ್ಸ್? ಇಲ್ಲಿ ನೋಡ್ತಿರಲ್ಲ, ಆ್ಯಂಡ್, ಆರ್, ಆಮೇಲೆ ನಾಟ್. ಏನಿದು ಲಾಜಿಕಲ್ ಆಪರೇಟರ್ಸ್? ಇದು ಇವ್ಯಾಲ್ಯೂಯೇಷನ್ ಆಗಿ ನಮಗೆ ಟ್ರೂ ಅಥವಾ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಓಕೆ, ದ ಲಾಜಿಕಲ್ ಆಪರೇಟರ್ಸ್ evaluates to either true or false based on the logical operands on either side. ಲಾಜಿಕಲ್ ಆಪರೇಟರ್ 3 ಇದೆ ಪೈಥಾನಲ್ಲಿ, ಆ್ಯಂಡ್ ಒಂದು, ಆರ್ ಒಂದು, ನಾಟ್ ಒಂದು. ಆಯಿತಾ? ಸೊ ಇಲ್ಲಿ ನಾಟ್ ಇದೆಯಲ್ಲ, ಈ ನಾಟ್ ಅನ್ನೋದು ಯೂನರಿ. ಸೊ ಒಂದೇ ವೇರಿಯಬಲ್ ಮೇಲೆ ಆ್ಯಕ್ಟ್ ಮಾಡುತ್ತಿದ್ದು ನಾಟು ಯೂನರಿ ಅಂತ ಕರಿತೀವಿ. ಆ್ಯಂಡ್ ಆಮೇಲೆ ಆರ್ ಇದು ಬೈನರಿ. ಸೊ ಎರಡು ವೇರಿಯಬಲ್ ಬೇಕೇ ಬೇಕಿದಕ್ಕೆ. ಸೊ ಯೂನರಿ ಆಪರೇಟರ್ ಅಂದರೆ ಗೊತ್ತಲ್ವಾ? ಒಂದೇ ವೇರಿಯಬಲ್ ಮೇಲೆ ಇದ್ದರೆ ಆ್ಯಕ್ಟ್ ಮಾಡಿದ್ರೆ ಅದನ್ನು ವಿ ಕಾಲ್ ಇಟ್ ಯೂನರಿ. ಬೈನರಿ ಆಪರೇಟರ್ ಅಂದರೆ ಎರಡು ವೇರಿಯಬಲ್ ಇದ್ದರೆ ಏನಾದರೂ ಕಂಪ್ಯೂಟೇಷನ್ ಅಥವಾ ಅಡಿಷನ್ ಸಬ್ಟ್ರಾಕ್ಷನ್ ಏನಾದರೂ ಮಾಡೋ ಎರಡು ವೇರಿಯಬಲ್ ಯೂಸ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಬೈನರಿ ಆಪರೇಟರ್. ಒಂದೇ ವೇರಿಯಬಲ್ ಇದ್ದರೆ ವಿ ಕಾಲ್ ಇಟ್ ಯೂನರಿ. ಈ ನಾಟ್ ಇದೆಯಲ್ಲ, ಈ ನಾಟ್ ಒಂದೇ ವೇರಿಯಬಲ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಅದಕ್ಕೆ ಅದು ಯೂನರಿ ಅಂತ ಕರಿತೀವಿ. ಓಕೆ, ಸೊ ಏನಿದು ಲಾಜಿಕಲ್ ಆಪರೇಟರ್ಸ್? ಒಂದು ಟೇಬಲ್ ಇದೆ, ಟೇಬಲ್ ಮುಖಾಂತರ ಮತ್ತೆ ತಿಳ್ಕೊಳ್ಳೋಣ. ಓಕೆ, ಸೊ ಆರ್ ಆಪರೇಟರ್ ಇದೆ ಫಸ್ಟು. ಸೊ ಇದನ್ನು ನೀವು ಸ್ಮಾಲ್ ಅಥವಾ ಲೋವರ್ ಕೇಸ್ ಲೆಟರ್ಸ್ ಅಥವಾ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆಯೋಂಗಿಲ್ಲ, ಸ್ಮಾಲ್ ಲೆಟರ್ಸಲ್ಲೇ ಬರೀಬೇಕು ಆಪರೇಟರ್ಸ್. ಆಯಿತಾ? ಸೊ ಇದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಫ್ಲೋ ಆಫ್ ಕಂಟ್ರೋಲಲ್ಲಿ ನೋಡೋಣ. ಆ್ಯಂಡ್, ಆರ್, ನಾಟ್ ಪ್ರೋಗ್ರಾಮಲ್ಲಿ ಹೆಂಗೆ ಯೂಸ್ ಮಾಡೋದು ನೋಡೋಣ. ಸೊ ಇದನ್ನು ಲಾಜಿಕಲ್ ಆರ್ ಅಂತ ಕರಿತೀವಿ, ಆರ್ನ ಲಾಜಿಕಲ್ ಆರ್ ಆಪರೇಟರ್ ಅಂತ ಕರಿತೀವಿ. ಏನಿದು? ಇಫ್ ಎನಿ ಆಫ್ ದ 2 operands are true, then condition becomes true. If any of the 2 operands are true, then condition becomes true. Okay, ಸೊ ನಾನು ಇಲ್ಲಿ ಸರಿ ಕಾಣಿಸಿಲ್ಲ. ಇಫ್ ಎನಿ, ಸೊ ಇಲ್ಲಿ ಇದು ಎನಿ ಇಂಪಾರ್ಟೆಂಟ್. ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ 0 ಇದ್ದರೆ ಸೊ ಟ್ರೂ ಬರುತ್ತೆ. ಇಫ್ ಎನಿ ಆಫ್ ದ ಆಪರಾಂಡ್ ಟ್ರೂ ಇದ್ದರೆ ಔಟ್ಪುಟ್ ಟ್ರೂ ಬರುತ್ತೆ. ಸೊ ಎರಡು ಟ್ರೂ ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಸೊ ಇದು ನೀವು ಹೆಂಗೆ ನೆನ್ಪಿಟ್ಕೊಬೇಕಂದ್ರೆ ಅಡಿಷನ್ ಥರ ನೆನ್ಪಿಟ್ಕೊಬೇಕಿದು. ಯಾವುದೇ ವ್ಯಾಲ್ಯೂ ಒಂದು ಟ್ರೂ ಇದ್ದರೆ ಅಥವಾ ಒಂದು ವ್ಯಾಲ್ಯೂ ಇದ್ದರೆ ಇನ್ನೊಂದು ವ್ಯಾಲ್ಯೂ ಫಾಲ್ಸ್ ಇದ್ದರೆ ಟ್ರೂನೇ ಬರುತ್ತೆ. ಇವಾಗ ಟ್ರೂ ಫಾಲ್ಸ್ ಅಂದರೆ ಏನು ಅಂತ ಕೇಳ್ಬೋದು ನೀವು. ಸೊ ಟ್ರೂ ಅಂದರೆ ನಾನ್ ಎಂಟಿ ವ್ಯಾಲ್ಯೂಸ್. ನಾನ್ ಎಂಟಿ ಅಂದರೆ ಎಂಟಿ ಇರಲ್ಲ ವ್ಯಾಲ್ಯೂಸ್, ನಾನ್ ಎಂಟಿ. ಏನಾದರೂ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನೇ ಟ್ರೂ ಅನ್ನೋದು. ಫಾಲ್ಸ್ ಅಂದರೆ ಏನು ಸರ್? ಫಾಲ್ಸ್ ಅಂದರೆ ಎಂಟಿ ಅಥವಾ 0 ವ್ಯಾಲ್ಯೂಸ್ ಅಂತ ಕರಿತೀವಿ. ಎಂಟಿ ಇರ್ಬೋದು ಅಥವಾ 0 ವ್ಯಾಲ್ಯೂಸ್ ಇರ್ಬೋದು. ಓಕೆ, ಸೊ ಟ್ರೂ ಫಾಲ್ಸ್ ಏನು ಅಂತ ತಿಳ್ಕೊಳ್ಳಿ. ಇಲ್ಲಿ ಟ್ರೂ ಅಂದರೆ ಏನು? ಟ್ರೂ ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಇರುತ್ತೆ, ನಂಬರ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ಫಾಲ್ಸ್ ಅಂದರೆ ಐದರ್ ಎಂಟಿ ಇರುತ್ತೆ ಅಥವಾ 0 ಇರುತ್ತೆ. ಆಯಿತಾ? ಸೊ ಈ ಲಾಜಿಕಲ್ ಆರಲ್ಲಿ ನಾನು ಯಾವುದಾದ್ರೂ ಒಂದು ವ್ಯಾಲ್ಯೂ ತೊಗೊತೀನಿ 5. ಆರ್ ಅಂದರೆ ಅಡಿಷನ್ ನೆನ್ಪಿಟ್ಕೊಳ್ಳಿ, ಪ್ಲಸ್ 0 ಮಾಡಿದ್ರೆ ಏನು ಬರುತ್ತೆ? 5 ಬರುತ್ತಲ್ವಾ? ಸೊ ಅಂದರೆ ಯಾವುದಾದ್ರೂ ಒಂದು ಆಪರಾಂಡ್ ಟ್ರೂ ಇದ್ದರೆ, ಈ 5 ಅನ್ನೋದು ಟ್ರೂ ಅಲ್ವಾ, ಅದು ವ್ಯಾಲ್ಯೂ ಇದೆ. ಇನ್ನೊಂದು ಆಪರಾಂಡ್ ಫಾಲ್ಸ್ ಇದ್ರೂ ಟ್ರೂನೇ ಬರುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿರೋದು. ಇಫ್ ಎನಿ ಆಫ್ ದ ಆಪರಾಂಡ್ ಇಸ್ ಟ್ರೂ, ಇಲ್ಲಿ 5 ಟ್ರೂ ಆಗಿದೆ, ಯಾವುದಾದ್ರೂ ಒಂದು ಆಪರಾಂಡ್ ಟ್ರೂ ಇದ್ದರೆ ಸಾಕು, ದೆನ್ ಕಂಡೀಷನ್ ಇಸ್ ಟ್ರೂ ಅಂತ ಹೇಳಿದ್ದಾರೆ. ಇಲ್ಲಿ ಎಕ್ಸಾಂಪಲ್ ಇದೆ, N1 10 ತೊಗೊಂಡಿದ್ದಾರೆ, N2 0 ತೊಗೊಂಡಿದ್ದಾರೆ. ಆಯಿತಾ? ಇಲ್ಲಿ ಬೂಲ್ ಅಂತ ಯೂಸ್ ಮಾಡ್ಯಾರ. ಬೂಲ್ ಅಂದರೆ ಡೇಟಾ ಟೈಪ್. ಮುಂದೆ ನೋಡೋಣ ಬೂಲ್ ಏನು ಮಾಡುತ್ತೆ ಅಂದರೆ ಟ್ರೂ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಆಯಿತಾ? ಸೊ ಬೂಲ್ ಆಫ್ N1 ಆರ್ N2, N1 ಅಲ್ಲಿ ಏನಿದೆ 10 ಆರ್ N2 ಅಲ್ಲಿ 0. ಅಂದರೆ 10 + 0 ಏನು ಬರುತ್ತೆ? 10 ಬರುತ್ತಲ್ವಾ? ಸೊ 10 ಅನ್ನೋದು ಏನಿಲ್ಲಿ ವ್ಯಾಲ್ಯೂ ಇದೆ, 10 ಅನ್ನೋದು ಟ್ರೂ ಬರುತ್ತೆ. ಸೊ ಇಲ್ಲಿ ಟ್ರೂ ಡಿಸ್ಪ್ಲೇ ಆಗುತ್ತೆ. ಇದೇನು ಸರ್? ಸೊ ಇಲ್ಲಿ ಪ್ರಾಂಪ್ಟ್. ಸೊ ಇಂಟ್ರಾಕ್ಟಿವ್ ಮೋಡಲ್ಲಿ ನೋಡಿದ್ವಲ್ಲ, ಒಂದೇ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪ್ರಾಂಪ್ಟ್ ಯೂಸ್ ಮಾಡ್ತೀವಲ್ಲ. ಸೊ ಆ ಪ್ರಾಂಪ್ಟಲ್ಲಿ ನಾನು ಇದನ್ನು
ಡಿಸ್ಪ್ಲೇ ಮಾಡ್ತಾ ಇದೀನಿ ಅಥವಾ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೀನಿ. ಓಕೆ, ಸೊ ಬೂಲ್ ಆಫ್ n1 ಆರ್ n2 10 ಆರ್ 0 ಅಂದರೆ 10 + 0 ಮಾಡಿ, 10 + 0 10 ಬರುತ್ತಲ್ವಾ. ಸೊ 10 ಅನ್ನೋದು ಏನು, ಇಟ್ ಇಸ್ ಅ ಟ್ರೂ ವ್ಯಾಲ್ಯೂ. ಯಾವುದಾದ್ರು ಒಂದು ವೇರಿಯೇಬಲಲ್ಲಿ ಇಲ್ಲಿ 10 ಅಥವಾ 0 ಅಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂ ಟ್ರೂ ಇದ್ರೂ ಸಾಕು, ಆರ್ ಆಪರೇಟರ್ ಟ್ರೂ ಬರುತ್ತೆ ನಮಗೆ. ಓಕೆ, ಆಯಿತು. ಆ್ಯಂಡ್ ಅಂದರೆ ಏನು, ಆ್ಯಂಡ್ ಇಸ್ ಕಾಲ್ಡ್ ಲಾಜಿಕಲ್ ಆ್ಯಂಡ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಅಲ್ಲಿ ಎರಡು ಟ್ರೂ ಇರಬೇಕು, ಎರಡು ಆಪರೇಟರ್ ಅಥವಾ ಎರಡು ಆಪರೇಟರ್ ಅಲ್ಲ, ಎರಡು ಆಪರಾಂಡ್ ಅಥವಾ ಎರಡು ವೇರಿಯೇಬಲ್ ಟ್ರೂ ಇದ್ದರೆ ಸೊ ನಿಮಗೆ ಟ್ರೂ ಬರುತ್ತೆ, ಇಲ್ಲ ಫಾಲ್ಸ್ ಬರುತ್ತೆ. ಇಫ್ ಬೋತ್ ದ ಆಪರಾಂಡ್ಸ್ ಆರ್ ಟ್ರೂ ದೆನ್ ದ ಕಂಡೀಷನ್ ಇಸ್ ಟ್ರೂ. ಎರಡು ಟ್ರೂ ಇರಬೇಕಿಲ್ಲ ಅಂದರೆ ನಿಮಗೆ 0 ಬರುತ್ತೆ ಅಥವಾ ಫಾಲ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಸೇಮ್ ವ್ಯಾಲ್ಯೂ ತೊಗೊಳ್ಳೋಣ. ಬೂಲ್ ಆಫ್ n1 ಆ್ಯಂಡ್ n2. n1 ಏನಿದೆ 10 ಆ್ಯಂಡ್ n2 ಅಂದರೆ 0. ಸೊ ಇಲ್ಲಿ ಎರಡು ಟ್ರೂ ಇರಬೇಕಲ್ವಾ, ಇಲ್ಲೊಂದು ಫಾಲ್ಸ್ ವ್ಯಾಲ್ಯೂ ಬಂದ್ಬಿಡ್ತು. ಸೊ ಆನ್ಸರ್ ಫಾಲ್ಸ್. ಇದಂಗೆ ನೆನ್ಪಿಟ್ಕೊಳ್ಳೋದು, ಇದನ್ನು ಮಲ್ಟಿಪ್ಲಿಕೇಶನ್ ಥರ ನೆನ್ಪಿಟ್ಕೊಬೇಕು. ಯಾವುದೇ ವ್ಯಾಲ್ಯೂ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತಲ್ವಾ. ಸೊ ಲಾಜಿಕಲ್ ಆ್ಯಂಡ್ನ ಯು ಹ್ಯಾವ್ ಟು ರಿಮೆಂಬರ್ ಆಸ್ ಮಲ್ಟಿಪ್ಲಿಕೇಶನ್. ಒಂದು ವ್ಯಾಲ್ಯೂ 10 ತೊಗೊತೀರಾ, ಆ್ಯಂಡ್ ಸೊ 10 ಆ್ಯಂಡ್ n2 ಏನು 0 ತೊಗೊಂಡಿವಿ ಇಲ್ಲಿ n2. ಸೊ 10 ಆ್ಯಂಡ್ ಅಂದರೆ ಮಲ್ಟಿಪ್ಲೈ 0ನೇ ಬರುತ್ತಲ್ವ. 0 ಅಂದರೆ ಏನು, ನಾನ್ ಎಂಟಿ ವ್ಯಾಲ್ಯೂ ಅಥವಾ ಇಟ್ ಇಸ್ ಎಂಟಿ ಅಲ್ವಾ. 0 ಅಂದರೆ ಇಟ್ ಇಸ್ ಅನ್ ಎಂಟಿ ವ್ಯಾಲ್ಯೂ ಅಥವಾ 0 ವ್ಯಾಲ್ಯೂ. ಸೊ ನಿಮಗೆ ಫಾಲ್ಸೇ ಬರುತ್ತೆ. ಓಕೆ, ಸೊ 0 ಬರೋದ್ರಿಂದ ಇಟ್ ಇಸ್ ಅ ಫಾಲ್ಸ್ ವ್ಯಾಲ್ಯೂ. ಟ್ರೂ ಅಂದರೆ ಏನು, ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ ನಾನ್ ಎಂಟಿ. ಬಟ್ ಫಾಲ್ಸ್ ಆದರೆ ಎಂಟಿ ಅಥವಾ 0 ಬಂದರೆ ಇಟ್ ಇಸ್ ರಿಟರ್ನಿಂಗ್ ದ ಫಾಲ್ಸ್ ಆನ್ಸರ್. ಹೌದಲ್ವಾ. ಆಯಿತು. ನಾಟ್ ಅಂದರೆ ಏನು, ಸೊ ಇಲ್ಲೊಂದು ಮಿಸ್ಟೇಕ್ ಇದೆ. ನಾಟ್ ಅಂದರೆ ಸ್ಮಾಲ್ ಎನ್ನೇ ಬರುತ್ತೆ, ಕ್ಯಾಪಿಟಲ್ ಎನ್ ಬರಲ್ಲ ಇಲ್ಲಿ. ಓಕೆ, ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಲಾಜಿಕಲ್ ನಾಟ್ ಅಂತ ಕರಿತೀವಿ. ಏನಿದು ಲಾಜಿಕಲ್ ನಾಟ್, ಯೂಸ್ ಟು ರಿವರ್ಸ್ ದ ಲಾಜಿಕಲ್ ಸ್ಟೇಟ್ ಆಫ್ ದ ಆಪರಾಂಡ್. ಅಂದರೆ ಟ್ರೂ ಇರೋದನ್ನ ಫಾಲ್ಸ್ಗೆ ಕನ್ವರ್ಟ್ ಮಾಡೋದು, ಫಾಲ್ಸ್ನ ಟ್ರೂಗೆ ಕನ್ವರ್ಟ್ ಮಾಡೋದು, ರಿವರ್ಸ್ ಮಾಡೋದು ಸ್ಟೇಟ್ನ ನಾಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ, ನಾಟ್ ಆಫ್ n1. ನಾಟ್ ಇಲ್ಲಿ ನಾಟಲ್ಲಿ ಎಷ್ಟು ವೇರಿಯೇಬಲ್ ಇದೆ, ಬರೀ ಒಂದೇ ವೇರಿಯೇಬಲ್. ಸೊ ಅದಕ್ಕೆ ಅದನ್ನು ಯೂನರಿ ಅಂತ ಕರೀತಾರೆ. ನಾಟ್ ಬರೀ ಒಂದೇ ವೇರಿಯೇಬಲ್ ಮೇಲೆ ಯೂಸ್ ಮಾಡೋದು. ಬಟ್ ಇಲ್ಲಿ ಆ್ಯಂಡ್ ನೋಡಿ, ಸೊ ಆ್ಯಂಡ್ ಎರಡು ವೇರಿಯೇಬಲ್ ಮೇಲೆ ಯೂಸ್ ಮಾಡ್ತೀವಲ್ವಾ, n1 ಆ್ಯಂಡ್ n2. ಆರ್ ನೋಡಿ, ಸೊ n1 ಆರ್ n2. ಸೊ ಆ್ಯಂಡ್ ಆರ್ನ ಬೈನರಿ ಆಪರೇಟರ್ಸ್ ಅಂತ ಕರಿತೀವಿ. ಬಟ್ ಯೂನರಿ ಆಪರೇಟರ್ ಯಾವುದು, ನಾಟ್ನ ಯೂನರಿ ಆಪರೇಟರ್ ಅಂತ ಕರಿತೀವಿ. ಯಾಕಂದರೆ ಒಂದೇ ವೇರಿಯೇಬಲ್ n1 ಮೇಲೆ ಅದು ಆ್ಯಕ್ಟ್ ಮಾಡ್ತಿದೆ, ಸೊ ಅದು ಯೂನರಿ. ಸೊ ಯಾವಾಗಲೂ ಒಂದೇ ವೇರಿಯೇಬಲ್ ಮೇಲೆ ಆ್ಯಕ್ಟ್ ಮಾಡೋದು ಇಟ್ ಇಸ್ ಯೂನರಿ. ಹೌದಲ್ವಾ. ಸೊ ನಾಟ್ ಆಫ್ n1 ವ್ಯಾಲ್ಯೂ ಏನಿದೆ 10 ಅಂದರೆ ಏನು, ಟ್ರೂ ಅಲ್ವಾ. ಸೊ 0 ಅಲ್ಲ, ಅದು 10 ಅಂದರೆ ಟ್ರೂ. ಸೊ ನಾಟ್ ಆಫ್ ಟ್ರೂ ಬರ್ತಿಲ್ಲಿ, ನಾಟ್ ಆಫ್ ಟ್ರೂ. ನಾಟ್ ಅಂದರೆ ಏನು, ಟ್ರೂನ ಫಾಲ್ಸ್ ಮಾಡುತ್ತೆ, ಫಾಲ್ಸ್ನ ಟ್ರೂ ಮಾಡುತ್ತೆ. ಸೊ ಇಲ್ಲಿ ಏನು ಡಿಸ್ಪ್ಲೇ ಆಗುತ್ತೆ, ಫಾಲ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಬೂಲ್ ಆಫ್ n1 ಮಾಡಿದ್ರೆ ಇವಾಗ ಏನು ಡಿಸ್ಪ್ಲೇ ಆಗುತ್ತೆ, ಫಾಲ್ಸೇ ಡಿಸ್ಪ್ಲೇ ಆಗಬೇಕಲ್ವಾ. ಬೂಲ್ ಏನು ಮಾಡ್ತಿದೆ, ಟ್ರೂ ಅಥವಾ ಫಾಲ್ಸ್ ಡಿಸ್ಪ್ಲೇ ಮಾಡುತ್ತೆ. ಟ್ರೂ ಆರ್ ಫಾಲ್ಸ್ ಇಟ್ ವಿಲ್ ಡಿಸ್ಪ್ಲೇ. ಸೊ ಲಾಜಿಕಲ್ ಆಪರೇಟರ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಒಂದು ಎಕ್ಸಾಂಪಲ್ ಕೊಡಬೇಕು ನೀವು ಎಕ್ಸಾಮಲ್ಲಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಯು ಹ್ಯಾವ್ ಟು ಗಿವ್ ಒನ್ ಎಕ್ಸಾಂಪಲ್. ಸೊ ಏನು ಲಾಜಿಕಲ್ ಆಪರೇಟರ್ಸ್ ಎಷ್ಟು ಟೈಪ್ ಇದೆ, 3 ಟೈಪ್ ಇದೆ. ಆರ್, ಆಮೇಲೆ ಆ್ಯಂಡ್, ಆಮೇಲೆ ನಾಟ್. ಲಾಜಿಕಲ್ ಆರ್ ಆದರೆ ಏನು, ಇಫ್ ಎನಿ ಒನ್ ಆಫ್ ದ ಆಪರಾಂಡ್ ಅಥವಾ ವೇರಿಯಬಲ್ ಟ್ರೂ ಇದ್ದರೆ ಸೊ ಆರ್ ಆಪರೇಟರ್ ಟ್ರೂ ಕೊಡುತ್ತೆ. ಇದನ್ನು ಅಡಿಷನ್ ಥರ ನೆನ್ಪಿಟ್ಕೊಬೇಕು. ಯಾವುದ್ರೆ ಒಂದು ವ್ಯಾಲ್ಯೂ ಇದ್ದರೂ ಕೂಡ ಇನ್ನೊಂದು 0 ಆಗಿದ್ರೂ ಕೂಡ ನಮಗೆ ವ್ಯಾಲ್ಯೂ ಬರುತ್ತೆ. ಹೌದಲ್ವಾ. 100 + 0 ಮಾಡಿದ್ರೆ 100 ಬರುತ್ತೆ, ಅದು ಟ್ರೂ. ಸೊ ಇಫ್ ಎನಿ ಒನ್ ಆಫ್ ದ ಆಪರಾಂಡ್ ಈಸ್ ಟ್ರೂ, ಕಂಡೀಷನ್ ಇಸ್ ಟ್ರೂ. ಹೌದಲ್ವಾ. ಸೊ ಆ್ಯಂಡ್ ಅಂದರೆ ಏನು, ಎರಡು ಟ್ರೂ ಆಗಬೇಕು. ಸೊ ಎರಡು ವೇರಿಯಬಲಲ್ಲಿ ಎರಡು ಟ್ರೂ ಇದ್ದರೆ ನಿಮಗೆ ಟ್ರೂ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಹೌದಲ್ವಾ. ಸೊ ಇಲ್ಲಿ ಏನು ಮಾಡಿದ್ವಿ, n1 ಆ್ಯಂಡ್ n2. ಇಲ್ಲಿ n1 10 ಇತ್ತು, ಇಲ್ಲಿ n2 0 ಇತ್ತು. ಇದನ್ನ ಹೆಂಗೆ ನೆನ್ಪಿಟ್ಕೊತೀರಾ, ಮಲ್ಟಿಪ್ಲಿಕೇಶನ್ ಥರ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಪರೇಟರ್ ಮಲ್ಟಿಪ್ಲಿಕೇಶನ್, ಆರ್ ಆಪರೇಟರ್ ಅಡಿಷನ್ ಥರ ನೆನ್ಪಿಟ್ಕೊಳ್ಳಿ. ಇಲ್ಲಿ 10 ಆ್ಯಂಡ್ 0 ಅಂದರೆ 10 × 0 ಮಾಡಿದ್ರೆ ನಿಮ್ಗೆ 0ನೇ ತಾನೇ ಬರೋದು. ಸೊ ನೀವು 10 × 10 ಮಾಡಿದ್ರೆ 100 ಬರುತ್ತೆ, ಅದು ಟ್ರೂ ಆಗ್ತಿತ್ತು. ಬಟ್ ಇಲ್ಲಿ 10 × 0 ಬರುತ್ತಲ್ವಾ. ಸೊ 0 ಫಾಲ್ಸ್ ವ್ಯಾಲ್ಯೂನೇ. ಸೊ ಅದಕ್ಕೆ ನಿಮಗೆ ಇಲ್ಲಿ ಔಟ್ಪುಟ್ ಫಾಲ್ಸ್ ಬಂತು. ಲಾಜಿಕಲ್ ನಾಟ್ ಅಂದರೆ ಏನು, ಇಟ್ ಈಸ್ ಯೂಸ್ ಟು ರಿವರ್ಸ್ ದ ಸ್ಟೇಟ್. ಫಾಲ್ಸ್ನ ಟ್ರೂ ಮಾಡೋದು, ಟ್ರೂನ ಫಾಲ್ಸ್ ಮಾಡೋದು. ಸೊ ಇಲ್ಲಿ ನಾಟ್ ಆಫ್ n1 ಅಂತ ತೊಗೊಂಡ್ವಿ. n1 ಅಂದರೆ ಇಲ್ಲಿ ವೇರಿಯಬಲ್ ಇದೆಯಲ್ಲ 10 ಅಂತ ಸ್ಟೋರ್ ಆಗಿದೆ. ಸೊ ನಾಟ್ ಅನ್ನೋದು ಒಂದೇ ವ್ಯಾಲ್ಯೂ ಅಥವಾ ಒಂದೇ ಆಪರಾಂಡ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಸೊ ನಾಟ್ ಆಫ್ n1 ಅಂದರೆ n1 ಟ್ರೂ ಆಗಿದೆ ಅಲ್ವಾ, ವ್ಯಾಲ್ಯೂ ಇದೆ. ಸೊ ನಾಟ್ ಆಫ್ ಟ್ರೂ ಫಾಲ್ಸ್ ಬರುತ್ತೆ ಇಲ್ಲಿ. ಆಮೇಲೆ ಬೂಲ್ ಆಫ್ n1 ಅಂದರೆ ಐದರ್ ಟ್ರೂ ಫಾಲ್ಸ್ ಡಿಸ್ಪ್ಲೇ ಮಾಡುತ್ತೆ ಬೂಲ್. ಸೊ ಇಲ್ಲಿ n1 ಅಲ್ಲಿ ಏನಿದೆ, ಫಾಲ್ಸ್ ಇದೆ. ಸೊ ಬೂಲ್ ಆಫ್ n1 ನಮಗೆ ಫಾಲ್ಸೇ ಕೊಡುತ್ತೆ. ಹೌದಲ್ವಾ. ಸೊ ಲಾಜಿಕಲ್ ಆಪರೇಟರ್ಸ್ ಇಸ್ ವೆರಿ ಸಿಂಪಲ್. ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನು ಎಕ್ಸಾಂಪಲ್ಸ್ನ ಬರೀಬೇಕಾಗಲ್ಲ ಎಕ್ಸಾಮಲ್ಲಿ. ಓಕೆ, ಸೊ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ.
ಯಾವ್ದಾದ್ರು ಒಂದು ಆಪರೇಟರ್ಸ್ ಕೇಳ್ತಾರೆ, ಓಕೆ, ಅರ್ಥಮೆಟಿಕ್ ಕೇಳ್ಬೋದು, ರಿಲೇಷನಲ್ ಕೇಳ್ಬೋದು, ಲಾಜಿಕಲ್ ಕೇಳ್ಬೋದು. ಸೊ ಸ್ಟೂಡೆಂಟ್ಸ್ ಅರ್ಥ ಇದೆ ಅನ್ಕೋ ಭಾವಿಸ್ತೀನಿ. ಲಾಜಿಕಲ್ ಆಪರೇಟರ್ಸ್ ಇನ್ನು 2 ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ, ಐಡೆಂಟಿಟಿ ಆಪರೇಟರ್ಸ್, ಮೆಂಬರ್ಶಿಪ್ ಆಪರೇಟರ್ಸ್, ಆಮೇಲೆ ಅಸೈನ್ಮೆಂಟ್ ಆಪರೇಟರ್. ಸೊ ಈ 3 ಟೈಪ್ಸ್ ಆಫ್ ಆಪರೇಟರ್ಸ್ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ, ಓಕೆನಾ. ಸೊ ಫಸ್ಟು ಐಡೆಂಟಿಟಿ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಸೊ ಐಡೆಂಟಿಟಿ ಆಪರೇಟರ್ಸ್ ಅಂದರೆ ಏನು? ದೇರ್ ಆರ್ 2 types of identity operators in Python, namely is and is not. So identity operators ಎಷ್ಟಿದೆ ಪೈಥಾನಲ್ಲಿ ಅಂದರೆ 2 ಇದೆ. is ಒಂದು, is not ಅನ್ನೋದು. ಏನು ಸರ್ ಇದು is ಆಮೇಲೆ is not? ಇವಾಗ 2 ವೇರಿಯಬಲ್ಲು ಒಂದೇ ಮೆಮರಿಗೆ ಪಾಯಿಂಟ್ ಆದರೆ is ಆಪರೇಟರಲ್ಲಿ ಟ್ರೂ ಬರುತ್ತೆ. 2 ವೇರಿಯಬಲ್ಲು ಒಂದೇ ಮೆಮರಿ ಲೊಕೇಶನ್ನ ಪಾಯಿಂಟ್ ಮಾಡಿದ್ರೆ ಸೊ ಇಸ್ ಆಪರೇಟರ್ ಟ್ರೂ ರಿಟರ್ನ್ ಮಾಡುತ್ತೆ. 2 ವೇರಿಯಬಲ್ಲು ಬೇರೆ ಬೇರೆ ಮೆಮರಿಗೆ ಪಾಯಿಂಟ್ ಆದರೆ ಇಸ್ ಆಪರೇಟರ್ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಇಸ್ ನಾಟ್ ಅಂದರೆ ಏನು? ಸೊ ಆಪೋಸಿಟ್ ಅಲ್ವಾ. ಇಸ್ ನಾಟ್ ಅಂದರೆ 2 ವೇರಿಯಬಲ್ ಬೇರೆ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಸೊ ಇದೇನು ಅಂತ ತಿಳ್ಕೊಳ್ಳೋಣ. ಇಟ್ ಇಸ್ ಯೂಸ್ ಟು ಚೆಕ್ ವೆದರ್ 2 operands ರೆಫರೆನ್ಸ್ ದ ಸೇಮ್ ಆಬ್ಜೆಕ್ಟ್ ಇನ್ ಮೆಮರಿ ಆ್ಯಂಡ್ ರಿಟರ್ನ್ಸ್ ಟ್ರೂ ಆರ್ ಫಾಲ್ಸ್. ಸೊ ಇದು ನೆನ್ಬಿಟ್ಕೊಬೇಕು, 2 ಐಡೆಂಟಿಟಿ ಆಪರೇಟರ್ಸ್ ಇದೆ, ದಟ್ ಇಸ್ ಆ್ಯಂಡ್ ಇಸ್ ನಾಟ್, ಆಯಿತಾ. ಇಸ್ ಅಂದರೆ ಏನು, ಇಸ್ ನಾಟ್ ಅಂದರೆ ಏನು, ಇಲ್ಲಿ ತಿಳ್ಕೊಳ್ಳೋಣ ಈ ಟೇಬಲ್ ಮುಖಾಂತರ. ಸೊ ಇಸ್ ಅಲ್ಲಿ ಅಗೇನ್ ನಾನು ಟೈಪ್ ಮಿಸ್ಟೇಕ್ ಮಾಡೀನಿ, ಇದು ಸ್ಮಾಲ್ ಐ ಬರಬೇಕಿಲ್ಲಿ, ಆಯಿತಾ. ಕ್ಯಾಪಿಟಲ್ ಐ ಬರಲ್ಲ, ಸ್ಮಾಲ್ ಐಯೇ ಬರುತ್ತೆ. ಡಿಸ್ಕ್ರಿಪ್ಷನ್ ನೋಡ್ಬೋಣ, ಡಿಸ್ಕ್ರಿಪ್ಷನ್ ಓದಿ ಇಲ್ಲಿ. evaluates true if the variables on either side of the operator point to the same memory location and false otherwise. So 2 ಆಪರೇಟರ್ ಅಲ್ಲ ಇದು, ಆಪರೇಟರ್ ಬೋತ್ ಆಪರೇಟರ್ಸ್ ಅಲ್ವಾ, ಎ ಪ್ಲಸ್ ಬಿ ಆಪರೇಟರ್ಸ್, ಸಾರಿ. ಸೊ ಐದರ್ ಸೈಡ್ ಆಫ್ ದ ಆಪರೇಟರ್. ಸೊ ಐದರ್ ಸೈಡ್ ಆಫ್ ದ ಆಪರೇಟರ್ ಅಂದರೆ ಇಲ್ಲಿ ಎ ಆ್ಯಂಡ್ ಬಿ 2 ಒಂದೇ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಸೊ ನಮಗೆ ಇಸ್ ಅಲ್ಲಿ ಟ್ರೂ ರಿಟರ್ನ್ ಆಗುತ್ತೆ, ಇಲ್ಲ ಅಂದರೆ ಫಾಲ್ಸ್. ಸೊ ಇವಾಗ ನಾನು ಎ ಇಸ್ ಬಿ ಅಂದರೆ ಎ ಆಮೇಲೆ ಬಿ 2 ಒಂದೇ ಮೆಮರಿಗೆ ಪಾಯಿಂಟ್ ಆಗ್ತಿದೆಯಾ ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, n1 ವ್ಯಾಲ್ಯೂ 10 ತೊಗೊಂಡಿನಿ, n2 ವ್ಯಾಲ್ಯೂ 0 ತೊಗೊಂಡಿನಿ, n3 ವ್ಯಾಲ್ಯೂ 10 ತೊಗೊಂಡಿನಿ. ಸೊ ಏನು ತೊಗೊಂಡಿನಿ? n1 ವ್ಯಾಲ್ಯೂ 10, ಸೊ ಮೆಮರಿಲಿ 10, ಹೌದಾ. ಸೊ n2 ವ್ಯಾಲ್ಯೂ ಮೆಮರಿಲಿ ಇಟ್ ಇಸ್ 0. ಆಮೇಲೆ n3 ವ್ಯಾಲ್ಯೂ, n3 ಏನು, n3 ಎಲ್ಲಿ ಪಾಯಿಂಟ್ ಮಾಡ್ತಿದೆ? 10ಗೆ ಪಾಯಿಂಟ್ ಮಾಡ್ತಿದೆ. ಸೊ 10ನೇ ರೆಫರೆನ್ಸ್ ಮಾಡುತ್ತೆ, ಹೌದಾ. ಸೊ ಈಗ 10ಗೆ ಅಡ್ರೆಸ್ ಸೇಮ್ ಇರುತ್ತಲ್ವಾ. ಸೊ 10ಗೆ ಯಾವುದೋ ಒಂದು ಐ ಡಿ ಇರುತ್ತೆ, 1010 ಯಾವುದೋ ಇರುತ್ತೆ, 0ಗೆ ಬೇರೆ ಯಾವುದೋ ಐ ಡಿ ಇರುತ್ತೆ, ಕರೆಕ್ಟಾ. 1001 ಅಂತ ತೊಗೊಂಡಿನಿ. ಸೊ ಈಗ ನಾನು n1 ಇಸ್ n2 ಅಂತ ಕೇಳ್ತೀನಿ. n1 ಅಲ್ಲಿ 10 ಇದೆ, ಇಸ್ ಇಟ್ ಈಕ್ವಲ್ ಟು n2? ನೀವು ಐ ಡಿಸ್ ಕಂಪೇರ್ ಮಾಡಬೇಕು. ಇವಾಗ ಇದರ ಐ ಡಿ ಏನು, ಇದರ ಐ ಡಿ ಬೇರೆ 1010, ಈ 0ದ ಐ ಡಿ ಏನು 1001, ಈ ಐ ಡಿನೇ ಬೇರೆ. ಸೊ n1 ಇಸ್ n2 ಅಂದರೆ ಏನು? n1 ಇಸ್ n2 ಅಂದರೆ 2 ಸೇಮ್ ಮೆಮರಿಗೆ ಪಾಯಿಂಟ್ ಆದರೆ ಅಥವಾ ಸೇಮ್ ಐ ಡಿ ಬಂದರೆ ಟ್ರೂ ಬರುತ್ತೆ. ಬಟ್ ಇಲ್ಲಿ ಡಿಫ್ರೆಂಟ್ ಐ ಡಿ ಅಲ್ವಾ, ಈ 10 ಐ ಡಿನೇ ಬೇರೆ, ಈ 0 ಐ ಡಿನೇ ಬೇರೆ. ಸೊ ನಮಗೆ ಫಾಲ್ಸ್ ಡಿಸ್ಪ್ಲೇ ಆಗುತ್ತೆ. n1 ಇಸ್ ನಾಟ್ ಈಕ್ವಲ್ ಟು n2 ಅಥವಾ n1 ಇಸ್ ನಾಟ್ n2, ಇಸ್ ನಾಟ್ ಈಕ್ವಲ್ ಟು ಅಲ್ಲ, ಇಸ್ ನಾಟ್, ಆಯಿತಾ. ಸೊ ಇಸ್ ಆಮೇಲೆ ಇಸ್ ನಾಟ್, ಇಲ್ಲಿ ನೋಡ್ಬೋದು 2 ಐಡೆಂಟಿಟಿ ಆಪರೇಟರ್ಸ್ ಇದೆ, ಇಸ್ ಆ್ಯಂಡ್ ಇಸ್ ನಾಟ್. ಸೊ n1 ಇಸ್ n2 ಅಲ್ಲಿ ನಮಗೆ ಫಾಲ್ಸ್ ಬರುತ್ತೆ, ಯಾಕಂದರೆ ಐ ಡಿಸ್ ಮ್ಯಾಚ್ ಆಗಲ್ಲ. 10 ಐ ಡಿ ಆಮೇಲೆ 0 ಐ ಡಿ ಬೇರೆ ಬರುತ್ತೆ. ಸೊ ಆಯಿತು, n1 ಇಸ್ n3 ಅಂತ ಚೆಕ್ ಮಾಡೋಣ. n1 ವ್ಯಾಲ್ಯೂ 10 ಇದೆ, 10ಗೆ ಯಾವುದೋ ಒಂದು ಐ ಡಿ ಇರುತ್ತೆ. n3 ಕೂಡ 10ನೇ, ಹೌದಲ್ವಾ, n3 ಕೂಡ 10ನೇ. ಸೊ n3 ಎಲ್ಲಿ ರೆಫರ್ ಮಾಡುತ್ತೆ? ಅದೇ ಮೆಮರಿಗೆ ರೆಫರ್ ಮಾಡುತ್ತೆ. ಸೊ ಐ ಡಿ ಸೇಮ್ ಆಗುತ್ತಲ್ವಾ, n1 n3 2 ಮೆಮರಿ ಐ ಡಿ ಸೇಮ್ ಇರುತ್ತೆ. ಸೊ ಇಲ್ಲಿ ಟ್ರೂ ಬರುತ್ತೆ, ಓಕೆನಾ. ಸೊ ಇಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಸ್ ಅಂದ್ರೆ ಏನು? ಯಾವಾಗ ಟ್ರೂ ಕೊಡುತ್ತೆ? ಇಟ್ ಇವ್ಯಾಲ್ಯೂಯೇಟ್ಸ್ ಟು ಟ್ರೂ ವೆನ್ ಬೋತ್ ಆಪರಾಂಡ್ಸ್ ಅಥವಾ ವೆನ್ 2 ಆಪರೇಟರ್ ಅಲ್ಲ, 2 ಆಪರಾಂಡ್ಸ್ ಆನ್ ಐದರ್ ಸೈಡ್ ಆಫ್ ದ ಆಪರೇಟರ್. ಅದೇ ಅಲ್ವಾ ಇರೋದಿಲ್ಲಿ, ವೆನ್ ವೇರಿಯಬಲ್ಸ್ ಆನ್ ಐದರ್ ಸೈಡ್ ಆಫ್ ದ ಆಪರೇಟರ್. ಸೊ ಆಪರೇಟರ್ ಪಕ್ಕ ಎ ಪ್ಲಸ್ ಬಿ ಅಂದರೆ ಎ ಆ್ಯಂಡ್ ಬಿ 2 ಆಪರಾಂಡ್ ರೆಫರ್ ಟು ದ ಸೇಮ್ ಆಬ್ಜೆಕ್ಟ್ ಇನ್ ಮೆಮರಿ. ಸೊ ಸೇಮ್ ಆಬ್ಜೆಕ್ಟ್ ಅಂದರೆ ಒಂದೇ ಆಬ್ಜೆಕ್ಟ್ ರೆಫರ್ ಮಾಡ್ತಿದ್ರೆ ಅದು ಟ್ರೂ ರಿಟರ್ನ್ ಮಾಡುತ್ತೆ, ರೆಫರ್ ಮಾಡ್ತಿಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಆಯಿತು. ಇಸ್ ನಾಟ್ ಅಂದರೆ ಏನು? ಆಪೋಸಿಟ್ ಅಲ್ವಾ. ಇಸ್ ನಾಟ್ ಯಾವಾಗ ಟ್ರೂ ಆಗುತ್ತೆ? ಸೊ 2 ಆಬ್ಜೆಕ್ಟು ಬೇರೆ ಮೆಮರಿಗೆ ಪಾಯಿಂಟ್ ಆದರೆ ಅಥವಾ 2 ವೇರಿಯಬಲ್ ಇಫ್ ಇಟ್ ಪಾಯಿಂಟ್ಸ್ ಟು ಡಿಫ್ರೆಂಟ್ ಮೆಮರಿ ಟ್ರೂ ರಿಟರ್ನ್ ಮಾಡುತ್ತೆ. Evaluates true if variables on either side of the operator point towards different memory location and false otherwise. 2 ವೇರಿಯಬಲ್ ಡಿಫ್ರೆಂಟ್ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಇಸ್ ನಾಟ್ ಟ್ರೂ ರಿಟರ್ನ್ ಮಾಡುತ್ತೆ. 2 ವೇರಿಯಬಲ್ ಸೇಮ್ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಇಸ್ ನಾಟ್ ಫಾಲ್ಸ್ ರಿಟರ್ನ್ ಮಾಡುತ್ತೆ, ಹೌದಾ. ಸೊ ಇಲ್ಲಿ ಎಕ್ಸಾಂಪಲ್ ಸೇಮ್ ತೊಗೊಳ್ಳೋಣ. n1 ಇಸ್ ನಾಟ್ n3. ಸೊ n1 ಅಂದರೆ 10 ಅಲ್ವಾ, 10ಗೆ ಬೇರೆ ಮೆಮರಿ ಅಡ್ರೆಸ್ ಇರುತ್ತೆ. n3ಗೆ ಬೇರೆ ಮೆಮರಿ ಅಡ್ರೆಸ್ ಇರುತ್ತಾ? ಇಲ್ಲ, ಸೇಮ್ ಮೆಮರಿ ಅಡ್ರೆಸ್ಸೇ ಇರುತ್ತೆ. n1 ಈಸ್ ನಾಟ್ n3 ಅಂತ ಕೇಳ್ತಾ ಇದ್ದೀವಿ, ಬಟ್ n1 ಇಸ್ n3 ಅಲ್ವಾ, ಸೇಮ್ ಅಡ್ರೆಸ್ ಇದೆ.
ಸೊ ಇಸ್ ನಾಟ್ ಬರಲ್ಲ ಇಲ್ಲಿ, N1 ಇಸ್ ನಾಟ್ N3ಗೆ ಫಾಲ್ಸ್ ಬರುತ್ತೆ, ಟ್ರೂ ಬರಲ್ಲ, ಹೌದಲ್ವಾ? ಯಾಕೆ ಫಾಲ್ಸ್ ಬಂತು? N1 ಅಡ್ರೆಸ್ N3 ಅಡ್ರೆಸ್ ಎರಡು ಒಂದೇ. ಸೊ ನಮಗೆ ಇಸ್ ನಾಟ್ ಅಲ್ಲಿ ಟ್ರೂ ಯಾವಾಗ ಬರುತ್ತೆ? ಎರಡು ಡಿಫ್ರೆಂಟ್ ಇದ್ರೆ ಟ್ರೂ ಬರುತ್ತೆ, ಬಟ್ ಇಲ್ಲಿ ಎರಡು ಸೇಮ್ ಬರ್ತಿದೆ IDs, ಸೊ ಫಾಲ್ಸ್ ಬರುತ್ತೆ. ಓಕೆ, ಸೊ N1 ಇಸ್ ನಾಟ್ N2, N1 ಇಸ್ ನಾಟ್ N2, ಇಸ್ ನಾಟ್ ಯಾವಾಗ ಟ್ರೂ ರಿಟರ್ನ್ ಮಾಡುತ್ತೆ? ಬೇರೆ ಬೇರೆ IDs ಬಂದಾಗ, ಹೌದಲ್ವಾ? ಇಫ್ ವೇರಿಯಬಲ್ಸ್ ಆನ್ ಐದರ್ ಸೈಡ್ ಆಫ್ ದ ಆಪರೇಟರ್ ಪಾಯಿಂಟ್ ಟುವರ್ಡ್ಸ್ ಡಿಫ್ರೆಂಟ್ ಮೆಮರಿ ಅಂದರೆ ಡಿಫ್ರೆಂಟ್ ID, ಹೌದಲ್ವಾ? N1 ಇಸ್ ನಾಟ್ N2. N1 ಅಲ್ಲಿ ಅಡ್ರೆಸ್ ಏನಿದೆ? ಏನೋ 1010 ಇದೆ 10ಗೆ. N2 ಅಲ್ಲಿ 0ದೇ ಅಡ್ರೆಸ್ ಬೇರೆ, 10ದೇ ಅಡ್ರೆಸ್ ಬೇರೆ ಅಲ್ವಾ? ಸೊ ಎರಡು ಬೇರೆ ಅಡ್ರೆಸ್ಗೆ ಪಾಯಿಂಟ್ ಮಾಡ್ತಿದೆ ಅಥವಾ ಬೇರೆ ಮೆಮರಿ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಿದೆ, ಸೊ ಇಲ್ಲಿ ಟ್ರೂ ಬರುತ್ತೆ, ಹೌದಲ್ವಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಎರಡು ಐಡೆಂಟಿಟಿ ಆಪರೇಟರ್ಸ್ ಇದೆ, ಇಸ್ ಆ್ಯಂಡ್ ಇಸ್ ನಾಟ್. ಇಸ್ ಅಂದ್ರೆ ಏನು? ಇಸ್ ಯಾವಾಗ ಟ್ರೂ ಕೊಡುತ್ತೆ? ಎರಡು ವೇರಿಯಬಲ್ ಆರ್ ಟೂ ವೇರಿಯಬಲ್ಸ್ ಆನ್ ಐದರ್ ಸೈಡ್ ಆಫ್ ದ ಆಪರೇಟರ್ ಪಾಯಿಂಟ್ ಟು ದ ಸೇಮ್ ಮೆಮರಿ ಪಾಯಿಂಟ್ ಮಾಡಿದ್ರೆ, ಇವಾಗ N1 ಇಸ್ N3 ಅಂತ ಹೇಳಿದ್ರೆ N1 ವ್ಯಾಲ್ಯೂನು 10, N3 ವ್ಯಾಲ್ಯೂನು 10. ಇಫ್ ಐ ಸೇ N1 ಇಸ್ N3, ಟ್ರೂ ಬರುತ್ತಲ್ವಾ? ಇಟ್ ಇಸ್ ಟ್ರೂ. ಯಾಕೆ? ಎರಡು ಮೆಮರಿ ಅಡ್ರೆಸ್ ಒಂದೇ, 10ದು ಅಡ್ರೆಸ್ ಒಂದೇ, ಅದಕ್ಕೆ ಟ್ರೂ ಬರುತ್ತೆ. ನಾನು ಇವಾಗ N1 ಇಸ್ N2 ಅಂತ ಹೇಳಿದ್ರೆ N1 ಇಸ್ N2 ಫಾಲ್ಸ್ ಬರುತ್ತಲ್ವಾ? ಯಾಕೆ? ಮೆಮರಿ ಅಡ್ರೆಸ್ ಬೇರೆ, N1 10 ಅಡ್ರೆಸ್ ಬೇರೆ, N2 0 ಅಡ್ರೆಸ್ ಬೇರೆ, ಸೊ ಇಲ್ಲಿ ಫಾಲ್ಸ್ ಬರುತ್ತೆ. ಮತ್ತು ಇಸ್ ನಾಟ್ ಅಂದರೆ ಏನು? ಇಸ್ ನಾಟ್ ಅಂದರೆ ಆಪೋಸಿಟ್. ಇಸ್ ನಾಟ್ ಅಂದರೆ ಇಸ್ಗೆ ಆಪೋಸಿಟ್. ಇಸ್ ನಾಟ್ ಯಾವಾಗ ಟ್ರೂ ಕೊಡುತ್ತೆ? ಎರಡು ವೇರಿಯಬಲ್ ಆರ್ ಟೂ ವೇರಿಯಬಲ್ಸ್ ಆನ್ ಐದರ್ ಸೈಡ್ ಆಫ್ ದ ಆಪರೇಟರ್ ಪಾಯಿಂಟ್ ಟು ಡಿಫ್ರೆಂಟ್ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಇಸ್ ನಾಟ್ ಟ್ರೂ ಕೊಡುತ್ತೆ. ಸೇಮ್ ಮೆಮರಿಗೆ ಪಾಯಿಂಟ್ ಮಾಡಿದ್ರೆ ಇಸ್ ನಾಟ್ ಫಾಲ್ಸ್ ಕೊಡುತ್ತೆ, ಹೌದಲ್ವಾ? ಇದೇ ಎಕ್ಸಾಂಪಲ್ ತೊಗೊಂಡ್ವಿ. N1 ಇಸ್ ನಾಟ್ N3, ಸೊ N1 10 ಇದೆ, N3ನೂ 10 ಇದೆ, ಸೊ ID ಸೇಮ್ ಬರುತ್ತೆ, ಬಟ್ ಇಸ್ ನಾಟ್ ಯೂಸ್ ಮಾಡಿರೋದ್ರಿಂದ ಫಾಲ್ಸ್ ಬರುತ್ತೆ. ಇಸ್ ನಾಟ್ ಯಾವಾಗ ಟ್ರೂ ಕೊಡುತ್ತೆ? ಡಿಫ್ರೆಂಟ್ ಮೆಮರಿಗೆ ಪಾಯಿಂಟ್ ಮಾಡಬೇಕು, ಹೌದಲ್ವಾ? ಇಲ್ಲಿ ಸೇಮ್ ಮೆಮರಿಗೆ ಪಾಯಿಂಟ್ ಮಾಡ್ತಿದೆ, ಸೊ ಫಾಲ್ಸ್ ಕೊಡುತ್ತೆ. N1 ಇಸ್ ನಾಟ್ N2, ಕರೆಕ್ಟು. N1 10, N2 0, ಸೊ IDs ಮ್ಯಾಚ್ ಆಗಲ್ಲ, ಸೊ ಇಲ್ಲಿ ಟ್ರೂ ಬರುತ್ತೆ. ಸೊ ಐಡೆಂಟಿಟಿ ಆಪರೇಟರ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಆಪರೇಟರ್ ಇದೆ, ಇನ್ನು 2 ಆಪರೇಟರ್ಸ್ ಇದೆ. ಸೊ ಮೆಂಬರ್ಶಿಪ್ ಆಪರೇಟರ್ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ, ಆಯಿತಾ? ಮೆಂಬರ್ಶಿಪ್ ಆಪರೇಟರ್. ಸೊ ಮೆಂಬರ್ಶಿಪ್ ಆಪರೇಟರ್ ಏನು? ಮೆಂಬರ್ಶಿಪ್ ಆಪರೇಟರ್ಸ್ ಆರ್ ಯೂಸ್ ಟು ಚೆಕ್ ಇಫ್ ದ ವ್ಯಾಲ್ಯೂ ಇಸ್ ಇನ್ ಅ ಸೀಕ್ವೆನ್ಸ್ ಆರ್ ನಾಟ್. ಸೊ ಒಂದು ವ್ಯಾಲ್ಯೂ ಒಂದು ಸೀಕ್ವೆನ್ಸ್ ಅಥವಾ ಒಂದು ಸ್ಟ್ರಿಂಗ್ಗೆ ಬಿಲಾಂಗ್ ಆಗುತ್ತಾ, ಒಂದು ಲಿಸ್ಟ್ಗೆ ಬಿಲಾಂಗ್ ಆಗುತ್ತಾ, ಒಂದು ಟಪಲ್ ಒಳಗೆ ಬಿಲಾಂಗ್ ಆಗುತ್ತಾ ಅಂತ ಚೆಕ್ ಮಾಡೋದು, ಆಯಿತಾ? ಸೊ ದೇರ್ ಆರ್ 2 ಟೈಪ್ಸ್, ಇನ್ ಆ್ಯಂಡ್ ನಾಟ್ ಇನ್. ಮೆಂಬರ್ಶಿಪ್ ಎಷ್ಟು ಆಪರೇಟರ್ಸ್ ಇದೆ ಪೈಥಾನಲ್ಲಿ? ಇನ್ ಆಮೇಲೆ ನಾಟ್ ಇನ್ ಎರಡಿದೆ. ಸೊ ಏನಿದು ಮೆಂಬರ್ಶಿಪ್ ಆಪರೇಟರ್ ಅಂದರೆ, ಒಂದು ವ್ಯಾಲ್ಯೂ ಅಥವಾ ಒಂದು ವೇರಿಯಬಲ್ ಒಂದು ಸೀಕ್ವೆನ್ಸ್ ಪಾರ್ಟ್ ಆಗಿದೆಯಾ ಇಲ್ವಾ ಅಂತ, ಒಂದು ಸೀಕ್ವೆನ್ಸ್ ಭಾಗ ಆಗಿದೆಯಾ, ಒಂದು ಸೀಕ್ವೆನ್ಸ್ ಭಾಗ ಆಗಿಲ್ವಾ ಅಂತ ಚೆಕ್ ಮಾಡೋದು. ಇಲ್ಲಿ ಸೀಕ್ವೆನ್ಸ್ ಅಂದರೆ ಏನು ಸರ್ ಅಂದರೆ, ಸ್ಟ್ರಿಂಗ್ ಇರ್ಬೋದು ಅಥವಾ ಲಿಸ್ಟ್ ಇರ್ಬೋದು ಅಥವಾ ಟಪಲ್ ಇರ್ಬೋದು. ನಾವು ಡಿಸ್ಕಸ್ ಮಾಡೋಣ, ಲಿಸ್ಟು ಟಪಲ್ ಏನಂತ ಡಿಸ್ಕಸ್ ಮಾಡೋಣ. ನಾನು ಎಕ್ಸಾಂಪಲ್ ಸ್ಟ್ರಿಂಗ್ಸ್ದೇ ತೊಗೊಂಡಿದ್ದೀನಿ, ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ, ಓಕೆ? ಸೊ ಫಸ್ಟ್ ಆಪರೇಟರ್ ನೋಡ್ಬೋದು, ಇನ್. ಎರಡು ಮೆಂಬರ್ಶಿಪ್ ಆಪರೇಟರ್ ಇದೆ, ಇನ್ ಆ್ಯಂಡ್ ನಾಟ್ ಇನ್. ಸೊ ಒಂದು ಭಾಗವಾಗಿ ಒಂದು ವೇರಿಯಬಲ್ ಆದರೆ ಸೊ ಇನ್ ಟ್ರೂ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ರಿಟರ್ನ್ಸ್ ಟ್ರೂ ಇಫ್ ದ ವೇರಿಯಬಲ್ ಆರ್ ವ್ಯಾಲ್ಯೂ ಇಸ್ ಫೌಂಡ್ ಇನ್ ದ ಸ್ಪೆಸಿಫೈಡ್ ಸೀಕ್ವೆನ್ಸ್ ಆ್ಯಂಡ್ ಫಾಲ್ಸ್ ಅದರ್ವೈಸ್. ಒಂದು ಸೀಕ್ವೆನ್ಸ್ ಭಾಗ ಆಗಿದ್ರೆ ಒಂದು ವೇರಿಯಬಲ್ ಅಥವಾ ವ್ಯಾಲ್ಯೂ ಇನ್ ಟ್ರೂ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಹೆಚ್. ಸೊ ಏನು ಚೆಕ್ ಮಾಡ್ತೀನಿ? ಹೆಚ್ ಇನ್ ಹಲೋ. ಸೊ ಹೆಲೋಲಿ ಕ್ಯಾಪಿಟಲ್ H ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಹೌದಲ್ವಾ? ಇದೆ ಇಲ್ಲಿ, ಸೊ ಟ್ರೂ ರಿಟರ್ನ್ ಮಾಡುತ್ತೆ, ಹೌದಲ್ಲ? ಸೊ ಕ್ಯಾಪಿಟಲ್ ಎ ಇನ್ ಹಲೋ, ಕ್ಯಾಪಿಟಲ್ ಎ ಇದೆಯಾ ಹಲೋಲಿ? ಇಲ್ಲ, ಸೊ ಏನು ಮಾಡುತ್ತೆ? ಫಾಲ್ಸ್ ರಿಟರ್ನ್ ಮಾಡುತ್ತೆ. ಓಕೆ, ಇನ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ದ ವೇರಿಯಬಲ್ ಅಥವಾ ವ್ಯಾಲ್ಯೂ ಸೀಕ್ವೆನ್ಸಲ್ಲಿ ಇದ್ದರೆ ನಿಮಗೆ ಟ್ರೂ ಕೊಡುತ್ತೆ, ಇಲ್ಲ ಅಂದರೆ ಫಾಲ್ಸ್ ಕೊಡುತ್ತೆ. ಮತ್ತು ಇಸ್ ನಾಟ್, ಇಸ್ ನಾಟ್ ಅಲ್ಲ ಇದು, ಅಗೇನ್ ನಾಟ್ ಇನ್ ಇದು, ಆಯಿತಾ? ಸೊ ನಾಟ್ ಇನ್ ಆ್ಯಂಡ್ ನಾಟ್ ಇನ್. ಸೊ ಇದೊಂದು ಮಿಸ್ಟೇಕ್ ಆಗಿದೆ, ಐ ವಿಲ್ ಕರೆಕ್ಟ್ ಇಟ್ ಇನ್ ದ PPT. ನಾನು PPTಲಿ ಕರೆಕ್ಟ್ ಮಾಡಿಕೊಡ್ತೀನಿ. ಸೊ ಇನ್ ಆ್ಯಂಡ್ ನಾಟ್ ಇನ್, ಆಯಿತಾ? ಇಸ್ ನಾಟ್ ಅಲ್ಲ, ನಾಟ್ ಇನ್. ನಾಟ್ ಇನ್ ಅಂದರೆ ಏನು? ಸೊ ವೇರಿಯಬಲ್ ಅಥವಾ ವ್ಯಾಲ್ಯೂ ಒಂದು ಸೀಕ್ವೆನ್ಸ್ ಜೊತೆ ಇಲ್ಲ, ಒಂದು ಸೀಕ್ವೆನ್ಸ್ ಜೊತೆ ಆಗಿಲ್ಲ ಅಂದರೆ ನಿಮಗೆ ಟ್ರೂ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ರಿಟರ್ನ್ಸ್ ಟ್ರೂ ಇಫ್ ದ ವೇರಿಯಬಲ್ ಆರ್ ವ್ಯಾಲ್ಯೂ ಈಸ್ ನಾಟ್ ಫೌಂಡ್ ಇನ್ ದ ಸ್ಪೆಸಿಫೈಡ್ ಸೀಕ್ವೆನ್ಸ್ ಆ್ಯಂಡ್ ಫಾಲ್ಸ್ ಅದರ್ವೈಸ್. ಒಂದು ಸೀಕ್ವೆನ್ಸ್ ಆಗಿಲ್ಲ ಅಂದರೆ ಒಂದು ವೇರಿಯಬಲ್ ಅಥವಾ ವ್ಯಾಲ್ಯೂ ಇಲ್ಲಿ ಟ್ರೂ ರಿಟರ್ನ್ ಮಾಡುತ್ತೆ, ಯಾವುದು? ನಾಟ್ ಇನ್. ಇಲ್ಲ ಅಂದರೆ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು, ಎ ನಾಟ್ ಇನ್ ಹಲೋ, ಕ್ಯಾಪಿಟಲ್ ಎ ನಾಟ್ ಇನ್ ಹಲೋ, ಹೌದಲ್ವಾ? ಇಟ್ ಇಸ್ ನಾಟ್ ಇನ್ ಹಲೋ. ಸೊ ಹಲೋಲಿ ಇಲ್ಲ ಕ್ಯಾಪಿಟಲ್ ಎ, ಸೊ ಟ್ರೂ ರಿಟರ್ನ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ, ಹೆಚ್ ನಾಟ್ ಇನ್ ಹಲೋ, ಕ್ಯಾಪಿಟಲ್ H ನಾಟ್ ಇನ್ ಹಲೋ, ಬಟ್ ಕ್ಯಾಪಿಟಲ್ H ಹಲೋಲಿ ಇದೆ ಅಲ್ವಾ?
ಸೊ ಇಟ್ ಇಸ್ ಪಾರ್ಟ್ ಆಫ್ ದ ಸೀಕ್ವೆನ್ಸ್. ಈ ಹೆಚ್ಚು ಈ ಸೀಕ್ವೆನ್ಸ್ ಪಾರ್ಟ್ ಆಗಿದೆ. ಸೊ ಇಲ್ಲಿ ಫಾಲ್ಸ್ ರಿಟರ್ನ್ ಮಾಡಬೇಕಲ್ವಾ, ಬಿಕಾಸ್ ಹೆಚ್ ಇಸ್ ಪಾರ್ಟ್ ಆಫ್ ಹೆಲೋ, ನಾಟ್ ಇನ್ ಅಂತ ಚೆಕ್ ಮಾಡ್ತಾ ಇವಿ, ಇಟ್ ಈಸ್ ಇನ್ ಹೆಲೋ ಅಲ್ವಾ. ಸೊ ಇಲ್ಲಿ ಫಾಲ್ಸ್ ರಿಟರ್ನ್ ಮಾಡುತ್ತೆ. ಸೊ ಮೆಂಬರ್ಶಿಪ್ ಆಪರೇಟರ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ಐಡೆಂಟಿಟಿ ಆಪರೇಟರ್ಸ್ ಆ್ಯಂಡ್ ಮೆಂಬರ್ಶಿಪ್ ಆಪರೇಟರ್ಸ್ ಎರಡು ಈಸಿ ಇದೆ. ಐಡೆಂಟಿಟಿ ಆಪರೇಟರ್ಸ್ ಇಸ್ ಆ್ಯಂಡ್ ಇಸ್ ನಾಟ್. ಸೊ ಇಸ್ ಅಂದರೆ ಎರಡು ವೇರಿಯಬಲ್ ಎರಡು ಸೇಮ್ ಮೆಮರಿಗೆ ಪಾಯಿಂಟ್ ಮಾಡ್ತಿದ್ಯಾ ನೋಡುತ್ತೆ, ಪಾಯಿಂಟ್ ಮಾಡಿದ್ರೆ ಟ್ರೂ ಇಲ್ಲ ಫಾಲ್ಸ್. ಸೊ ಇಸ್ ನಾಟ್ ಅಂದರೆ ಏನು, ಎರಡು ವೇರಿಯಬಲ್ಲು ಡಿಫ್ರೆಂಟ್ ಮೆಮರಿಗೆ ಪಾಯಿಂಟ್ ಆಗ್ತಿದ್ಯಾ, ಪಾಯಿಂಟ್ ಆದರೆ ಟ್ರೂ ಬರುತ್ತೆ ಇಲ್ಲ ಫಾಲ್ಸ್ ಬರುತ್ತೆ. ಮೆಂಬರ್ಶಿಪ್ ಆಪರೇಟರ್ಸ್ ಅಂದರೆ ಇನ್ ಆ್ಯಂಡ್ ನಾಟ್ ಇನ್. ಇನ್ ಅಂದರೆ ಸೊ ವ್ಯಾಲ್ಯೂ ಅಥವಾ ವೇರಿಯಬಲ್ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಭಾಗ ಆಗಿದೆಯಾ ಚೆಕ್ ಮಾಡ್ತೀವಿ, ಭಾಗ ಆಗಿದ್ರೆ ಇನ್ ಟ್ರೂ ಕೊಡುತ್ತೆ ಇಲ್ಲ ಫಾಲ್ಸ್ ಕೊಡುತ್ತೆ. ನಾಟ್ ಇನ್ ಅಂದರೆ ಏನು, ಒಂದು ವೇರಿಯಬಲ್ ಅಥವಾ ಒಂದು ವ್ಯಾಲ್ಯೂ is it not part of the sequence, if it is not part of the sequence true ಕೊಡುತ್ತೆ, ಇಲ್ಲ ಅಂದರೆ ನಾಟ್ ಇನ್ ಫಾಲ್ಸ್ ಕೊಡುತ್ತೆ. ಹೌದಾ? ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಈಗ ಲಾಸ್ಟ್ ಟೈಪ್ ಆಫ್ ಆಪರೇಟರ್ಸ್ ಇದೆ, ಅಸೈನ್ಮೆಂಟ್ ಆಪರೇಟರ್ಸ್ ಅಥವಾ ಈಕ್ವಲ್ ಟು ಅಂತೀವಲ್ಲ, ಆ ಅಸೈನ್ಮೆಂಟ್ ಆಪರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಸೈನ್ಮೆಂಟ್ ಆಪರೇಟರ್ ಅಂದರೆ ಏನು, ಈಕ್ವಲ್ ಟು ಆಪರೇಟರ್ ಅಲ್ವಾ. ಸೊ ಅಸೈನ್ಮೆಂಟ್ ಆಪರೇಟರ್ ಅಸೈನ್ಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಆನ್ ಇಟ್ಸ್ ಲೆಫ್ಟ್. ಸೊ ಅಸೈನ್ಮೆಂಟ್ ಆಪರೇಟರ್ ಹೆಂಗೆ ಅಸೈನ್ ಮಾಡ್ತೀವಿ ಅಂದರೆ ರೈಟ್ ಇಂದ ಲೆಫ್ಟ್ಗೆ ಅಸೈನ್ ಆಗುತ್ತೆ. ಅಸೈನ್ಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಆನ್ ಇಟ್ಸ್ ಲೆಫ್ಟ್ಗೆ ಅಸೈನ್ ಮಾಡುತ್ತೆ. ಓಕೆ, ಈ ಅಸೈನ್ಮೆಂಟ್ ಆಪರೇಟರಲ್ಲಿ ಕೂಡ ಸೊ ಕೆಲವೊಂದು ಅರ್ಥಮೆಟಿಕ್ ಆಪರೇಟರ್ಸ್ ಮಿಕ್ಸ್ ಆಗಿದೆ. ಅಂದರೆ ಅರ್ಥಮೆಟಿಕ್ ಆಪರೇಟರ್ಸ್ ಯಾವ್ದು ನೋಡಿದ್ವಿ ನಾವು, ಪ್ಲಸ್ ಮೈನಸ್ ಇಂಟು ಡಿವಿಷನ್ ಇದೆಲ್ಲ ನೋಡಿದ್ವಲ್ಲ, ಇದನ್ನು ಈಕ್ವಲ್ ಟು ಜೊತೆ ಮಿಕ್ಸ್ ಮಾಡ್ಬೋದು. ಹೆಂಗೆ ಸರ್? ಸೊ ನೋಡೋಣ, ಒಂದು ಟೇಬಲ್ ಇದೆ. ಸೊ ಈ ಟೇಬಲ್ ನೋಡೋಣ. ಈಕ್ವಲ್ ಟು ಅಂದರೆ ಏನು, ಸೊ ಇಟ್ ಅಸೈನ್ಸ್ ವ್ಯಾಲ್ಯೂ ಫ್ರಮ್ ರೈಟ್ ಹ್ಯಾಂಡ್ ಆಪರಾಂಡ್ ಟು ದ ಲೆಫ್ಟ್ ಹ್ಯಾಂಡ್ ಆಪರಾಂಡ್. ರೈಟ್ ವೇರಿಯಬಲ್ ಇಂದ ಲೆಫ್ಟ್ ವೇರಿಯಬಲ್ಗೆ ಅಸೈನ್ ಮಾಡುತ್ತೆ. ಎಕ್ಸಾಂಪಲ್ ನೋಡ್ಬೋದು, n1 is equal to 10 ಅಂದರೆ 10 ವ್ಯಾಲ್ಯೂ n1ಗೆ ಅಸೈನ್ ಆಗುತ್ತೆ. ಹೌದಲ್ವಾ? ಸೊ 10 ಇದೆ ಮೆಮರಿಲಿ. ಸೊ n1 ಈಗ 10ಗೆ ರೆಫರ್ ಮಾಡ್ತಿದೆ ಮೆಮರಿಲಿ. ಹೌದಲ್ವಾ? ಸೊ n2 is equal to n1 ಅಂದರೆ ಏನಾಗುತ್ತೆ ಇಲ್ಲಿ, n1 ವ್ಯಾಲ್ಯೂ n2ಗೆ ಅಸೈನ್ ಆಗುತ್ತೆ. ಅದೇ ಮೀನಿಂಗ್ ಅರ್ಥ ಮಾಡ್ಕೊಬೇಕು. n1 10 ಅಂದರೆ 10 n1ಗೆ ಅಸೈನ್ ಆಗುತ್ತೆ. n2 is n1 ಅಂದರೆ n1 ವ್ಯಾಲ್ಯೂ n2ಗೆ ಅಸೈನ್ ಆಗುತ್ತೆ. ಇವಾಗ n1 ವ್ಯಾಲ್ಯೂ ಏನಾಗಿದೆ 10. ಸೊ ಅದೇ 10 n2ಗೂ ಅಸೈನ್ ಆಗುತ್ತೆ. ಸೊ n2 ಕೂಡ 10ಗೆ ರೆಫರ್ ಮಾಡುತ್ತೆ ಮೆಮರಿಲಿ. ಸೊ ಈ 10ಗೆ ಡಿಫ್ರೆಂಟ್ ಐ ಡಿ ಇರುತ್ತೆ ಅಲ್ವಾ. ಸೊ ಏನಾದರೂ ಒಂದು ಐ ಡಿ ತೊಗೊಳ್ಳೋಣ, 1010 ಅಂತ ತೊಗೊಳ್ಳೋಣ ಐ ಡಿ. ಸೊ ಈಗ ನಾನು n2 ಅಂತ ಡಿಸ್ಪ್ಲೇ ಮಾಡಿದ್ರೆ ಏನು ಬರಬೇಕು, n2 ಯಾವುದಕ್ಕೆ ರೆಫರ್ ಮಾಡ್ತಿದ್ದೆ ಇವಾಗ 10ಗೆ. ಸೊ ಔಟ್ಪುಟ್ 10 ಬರುತ್ತೆ. ಹೌದಲ್ವಾ? ಸೊ ಇದು ಅಸೈನ್ಮೆಂಟ್, ಬೇಸಿಕ್ ಅಸೈನ್ಮೆಂಟ್ ಆಪರೇಟರ್ ಅಥವಾ ಈಕ್ವಲ್ ಟು ಆಪರೇಟರ್ ಅಂತ ಕರಿತೀವಿ. ಈಗ ಈ ಮ್ಯಾಥ್ ಆಪರೇಟರ್ಸ್ ಅಸೈನ್ಮೆಂಟ್ ಜೊತೆ ಹೆಂಗೆ ಯೂಸ್ ಮಾಡೋದು ನೋಡೋಣ ಆಯ್ತಾ. ಪ್ಲಸ್ ಈಕ್ವಲ್ ಟು ಅಂತಿದೆ. ಪ್ಲಸ್ ಈಕ್ವಲ್ ಟು ಏನಿದು, ಪ್ಲಸ್ ಈಕ್ವಲ್ ಟು ಇಟ್ ಆಡ್ಸ್ ದ ವ್ಯಾಲ್ಯೂ ಆಫ್ ದ ರೈಟ್ ಹ್ಯಾಂಡ್ ಆಪರಾಂಡ್ ಟು ದ ಲೆಫ್ಟ್ ಸೈಡ್ ಆಪರಾಂಡ್ ಆ್ಯಂಡ್ ಅಸೈನ್ಸ್ ದ ರಿಸಲ್ಟ್ ಟು ದ ಲೆಫ್ಟ್ ಸೈಡ್ ಆಪರಾಂಡ್. ಸೊ ಏನು ಹೇಳ್ತೀರ ಅಂದರೆ ಇಲ್ಲಿ ನೋಡ್ಬೋದು, ಎಕ್ಸ್ ಪ್ಲಸ್ ಈಕ್ವಲ್ ಟು ವೈ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡ್ರೆ ಎಕ್ಸ್ ಪ್ಲಸ್ ಈಕ್ವಲ್ ಟು ವೈ. ಸೊ ಏನು ಹೇಳಿದ್ದಾರೆ ಇಲ್ಲಿ, ಪ್ಲಸ್ ಈಕ್ವಲ್ ಟು ಯೂಸ್ ಮಾಡಿದ್ದೀವಲ್ಲ, ಅಂದರೆ ಅಡಿಷನ್ ಆಪರೇಷನ್ ಜೊತೆ ಈಕ್ವಲ್ ಟು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೈಟ್ ಹ್ಯಾಂಡ್ ಆಪರಾಂಡ್ ಏನಿದೆ ರೈಟ್ ಕಡೆ ಈಕ್ವಲ್ ಟು ಬಲ್ಗಡೆ ಏನು ಬರುತ್ತೆ ವೈ, ಆ್ಯಡ್ ಇಟ್ ವಿತ್ ದ ಲೆಫ್ಟ್ ಆಪರಾಂಡ್ ಈಕ್ವಲ್ ಟು ಪಕ್ಕದಲ್ಲಿ ಏನು ಬರುತ್ತೆ ಎಡಗಡೆ ಎಕ್ಸ್ ಇದೆ. ಸೊ ಎರಡು ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಯಿತು, ಆ್ಯಡ್ ಮಾಡೋಣ ಎಕ್ಸ್ ಪ್ಲಸ್ ವೈ ಆ್ಯಂಡ್ ಅಸೈನ್ ಇಟ್ ಟು ದ ಲೆಫ್ಟ್ ಸೈಡ್ ಆಪರಾಂಡ್, ಅಸೈನ್ ಇಟ್ ಬ್ಯಾಕ್ ಟು ದ ಲೆಫ್ಟ್ ಸೈಡ್ ಆಪರಾಂಡ್. ಯಾವ್ದು ಲೆಫ್ಟ್ ಆಪರಾಂಡ್ ಎಕ್ಸ್, ಯಾವುದಕ್ಕೆ ಅಸೈನ್ ಮಾಡ್ತೀರಾ ಎಕ್ಸ್ಗೆ. ಸೊ ಎಕ್ಸ್ ಪ್ಲಸ್ ಈಕ್ವಲ್ ಟು ವೈ ಅಂದರೆ ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು ವೈ ಸೇಮ್ ಆಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡೋಣ. n1 ವ್ಯಾಲ್ಯೂ 10 ತೊಗೊಂಡಿವಿ, n2 20 ತೊಗೊಂಡಿವಿ. ಸೊ n1 ಪ್ಲಸ್ ಈಕ್ವಲ್ ಟು n2 ಏನಾಗುತ್ತೆ, ರೈಟ್ ಸೈಡ್ ಆಪರಾಂಡ್ ಯಾವ್ದು ಇದರಲ್ಲಿ n2, ಲೆಫ್ಟ್ ಸೈಡ್ ಆಪರಾಂಡ್ ಜೊತೆ ಆ್ಯಡ್ ಮಾಡಿ n1 ಯಾವುದಕ್ಕೆ ಅಸೈನ್ ಮಾಡ್ತೀರಾ ಲೆಫ್ಟ್ ಸೈಡ್ ಆಪರಾಂಡ್ಗೆ ಅಸೈನ್ ಮಾಡಿ, ಅಂದರೆ n1ಗೆ ಅಸೈನ್ ಮಾಡಿ. ಸೊ n1 ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 30 ಆಗುತ್ತಲ್ವಾ. ಸೊ 10 ಪ್ಲಸ್ 20 30 ಆಗುತ್ತೆ. n1 ಡಿಸ್ಪ್ಲೇ ಮಾಡಿದ್ರೆ ಈಗ 30 ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಇದೇ ಥರ ಮೈನಸ್ ಈಕ್ವಲ್ ಟು ಇದೆ. ಮೈನಸ್ ಈಕ್ವಲ್ ಟು ಅಂದರೆ ಏನು, ಯು ಸಬ್ಟ್ರಾಕ್ಟಿಂಗ್ ವಿಚ್ ಆಪರಾಂಡ್ ವ್ಯಾಲ್ಯೂ ಆಫ್ ರೈಟ್ ಸೈಡ್ ಆಪರಾಂಡ್ ಫ್ರಮ್ ದ ಲೆಫ್ಟ್ ಸೈಡ್ ಆಪರಾಂಡ್ ಆ್ಯಂಡ್ ಅಸೈನ್ಸ್ ದ ರಿಸಲ್ಟ್ ಟು ದ ಲೆಫ್ಟ್ ಸೈಡ್ ಆಪರಾಂಡ್. ರೈಟ್ ಆಪರಾಂಡ್ ಇಂದ ಲೆಫ್ಟ್ ಆಪರಾಂಡ್ ಸಬ್ಟ್ರಾಕ್ಟ್ ಮಾಡಿ ಲೆಫ್ಟ್ ಸೈಡ್ ವೇರಿಯಬಲ್ಗೆ ಅಸೈನ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ n1 10 n2 20 n1 ಮೈನಸ್ ಈಕ್ವಲ್ ಟು, ಇಲ್ಲಿ ಪ್ಲಸ್ ಅಲ್ಲ ಮೈನಸ್ ಈಕ್ವಲ್ ಟು ಮಾಡೋಣ. ಸೊ ಈಗ ಏನಾಗುತ್ತೆ n1 ಮೈನಸ್ ಈಕ್ವಲ್ ಟು n2 ಅಂದರೆ ಏನಾಗುತ್ತೆ, ಸಬ್ಟ್ರಾಕ್ಟ್ ರೈಟ್ ಆಪರಾಂಡ್ ಫ್ರಮ್ ಲೆಫ್ಟ್ ಆಪರಾಂಡ್. ಅಂದರೆ ಸೊ ಏನು ಮಾಡ್ತೀರಾ, ಸೊ ಲೆಫ್ಟ್ ಸೈಡ್ ಆಪರಾಂಡ್ ಫ್ರಮ್ ರೈಟ್ ಸೈಡ್ ಅಂದರೆ n1 ಮೈನಸ್ n2. ಹೌದಲ್ವಾ? ಸೊ ಸಬ್ಟ್ರಾಕ್ಟ್
ಫ್ರಮ್ ರೈಟ್ ಸೈಡ್ ಒಪರೆಂಡ್ ಫ್ರಮ್ ಲೆಫ್ಟ್ ಸೈಡ್ ಅಂದರೆ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ರೈಟ್ ಒಪರೆಂಡ್ ಫ್ರಮ್ ಲೆಫ್ಟ್ ಸೈಡ್ ಅಂದರೆ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ N1 - N2. ಓಕೆ, ಎಲ್ಲಿ ಅಸೈನ್ ಮಾಡ್ತೀರಾ ಅದನ್ನು ಅಸೈನ್ ಇಟ್ ಬ್ಯಾಕ್ ಟು ಲೆಫ್ಟ್ ಸೈಡ್ ಒಪರೆಂಡ್ ಅಂದರೆ N1. ಸೊ ಇಲ್ಲಿ 10 - 20 ಆಗುತ್ತೆ. ಸೊ ಆನ್ಸರ್ -10 ಬರುತ್ತೆ ಆಯಿತಾ. ಸೊ ಇದು ಆನ್ಸರ್ ತಪ್ಪಿದೆ. N1 ಡಿಸ್ಪ್ಲೇ ಮಾಡಿದ್ರೆ -10 ಬರುತ್ತೆ ಆಯಿತಾ. ಸೊ ಇದು ಮಾಡುವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಮಿಸ್ಟೇಕ್ ಆಗಿದೆ. ಸೊ ಈ ಕ್ಯಾಲ್ಕುಲೇಷನ್ ಐ ವಿಲ್ ಜಸ್ಟ್ ಎರೇಸ್ ಆಯಿತಾ. N1 ಈಕ್ವಲ್ ಟು N2 ಅಂದರೆ ಸೊ ರೈಟ್ ಸೈಡ್ ಒಪರೆಂಡಿಂದ ಲೆಫ್ಟ್ ಸೈಡ್ ಯು ಆರ್ ಸಬ್ಟ್ರಾಕ್ಟಿಂಗ್, ಆಮೇಲೆ ಎಲ್ಲಿ ಅಸೈನ್ ಮಾಡ್ತೀರಾ ಲೆಫ್ಟ್ಗೆ ಅಸೈನ್ ಮಾಡ್ತೀರಾ. ಸೊ N1 - N2 ಆಗಿ N1ಗೆ ಅಸೈನ್ ಆಗುತ್ತೆ. 10 - 20 ಆಗಿ -10 ಔಟ್ಪುಟ್ ಬರುತ್ತೆ. ಓಕೆ, ಸೊ ಅದೇ ಥರ ಅಸೈನ್ಮೆಂಟ್ ಆಪ್ರೇಟರ್ಸ್ ಬೇರೆ ಮ್ಯಾಥ್ ಆಪ್ರೇಟರ್ಸ್ ಜೊತೆ ಇದೆ ಅಥವಾ ಬೇರೆ ಅರ್ಥಮೆಟಿಕ್ ಆಪ್ರೇಟರ್ಸ್ ಜೊತೆ ಇದೆ. ಇಂಟು ಈಕ್ವಲ್ ಟು ಅಂದ್ರೆ ಏನು? ಇಟ್ ಮಲ್ಟಿಪ್ಲೈಸ್ ದ ವ್ಯಾಲ್ಯೂ ಆಫ್ ರೈಟ್ ಸೈಡ್ ಒಪರೆಂಡ್ ವಿತ್ ದ ಲೆಫ್ಟ್ ಸೈಡ್ ಒಪರೆಂಡ್ ಆ್ಯಂಡ್ ಅಸೈನ್ಸ್ ದ ರಿಸಲ್ಟ್ ಟು ದ ಲೆಫ್ಟ್ ಸೈಡ್ ಒಪರೆಂಡ್. ಎರಡು ಒಪರೆಂಡ್ ಮಲ್ಟಿಪ್ಲೈ ಮಾಡಿ ಮತ್ತೆ ಲೆಫ್ಟ್ ಸೈಡ್ ಒಪರೆಂಡ್ಗೆ ಅಸೈನ್ ಮಾಡೋದು. N1 ಅಲ್ಲಿ 2 ಇದೆ, N2 ಅಲ್ಲಿ 3 ಇದೆ. ಸೊ N1 ಇಂಟು ಈಕ್ವಲ್ ಟು 3 ಏನಾಗುತ್ತೆ ಅಂದರೆ N1 ಇಂಟು ಈಕ್ವಲ್ ಟು 3 ಏನಾಗುತ್ತೆ? ರೈಟ್ ಸೈಡ್ ಲೆಫ್ಟ್ ಸೈಡ್ ಒಪರೆಂಡ್ ಮಲ್ಟಿಪ್ಲೈ ಮಾಡಿ N1 ಇಂಟು 3 ಅಸೈನ್ ಇಟ್ ಬ್ಯಾಕ್ ಟು ಲೆಫ್ಟ್ ಸೈಡ್ ಅಂದರೆ ಅಸೈನ್ ಇಟ್ ಬ್ಯಾಕ್ ಟು N1 ಅಂತ ಅರ್ಥ. ಸೊ N1 ವ್ಯಾಲ್ಯೂ ಏನಿದೆ 2 ಇಂಟು 3 ಏನು ಬರುತ್ತೆ? 6 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ಥರ ಡಿವಿಷನ್ ಈಕ್ವಲ್ ಟು ಇದೆ, ಕೋಶಂಟ್ ರಿಟರ್ನ್ ಮಾಡುತ್ತಲ್ವಾ. ಸೊ ಇಟ್ ಡಿವೈಡ್ಸ್ ದ ವ್ಯಾಲ್ಯೂ ಆಫ್ ಲೆಫ್ಟ್ ಸೈಡ್ ಬೈ ರೈಟ್ ಸೈಡ್ ಆ್ಯಂಡ್ ಅಸೈನ್ಸ್ ದ ರಿಸಲ್ಟ್ ಟು ದ ಲೆಫ್ಟ್ ಸೈಡ್. ಹೌದಲ್ವಾ? ಸೊ N1 20 ಇದೆ, N2 10 ಇದೆ. N1 ಎಷ್ಟಿದೆ? 20 ಇದೆ, N2 10 ಇದೆ. N1 ಡಿವೈಡ್ ಈಕ್ವಲ್ ಟು N2 ಇದೆ ಅಂದರೆ ಯು ಆರ್ ಡಿವೈಡಿಂಗ್ ದ ರೈಟ್ ಸೈಡ್ ಒಪರೆಂಡ್ ಬೈ ದ ಲೆಫ್ಟ್ ಸೈಡ್ ಒಪರೆಂಡ್. ಹೌದಲ್ವಾ? ಸಾರಿ ಅಲ್ಲ, ಲೆಫ್ಟ್ ಸೈಡ್ ಒಪರೆಂಡ್ ಬೈ ದ ವ್ಯಾಲ್ಯೂ ಆಫ್ ರೈಟ್ ಸೈಡ್ ಒಪರೆಂಡ್. ಲೆಫ್ಟ್ ಸೈಡ್ ಏನಿದೆ ವ್ಯಾಲ್ಯೂ? ಸೊ N1 ಡಿವೈಡೆಡ್ ಬೈ N2. ಲೆಫ್ಟ್ ಸೈಡ್ ಒಪರೆಂಡ್ ಏನಿದೆ N1 ಡಿವೈಡೆಡ್ ಬೈ N2 ಅಸೈನ್ ಇಟ್ ಬ್ಯಾಕ್ ಟು ಲೆಫ್ಟ್ ಸೈಡ್ ಅಂದರೆ N1ಗೆ ಅಸೈನ್ ಮಾಡಿ ಅಂತ. N1 ಬೈ N2 ಎಷ್ಟು ಬರ್ತಿಲ್ಲಿ? ಕೋಶಂಟ್ 20 ಬೈ 10 ಕೋಶಂಟ್ ಎಷ್ಟು? 2 ಅಲ್ವಾ? ಸೊ ಇವಾಗ N1ಗೆ ಅಸೈನ್ ಮಾಡಿ ಈ 2ನ. ಸೊ N1 ಡಿಸ್ಪ್ಲೇ ಮಾಡಿದ್ರೆ 2 ಬರುತ್ತೆ ಔಟ್ಪುಟ್. ಕರೆಕ್ಟಾ? ಸೊ ಅರ್ಥಮೆಟಿಕ್ ಆಪ್ರೇಟರ್ಸ್ ಜೊತೆ ಅಸೈನ್ಮೆಂಟ್ ಆಪ್ರೇಟರ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಅಸೈನ್ಮೆಂಟ್ ಆಪ್ರೇಟರ್ಸ್. ವೆರಿ ಸಿಂಪಲ್ ಅಲ್ಲ? ಅಸೈನ್ಮೆಂಟ್ ಆಪ್ರೇಟರ್ಸ್ ಜಾಸ್ತಿ ಕೇಳೋದು ಈ ಫಸ್ಟ್ 4 ಆಪ್ರೇಟರ್ಸ್, ಅರ್ಥಮೆಟಿಕ್ ಅಥವಾ ರಿಲೇಷನಲ್ ಅಥವಾ ಲಾಜಿಕಲ್ ಅಥವಾ ಐಡೆಂಟಿಟಿ ಅಥವಾ ಮೆಂಬರ್ಶಿಪ್. ಸೊ ಅಸೈನ್ಮೆಂಟ್ ಜಾಸ್ತಿ ಕೇಳೋದಿಲ್ಲ. ಸೊ ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ದಿಸ್ ಇಸ್ ಆಲ್ ಅಬೌಟ್ ದ ಆಪ್ರೇಟರ್ಸ್. ಇವಾಗ 4th ಟೈಪ್ ಆಫ್ ಟೋಕನ್ ಮುಗಿಸ್ತೀವಿ, ವಿಚ್ ಇಸ್ ಆಪ್ರೇಟರ್ಸ್. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ಇದೆ ಆಪ್ರೇಟರ್ಸ್ ಅಲ್ಲಿ, ಪ್ರೆಸಿಡೆನ್ಸ್ ಆಫ್ ಆಪ್ರೇಟರ್ಸ್. ಅಂದರೆ ದ ಆರ್ಡರ್ ಇನ್ ವಿಚ್ ಎಕ್ಸ್ಪ್ರೆಷನ್ is evaluated is called precedence. ಯಾವ ಆರ್ಡ್ರಲ್ಲಿ ನೀವು ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡ್ತಾ ಇರಾ ಇದನ್ನು ಪ್ರೆಸಿಡೆನ್ಸ್ ಅಂತ ಕರೀತಾರೆ. ಸೊ ಯಾವ ಆರ್ಡರ್ ಫಾಲೋ ಮಾಡ್ಬೇಕು ಸರ್? ನೀವು ಜನರಲಿ ಬೋರ್ಡ್ ಮಾಸ್ ರೂಲ್ ಗೊತ್ತಲ್ವಾ? ಸೊ ನಿಮಗೆ ಬ್ರ್ಯಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಈ ರೂಲ್ ಗೊತ್ತಲ್ವಾ ಬೋರ್ಡ್ ಮಾಸ್? ಸೊ ಅಂದರೆ ಫಸ್ಟ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್. ಅದೇ ಥರ ರೂಲ್ ಬರುತ್ತೆ. ಒಂದು ಟೇಬಲ್ ಇದೆ, ಈ ಟೇಬಲ್ ಅರ್ಥ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ಪ್ರೆಸಿಡೆನ್ಸ್ ಅಥವಾ ಜಾಸ್ತಿ ಪ್ರಯಾರಿಟಿ ಯಾವ ಆಪರೇಟರ್ಗಿದೆ ಸಾಲ್ವ್ ಮಾಡೋ ಎಕ್ಸ್ಪ್ರೆಷನ್ ಅಂದರೆ ಇಂಟು ಅಂದರೆ ಏನು ಸರ್? ಪವರ್ ಸಿಂಬಲ್ ನೋಡಿದ್ವಲ್ಲ, ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಇದೆ ಫಸ್ಟು. ಅದಾದಮೇಲೆ ಯೂನರಿ ಪ್ಲಸ್ ಮೈನಸ್, ಆಮೇಲೆ ಯೂನರಿ ನಾಟ್ ಅಂದರೆ ಏನು? ಲಾಜಿಕಲ್ ನಾಟ್ ಅಲ್ವಾ? ಸೊ ಲಾಜಿಕಲ್ ನಾಟ್ಗೆ, ಯೂನರಿ ಪ್ಲಸ್ಗೆ, ಯೂನರಿ ಮೈನಸ್ಗೆ ಸೆಕೆಂಡ್ ಹೈಯೆಸ್ಟ್ ಪ್ರಯಾರಿಟಿ ಇದೆ. ಮೂರನೇದು ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್, ಆಮೇಲೆ ಫ್ಲೋರ್ ಡಿವಿಷನ್. ಸೊ ಅದಕ್ಕೆ ಮೂರನೇ ಜಾಸ್ತಿ ಪ್ರಯಾರಿಟಿ ಇದೆ. ಸೊ ಇವೆಲ್ಲ ಬಂದರೆ ಒಂದು ಎಕ್ಸ್ಪ್ರೆಷನಲ್ಲಿ ಯಾವುದು ಫಸ್ಟ್ ಸಾಲ್ವ್ ಮಾಡಬೇಕು ಅಂದರೆ ಯಾವ್ದು ಲೆಫ್ಟಿಗೆ ಫಸ್ಟ್ ಬಂತು ಅದನ್ನು ಸಾಲ್ವ್ ಮಾಡಬೇಕು ನೀವು. ಎಕ್ಸಾಂಪಲ್ಸ್ ತೊಗೊತೀನಿ, ಎಕ್ಸಾಂಪಲ್ಸ್ ಹೇಳೋಣ. ಓಕೆನಾ? ಸೊ ಇಲ್ಲಿ ಲೆಫ್ಟಿಂದ ರೈಟ್ ಯಾವ್ದು ಬಂತು ಫಸ್ಟು ಅದನ್ನು ಸಾಲ್ವ್ ಮಾಡಬೇಕು ಫಸ್ಟು. ಓಕೆನಾ? ಪ್ರಯಾರಿಟಿ ವೈಸ್. ನೆಕ್ಸ್ಟು ಪ್ಲಸ್ ಮೈನಸ್ ಇದೆ. ಇದು ಯಾವ ಪ್ಲಸ್ ಮೈನಸ್ಸು? ಇದು ಯಾವುದು? ಇದು ಯೂನರಿ. ಸೊ ಇದು ಯೂನರಿ. ಸೊ ಇದು ಬೈನರಿ. 2 ವೇರಿಯಬಲ್ ಇರೋ ಪ್ಲಸ್ ಮೈನಸ್ ಬೈನರಿ. ಹೌದಾ? ಸೊ ಇದಕ್ಕೆ ನೆಕ್ಸ್ಟ್ ಹೈ ಪ್ರಯಾರಿಟಿ ಇದೆ. ಆಮೇಲೆ ರಿಲೇಷನಲ್ ಆಪರೇಟರ್ಸ್ ಅಂದರೆ ಏನು? ಕಂಪ್ಯಾರಿಸನ್, ಲೆಸ್ ದೆನ್ ಈಕ್ವಲ್ ಟು, ಗ್ರೇಟರ್ ದೆನ್ ಈಕ್ವಲ್ ಟು, ಡಬಲ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಅಲ್ವಾ? ಆಮೇಲೆ ಸೊ ಅಸೈನ್ಮೆಂಟ್ ಆಪರೇಟರ್ಸ್ ಇದೆ ಇಲ್ಲಿ. ಅಸೈನ್ಮೆಂಟ್ ಯಾವುದು? ಈಕ್ವಲ್ ಟು. ಈಗ ತಾನೇ ನೋಡಿದ್ವಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ಜೊತೆ ಯೂಸ್ ಮಾಡೋದು. mod ಈಕ್ವಲ್ ಟು, ಡಿವಿಷನ್ ಈಕ್ವಲ್ ಟು, ಫ್ಲೋರ್ ಡಿವಿಷನ್ ಈಕ್ವಲ್ ಟು, ನೆಗೆಟಿವ್ ಈಕ್ವಲ್ ಟು, ಪ್ಲಸ್ ಈಕ್ವಲ್ ಟು, ಇಂಟು ಈಕ್ವಲ್ ಟು, ಪವರ್ ಈಕ್ವಲ್ ಟು. ಇದಕ್ಕೆ ನೆಕ್ಸ್ಟ್ ಪ್ರಯಾರಿಟಿ ಬರುತ್ತೆ. ಅದಾದಮೇಲೆ
ನಿಮಗೆ ಐಡೆಂಟಿಟಿ ಆಪರೇಟರ್ಸ್ ಇಸ್ ಆ್ಯಂಡ್ ಇಸ್ ನಾಟ್ಗೆ ಜಾಸ್ತಿ ಪ್ರಯಾರಿಟಿ ಬರುತ್ತೆ. ಅದಾದಮೇಲೆ ಮೆಂಬರ್ಶಿಪ್ ಆಪರೇಟರ್ಸ್, ಲಾಸ್ಟಲ್ಲಿ ಲಾಜಿಕಲ್ ಆಪರೇಟರ್ಸ್ಗೆ ಪ್ರಯಾರಿಟಿ ಬರುತ್ತೆ. ಲಾಜಿಕಲ್ ಆಪರೇಟರ್ಸಲ್ಲೂ ಕೂಡ ನಾಟ್ಗೆ ಫಸ್ಟ್ ಹೈ ಪ್ರಯಾರಿಟಿ, ಆಮೇಲೆ ಆ್ಯಂಡ್, ಆಮೇಲೆ ಲಾಸ್ಟಲ್ಲಿ ಆರ್ ಆಪರೇಟರ್ಗೆ ಪ್ರಯಾರಿಟಿ ಇದೆ. ಓಕೆನಾ? ಸೊ ಈ ಟೇಬಲ್ ಮೆಮರೈಸ್ ಮಾಡಬೇಕಾ ಸರ್ ಅಂದರೆ, ಸೊ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಬೋರ್ಡ್ ಮಾಸ್ ರೂಲ್ ಗೊತ್ತಲ್ವಾ ನಿಮಗೆ, ಬ್ರ್ಯಾಕೆಟಿಗೆ ಜಾಸ್ತಿ ಪ್ರಯಾರಿಟಿ ಇದೆ. ಅದಾದಮೇಲೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಇಲ್ಲಿ ನೋಡ್ಬೋದು, ಡಿವಿಷನ್ ಮಲ್ಟಿಪ್ಲಿಕೇಶನ್ಗೆ ಸೇಮ್ ಪ್ರಯಾರಿಟಿ ಇರುತ್ತೆ. ಮತ್ತು ಹೆಂಗೆ ಸಾಲ್ವ್ ಮಾಡೋದು ಅಂದರೆ, ಯಾವ್ದು ಫಸ್ಟ್ ಲೆಫ್ಟಿಗೆ ಬಂತು ಅದನ್ನು ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ. ಎಕ್ಸಾಂಪಲ್, ಈಗ ನಾನು 20 ಇಂಟು ಲೆಟ್ಸ್ ಸೇ 5 ಡಿವೈಡೆಡ್ ಬೈ 5 ಮಾಡ್ತೀನಿ. ಸೊ ಎರಡಕ್ಕೂ ಸೇಮ್ ಪ್ರಯಾರಿಟಿ ಇದೆ. ಮಲ್ಟಿಪ್ಲಿಕೇಶನ್, ಡಿವಿಷನ್ಗೆ ಸೇಮ್ ಪ್ರಯಾರಿಟಿ ಇದೆ. ಯಾವ್ದು ಫಸ್ಟಿಗೆ ಲೆಫ್ಟಿಗೆ ಬಂತು, ಲೆಫ್ಟ್ ಆಪರೇಟರ್ ಯಾವ್ದು ಬಂತು ಅದನ್ನು ನೀವು ಫಸ್ಟ್ ಸಾಲ್ವ್ ಮಾಡಬೇಕಾಗತ್ತೆ. ಅಂದರೆ 5/5 ಫಸ್ಟ್ ಸಾಲ್ವ್ ಮಾಡಬಾರ್ದು, ಯಾಕೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಬಂದಿದೆ. ಸೊ ಯು ಹ್ಯಾವ್ ಟು ಸಾಲ್ವ್ 20 ಇಂಟು 5 ಫಸ್ಟ್. ಸೊ ಏನಾಗುತ್ತೆ ಇಲ್ಲಿ 20 ಇಂಟು 5 100 ಆಗುತ್ತೆ, ಆಮೇಲೆ ಡಿವೈಡ್ ಮಾಡಿ, ಸೊ 20 ಬರುತ್ತೆ. ಕರೆಕ್ಟಾ? ಸೊ ಈ ಥರ ಪ್ರೆಸಿಡೆನ್ಸ್ ಅಂದರೆ ರೂಲ್ಸ್, ಅಥವಾ ಯು ಕ್ಯಾನ್ ಸೇ ಆರ್ಡರ್, ಯಾವ ಆರ್ಡ್ರಲ್ಲಿ ಆಪರೇಷನ್ ಸಾಲ್ವ್ ಮಾಡಬೇಕು ಅಥವಾ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದು ಈ ಪ್ರೆಸಿಡೆನ್ಸ್ ರೂಲ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಸೊ ಒಂದು ಎಕ್ಸ್ಪ್ರೆಷನ್ ಸಾಲ್ವ್ ಮಾಡೋಣ. ಸೊ ಐ ಥಿಂಕ್ ಒಂದು ಎಕ್ಸ್ಪ್ರೆಷನ್ ತೊಗೊಂಡಿದ್ದೀನಿ. ಸೊ ಇವ್ಯಾಲ್ಯೂಯೇಟ್ 20 + 30 × 40 ಏನಿದೆ, 20 + 30 × 40. ಸೊ ಯಾವ್ದು ಮಾಡ್ತೀರಾ ಫಸ್ಟು, 20 + 30 ಮಾಡ್ತೀರಾ, 30 × 40 ಮಾಡ್ತೀರಾ. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಮಲ್ಟಿಪ್ಲಿಕೇಶನ್ ಜಾಸ್ತಿ ಪ್ರಯಾರಿಟಿ ಇದೆ ಪ್ಲಸ್ ಕಂಪೇರ್ ಮಾಡಿದ್ರೆ, ಹೌದಲ್ವಾ? ಸೊ 30 × 40 ಮಾಡಿದ್ರೆ 1200 ಬರುತ್ತೆ. 1200 + 20 ಮಾಡಿದ್ರೆ 1220 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿಲ್ಲ ಅನ್ಕೊಂತೀನಿ. 1200 + 20 1220, ಹೌದಲ್ವಾ? ಸೊ ಇದೇ ಥರ ಬ್ರ್ಯಾಕೆಟ್ಸ್ ಇದ್ದರೆ ಏನು ಮಾಡೋದು? ಸೊ ಬ್ರ್ಯಾಕೆಟ್ಸ್ ಇದ್ದರೆ 20 + 10 ಲೆಟ್ಸ್ ಸೇ ಇಂಟು 3 ತೊಗೊಳ್ಳೋಣ. ಸೊ ಬ್ರ್ಯಾಕೆಟ್ಸ್ ಇದ್ದರೆ ಬ್ರ್ಯಾಕೆಟ್ಸ್ಗೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕಾಗುತ್ತೆ ನಿಮಗೆ. ಬ್ರ್ಯಾಕೆಟ್ಸ್ ಪ್ಲಸ್ ಇಂಟು ಇದ್ದರೆ ಫಸ್ಟ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಿ. ಓಕೆನಾ? ಸೊ 20 + 30 ಫಸ್ಟ್ ಸಾಲ್ವ್ ಮಾಡಿ, 20 + 10 ಸಾಲ್ವ್ ಮಾಡಿ, ಫಸ್ಟ್ 30 ಬರುತ್ತೆ. 30 × 3 90 ಬರುತ್ತೆ. ಓಕೆನಾ? ಸೊ ಬ್ರ್ಯಾಕೆಟ್ಸ್ ಇದ್ದರೆ ಫಸ್ಟು ಬ್ರ್ಯಾಕೆಟ್ಸ್ನ ಸಾಲ್ವ್ ಮಾಡಿ. ಓಕೆನಾ? ಸೊ ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಮಾಡೋಕೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. MCQ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಇವ್ಯಾಲ್ಯೂಯೇಟ್ 20 + 30 × 40 4 ಆಪ್ಷನ್ ಕೊಟ್ಟು ಸೊ ಕನ್ಫ್ಯೂಸ್ ಮಾಡ್ತಾರೆ, ಆಯಿತಾ? ಸೊ ಇಲ್ಲಿ ನಿಮಗೆ ಪ್ರಯಾರಿಟಿ ಗೊತ್ತಿಲ್ಲ ಅಂದರೆ, ಯಾವ್ದು ಫಸ್ಟ್ ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಕನ್ಫ್ಯೂಷನ್ ಆಗಿ ರಾಂಗ್ MCQ ಯು ವಿಲ್ ಗಿವ್, ಹೌದಲ್ವಾ? ಸೊ ಈ ಟೇಬಲ್ ನೆನ್ಪಿಟ್ಕೊಳ್ಳಿ. ಸೊ ಹೆಂಗೆ ಸರ್ ಟೇಬಲ್ ನೆನ್ಪಿಟ್ಕೊಳ್ಳೋದು? ಎಕ್ಸ್ಪೋನೆಂಟ್ ಫಸ್ಟ್ ಬರುತ್ತೆ, ಎಕ್ಸ್ಪೋನೆಂಟ್ ಮುಂಚೆನೂ ಬ್ರ್ಯಾಕೆಟ್ ಬರುತ್ತೆ, ಹೌದಲ್ಲ? ಬ್ರ್ಯಾಕೆಟ್ಗೆ ಇನ್ನೂ ಜಾಸ್ತಿ ಪ್ರಯಾರಿಟಿ ಇದೆ. ಸೊ ಬ್ರ್ಯಾಕೆಟ್ ಫಸ್ಟ್ ಬರುತ್ತೆ, ಎಕ್ಸ್ಪೋನೆಂಟ್, ಆಮೇಲೆ ಯೂನರಿ ಆಪರೇಟರ್ಸ್ ಅಂದರೆ ಒಂದೇ ವೇರಿಯೇಬಲಲ್ಲಿರೋ ಪ್ಲಸ್ ಅಂದರೆ +A -A ಇದೆಯಲ್ಲ, ಅಂದರೆ +100 -100. ಸೊ ಇದಕ್ಕೆ ಒಂದೇ ವೇರಿಯೇಬಲ್ ಇದೆ ಅಥವಾ ಒಂದೇ ವ್ಯಾಲ್ಯೂ ಇದೆ. ಸೊ ಇದು ಯೂನರಿ ಪ್ಲಸ್, ಯೂನರಿ ಮೈನಸ್. ಅದಾದಮೇಲೆ ನಿಮಗೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಆಮೇಲೆ ಮಾಡ್ಯುಲಸ್ ಅಂದರೆ ರಿಮೈಂಡರ್ ಆಪರೇಟರ್ ಬರುತ್ತೆ. ಅದಾದಮೇಲೆ ಬೈನರಿ ಪ್ಲಸ್ ಮೈನಸ್, ಅದಾದಮೇಲೆ ರಿಲೇಷನಲ್ ಆಪರೇಟರ್ಸ್ ಲೆಸ್ ದೆನ್ ಈಕ್ವಲ್ ಟು ಗ್ರೇಟರ್ ದೆನ್, ಅದೆಲ್ಲ ಬರುತ್ತೆ ರಿಲೇಷನಲ್ ಆಪರೇಟರ್ಸ್. ಇದಾದಮೇಲೆ ನಿಮಗೆ ಬರೋದು ಅಸೈನ್ಮೆಂಟ್ ಆಪರೇಟರ್ಸ್. ಅಸೈನ್ಮೆಂಟ್ ಆಪರೇಟರ್ ಜೊತೆಗೆ ಅಂದರೆ ಈಕ್ವಲ್ ಟು ಜೊತೆಗೆ ಅರ್ಥಮೆಟಿಕ್ ಅಸೈನ್ಮೆಂಟ್ ಆಪರೇಟರ್ಸು ಬರುತ್ತೆ, ಅಂದರೆ +, -, ಈಗ ನೋಡಿದ್ವಲ್ಲ. ಸೊ ಅದು ಕೂಡ ಬರುತ್ತೆ ನೆಕ್ಸ್ಟ್ ಪ್ರಯಾರಿಟಿಲಿ. ಅದಾದಮೇಲೆ ನಿಮಗೆ ಬರೋದು ಐಡೆಂಟಿಟಿ ಆಪರೇಟರ್ಸ್, ಇಸ್ ಆಮೇಲೆ ಇಸ್ ನಾಟ್. ಅದಾದಮೇಲೆ ಮೆಂಬರ್ಶಿಪ್ ಬರುತ್ತೆ. ಮೆಂಬರ್ಶಿಪ್ ಆದಮೇಲೆ ಲಾಸ್ಟಲ್ಲಿ ಬರೋದು ಲಾಜಿಕಲ್ ಆಪರೇಟರ್. ಲಾಜಿಕಲ್ ಆಪರೇಟರ್ಲ್ಲೂ ಕೂಡ ಫಸ್ಟ್ ನಾಟ್ಗೆ ಹೈ ಪ್ರಯಾರಿಟಿ, ಆಮೇಲೆ ಆ್ಯಂಡ್, ಆಮೇಲೆ ಆರ್. ಓಕೆನಾ? ಸೊ ಜನರಲಿ ಕ್ವೆಶನ್ಸ್ ಈಸಿ ಇರುತ್ತೆ, ಬಟ್ ಪ್ರೆಸಿಡೆನ್ಸ್ ಅನ್ನೋ ಗೊತ್ತಾಯಿತು ಅಂತ ಭಾವಿಸ್ತೀನಿ. ದ ಆರ್ಡರ್ ಇನ್ ವಿಚ್ ದ ಎಕ್ಸ್ಪ್ರೆಷನ್ ಇಸ್ ಇವ್ಯಾಲ್ಯೂಯೇಟೆಡ್, ಯಾವ ಆರ್ಡ್ರಲ್ಲಿ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡ್ತೀರಾ, that is called precedence, and the precedence table we have discussed. Okay na? So illige operators mugdide, and types of tokens, ella type tokens discuss ಮಾಡಿದೀವಿ. keywords, identifiers, variables, ಆಮೇಲೆ operators. ಸೊ ಏನೇ ಡೌಟ್ ಇದ್ರು ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಇಲ್ಲಿ ಯಾವ್ದು ಇಂಪಾರ್ಟೆಂಟು ಡೆಫಿನೇಷನ್ಸ್ ತಿಳ್ಕೊಳ್ಳಿ. keywords ಅಂದರೆ ಏನು, ರಿಸರ್ವ್ಡ್ ವರ್ಡ್ಸ್, ಆಮೇಲೆ ವೇರಿಯೇಬಲ್ಸ್ ಅಥವಾ ಐಡೆಂಟಿಫೈರ್ಸ್ ಅಂತ ಕರಿತೀವಲ್ವ. ಐಡೆಂಟಿಫೈರ್ಸ್ ಅಂದರೆ ಏನು, ನೇಮ್ ಗಿವನ್ ಟು ವೇರಿಯೇಬಲ್ಸ್ ಆ್ಯಂಡ್ ಫಂಕ್ಷನ್ಸ್, ಅದನ್ನು ಐಡೆಂಟಿಫೈರ್ಸ್ ಅಂತೀವಿ. ಐಡೆಂಟಿಫೈರ್ ರೂಲ್ಸ್ ತಿಳ್ಕೊಳ್ಳಿ. ಅದಾದಮೇಲೆ ವೇರಿಯೇಬಲ್ ಅಂದರೆ ಏನು, ವೇರಿಯೇಬಲ್ ಡೆಫಿನೇಷನ್ ತಿಳ್ಕೊಳ್ಳಿ. ಇಟ್ ಈಸ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಸ್ಟೋರ್ಡ್ ಇನ್ ಮೆಮರಿ ವಿಚ್ ಹೋಲ್ಡ್ಸ್ ಅ ವ್ಯಾಲ್ಯೂ, ಅದನ್ನು ವೇರಿಯೇಬಲ್ ಅಂತ ಕರಿತೀವಿ. ಸೊ ವೇರಿಯೇಬಲಲ್ಲಿ ಏನು ತಿಳ್ಕೊಬೇಕು, ವೇರಿಯೇಬಲ್ ಈಕ್ವಲ್ ಟು ಯೂಸ್ ಮಾಡಿದ್ರೆ ಒಂದು ವೇರಿಯೇಬಲ್ ಅಸೈನ್ ಆಗುತ್ತೆ. ದ ಅಸೈನ್ಮೆಂಟ್ ಆಪರೇಟರ್ ಇದ್ದರೆ ವಿ ಕ್ಯಾನ್ ಕ್ರಿಯೇಟ್ ದ ನ್ಯೂ ವೇರಿಯೇಬಲ್ಸ್, ಹೌದಲ್ವಾ? ಸೊ ಅಸೈನ್ಮೆಂಟ್ ಆಪರೇಟರ್ ಇದ್ದರೆ A = 10, ಈ ಈಕ್ವಲ್ ಟು ಇಂದ ಈ ವೇರಿಯೇಬಲ್ A ಕ್ರಿಯೇಟ್ ಆಗಿದೆ, ಹೌದಲ್ವಾ? ಸೊ ವೇರಿಯೇಬಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಪ್ರೋಗ್ರಾಮ್ ಬರೆಯೋಕ್ಕೆ ತಿಳ್ಕೊಳ್ಳಿ.
ಕಮೆಂಟ್ಸ್ ಏನು ಅಂತ ತಿಳ್ಕೊಳ್ಳಿ. ಸೊ ಕಮೆಂಟ್ಸ್ ಆದಮೇಲೆ ಲಾಸ್ಟ್ ಟೈಪ್ ಆಪರೇಟರ್ ಈಗ ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಆಪರೇಟರ್ಸ್. ಆಪರೇಟರ್ಸಲ್ಲಿ ಯೂನರಿ ತಿಳ್ಕೊಳ್ಳಿ, ಯೂನರಿ ಪ್ಲಸ್ ಮೈನಸ್ ಒಂದೇ ವೇರಿಯಬಲ್ ಇರೋ ಆಪರೇಟರ್ ಇಸ್ ಯೂನರಿ. ಆಮೇಲೆ ಬೈನರಿಲಿ 6 ಟೈಪ್ಸ್ ಡಿಸ್ಕಸ್ ಮಾಡಿವಿ, ಅರ್ಥಮೆಟಿಕ್, ರಿಲೇಷನಲ್, ಲಾಜಿಕಲ್, ಐಡೆಂಟಿಟಿ, ಮೆಂಬರ್ಶಿಪ್, ಆಮೇಲೆ ಅಸೈನ್ಮೆಂಟ್ ಆಪರೇಟರ್ಸ್. ಸೊ ಏನೇ ಡೌಟ್ ಇದ್ರು ಈ ಆಪರೇಟರ್ಸ್ ಆ್ಯಂಡ್ 4 ಟೈಪ್ಸ್ ಆಫ್ ಟೋಕನ್ಸ್ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಬೋಣ, ಡೇಟಾ ಟೈಪ್ಸ್ ಇನ್ ಪೈಥಾನ್. ಇದು ಕೂಡ ಇಂಪಾರ್ಟೆಂಟ್. ಡೇಟಾ ಟೈಪ್ಸ್ ಅಂದರೆ ನೀವು ಒಂದು ವ್ಯಾಲ್ಯೂ ಸ್ಟೋರ್ ಮಾಡ್ತಿರಲ್ಲ, ಆ ವ್ಯಾಲ್ಯೂ ಯಾವ ಟೈಪು, ಸ್ಟ್ರಿಂಗಾ, ನಂಬರಾ, ಲಿಸ್ಟಾ, ಟಪಲ್ಲ, ಎಷ್ಟು ಡೇಟಾ ಟೈಪ್ಸ್ ಇದೆ ಸರ್, ಆಲ್ ವಿ ವಿಲ್ ಡಿಸ್ಕಸ್ ಇಟ್ ಹಿಯರ್, ಆಯಿತಾ. ಡೇಟಾ ಟೈಪ್ಸ್ ಡೆಫಿನೇಷನ್ ನೋಡ್ಬೋಣ ಫಸ್ಟು. ಸೊ ಏನು ಡೇಟಾ ಟೈಪ್ಸ್? ಡೇಟಾ ಟೈಪ್ ಐಡೆಂಟಿಫೈಸ್ ದ ಟೈಪ್ ಆಫ್ ವ್ಯಾಲ್ಯೂಸ್ ಅ ವೇರಿಯಬಲ್ ಕ್ಯಾನ್ ಹೋಲ್ಡ್. ಒಂದು ವ್ಯಾಲ್ಯೂ ಯಾವ ಟೈಪ್ ಇದೆ ಅಂತ ಡಿಸ್ಕಸ್ ಮಾಡೋಕ್ಕೆ ಡೇಟಾ ಟೈಪ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಟೈಪ್ value in which a variable is hold, ಅಥವಾ you can say it is the type of values a variable will hold. ಯಾವ ವ್ಯಾಲ್ಯೂ ವೇರಿಯಬಲ್ ಸ್ಟೋರ್ ಆಗಿದೆ, ಸೊ ವ್ಯಾಲ್ಯೂ ಇಂಟೀಜರಾ, ವ್ಯಾಲ್ಯೂ ಸ್ಟ್ರಿಂಗಾ, ವ್ಯಾಲ್ಯೂ ಫ್ಲೋಟಾ, ಅದು ವಿ ವಿಲ್ ಸೇ ಆಸ್ ಡೇಟಾ ಟೈಪ್ಸ್. ಎಷ್ಟು ಡೇಟಾ ಟೈಪ್ ಇದೆ ಸರ್? ಸೊ ಇಲ್ಲಿ ನಂಬರ್ ಡೇಟಾ ಟೈಪ್ ಇದೆ, ಸೀಕ್ವೆನ್ಸ್ ಡೇಟಾ ಟೈಪ್ ಇದೆ, ಸೆಟ್ ಡೇಟಾ ಟೈಪ್ ಇದೆ, ನನ್ ಇದೆ, ಆಮೇಲೆ ಡಿಕ್ಷನರಿ ಅಥವಾ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ಡೈಗ್ರಾಮ್ ಇದೆ. ಸೊ ಡೈಗ್ರಾಮ್ ನೋಡಿದ್ರೆ ವಿ ಕ್ಯಾನ್ ಡೂ ದ ಎಕ್ಸ್ಪ್ಲನೇಷನ್ಸ್, ಹೌದಲ್ವಾ. ಸೊ ಎಷ್ಟು ಡೇಟಾ ಟೈಪ್ಸ್ ಇದೆ? ಫಸ್ಟ್ ಒನ್ ನಂಬರ್ಸ್ ಡೇಟಾ ಟೈಪ್. ನಂಬರ್ ಅಂದರೆ ಸೊ ಇಲ್ಲಿ ಬರೀ ನಾವು ನಂಬರ್ಸ್ ಮಾತ್ರ ಎಂಟರ್ ಮಾಡಬೇಕು. ಈಗ ಇಂಟ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಸೊ ಇಂಟೀಜರ್ ಫಸ್ಟ್ ಟೈಪ್. ಇಂಟೀಜರ್ ಅಂದರೆ ನೀವು ಡೆಸಿಮಲ್ ವ್ಯಾಲ್ಯೂ ಹಾಕಂಗಿಲ್ಲ, ಫಾರ್ ಎಕ್ಸಾಂಪಲ್ 5.4 ಹಿಂಗೆ ಹಾಕಂಗಿಲ್ಲ. ಸೊ ಇಂಟ್ ಅಂದರೆ ಬರೀ ಇಂಟೀಜರ್ ಅಥವಾ ಹೋಲ್ ನಂಬರ್ಸ್ ಅಂತ ಹೇಳ್ತೀವಲ್ಲ, ನೆಗೆಟಿವ್ ಬರ್ಬೋದು, ಪಾಸಿಟಿವ್ ಬರ್ಬೋದು, ಬಟ್ ಹೋಲ್ ನಂಬರ್ಸ್, ಸೊ ಪಾಯಿಂಟ್ ಬರಲ್ಲ ಇಂಟೀಜರಲ್ಲಿ. ಫ್ಲೋಟ್ ಅಂದರೆ ಏನು ಸರ್? ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಈಗ 5.4 ಇಲ್ಲಿ ಇಂಟೀಜರ್ ಪಾರ್ಟು ಬರುತ್ತೆ, ಫ್ರ್ಯಾಕ್ಷನಲ್ ಪಾರ್ಟು ಬರುತ್ತೆ, ಸೊ ಇದು ಫ್ಲೋಟ್. ಕಾಂಪ್ಲೆಕ್ಸ್ ಅಂದರೆ ಏನು? ಕಾಂಪ್ಲೆಕ್ಸ್ ಅಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಕಲ್ತಿದ್ದೀರಲ್ಲ ಮ್ಯಾಥ್ಸಲ್ಲಿ, ರಿಯಲ್ ನಂಬರ್ ಆ್ಯಂಡ್ ಇಮ್ಯಾಜಿನರಿ ನಂಬರ್ ಬರುತ್ತೆ. A + BJ ಫಾರ್ಮಲ್ ಇರುತ್ತಿದ್ದು. ಸೊ ಎ ಅನ್ನೋದು ರಿಯಲ್ ಪಾರ್ಟ್, BJ ಅನ್ನೋದು ಇಮ್ಯಾಜಿನರಿ ಪಾರ್ಟ್. ಫಾರ್ ಎಕ್ಸಾಂಪಲ್ 4 + 5J ಇದು ಯಾವ ಟೈಪಲ್ಲಿದೆ? ಇದು 4 + 5J ಕಾಂಪ್ಲೆಕ್ಸ್ ನಂಬರ್ ಅಲ್ವಾ, ಇದು ರಿಯಲ್ ಪಾರ್ಟ್, ಇದು ಇಮ್ಯಾಜಿನರಿ ಪಾರ್ಟ್ 5J. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ನಂಬರ್ಸಲ್ಲೇ ಬರುತ್ತೆ. ಇದಾದಮೇಲೆ ಬೂಲಿಯನ್. ಸೊ ಇಂಟಲ್ಲಿ ಬೂಲಿಯನ್ ಟೈಪ್ ಕೂಡ ಇದೆ. ಬೂಲಿಯನ್ ಅಂದರೆ ಏನು ಸರ್? ನೋಡಿದ್ವಲ್ಲ, ಸೊ ಟ್ರೂ ಆ್ಯಂಡ್ ಫಾಲ್ಸ್ ಕೀವರ್ಡ್ಸಲ್ಲಿ ಟ್ರೂ ಫಾಲ್ಸ್ ಇದೆಯಲ್ಲ, ಸೊ ಅದು ಬರೋದು ಬೂಲಿಯನ್ ಡೇಟಾ ಟೈಪಿಂದ. ಟ್ರೂ ಫಾಲ್ಸ್ ಬೂಲಿಯನ್ ಡೇಟಾ ಟೈಪಿಂದ ಬರುತ್ತೆ, ಓಕೆನಾ. ಸೊ ಇದಿಷ್ಟು ಅಬೌಟ್ ನಂಬರ್ ಡೇಟಾ ಟೈಪ್. ಏನು ಬರುತ್ತೆ ನಂಬರಲ್ಲಿ? ಸೊ ನಂಬರ್ಸಲ್ಲಿ ಇಂಟ್ ಬರುತ್ತೆ. ಇಂಟ್ ಅಂದರೆ ಬರೀ ಹೋಲ್ ನಂಬರ್ಸ್, ಡೆಸಿಮಲ್ ವ್ಯಾಲ್ಯೂ ಬರಲ್ಲ. ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ರಿಯಲ್ ಪಾರ್ಟ್ ಬರುತ್ತೆ, ಇಮ್ಯಾಜಿನರಿ ಪಾರ್ಟ್ ಬರುತ್ತೆ ನಂಬರ್ಗೆ. ಆ್ಯಂಡ್ ಬೂಲಿಯನ್ ಯಾವ ಟೈಪು? ಇಂಟೀಜರಲ್ಲಿ ಬೂಲಿಯನ್ ಒಂದು ಟೈಪು, ಟ್ರೂ ಆ್ಯಂಡ್ ಫಾಲ್ಸ್. ಸೊ ಟ್ರೂ ನೋಡಿದ್ವಿ ಅಲ್ವಾ, ಟ್ರೂ ಅಂದರೆ ಯಾವುದೋ ಒಂದು ವ್ಯಾಲ್ಯೂ ಇರುತ್ತೆ, ಫಾಲ್ಸ್ ಅಂದರೆ 0 ಇರುತ್ತೆ ಅಥವಾ ಎಂಟಿ ಇರುತ್ತೆ, ಹೌದಲ್ವಾ. ಸೊ ಬೂಲಿಯನ್ ವಿಲ್ ಆಲ್ವೇಸ್ ಗಿವ್ ರೈಸ್ ಟು ಐದರ್ ಟ್ರೂ ಆರ್ ಫಾಲ್ಸ್. ಆಯಿತು. ಸೊ ಇದ್ರ ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ, ಈ ನಂಬರ್ಸಲ್ಲಿ ಬರೀ ಒಂದು ನಂಬರ್ ನೀವು ಸ್ಟೋರ್ ಮಾಡ್ಬೋದು, ಒಂದು ವೇರಿಯಬಲ್ ಅಲ್ವಾ. ಸೊ ಇವಾಗ ನಾನು ಮಾರ್ಕ್ಸ್ ಸ್ಟೋರ್ ಮಾಡಬೇಕು, 1000 ಸ್ಟೂಡೆಂಟ್ಸ್ ಮಾರ್ಕ್ಸ್ ಸ್ಟೋರ್ ಮಾಡಬೇಕು, ಒಂದೇ ವೇರಿಯಬಲಲ್ಲಿ ಸ್ಟೋರ್ ಮಾಡೋಕ್ಕಾಗತ್ತಾ? ಇಲ್ಲ, 1000 ವೇರಿಯಬಲ್ಸ್ ಬೇಕಾಗತ್ತೆ. ಸೊ ಆ ಡ್ರಾಬ್ಯಾಕ್ ಹೋಗ್ಸೋಕ್ಕೆ ಸೊ ನಮಗೆ ಸೀಕ್ವೆನ್ಸ್ ಡೇಟಾ ಟೈಪ್ ಇದೆ. ಒಂದೇ ವೇರಿಯಬಲಲ್ಲಿ 1000 ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು, ಓಕೆ. ಅಂದರೆ ಇವಾಗ ನಾನು ಸ್ಟೂಡೆಂಟ್ ಮಾರ್ಕ್ಸ್ ಸ್ಟೋರ್ ಮಾಡಬೇಕಾದ್ರೆ 1000 ಸ್ಟೂಡೆಂಟ್ಸ್ ಇರ್ತಾರಲ್ವಾ, ಸೊ 1000 ಸ್ಟೂಡೆಂಟ್ಗೆ 1000 ವೇರಿಯಬಲ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಸೊ ಎಫಿಷಿಯೆಂಟ್ ಅಲ್ಲ ಅಲ್ವಾ. ಈಗ ಇಂಟೀಜರಲ್ಲೆಲ್ಲ ಒಂದೇ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕಾಗೋದು ಒಂದು ವೇರಿಯಬಲಲ್ಲಿ. ಸೊ ಸೀಕ್ವೆನ್ಸಲ್ಲಿ ನಾವು ಎಷ್ಟು ಬೇಕಾದ್ರೂ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು, ಅಂದರೆ ಸ್ಟ್ರಿಂಗಲ್ಲಿ ಅಥವಾ ಲಿಸ್ಟಲ್ಲಿ ಅಥವಾ ಟಪಲಲ್ಲಿ. ಸೊ ಲಿಮಿಟ್ ಇಲ್ಲ. ಸೊ ಒಂದೇ ವೇರಿಯಬಲಲ್ಲಿ ವ್ಯಾಲ್ಯೂಸ್ ಜಾಸ್ತಿ ಸ್ಟೋರ್ ಮಾಡ್ಬೋದು, ಓಕೆ. ಸೊ ಇದು ಹೇಳ್ತೀನಿ, ಸ್ಟ್ರಿಂಗ್ ಇದೆ, ಲಿಸ್ಟ್ ಇದೆ, ಟಪಲ್ ಇದೆ ಸೀಕ್ವೆನ್ಸ್ ಡೇಟಾ ಟೈಪಲ್ಲಿ. ಆ್ಯಂಡ್ ಆರ್ಡರಿಂಗ್ ಇದೆ, ಇದು ಆರ್ಡರ್ಡ್ ಆಗಿರುತ್ತೆ. ಸೊ ಆರ್ಡರ್ ಅಂದರೆ ಏನು ಸರ್? ಇಲ್ಲಿ ಇಂಡೆಕ್ಸ್ ಬರುತ್ತೆ. ಸೊ ಇಂಡೆಕ್ಸ್ ಏನು ಅಂತ ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಸೆಟ್ ಅಂದರೆ ಏನು? ಸೊ ಮ್ಯಾಥ್ಸಲ್ಲಿ ಓದಿರಲ್ಲ ಸೆಟ್ಟು. ಸೊ ಕರ್ಲಿ ಬ್ರ್ಯಾಕೆಟ್ಸಲ್ಲಿ ನಂಬರ್ಸ್ ಎನ್ಕ್ಲೋಸ್ ಆಗಿದ್ರೆ ಅಥವಾ ಡಿಜಿಟ್ಸ್ ಅಥವಾ ಯು ಕ್ಯಾನ್ ಸೇ ಸ್ಟ್ರಿಂಗ್ ಕೂಡ ಎನ್ಕ್ಲೋಸ್ ಆಗಿರ್ಬೋದು ಇಲ್ಲಿ. ಸೊ ಅದನ್ನು ಸೆಟ್ಸ್ ಅಂತೀವಿ. ಸೊ ಅದಾದಮೇಲೆ ನನ್ ಅಂತ ಇದೆ. ನನ್ ಅಂದರೆ ಏನು ಸರ್? ಒಂದು ವ್ಯಾಲ್ಯೂ, ಆಬ್ಸೆನ್ಸ್ ಆಫ್ ವ್ಯಾಲ್ಯೂನೇ ಇಲ್ಲ ಅಂದರೆ ಡೇಟಾ ಟೈಪ್ಗೆ ನನ್ ಅಂತ ಕರಿತೀವಿ. ಲಾಸ್ಟಲ್ಲಿ ಮ್ಯಾಪಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅಂದರೆ ಡಿಕ್ಷನರಿ ಅಂದರೆ ಕೀ ವ್ಯಾಲ್ಯೂ ಪೇರ್ಸ್. ಡಿಕ್ಷನರಿ ಅಂದರೆ ಸೊ ಕೀ ಆಮೇಲೆ ವ್ಯಾಲ್ಯೂ ಬರುತ್ತೆ, ಎರಡೂ ಬರುತ್ತೆ. ಬಟ್ ಕೀ ವ್ಯಾಲ್ಯೂ ಮಧ್ಯ ಕೋಲನ್ ಸೈನ್ ಇರುತ್ತೆ. ಕೀ ವ್ಯಾಲ್ಯೂ ಮಧ್ಯ ಕೋಲನ್ ಸೈನ್ ಇರುತ್ತೆ. ಇದನ್ನು ಡಿಕ್ಷನರಿ ಅಂತ ಕರೀತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಸೊ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಎಕ್ಸ್ಪ್ಲೇನ್ ದ ಡೇಟಾ ಟೈಪ್ಸ್ ಇನ್ ಪೈಥಾನ್. ಎಲ್ಲ ಡೇಟಾ ಟೈಪ್ಸು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಓಕೆ. ಸೊ ಫಸ್ಟ್ ಡೇಟಾ ಟೈಪ್ಗೆ ಹೋಗೋಣ. ನಂಬರ್ ಅಂದರೆ ಏನು? ನಂಬರ್ ಡೇಟಾ ಟೈಪ್ ಸ್ಟೋರ್ಸ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಓನ್ಲಿ. ಇಟ್ ಇಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಇಂಟ್, ಫ್ಲೋಟ್ ಆ್ಯಂಡ್ ಕಾಂಪ್ಲೆಕ್ಸ್, ಹೌದಲ್ವಾ. ಸೊ ಇಲ್ಲಿ 3 ಟೈಪ್ಸ್ ಸ್ಟೋರ್ ಆಗಿದೆ, ದಟ್ ಈಸ್ ಇಂಟ್, ಫ್ಲೋಟ್ ಆ್ಯಂಡ್ ಕಾಂಪ್ಲೆಕ್ಸ್. ನಂಬರ್ ಡೇಟಾ ಟೈಪ್
ನ್ಯೂಮರಿಕ್ ವ್ಯಾಲ್ಯೂಸ್ ಅಂದರೆ ಬರೀ ನಂಬರ್ ಸ್ಟೋರ್ ಮಾಡ್ತೀವಿ, ಕ್ಯಾರೆಕ್ಟರ್ಸ್ ಬರಲ್ಲ ಇಲ್ಲಿ, ಎ ಬಿ ಸಿ ಅದೆಲ್ಲ ಬರಲ್ಲ ನಂಬರ್ ಡೇಟಾ ಟೈಪಲ್ಲಿ. ಓಕೆನಾ? ಸೊ ಇಲ್ಲಿ ಎಷ್ಟಿದೆ ಇಂಟೀಜರ್, ಫ್ಲೋಟ್ ಆ್ಯಂಡ್ ಕಾಂಪ್ಲೆಕ್ಸ್. ಈ ಟೇಬಲ್ ನೋಡೋಣ. ಇಂಟ್ ಅಂದರೆ ಏನು? ಸೊ ಇಟ್ ಸ್ಟೋರ್ಸ್ ಓನ್ಲಿ ಹೋಲ್ ನಂಬರ್ಸ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಬರೀ ಹೋಲ್ ನಂಬರ್ ಸ್ಟೋರ್ ಮಾಡ್ತಿದೆ ಇದು. ಅಂದರೆ ಇಲ್ಲಿ ಇಂಟೀಜರಲ್ಲಿ ಡೆಸಿಮಲ್ ಪಾರ್ಟ್ ಇರೋದಿಲ್ಲ, ಅಥವಾ ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಇರೋದಿಲ್ಲ. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋದು, 100, -5, 0, -56 ಇದೆಲ್ಲ ಇಂಟೀಜರ್ ಅಲ್ವಾ, ಇಲ್ಲೆಲ್ಲೂ ಪಾಯಿಂಟ್ ಇಲ್ಲ, ಡೆಸಿಮಲ್ ಪಾಯಿಂಟ್ ಇಲ್ಲ. ಫ್ಲೋಟ್ ಅಂದರೆ ಏನು ಸರ್? ಸೊ ಫ್ಲೋಟ್ ಸ್ಟೋರ್ಸ್ ಹೋಲ್ ನಂಬರ್ಸ್ ವಿತ್ ಫ್ರಾಕ್ಷನಲ್ ಪಾರ್ಟ್. ಅಂದರೆ ಇಲ್ಲಿ ಇಂಟೀಜರ್ ಪಾರ್ಟು ಬರುತ್ತೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಫ್ರಾಕ್ಷನಲ್ ಪಾರ್ಟು ಬರುತ್ತೆ. ಇಲ್ಲಿ ನೋಡ್ಬೋದು -4.5, 7.8, 14.77 ಇಲ್ಲೆಲ್ಲ ಡೆಸಿಮಲ್ ಪಾಯಿಂಟ್ ಇದೆ ಅಲ್ವಾ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಮತ್ತೆ ನಂಬರ್ಸ್ ಬರ್ತಿದೆ. ಸೊ ಇಲ್ಲಿ ಇಂಟೀಜರ್ ಪಾರ್ಟು ಇದೆ 4, ಆಮೇಲೆ ಫ್ರಾಕ್ಷನಲ್ ಪಾರ್ಟು ಇದೆ 0.5. ಸೊ ಇದು ಫ್ಲೋಟ್ ಅಂತ ಕರೀತಾರೆ, ಅಂದರೆ ಡೆಸಿಮಲ್ ವ್ಯಾಲ್ಯೂಸ್ ಸ್ಟೋರ್ ಮಾಡೋದಕ್ಕೆ. ಕಾಂಪ್ಲೆಕ್ಸ್ ಅಂದರೆ ಏನು? ಸೊ ನಾನು ಹೇಳಿದ್ನಲ್ಲ, ಕಾಂಪ್ಲೆಕ್ಸ್ ಅಂದರೆ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಇದೆ. ಸೊ ಸ್ಟೋರ್ಸ್ ಕಾಂಪ್ಲೆಕ್ಸ್ ನಂಬರ್ಸ್. ಡಿಸ್ಕ್ರಿಪ್ಷನ್ ಅಂದರೆ ಯು ಕ್ಯಾನ್ ಹ್ಯಾವ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್, ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ಸೊ ಎಕ್ಸಾಂಪಲ್ ನೋಡ್ಬೋದು, 3 + 4j. 3 + 4jಲಿ ರಿಯಲ್ ಪಾರ್ಟ್ ಯಾವುದು? 3. 4j ಅನ್ನೋದು ಇಮ್ಯಾಜಿನರಿ ಪಾರ್ಟ್, ಹೌದಲ್ವಾ? ಸೊ 2 ಅನ್ನೋದು ರಿಯಲ್ ಪಾರ್ಟ್, 2j ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಅಲ್ವಾ. ಇದು ರಿಯಲ್, ಇದು ಇಮ್ಯಾಜಿನರಿ ಪಾರ್ಟ್, ಇದು ರಿಯಲ್, ಇದು ಇಮ್ಯಾಜಿನರಿ ಪಾರ್ಟ್. ಸೊ ಇದಾದಮೇಲೆ ಬೂಲಿಯನ್ ಇದೆ ಅಲ್ವಾ. ಸೊ ಬೂಲಿಯನ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಬೂಲಿಯನ್ಗೆ ಯಾವ ಡೇಟಾ ಟೈಪ್ ಯೂಸ್ ಮಾಡ್ತೀವಿ? ಬೂಲ್ ಅಂತ ಕೀವರ್ಡ್ ಇದೆ. ಸೊ ಬೂಲ್ ಡೇಟಾ ಟೈಪ್ ಸ್ಟೋರ್ಸ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್. ಓನ್ಲಿ ಟ್ರೂ ಇಸ್ ನಾನ್-ಝೀರೋ, ನಾನ್ ಎಂಟಿ ವ್ಯಾಲ್ಯೂ, ಹೌದಲ್ವಾ? ಟ್ರೂ ತಾನೇ, ನಾನ್ ಎಂಟಿ ಇರಲ್ಲ ಟ್ರೂ ವ್ಯಾಲ್ಯೂ. ಏನಾದರೂ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ. ಲಾಜಿಕಲ್ ಆಪರೇಟರ್ಸಲ್ಲಿ ನೋಡಿದ್ವಿ, 8 or 0. 8 or 0 ಅಂದರೆ 8 ಬರುತ್ತೆ. 8 and 0 0 ಬರುತ್ತಲ್ವ. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆರು ಅಡಿಷನ್ ಅಂತ ಹೇಳಿದ್ದೀನಲ್ಲ. ಸೊ ಟ್ರೂ ಅಂದರೆ ನಾನ್-ಝೀರೋ, ಅಂದರೆ 0 ಇರಲ್ಲ ಟ್ರೂ ವ್ಯಾಲ್ಯೂಸ್ ಯಾವತ್ತು. ಮತ್ತು ಫಾಲ್ಸ್ ಏನಿರುತ್ತೆ? ಫಾಲ್ಸ್ 0 ವ್ಯಾಲ್ಯೂಸ್ ಆಗಿರ್ಬೋದು, ಅಥವಾ ಎಂಟಿ ವ್ಯಾಲ್ಯೂಸ್ ಇರ್ಬೋದು. ಓಕೆನಾ? ಸೊ ಇಟ್ ಈಸ್ ಅ ಸಬ್ ಟೈಪ್ ಆಫ್ ಇಂಟೀಜರ್. ಇಂಟೀಜರ್ ಟೈಪಲ್ಲಿ ಬರೋದು ನಮಗೆ ಬೂಲಿಯನ್ ಅಂತ ಬರುತ್ತೆ. ಬೂಲಿಯನಲ್ಲಿ ಟ್ರೂ ಆರ್ ಫಾಲ್ಸ್ ಬರುತ್ತೆ. ಟ್ರೂ ಅಂದರೆ ಜನರಲಿ ನಂಬರ್ ಇರುತ್ತೆ, ಫಾಲ್ಸ್ ಅಂದರೆ ಜನರಲಿ 0 ಅಂತ ರೆಫರ್ ಮಾಡ್ತೀವಿ ಫಾಲ್ಸ್ನ. ಓಕೆ, ಸೊ ನಂಬರ್ ಡೇಟಾ ಟೈಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದ್ರ ಡ್ರಾಬ್ಯಾಕ್ ಏನು? ನಂಬರ್ ಡೇಟಾ ಟೈಪ್ದು ಡಿಸ್ಅಡ್ವಾಂಟೇಜ್ ಏನು? ಒಂದೇ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕಾಗೋದು ಒನ್ ಟೈಮಲ್ಲಿ, ಹೌದಲ್ವಾ? ಈಗ A = 10, B = 20 ಒಂದೇ ವ್ಯಾಲ್ಯೂ ತಾನೇ ಸ್ಟೋರ್ ಮಾಡೋಕ್ಕಾಗೋದು ಒನ್ ಟೈಮಲ್ಲಿ. ಸೊ ಮಲ್ಟಿಪಲ್ ಅಸೈನ್ಮೆಂಟ್ ನಾನು ಹೇಳಿದೆ, ಅದು ಮಾಡ್ಬೋದು. A, B = 10, 20 ಮಾಡ್ಬೋದು. ಬಟ್ ಇವಾಗ ನಾನು ಸ್ಟೂಡೆಂಟ್ ಮಾರ್ಕ್ಸ್ ಹೇಳ್ತೀನಿ, 100 ಸ್ಟೂಡೆಂಟ್ ಮಾರ್ಕ್ಸ್ ಸ್ಟೋರ್ ಮಾಡಿ ಅಂತ, 100 ವೇರಿಯಬಲ್ಸ್ ಕ್ರಿಯೇಟ್ ಮಾಡಬೇಕಾಗ್ತ, ಹೌದಾ? ಸೊ ಇದು ಎಫಿಷಿಯೆಂಟ್ ಅಲ್ಲ ಅಲ್ವಾ. 100 ವೇರಿಯಬಲ್ಸ್, ಈಗ 1000 ಸ್ಟೂಡೆಂಟ್ಸ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋಂತೀನಿ, 1000 ವೇರಿಯಬಲ್ಸ್ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡ್ತೀರಾ, ಅಗೇನ್ ಎಫಿಷಿಯೆಂಟ್ ಅಲ್ಲ. ಓಕೆ, ಯೂಸ್ ಮಾಡ್ಬೋದು, ತಪ್ಪೇನಿಲ್ಲ, ಬಟ್ ಎಫಿಷಿಯೆಂಟ್ ಇಲ್ಲ. ಸೊ ಇದಕ್ಕೋಸ್ಕರನೇ ನಮಗೆ ಸೀಕ್ವೆನ್ಸ್ ಡೇಟಾ ಟೈಪ್ ಇದೆ, ಆಯಿತಾ? ಈಗ ನಂಬರ್ ಡೇಟಾ ಟೈಪ್ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಡೇಟಾ ಟೈಪ್ ಬಗ್ಗೆ ಹೋಗೋಣ. ಹೋಗಕ್ಕೆ ಮುಂಚೆ ಐ ಥಿಂಕ್ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ನೋಡ್ಬೋಣ. ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಸೊ num1 ವ್ಯಾಲ್ಯೂ 10 ಇದೆ. ಸೊ ಇಲ್ಲಿ ವೇರಿಯಬಲ್ ಹೆಸರು num1, 10 ಅನ್ನೋದು num1 ಅಲ್ಲಿ ಸ್ಟೋರ್ ಮಾಡಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಏನು? ಟೈಪ್ ಅಂತ ಇದೆ. ಏನು ಸರ್ ಇದು ಟೈಪ್ ಅಂದರೆ ಇಟ್ ವಿಲ್ ಟೆಲ್ ಅಸ್ ದ ಡೇಟಾ ಟೈಪ್ ಯಾವುದು ಅಂತ ಹೇಳುತ್ತೆ, ಆಯಿತಾ? ಈಗ ನಾನು ಟೈಪ್ ಆಫ್ num1 ಅಲ್ಲಿ ಏನು ವ್ಯಾಲ್ಯೂ ಇದೆ? 10 ಇದೆ. ಸೊ ನಮ್ಗೆ ಏನು ಬರಬೇಕು? ಟೈಪಲ್ಲಿ ಇಂಟೀಜರ್ ಅಂತ ಬರಬೇಕಲ್ವ, 10 ಇಂಟೀಜರ್. ಸೊ ಏನು ಬರುತ್ತೆ ಅಂದರೆ ಕ್ಲಾಸ್ ಇಂಟ್ ಅಂತ ಬರುತ್ತೆ. ಏನಕ್ಕೆ ಸರ್ ಕ್ಲಾಸ್? ಸೊ ಕ್ಲಾಸ್ ಅನ್ನೋದು, ಇಟ್ ಈಸ್ ಅ ವೇ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್. ಕ್ಲಾಸ್ ಅಂದರೆ ಈಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಲ್ವ, ಈ 10 ಅನ್ನೋದು ಒಂದು ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಕ್ಲಾಸಿಂದನೇ. ಸೊ ಕ್ಲಾಸ್ ಇಸ್ ಅ ವೇ ಟು ಕ್ರಿಯೇಟ್ ಆಬ್ಜೆಕ್ಟ್, ಅಥವಾ ಇಟ್ ಈಸ್ ಅ ಬ್ಲೂ ಪ್ರಿಂಟ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್. ಸೊ ನಿಮಗೆ ಔಟ್ಪುಟ್ ಏನು ಬರುತ್ತೆ? ಕ್ಲಾಸ್ ಆಮೇಲೆ ಇಂಟ್ ಅಂತ ಬರುತ್ತೆ. ಸೊ ಈ num1 ಅಲ್ಲಿ ಯಾವ ವ್ಯಾಲ್ಯೂ ಇದೆ? ಇಂಟೀಜರ್ ಇದೆ. ಆಯಿತು, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸ್ ಅನ್ನೋ ವೇರಿಯಬಲಲ್ಲಿ -57.8 ಇದೆ. ಸೊ -57.8 ನಮ್ಗೆ ಗೊತ್ತು ಫ್ಲೋಟ್ ಅಂತ. ಸೊ ಟೈಪ್ ಆಫ್ ಎಕ್ಸ್, ಟೈಪ್ ಯಾವುದು? ಎಕ್ಸಲ್ಲಿ ಯಾವ ಟೈಪ್ ಇದೆ? ಸೊ ಫ್ಲೋಟ್ ಅಲ್ವಾ. ಸೊ ಕ್ಲಾಸ್ ಫ್ಲೋಟ್ ಅಂದರೆ 57.8ಗೆ ಆಬ್ಜೆಕ್ಟ್ಗೆ ಕ್ಲಾಸ್ ಬೇಕು ಕ್ರಿಯೇಟ್ ಮಾಡೋಕ್ಕೆ. ಸೊ ಈ 57.8 ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತಲ್ವ ಮೈನಸ್. ಸೊ ಇದಕ್ಕೆ ಒಂದು ID ಇರುತ್ತೆ. ಸೊ ಇದು ಮೆಮರಿ. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ನಮಗೊಂದು ಕ್ಲಾಸ್ ಬೇಕು. ಸೊ ಇದು ಒಂದು ಫ್ಲೋಟ್ ವ್ಯಾಲ್ಯೂ, ಇದಕ್ಕೊಂದು ID ಯಾವುದೋ ಇರುತ್ತೆ, ಕರೆಕ್ಟಾ? ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಇಂಟ್ ಫ್ಲೋಟ್ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ.
ಸೊ ಇಲ್ಲಿ ಡ್ರಾಬ್ಯಾಕ್ ನೋಡ್ಬೋದು ಆ ನ್ಯೂಮರಿಕ್ ಡೇಟಾ ಟೈಪ್ಸ್ ವೇರಿಯಬಲ್ಸ್ ಆಫ್ ಸಿಂಪಲ್ ಡೇಟಾ ಟೈಪ್ಸ್ ಲೈಕ್ ಇಂಟೀಜರ್ ಫ್ಲೋಟ್ ಬೂಲಿಯನ್ ಹೋಲ್ಡ್ ಸಿಂಗಲ್ ವ್ಯಾಲ್ಯೂಸ್ ಓನ್ಲಿ. ಸೊ ಅಂದರೆ ಇವಾಗ ಒಂದು ವ್ಯಾಲ್ಯೂ ಮಾತ್ರ ಹೋಲ್ಡ್ ಮಾಡುತ್ತಲ್ವ, ಈ 10 ಓನ್ಲಿ ಒನ್ ವ್ಯಾಲ್ಯೂ ಹೋಲ್ಡ್ ಮಾಡ್ತಿದೆ, ನಮ್ಮ ಒನಲ್ಲಿ ಒಂದೇ ವ್ಯಾಲ್ಯೂ ಇದೆ. ಸೊ ಈ ಡೇಟಾ ಟೈಪ್ಸ್ ಲೈಕ್ ಇಂಟೀಜರ್ ಫ್ಲೋಟ್ ಬೂಲಿಯನ್ ಬರೀ ಒಂದೇ ವ್ಯಾಲ್ಯೂ ಅಟ್ ಅ ಟೈಮ್ ಇಟ್ ಕ್ಯಾನ್ ಹೋಲ್ಡ್, ಆಯಿತಾ. ಬಟ್ ಸಚ್ ವೇರಿಯಬಲ್ಸ್ ಆರ್ ನಾಟ್ ಯೂಸ್ಫುಲ್ ಟು ಹೋಲ್ಡ್ ಲಾಂಗ್ ಲಿಸ್ಟ್ ಆಫ್ ಇನ್ಫಾರ್ಮೇಷನ್. ಸೊ ನಾನು ಹೇಳಿದ್ನಲ್ಲ, ಯಾವ್ದಾದ್ರು ಜಾಸ್ತಿ ಅಥವಾ ಒಂದು 100 ಸ್ಟೂಡೆಂಟ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಒಂದು 200 ಸ್ಟೂಡೆಂಟ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಟ್ ಇಸ್ ನಾಟ್ ಯೂಸ್ಫುಲ್ ಅಂತ ಹೇಳ್ತೀವಿ. ಓಕೆ, ಯಾವುದು ಈ ನ್ಯೂಮರಿಕ್ ಡೇಟಾ ಟೈಪ್. ಮತ್ತು ಯಾವ್ದು ಯೂಸ್ಫುಲ್ಲು, ಸೀಕ್ವೆನ್ಸ್ ಡೇಟಾ ಟೈಪ್ ಅಂತಿದೆ. ಸೀಕ್ವೆನ್ಸ್ ಡೇಟಾ ಟೈಪ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಸೀಕ್ವೆನ್ಸ್ ಡೇಟಾ ಟೈಪ್ಸ್ ಏನಿದು? ಸೀಕ್ವೆನ್ಸ್ ಡೇಟಾ ಟೈಪ್ಸ್, ಅ ಪೈಥಾನ್ ಸೀಕ್ವೆನ್ಸ್ ಇಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ವೇರ್ ಈಚ್ ಐಟಮ್ ಇಸ್ ಇಂಡೆಕ್ಸ್ ಬೈ ಅನ್ ಇಂಟೀಜರ್. ಅಂದರೆ ಇವಾಗ ಇಂಟೀಜರಿಂದ ಇಂಡೆಕ್ಸ್ ಮಾಡ್ತೀವಿ ಈ ಸೀಕ್ವೆನ್ಸ್ ಡೇಟಾ ಟೈಪಲ್ಲಿ. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಬರುತ್ತೆ, ನಾನು ಎ ಇಸ್ ಈಕ್ವಲ್ ಟು ಹೆಲೋ ಅಂತ ಹೇಳ್ತೀನಿ, ಇದೊಂದು ಸ್ಟ್ರಿಂಗ್ ತೊಗೊಳ್ಳೋಣ. ಸೊ ಈಚ್ ಐಟಮ್ ಇಸ್ ಇಂಡೆಕ್ಸ್ಡ್ ಬೈ ಅನ್ ಇಂಟೀಜರ್ ಅಂದರೆ ಇದ್ರ ಇಂಡೆಕ್ಸ್ 0 ಆಗಿರುತ್ತೆ, ಈ ಹೆಚ್ದು ಇದ್ರ ಇಂಡೆಕ್ಸ್ 1 ಆಗಿರುತ್ತೆ, ಈ ಎಲ್ದು 2 ಆಗಿರುತ್ತೆ, ಈ ಎಲ್ದು 3 ಇರುತ್ತೆ, ಈ ಓದು 4 ಇರುತ್ತೆ. ಸೊ ಅಂದರೆ ಈಚ್ ಕ್ಯಾರೆಕ್ಟರಲ್ಲಿ ಒಂದು ಇಂಡೆಕ್ಸ್ ಇರುತ್ತೆ. ಸೊ ನಾವು ಕ್ಯಾರೆಕ್ಟರ್ ಕೂಡ ಡಿಸ್ಪ್ಲೇ ಮಾಡ್ಬೋದು, ಪೂರ್ತಿ ಸ್ಟ್ರಿಂಗ್ ಕೂಡ ಡಿಸ್ಪ್ಲೇ ಮಾಡ್ಬೋದು, ಒಂದೇ ಕ್ಯಾರೆಕ್ಟರ್ ಕೂಡ ಡಿಸ್ಪ್ಲೇ ಮಾಡ್ಬೋದು. ಇದು ಸ್ಟ್ರಿಂಗ್ ಅಂತ ಕರಿತೀವಿ. ಓಕೆ, ಸೊ ಎಷ್ಟು ಟೈಪ್ಸ್ ಇದೆ ನೋಡ್ಬೋಣ. ಫಸ್ಟ್ ಟೈಪ್ ಸ್ಟ್ರಿಂಗ್ ಬರುತ್ತೆ. ಸೊ ಸ್ಟ್ರಿಂಗ್ ಡೆಫಿನೇಷನ್ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸ್ಟ್ರಿಂಗ್ ಇಸ್ ಅ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಸಿಂಗಲ್ ಆರ್ ಡಬಲ್ ಕೋಟ್ಸ್. ನೀವಿಲ್ಲಿ ಸಿಂಗಲ್ ಕೋಟ್ ಕೊಡ್ಬೋದು ಅಥವಾ ಡಬಲ್ ಕೋಟ್ ಕೂಡ ಕೊಡ್ಬೋದು, ಆಯಿತಾ. ಸೊ ವಿ ಕೆ ನಾಟ್ ಪರ್ಫಾರ್ಮ್ ನ್ಯೂಮರಿಕಲ್ ಆಪರೇಷನ್ ಆನ್ ಸ್ಟ್ರಿಂಗ್ಸ್. ಸೊ ಇಲ್ಲಿ ಸ್ಟ್ರಿಂಗಲ್ಲಿ ಅಡಿಷನ್ ಮಾಡ್ಬೋದು ಅಲ್ವಾ, ನಾವು ಅಡಿಷನ್ ನೋಡಿದ್ದೀವಿ ಆಲ್ರೆಡಿ. ಹಾಯ್ ಪ್ಲಸ್ ಹೆಲೋ ಏನಾಗುತ್ತೆ, ಹಾಯ್ ಹೆಲೋ ಆಗುತ್ತೆ, ಕರೆಕ್ಟಾ. ಸೊ 2 ಸ್ಟ್ರಿಂಗ್ ಆ್ಯಡ್ ಆಗುತ್ತೆ, ಹಾಯ್ ಹೆಲೋ ಆಗುತ್ತೆ. ಬಟ್ ನಮಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಒಂದು ನಂಬರ್ ಜೊತೆ ಮಾಡ್ಬೋದು. ಬಟ್ ಇವಾಗ 2 ಸ್ಟ್ರಿಂಗ್ ಡಿವೈಡ್ ಮಾಡು ಅಂದರೆ ಆ ಥರ ನ್ಯೂಮರಿಕಲ್ ಆಪರೇಷನ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದೇ ಇಲ್ಲಿ ಹೇಳ್ತಿರೋದು, ವಿ ಕೆ ನಾಟ್ ಪರ್ಫಾರ್ಮ್ ನ್ಯೂಮರಿಕಲ್ ಆಪರೇಷನ್ ಒಂದು ಸ್ಟ್ರಿಂಗ್. ಮಲ್ಟಿಪ್ಲೈ ಮಾಡೋದಕ್ಕಾಗುತ್ತೆ, ನಂಬರಿಂದ ಮುಖಾಂತರ ಆಗುತ್ತಲ್ವಾ. ಇವಾಗ ಹಾಯ್ ಸ್ಟ್ರಿಂಗು ಇಂಟು 2 ಮಾಡಿದ್ರೆ ರಿಪೀಟ್ ಆಗುತ್ತಲ್ವ, ಹಾಯ್ ಹಾಯ್ ಆಗುತ್ತೆ. ನಾವು ಇದು ಆಲ್ರೆಡಿ ನೋಡಿದ್ದೀವಿ, ಎಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಅಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಬಟ್ ಬೇರೆ ಆಪರೇಷನ್ಸ್ ಮಾಡೋಕ್ಕಾಗಲ್ಲ, ಡಿವಿಷನ್ನು ಫ್ಲೋರ್ ಡಿವಿಷನ್ ಅದೆಲ್ಲ ಆಗೋದಿಲ್ಲ, ಹೌದಾ. ದೀಸ್ ಕ್ಯಾರೆಕ್ಟರ್ಸ್ ಮೇ ಬಿ ಆಲ್ಫಾಬೆಟ್ಸ್, ಡಿಜಿಟ್ಸ್ ಆರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ಸ್ಪೇಸಸ್. ಇವಾಗ ಸ್ಟ್ರಿಂಗಲ್ಲಿ ನೀವು ನಂಬರ್ಸು ಕೊಡ್ಬೋದು. ಇವಾಗ ಎ ಇಸ್ ಈಕ್ವಲ್ ಟು 1 2 ಅಂತ ಕೊಡ್ಬೋದು. ಆ 1 2 ಅನ್ನೋದು ಇಂಟೀಜರ್ ಅಲ್ಲ, ಇವಾಗ ಅದು ಸ್ಟ್ರಿಂಗ್. ಸೊ ಅಲ್ಲಿ ನೀವು ಅಡಿಷನ್ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಇವಾಗ ನಾನು ಎ ಇಸ್ ಈಕ್ವಲ್ ಟು 1 2, ಬಿ ಇಸ್ ಈಕ್ವಲ್ ಟು 20 ಅಂತಿದೆ. ಸ್ಟ್ರಿಂಗೇ ತೊಗೊಳ್ಳೋಣ, 2 ಎ 12 ಇದೆ ಸ್ಟ್ರಿಂಗು, ಬಿ ಕೂಡ 20 ಇದೆ ಸ್ಟ್ರಿಂಗು, ಅಂದರೆ ಕೋಟ್ಸ್ ಇದೆ, 2 ಮಧ್ಯೆ ಡಬಲ್ ಕೋಟ್ಸ್ ಇದೆ ಅಲ್ವಾ. ಸೊ ಈಗ ಎ ಪ್ಲಸ್ ಬಿ ಆ್ಯಡ್ ಮಾಡಿದ್ರೆ ಔಟ್ಪುಟ್ ಏನು ಬರುತ್ತೆ, ಯಾರದು 32 ಅಂದರೆ ರಾಂಗು. ಯಾಕೆ? ಸೊ ಇದು ಇಂಟಲ್ಲ, ಇದು ಸ್ಟ್ರಿಂಗು. ಸೊ 12 + 20 ಏನಾಗುತ್ತೆ, ಸೊ 2 ಸ್ಟ್ರಿಂಗ್ ಜಾಯಿನ್ ಆಗುತ್ತಲ್ವಾ, 1 2 2 0 ಆಗುತ್ತೆ, 30 ಬರಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ. ಸೊ ನ್ಯೂಮರಿಕ್ ಆಪರೇಷನ್ಸ್ ಮಾಡೋದಕ್ಕಾಗಲ್ಲ. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಅಡಿಷನ್ ಮಾಡ್ಬೋದು 2 ಸ್ಟ್ರಿಂಗ್ ಮಧ್ಯ, ಬಟ್ ಡಿವಿಷನ್ ಆಲ್ ದೋಸ್ ಆಪರೇಷನ್ಸ್ ವಿ ಕೆ ನಾಟ್ ಪರ್ಫಾರ್ಮ್, ಹೌದಾ. ಸೊ ಇಲ್ಲಿ ಡಿಜಿಟ್ಸ್ ಕೂಡ ಬರುತ್ತೆ, ಆಲ್ಫಾಬೆಟ್ಸ್ ಕೂಡ ಬರ್ಬೋದು ಸ್ಟ್ರಿಂಗಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಒಂದಿದೆ, ಎಕ್ಸ್ ಅನ್ನೋ ವೇರಿಯಬಲ್ ಇದೆ. ಎಕ್ಸ್ ಅನ್ನೋ ವೇರಿಯಬಲಲ್ಲಿ ಹೆಲೋ ಎವ್ರಿ ಒನ್ ಅಂತಿದೆ. ಈ ಹೆಲೋ ಎವ್ರಿ ಒನ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಮೆಮರಿ ಸ್ಟೋರ್ ಆಗಿರುತ್ತೆ, ಇದಕ್ಕೆ ಒಂದು ಮೆಮರಿ ಅಡ್ರೆಸ್ ಇರುತ್ತೆ. ಸೊ ನಾನು ಪ್ರಿಂಟ್ ಎಕ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಹೆಲೋ ಎವ್ರಿ ಒನ್ ಅಂತ ಪ್ರಿಂಟ್ ಆಗುತ್ತೆ, ಕರೆಕ್ಟಾ. ನಾನು ಪ್ರಿಂಟ್ ಎಕ್ಸ್ ಆಫ್ 3 ಅಂತ ಹೇಳ್ತೀನಿ, ಏನು ಪ್ರಿಂಟ್ ಆಗುತ್ತೆ, ಬರೀ ಒಂದು ಕ್ಯಾರೆಕ್ಟರ್ ಪ್ರಿಂಟ್ ಆಗಬೇಕಲ್ವಾ. ಸೊ ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ 2, ಇದು 3. ಸೊ ಎಲ್ ಪ್ರಿಂಟ್ ಆಗಬೇಕಲ್ವಾ ಇಲ್ಲಿ. ಸೊ ನಾನು ಜಸ್ಟ್ ಪ್ರಿಂಟ್ ಎಕ್ಸ್ ಆಫ್ 3 ಅಂದರೆ ಬರೀ ಇಂಡೆಕ್ಸ್ 3 ಪ್ರಿಂಟ್ ಆಗಬೇಕಲ್ವಾ. ಸೊ 3rd ಕ್ಯಾರೆಕ್ಟರ್ ಏನಿದೆ ಎಲ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಏನು ತಿಳ್ಕೊಬೇಕು ಸರ್ ಇಲ್ಲಿ, ಸೀಕ್ವೆನ್ಸ್ ಡೇಟಾ ಟೈಪ್. ಸ್ಟ್ರಿಂಗ್ ಡೆಫಿನೇಷನ್ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ ಸಾಕು. ಸ್ಟ್ರಿಂಗ್ ಅಂದ್ರೆ ಏನು, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಎಷ್ಟು ಕ್ಯಾರೆಕ್ಟರ್ ಬೇಕಾದ್ರೂ ಇರ್ಬೋದು ಸ್ಟ್ರಿಂಗಲ್ಲಿ, ಎನ್ಕ್ಲೋಸ್ಡ್ ಇನ್ ಸಿಂಗಲ್ ಆರ್ ಡಬಲ್ ಕೋಟ್ಸ್. ಸೊ ಎಕ್ಸಾಂಪಲ್ ಒಂದಿದೆ, ಸೊ ಎನಿ ಎಕ್ಸಾಂಪಲ್ ನೀವು ತಿಳ್ಕೊಬೋದು, ಆಯಿತಾ. ಸೊ ಏನೇ ಡೌಟ್ಸ್ ಇರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಈಗ ನೆಕ್ಸ್ಟ್ ಸೀಕ್ವೆನ್ಸ್ ಟೈಪ್ ಡೇಟಾ ಟೈಪ್ ಹೋಗೋಣ. ಲಿಸ್ಟ್ ಬರುತ್ತೆ. ಏನಿದು ಲಿಸ್ಟ್? List is a sequence of items separated by commas and items are enclosed in square brackets. List ಅಂದ್ರೆ sequence of items, ಎಷ್ಟು ಐಟಮ್ ಬೇಕಾದ್ರೂ ಮಾಡ್ಬೋದು. ಸೊ ಇಟ್ ಇಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್. ಸ್ಕ್ವೇರ್ ಬ್ರಾಕೆಟ್ಸ್ನಲ್ಲಿ ಲಿಸ್ಟ್ನ ಎನ್ಕ್ಲೋಸ್ ಮಾಡ್ತೀವಿ. ಓಕೆ, ಸೆಪರೇಟೆಡ್ ಬೈ ಕಾಮಾಸ್. ಸೊ ಕಾಮಾಸ್ ಕೂಡ ಸೆಪರೇಟ್ ಮಾಡ್ತೀವಿ. ಲಿಸ್ಟಲ್ಲಿ ನೀವು ಇನ್ನೊಂದು ಲಿಸ್ಟಲ್ಲಿ ಯಾವ ಡೇಟಾ ಟೈಪ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಇಂಟ್, ಫ್ಲೋಟ್, ಕಾಂಪ್ಲೆಕ್ಸ್, ಸ್ಟ್ರಿಂಗ್ ಏನು ಬೇಕಾದ್ರೂ ಸ್ಟೋರ್ ಮಾಡ್ಬೋದು, ಆಯಿತಾ. ಸೊ ಎಕ್ಸಾಂಪಲ್ ಇಲ್ಲಿ ಎ ಇಸ್ ಈಕ್ವಲ್ ಟು ಒಂದು ಇಂಟೀಜರ್ ತೊಗೊಬೋದು, ಒಂದು ಸ್ಟ್ರಿಂಗ್ ತೊಗೊಬೋದು ಹಾಯ್ ಅಂತ, ಅದಾದಮೇಲೆ ಒಂದು ಫ್ಲೋಟ್ ವ್ಯಾಲ್ಯೂ ತೊಗೊಬೋದು 9.2 ಅಂತ.
ಸೊ ಎರರ್ ಬರಲ್ಲ ಇಲ್ಲಿ. ಸೊ ಈ 10ದು ಇಂಡೆಕ್ಸ್ 0 ಇರುತ್ತೆ, ಹಾಯ್ದು 1 ಇರುತ್ತೆ, 9.2ದು 2 ಇರುತ್ತೆ. ಸೊ ನೀವೇನಾದ್ರು ಪ್ರಿಂಟ್ ಮಾಡಬೇಕಾದ್ರೆ ಯಾವುದಾದ್ರು ಐಟಮ್ನ ಇಫ್ ಯು ಸೇ ಪ್ರಿಂಟ್ ಎ ಆಫ್ 1, ಎ ಆಫ್ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಬೇಕಾಗತ್ತೆ. ಪ್ರಿಂಟ್ ಎ ಆಫ್ 1 ಅಂದರೆ ಸೊ ಎ ಆಫ್ 1 ಅಲ್ಲಿ ಏನಿದೆ ಹಾಯ್ ಇದೆ, ಸೊ ಹಾಯ್ ಪ್ರಿಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಒಂದು ಎಕ್ಸಾಂಪಲ್ ನೋಡ್ಬೋಣ ಲಿಸ್ಟಲ್ಲಿ. ಸೊ ಎಕ್ಸಾಂಪಲ್ ತೊಗೊಂಡಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು 10, 9.5 ಆ್ಯಂಡ್ ಹೈ. ಸೊ ನಾನು ತೊಗೊಂಡಿರೋ ಥರನೇ ತೊಗೊಂಡಿದ್ದಾರೆ. ಇದ್ರ ಇಂಡೆಕ್ಸ್ 0, ಇದು 1, ಇದು 2. ಸೊ ಪ್ರಿಂಟ್ ಎಕ್ಸ್ ಅಂದರೆ ಪೂರ್ತಿ ಲಿಸ್ಟ್ ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಲಿಸ್ಟ್ ಎಕ್ಸಾಂಪಲ್ ಗೊತ್ತಾಯಿತು ಅಂದ್ಕೊಂಡಿನಿ ಆ್ಯಂಡ್ ಲಿಸ್ಟ್ ಡೆಫಿನೇಷನ್ ತಿಳ್ಕೊಳ್ಳಿ ಆಯಿತಾ. ಸೊ ಲಿಸ್ಟ್ ಅಂದ್ರೆ ಏನು? ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸ್ ಸೆಪರೇಟೆಡ್ ಬೈ ಕಾಮಾಸ್, ಎನ್ಕ್ಲೋಸ್ಡ್ ಯಾವ ಬ್ರ್ಯಾಕೆಟಲ್ಲಿ? ಸ್ಕ್ವೇರ್ ಬ್ರ್ಯಾಕೆಟ್ಸ್. ಇದು ಮುಖ್ಯ, ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಇದು ಲಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಸೀಕ್ವೆನ್ಸ್ ಡೇಟಾ ಟೈಪ್ ಗೋಣ ಟಪಲ್ಸ್. ಏನಿದು ಟಪಲ್ಸ್? ಟಪಲ್ ಕೂಡ ಲಿಸ್ಟ್ ಥರನೇ, ಬಟ್ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇರಲ್ಲ, ಪ್ಯಾರಂಥೆಸಿಸ್ ಇರುತ್ತೆ. ಇಲ್ಲಿ ಪ್ಯಾರಂಥೆಸಿಸ್ ಇರುತ್ತೆ ಟಪಲ್ಸ್ ಅಲ್ಲಿ. ಓಕೆ, ಸೊ ಟಪಲ್ ಇಸ್ ಅ ಸೀಕ್ವೆನ್ಸ್ ಆಫ್ ಐಟಮ್ಸ್ ಸೆಪರೇಟೆಡ್ ಬೈ ಕಾಮಾಸ್ ಆ್ಯಂಡ್ ಐಟಮ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಪ್ಯಾರಂಥೆಸಿಸ್. ಪ್ಯಾರಂಥೆಸಿಸ್ ಅಲ್ಲಿ ಐಟಮ್ಸ್ ಇರುತ್ತೆ. ಮತ್ತು ಏನು ಡಿಫ್ರೆನ್ಸ್? ಬರೀ ಪ್ಯಾರಂಥೆಸಿಸ್ ಅಂದರೆ ಲಿಸ್ಟ್ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಲಿಸ್ಟು ಈಗ ಇಲ್ಲಿ 0 ಇಂಡೆಕ್ಸ್ ಅಲ್ಲಿ 10 ಇದೆ, ನಾನು 0 ಇಂಡೆಕ್ಸಲ್ಲಿ ಮತ್ತೆ 90 ಕೊಟ್ಟೆ, ಚೇಂಜ್ ಆಗುತ್ತೆ, ಲಿಸ್ಟು ಚೇಂಜ್ ಆಗುತ್ತೆ. ಬಟ್ ಟಪಲಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ವ್ಯಾಲ್ಯೂಸ್ ಎರರ್ ಬರುತ್ತೆ ಆಯಿತಾ. ಈಗ ಟಪಲಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ಎರರ್ ಬರುತ್ತೆ. ಒನ್ಸ್ ಕ್ರಿಯೇಟೆಡ್ ವಿ ಕೆನಾಟ್ ಚೇಂಜ್ ದ ಟಪಲ್. ಇದು ತುಂಬ ಮುಖ್ಯ. ಟಪಲ್ ಒಂದ್ಸಲಿ ಕ್ರಿಯೇಟ್ ಮಾಡಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಲಿಸ್ಟು ಚೇಂಜ್ ಮಾಡ್ಬೋದು ಆಯಿತಾ. ಇದು ಮ್ಯೂಟಬಲ್ ಇಮ್ಯೂಟಬಲ್ ಡೇಟಾ ಟೈಪ್ಸಲ್ಲಿ ವಿ ವಿಲ್ ಡಿಸ್ಕಸ್ ಇಟ್. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ ಏನು ಅಂತ ಆಯಿತಾ. ಸೊ ಡೆಫಿನೇಷನ್ ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರೆ ಸಾಕು. ಸೊ ಟಪಲ್ಸ್ ಒಂದು ಎಕ್ಸಾಂಪಲ್ ನೋಡ್ಬೋಣ. ಎಕ್ಸಾಂಪಲ್ ಸೇಮ್ ಎಕ್ಸ್ ವೇರಿಯಬಲ್ ತೊಗೊಂಡಿನಿ, 50 ಇಂಟೀಜರ್ ಇದೆ, ಇಲ್ಲಿ ಫ್ಲೋಟ್ ಇದೆ, ಇಲ್ಲಿ ABCD ಸ್ಟ್ರಿಂಗ್ ಇದೆ. ಸೊ ಇಂಡೆಕ್ಸ್ ಏನು? ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, ಇದ್ರ ಇಂಡೆಕ್ಸ್ 2. ಸೊ ಪ್ರಿಂಟ್ ಎಕ್ಸ್ ಅಂದರೆ ಪೂರ್ತಿ ಟಪಲ್ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಎಕ್ಸ್ ಆಫ್ 0 ಅಂದರೆ ಬರೀ 50 ಪ್ರಿಂಟ್ ಆಗುತ್ತೆ. ಕರೆಕ್ಟಾ? ಸೊ ಇಂಡಿವಿಜುವಲ್ ಎಲಿಮೆಂಟ್ಸು ಪ್ರಿಂಟ್ ಮಾಡ್ಬೋದು, ಪೂರ್ತಿ ಟಪಲ್ ಕೂಡ ಪ್ರಿಂಟ್ ಮಾಡ್ಬೋದು. ಸೊ ಲಿಸ್ಟು, ಟಪಲು, ಸ್ಟ್ರಿಂಗ್ಸು, ಸೀಕ್ವೆನ್ಸ್ ಡೇಟಾ ಟೈಪ್ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಈಗ ಮೂರನೇ ಡೇಟಾ ಟೈಪ್ ಗೋಣ. ಸೊ ಇದೆಲ್ಲ ಆರ್ಡರ್ಡು. ಆರ್ಡರ್ಡ್ ಅಂದರೆ ಏನು ಸರ್? ಇಂಡೆಕ್ಸ್ ಇದೆ ಇದಕ್ಕೆಲ್ಲ, ಹೌದಲ್ವಾ? ಸೀಕ್ವೆನ್ಸ್ ಸ್ಟ್ರಿಂಗ್ಗೆ ಇಂಡೆಕ್ಸ್ ಬರುತ್ತೆ, ಮತ್ತು ಲಿಸ್ಟ್ಗೂ ಬರುತ್ತೆ, ಟಪಲ್ಗೂ ಬರುತ್ತೆ. ಈಗ ಇನ್ಯಾವುದಕ್ಕೆ ಬರಲ್ಲ ಸರ್ ಅಂದರೆ ಸೆಟ್ಟಿಗೆ ಬರಲ್ಲ. ಸೆಟ್ಟಿಗೆ ಹೋಗಕ್ಕೆ ಮುಂಚೆ ಈಗ ನಂಗೆ ಹೇಳಿ, ಈಗ ನಾನು ಚೇಂಜ್ ಮಾಡ್ಬೋದು ಆ ವ್ಯಾಲ್ಯೂ. ಇದ್ರ ಇಂಡೆಕ್ಸ್ 0 ಅಲ್ವಾ? ಎಕ್ಸ್ ಆಫ್ 0 ನಾನು 90 ಮಾಡ್ತೀನಿ, ಆಗುತ್ತಾ? ಆಗಲ್ಲ. ಲಿಸ್ಟಲ್ಲಿ ಆಗುತ್ತೆ, ಬಟ್ ಟಪಲಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ, ಟಪಲ್ ವ್ಯಾಲ್ಯೂಸ್. ಓಕೆನಾ? ಸೊ ಇದು ನೆನ್ಪಿಟ್ಕೊಬೇಕು. ಸೊ ಈಗ ನೆಕ್ಸ್ಟು ಡೇಟಾ ಟೈಪ್ ಹೋಗೋಣ. ಸೆಟ್. ಸೆಟ್ಗೆ, ಲಿಸ್ಟ್ಗೆ, ಟಪಲ್ಗೆ ಏನು ಸರ್ ವ್ಯತ್ಯಾಸ? ಸೆಟ್ ಕರ್ಲಿ ಬ್ರ್ಯಾಕೆಟ್ಸಲ್ಲಿ ಇರುತ್ತೆ ಆಯಿತಾ. ಲಿಸ್ಟ್ ಯಾವ ಬ್ರ್ಯಾಕೆಟಲ್ಲಿತ್ತು? ಸ್ಕ್ವೇರ್ ಬ್ರ್ಯಾಕೆಟಲ್ಲಿತ್ತು. ಟಪಲ್ಲು ಪ್ಯಾರಂಥೆಸಿಸಲ್ಲಿದೆ. ಈಗ ಸೆಟ್ ಬಗ್ಗೆ ಹೋಗೋಣ. ಸೆಟ್ಟು ಕರ್ಲಿ ಬ್ರ್ಯಾಕೆಟ್ಸಲ್ಲಿ ಇರುತ್ತೆ. ಸೆಟ್ ಈಸ್ ಅನ್ಆರ್ಡರ್ಡ್. ಸೊ ಇದೆಲ್ಲ ಆರ್ಡರ್ಡು. ಯಾವುದು? ಲಿಸ್ಟು, ಟಪಲ್ಸ್ ಇಂಡೆಕ್ಸ್ ಇತ್ತಲ್ವಾ? ಇಲ್ಲಿ ಇಂಡೆಕ್ಸ್ ಇತ್ತು ಲಿಸ್ಟು, ಟಪಲ್ಸ್ಗೆ. ಸೆಟ್ಗೆ ಇಂಡೆಕ್ಸಸ್ ಇರಲ್ಲ. ಯಾಕೆ? ಅನ್ಆರ್ಡರ್ಡ್, ಅದಕ್ಕೆ. ಸೊ ಸೆಟ್ ಈಸ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಸೆಪರೇಟೆಡ್ ಬೈ ಕಾಮಾಸ್ ಆ್ಯಂಡ್ ಐಟಮ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಕರ್ಲಿ ಬ್ರ್ಯಾಕೆಟ್ಸ್. ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇಸ್ ನಾಟ್ ಅಲೌಡ್. ಇಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಸ್ಟೋರ್ ಮಾಡ್ಬೋದು, 50 ಆಮೇಲೆ ಮತ್ತೆ 50 ಸ್ಟೋರ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. 2 ಸಲ 50 ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಡಿಸ್ಪ್ಲೇ ಆಗಲ್ಲ, ಒಂದೇ ಸಲ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡ್ಬೋಣ. ಎಸ್ ಅಂತ ಒಂದು ವೇರಿಯಬಲ್ ತೊಗೊಂಡಿವಿ. ಎಸ್ ಅಲ್ಲಿ ಸೆಟ್ ಐಟಮ್ಸ್ ಇದೆ 10, 20, 20, 40. 20 ಡೂಪ್ಲಿಕೇಟ್ ಅಲ್ವಾ? 2 ಸಲ ರಿಪೀಟ್ ಆಗ್ತಿದೆ. 20 2 ಸಲ ರಿಪೀಟ್ ಆಗ್ತಿದೆ. ಬಟ್ ಪ್ರಿಂಟ್ ಮಾಡುವಾಗ ಒಂದೇ ಸಲ ಡಿಸ್ಪ್ಲೇ ಆಗುತ್ತೆ 20. ಸೊ ಈಗ ಲಿಸ್ಟಲ್ಲಿ ಇದ್ದಿದ್ರೆ ಏನಾಗ್ತಿತ್ತು? ಪೂರ್ತಿ ಡಿಸ್ಪ್ಲೇ ಆಗ್ತಿತ್ತು. ಲಿಸ್ಟಲ್ಲಿ ಇದ್ದಿದ್ರೆ 10, 20, 20, 40 ಎಲ್ಲ ಡಿಸ್ಪ್ಲೇ ಆಗ್ತಿತ್ತು. ಬಟ್ ಸೆಟ್ಟಲ್ಲಿ ಏನು ನೆನ್ಪಿಟ್ಕೊಬೇಕು? ಡೂಪ್ಲಿಕೇಟ್ ಎಲಿಮೆಂಟ್ಸ್ ಆರ್ ನಾಟ್ ಅಲೌಡ್. ನೀವು ಹಾಕಿದ್ರೂ ಪ್ರಿಂಟ್ ಆಗಲ್ಲ ಡೂಪ್ಲಿಕೇಟ್ ಎಲಿಮೆಂಟ್ಸ್. ಸೊ 10, 20, 20, 40 ಆದರೆ 20 ಒಂದೇ ಸಲ ಪ್ರಿಂಟ್ ಆಗುತ್ತೆ, 2 ಸಲ ಪ್ರಿಂಟ್ ಆಗೋದಿಲ್ಲ. ಆ್ಯಂಡ್ ಎನ್ಕ್ಲೋಸ್ಡ್ ಇನ್ ಕರ್ಲಿ ಬ್ರ್ಯಾಕೆಟ್ಸ್. ಇಲ್ಲಿ ಕರ್ಲಿ ಬ್ರ್ಯಾಕೆಟ್ಸ್ ಮರಿಬಾರ್ದು ಸೆಟ್ಟಲ್ಲಿ. ಸೊ ಸೆಟ್ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ ತಿಳ್ಕೊಳ್ಳಿ. ಸೊ ಇದು ಕೇಳೋ ಚಾನ್ಸಸ್ ಇದೆ ಆಯಿತಾ. ಸೆಟ್ ಅಂತಲೇ ಅಲ್ಲ, ಎಕ್ಸ್ಪ್ಲೇನ್ ಡೇಟಾ ಟೈಪ್ಸ್ ಇನ್ ಪೈಥಾನ್ ಪೂರ್ತಿ ಕೇಳ್ಬೋದು. ಸೊ ನಿಮ್ಮ ನಂಬರ್ ಡೇಟಾ ಟೈಪ್ ಬರಿಬೇಕಾಗುತ್ತೆ. ನಂಬರಲ್ಲಿ 3 ಡಿವಿಷನ್ಸ್ ಇದೆಯಲ್ಲ, ಇಂಟು, ಫ್ಲೋಟು, ಕಾಂಪ್ಲೆಕ್ಸು. ಸೊ ಅದರ ಡೆಫಿನೇಷನ್ ಜಸ್ಟ್ ಒಂದು ಲೈನ್ ಬರೆದು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಬೂಲಿಯನ್ಗೂ ಅಷ್ಟೇ. ಬೂಲ್ ಡೇಟಾ ಟೈಪ್ ಇಸ್ ಯೂಸ್ಡ್, ಇಟ್ ಸ್ಟೋರ್ಸ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್. ಒಂದು ಲೈನ್ ಬರೆದ್ರೆ ಸಾಕು. ಅದಾದಮೇಲೆ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಬೂಲ್ ಆಫ್ 0 ಆದರೆ, ಸೊ 0 ಆದರೆ ಏನು? ಫಾಲ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಬೂಲ್ ಆಫ್ 10 ಅಂದರೆ 10 ಇಸ್, ಸೊ ಏನೋ ಒಂದು ವ್ಯಾಲ್ಯೂ ಇದೆ 10, ಇಟ್ ಡಿಸ್ಪ್ಲೇಸ್ ಟ್ರೂ. ಸೊ ಆ ಥರ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಆಮೇಲೆ ಸೀಕ್ವೆನ್ಸ್ ಡೇಟಾ ಟೈಪ್. ಸೀಕ್ವೆನ್ಸಲ್ಲಿ ಲಿಸ್ಟ್, ಆಮೇಲೆ ಸ್ಟ್ರಿಂಗ್, ಆಮೇಲೆ ಟಪಲ್ಸ್. ಡೆಫಿನೇಷನ್ ಒಂದು ಎಕ್ಸಾಂಪಲ್, ಆಮೇಲೆ ಸೆಟ್ ಡೆಫಿನೇಷನ್ ಎಕ್ಸಾಂಪಲ್ ಸಾಕು ಆಯಿತಾ. ನೆಕ್ಸ್ಟ್ ಯಾವುದು? ನನ್ ಡೇಟಾ ಟೈಪ್ ಅಂತಿದೆ. 4ನೇದು ನನ್ ಡೇಟಾ ಟೈಪ್. ಸೊ ನನ್ ಅಂದರೆ ಏನು ಅಂತ ನೋಡೋಣ ಆಯಿತಾ. ನನ್.
ಸೊ ನನ್ ಇಸ್ ಅ ಸ್ಪೆಷಲ್ ಡೇಟಾ ಟೈಪ್ ವಿತ್ ಅ ಸಿಂಗಲ್ ವ್ಯಾಲ್ಯೂ. ಸೊ ನನ್ನಲ್ಲಿ ಒಂದೇ ವ್ಯಾಲ್ಯೂ ಇರುತ್ತೆ. ಏನಿದು ನನ್? ಏನು ವ್ಯಾಲ್ಯೂ ಇಲ್ಲ ಅಂದರೆ ಇಟ್ ಸಿಗ್ನಿಫೈಸ್ ಆಬ್ಸೆನ್ಸ್ ಆಫ್ ವ್ಯಾಲ್ಯೂ. ವ್ಯಾಲ್ಯೂನೇ ಇಲ್ಲ ಒಂದು ವೇರಿಯಬಲ್ ಅಲ್ಲಿ ಅಂದರೆ ನನ್ನಲ್ಲಿ ಸ್ಟೋರ್ ಮಾಡ್ಬೋದು. ಈಗ ಎ ಅಲ್ಲಿ ಏನು ವ್ಯಾಲ್ಯೂ ಇಲ್ಲ, ಸೊ ಇದನ್ನು ನನ್ನಲ್ಲಿ ಸ್ಟೋರ್ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಸೇ ಎ ಇಸ್ ಈಕ್ವಲ್ ಟು ನನ್. ಏನು ವ್ಯಾಲ್ಯೂ ಇರೋದಿಲ್ಲ ಎ ಅಲ್ಲಿ, ಆಯಿತಾ? ಸೊ ಇಟ್ ಈಸ್ ಯೂಸ್ಡ್ ಟು ಸಿಗ್ನಿಫೈ ಆಬ್ಸೆನ್ಸ್ ಆಫ್ ವ್ಯಾಲ್ಯೂ ಇನ್ ಎನಿ ಸಿಚುವೇಶನ್. ವ್ಯಾಲ್ಯೂ ಇಲ್ಲ ವೇರಿಯಬಲ್ ಅಲ್ಲಿ ಅಂದರೆ ನೀವು ನನ್ ಡೇಟಾ ಟೈಪ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡ್ಬೋದು, ಝೆಡ್ ಇಸ್ ಈಕ್ವಲ್ ಟು ನನ್, ಪ್ರಿಂಟ್ ಝೆಡ್ ಆದರೆ ನನ್ ಪ್ರಿಂಟ್ ಆಗುತ್ತೆ. ಸೊ ನನ್ ಅಂದರೆ ಏನು ವ್ಯಾಲ್ಯೂ ಇಲ್ಲ ಝೆಡ್ ಅಲ್ಲಿ ಅಂತ ಅರ್ಥ. ಸೊ ಅದನ್ನು ಪ್ರಿಂಟ್ ಮಾಡಿದ್ರೆ ಮತ್ತೆ ನನ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಡೆಫಿನೇಷನ್. ಈ ಡೇಟಾ ಟೈಪ್ಸಲ್ಲಿ ಎಲ್ಲಾದ್ರೂ ಡೆಫಿನೇಷನ್ ಪ್ಲಸ್ ಎಕ್ಸಾಂಪಲ್ ನೆನ್ಪಿಟ್ಕೊಬೇಕು. ಓಕೆ, ಯಾವುದೇ ಎಕ್ಸಾಂಪಲ್ ಬರೀರಿ, ತೊಂದರೆ ಇಲ್ಲ, ಬಟ್ ಒಂದು ಎಕ್ಸಾಂಪಲ್ ಬರಿಬೇಕಾಗತ್ತೆ. ಲಾಸ್ಟ್ ಡೇಟಾ ಟೈಪ್ ಯಾವುದು? ಮ್ಯಾಪಿಂಗ್ ಇದೆ. ಸೊ ಮ್ಯಾಪಿಂಗ್ ಅಂದರೆ ಏನು ಸರ್? ಇದು ಕೂಡ ಅನ್ಆರ್ಡರ್ಡೇ. ಮ್ಯಾಪಿಂಗ್ ಈಸ್ ಅನ್ಆರ್ಡರ್ಡ್ ಡೇಟಾ ಟೈಪ್ ಇನ್ ಪೈಥಾನ್. ಎಕ್ಸಾಂಪಲ್ ಡಿಕ್ಷನರಿ. ಏನು ಸರ್ ಡಿಕ್ಷನರಿ? ಬುಕ್ ಓದ್ತೀವಲ್ಲ, ಮೀನಿಂಗ್ಸ್ ಆಫ್ ವರ್ಡ್ಸ್, ಆ ಡಿಕ್ಷನರಿನಾ? ಆ ಡಿಕ್ಷನರಿ ಅಲ್ಲ. ಸೊ ಡಿಕ್ಷನರಿಲಿ ಕೀ ವ್ಯಾಲ್ಯೂ ಪೇರ್ಸ್ ಅಂತ ಬರುತ್ತೆ. ಏನು ಅಂತ ನೋಡೋಣ, ಆಯಿತಾ? ಸೊ ಡಿಕ್ಷನರಿ ಅಗೇನ್ ಇಂಪಾರ್ಟೆಂಟು. ಸೊ ಇನ್ನೊಂದು ಹೇಳ್ಬೇಕು ನಿಮಗೆ, ಈ ಸ್ಟ್ರಿಂಗ್ಸು, ಈ ಸೀಕ್ವೆನ್ಸ್ ಡೇಟಾ ಟೈಪ್ಸ್ ನೋಡಿದ್ರಲ್ಲ, ಸ್ಟ್ರಿಂಗು, ಲಿಸ್ಟು, ಟಪಲ್ಸ್, ಇದು ಸಪ್ರೇಟ್ ಚಾಪ್ಟರ್ಸೇ ಇದೆ. ಸೊ ಚಾಪ್ಟರ್ 8 ಸ್ಟ್ರಿಂಗ್ಸ್ ಬರುತ್ತೆ, ಚಾಪ್ಟರ್ 9 ಲಿಸ್ಟ್ ಬರುತ್ತೆ, ಚಾಪ್ಟರ್ 10 ಅಲ್ಲಿ ಟಪಲ್ಸ್ ಡಿಕ್ಷನರಿ ಎರಡು ಒಟ್ಟಿಗೆ ಬರುತ್ತೆ. ಓಕೆನಾ? ಸೊ ಇದನ್ನ ಇಲ್ಲಿ ಬೇಸಿಕ್ ಮಾತ್ರ ಡಿಸ್ಕಸ್ ಮಾಡ್ತಾ ಇವಿ. ಇನ್ನು ಡೆಪ್ತ್ ಆಗಿ ಲಿಸ್ಟ್ ಬಗ್ಗೆ ಚಾಪ್ಟರ್ 9 ಅಲ್ಲಿ, ಸ್ಟ್ರಿಂಗ್ ಬಗ್ಗೆ ಚಾಪ್ಟರ್ 8 ಅಲ್ಲಿ, ಟಪಲ್ಸ್ ಡಿಕ್ಷನರಿ ಚಾಪ್ಟರ್ 10 ಅಲ್ಲಿ ನೋಡೋಣ. ಇಲ್ಲಿ ಜಸ್ಟ್ ಡೆಫಿನೇಷನ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಸಾಕು. ಸೊ ಡಿಕ್ಷನರಿ ಅಂದರೆ ಏನು? ಡಿಕ್ಷನರಿ ಇನ್ ಪೈಥಾನ್ ಹೋಲ್ಸ್ ಡೇಟಾ ಐಟಮ್ಸ್ ಇನ್ ಕೀ ವ್ಯಾಲ್ಯೂ ಪೇರ್ಸ್. ಸೊ ಡೇಟಾ ಐಟಮ್ಸ್ ಕೀ ವ್ಯಾಲ್ಯೂ ಪೇರ್ಸ್ ಅಲ್ಲಿ ವಿ ಆರ್ ಸ್ಟೋರಿಂಗ್ ಇನ್ ಡಿಕ್ಷನರಿ. ಓಕೆ, ಸೊ ಡಿಕ್ಷನರಿಯಲ್ಲಿ ಕೀ ವ್ಯಾಲ್ಯೂ. ಸೊ ಕೀ ವ್ಯಾಲ್ಯೂ ಅಂದರೆ ಒಂದು ಕೀ ಇರುತ್ತೆ ಕಾನ್ಸ್ಟೆಂಟ್, ಆಮೇಲೆ ಒಂದು ವ್ಯಾಲ್ಯೂ ಇರುತ್ತೆ ಆ ಕೀಗೆ. ಸೊ ಅದು ಎಕ್ಸಾಂಪಲ್ ನೋಡೋಣ. ಐಟಮ್ಸ್ ಇನ್ ಡಿಕ್ಷನರಿ ಆರ್ ಎನ್ಕ್ಲೋಸ್ಡ್ ಇನ್ ಕರ್ಲಿ ಬ್ರಾಕೆಟ್ಸ್. ಸೊ ಸೆಟ್ ಥರನೇ ಡಿಕ್ಷನರಿಯಲ್ಲೂ ಕೂಡ ಕರ್ಲಿ ಬ್ರಾಕೆಟ್ಸಲ್ಲಿ ವಿ ವಿಲ್ ಸ್ಟೋರ್ ದ ಕೀ ವ್ಯಾಲ್ಯೂ ಪೇರ್ಸ್. ಕೀ ವ್ಯಾಲ್ಯೂ ಪೇರ್ಸ್ ಏನಾದರೂ ಇರ್ಬೋದು. ಸೊ ಕೀ ವ್ಯಾಲ್ಯೂ ಪೇರ್ಸ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ ಅದು ಕರ್ಲಿ ಬ್ರಾಕೆಟ್ಸಲ್ಲಿ ಯು ಹ್ಯಾವ್ ಟು ಸ್ಟೋರ್. ಮೂರನೇ ಪಾಯಿಂಟ್, ಡಿಕ್ಷನರೀಸ್ ಅಲೌಸ್ ಫಾಸ್ಟರ್ ಆಕ್ಸೆಸ್ ಟು ಡೇಟಾ. ಸೊ ಡಿಕ್ಷನರಿಲಿ ಡೇಟಾ ಆಕ್ಸೆಸ್ ಫಾಸ್ಟರ್ ಆಗಿ ನೀವು ಮಾಡ್ಬೋದು. ಈಗ ನಾನು ಮಾರ್ಕ್ಸ್ ಸ್ಟೋರೇಜ್ ಅಂತ ಹೇಳಿದೆ, ಒಂದು ನೇಮ್ ಆಗಿ ಕೀ ವ್ಯಾಲ್ಯೂ ತೊಗೊಬೋದು. ಸ್ಟೂಡೆಂಟ್ ನೇಮ್ ವ್ಯಾಲ್ಯೂ ಮಾರ್ಕ್ಸ್ ತೊಗೊಬೋದು, ಸ್ಟೂಡೆಂಟ್ ಮಾರ್ಕ್ಸ್ ವ್ಯಾಲ್ಯೂ ಆಗಿ ತೊಗೊಬೋದು ಅಲ್ವಾ? ಹಾಗೆ ಒಂದು 100 ಸ್ಟೂಡೆಂಟ್ ಮಾರ್ಕ್ಸ್ ಸ್ಟೋರ್ ಮಾಡಿ ಒಂದು ಡಿಕ್ಷನರಿಲಿ. ಸೊ ಯಾವ ಸ್ಟೂಡೆಂಟ್ ಮಾರ್ಕ್ ಬೇಕೋ ಆ ಸ್ಟೂಡೆಂಟ್ ಕೀ ಸ್ಪೆಸಿಫೈ ಮಾಡಿದ್ರೆ ಸಾಕು, ಅವ್ನ ಹೆಸರು ಹೇಳಿದ್ರೆ ಸಾಕು, ವ್ಯಾಲ್ಯೂ ಬಂದ್ಬಿಡುತ್ತೆ. ಅವ್ನ ವ್ಯಾಲ್ಯೂ ಮಾರ್ಕ್ಸ್ ಎಷ್ಟು ತೊಗೊಂಡ ಅಂತ ಬರುತ್ತೆ. ಅಂದರೆ ಈಗ ನೇಮ್, ಸ್ಟೂಡೆಂಟ್ ನೇಮ್ ಆಗಿ ಕೀ ತೊಗೊಳ್ಳಿ, ಸ್ಟೂಡೆಂಟ್ ಮಾರ್ಕ್ಸ್ ಆಗಿ ವ್ಯಾಲ್ಯೂ ತೊಗೊಳ್ಳಿ. ಕೀ ವ್ಯಾಲ್ಯೂ ಪೇಜಲ್ಲಿ ಸ್ಟೋರ್ ಮಾಡ್ತೀವಲ್ವಾ ಇಲ್ಲಿ. ಸೊ ಕೀ ಹೆಂಗೆ ಸ್ಪೆಸಿಫೈ ಮಾಡ್ತೀವಿ ಅಂದರೆ, ಸೊ ನೀವು ಕೀ ಆಮೇಲೆ ವ್ಯಾಲ್ಯೂ ಸಪ್ರೇಟ್ ಮಾಡಬೇಕಾಗಿರುವಾಗ ಕೋಲನ್ ಸಿಂಬಲ್ ಯೂಸ್ ಮಾಡಬೇಕು. ಅದು ನೆಕ್ಸ್ಟ್ ಪಾಯಿಂಟಲ್ಲಿ ಬರುತ್ತೆ. ಸೊ ಈ ಡಿಕ್ಷನರಿಯಿಂದ ನಮಗೆ ಡೇಟಾ ಇನ್ನೂ ಫಾಸ್ಟರ್ ಆಗಿ ಆಕ್ಸೆಸ್ ಮಾಡ್ಬೋದು. ಯಾವ ಡೇಟಾ ಬೇಕೋ ಅಷ್ಟೇ ಆಕ್ಸೆಸ್ ಮಾಡ್ಬೋದು. ಎಲ್ಲ ಡೇಟಾ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡಿಕ್ಷನರಿಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈ ಕೀ ವ್ಯಾಲ್ಯೂ ಪೇರ್ ಹೆಂಗೆ ಸಪ್ರೇಟ್ ಮಾಡೋದು? Every key is separated from its value using colon sign. So colon sign use ಮಾಡಿ key and value we will separate. ಓಕೆನಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. The keys are usually strings and their values can be any data type. ಇದು ಇಂಪಾರ್ಟೆಂಟು. ಕೀಸ್ ಯಾವಾಗಲೂ ಸ್ಟ್ರಿಂಗ್ಸೇ ಇರುತ್ತೆ. ಸೊ ಏನು ನೆನ್ಪಿಟ್ಕೊಬೇಕು, ಕೀಸ್ ಯಾವಾಗಲೂ ಸ್ಟ್ರಿಂಗ್ ಡೇಟಾ ಟೈಪೇ ಇರುತ್ತೆ. ವೇರ್ ವ್ಯಾಲ್ಯೂಸ್ ಯಾವ ಡೇಟಾ ಟೈಪ್ ಬೇಕಾದರೂ ಇರ್ಬೋದು. ಕೀಸಲ್ಲಿ ಸ್ಟ್ರಿಂಗೇ ಇರಬೇಕು, ಬಟ್ ವ್ಯಾಲ್ಯೂಸಲ್ಲಿ ಯಾವ ಡೇಟಾ ಟೈಪ್ ಬೇಕಾದರೂ ಇರ್ಬೋದು. ಸೊ ಇಲ್ಲಿ ಏನು ನೆನ್ಪಿಟ್ಕೊಬೇಕು ಸರ್? ಸೊ ಡಿಕ್ಷನರಿ ಅಂದರೆ ಏನು? ಡಿಕ್ಷನರಿ ಸ್ಟೋರ್ಸ್ ದ ಐಟಮ್ಸ್ ಇನ್ ಕೀ ವ್ಯಾಲ್ಯೂ ಪೇರ್ಸ್. ಅದು ಫಸ್ಟ್ ಪಾಯಿಂಟ್. ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ಕರ್ಲಿ ಬ್ರಾಕೆಟ್ಸ್, ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲ, ಕರ್ಲಿ ಬ್ರಾಕೆಟ್ಸ್. ಇದು ಸೆಕೆಂಡ್ ಪಾಯಿಂಟ್. ಡಿಕ್ಷನರೀಸ್ ಅಲೌಸ್ ಫಾಸ್ಟರ್ ಆಕ್ಸೆಸ್ ಟು ಡೇಟಾ. ಥರ್ಡ್ ಪಾಯಿಂಟ್. ಕೀಸ್ ಆ್ಯಂಡ್ ವ್ಯಾಲ್ಯೂಸ್ ಯಾವುದರಿಂದ ಸಪ್ರೇಟ್ ಮಾಡ್ತೀವಿ? ಕೋಲನ್ ಸೈನಿಂದ ಸಪ್ರೇಟ್ ಮಾಡ್ತೀವಿ. ಲಾಸ್ಟ್ ಪಾಯಿಂಟ್, ಕೀಸ್ ಯಾವಾಗಲೂ ಸ್ಟ್ರಿಂಗ್ಸ್ ಆಗಿರಬೇಕು, ವ್ಯಾಲ್ಯೂ ಯಾವ ಡೇಟಾ ಟೈಪ್ ಬೇಕಾದರೂ ಇರ್ಬೋದು. ಹೌದಾ? ಸೊ ಎಕ್ಸಾಂಪಲ್ ನೋಡೋಣ. ಸೊ ಒಂದು ಎಕ್ಸಾಂಪಲ್, ಒಂದು ವೇರಿಯಬಲ್ ಇದೆ ಎ ಅಂತ. ಸೊ ಎ ಅಲ್ಲಿ ಕರ್ಲಿ ಬ್ರಾಕೆಟ್ಸಲ್ಲಿ ಕೀ ವ್ಯಾಲ್ಯೂ ಪೇರ್ಸ್ ಇದೆ. ಸೊ ಸ್ಟೂಡೆಂಟ್ ನೇಮ್ ಆಮೇಲೆ ಮಾರ್ಕ್ಸ್ ಇದೆ. ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ನೇಮ್ ಮೋಹನ್ ಅಂತಿದೆ. ಸೊ ಇದು ಮೋಹನ್ ಅನ್ನೋದು ಇಟ್ ಇಸ್ ಅ ಸ್ಟ್ರಿಂಗ್ ಅಲ್ವಾ? ಸೊ ಕ್ಯಾರೆಕ್ಟರ್ಸ್ ಇದು ಡಬಲ್ ಕೋಟ್ಸಲ್ಲಿ ಇದೆ, ಇದು ಸ್ಟ್ರಿಂಗ್. ವ್ಯಾಲ್ಯೂನ ಸೆಪ್ರೇಟೆಡ್ ಬೈ ಕೋಲನ್. ಸೊ ಮಾರ್ಕ್ಸ್ ಸ್ಟೋರ್ ಮಾಡಿದ್ದೀನಿ ವ್ಯಾಲ್ಯೂಲಿ 87. ಆಯಿತಾ? ಇದು ಒನ್ ಡಿಕ್ಷನರಿ ಐಟಮ್. ನೆಕ್ಸ್ಟ್ ಡಿಕ್ಷನರಿ ಐಟಮ್ ಏನಿದೆ? ರಾಮ್. ಸೊ ರಾಮ್ ಅನ್ನೋದು ಇಟ್ ಈಸ್ ಅ ಕೀ ಅಲ್ವಾ? ಕೀ ವ್ಯಾಲ್ಯೂ ಏನದಕ್ಕೆ? 96. ಆನ್ ಮಾರ್ಕ್ಸ್ 96 ಅಂತ. ನೆಕ್ಸ್ಟು ಸುಹೇಲ್ ಅಂತ. ಸುಹೇಲ್ ಕೀ ವ್ಯಾಲ್ಯೂ ಮಾರ್ಕ್ಸು 65 ಅಂತ. ಸೊ ನಾನು ಜಸ್ಟ್ ಪ್ರಿಂಟ್ ಮಾಡಿದ್ರೆ ಪೂರ್ತಿ ಡಿಕ್ಷನರಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಬಟ್ ನಾನು
ಪ್ರಿಂಟ್ ಎ ಆಫ್ ಮೋಹನ್, ಬರೀ ಕೀ ಸ್ಪೆಸಿಫೈ ಮಾಡಿದೆ, ಅವ್ನ ಹೆಸರು ಹೇಳಿದ್ರೆ ಎ ಆಫ್ ಮೋಹನ್ ಅಂದರೆ ಮೋಹನ್ ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ ಅಥವಾ ಮೋಹನ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ವ್ಯಾಲ್ಯೂ ಏನು 87, ಸೊ 87 ಡಿಸ್ಪ್ಲೇ ಆಗುತ್ತೆ. ಓಕೆ, ಏನೇ ಡೌಟ್ಸ್ ಇರು ಜಸ್ಟ್ ಕಮೆಂಟೆಡ್ ಇನ್ ದ ಕಮೆಂಟ್ ಬಾಕ್ಸ್. ಡಿಕ್ಷನರೀಸ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಎಲ್ಲ ಡೇಟಾ ಟೈಪು ಈಗ ಕವರ್ ಮಾಡಿದ್ದೀವಿ. ಯಾವುದು ನಂಬರ್ ಡೇಟಾ ಟೈಪ್, ಅಲ್ಲಿ ಫಸ್ಟ್ ಇಂಟ್, ಫ್ಲೋಟ್, ಕಾಂಪ್ಲೆಕ್ಸ್, ಇಂಟಿಂದ ಬೂಲಿಯನ್ ಬರುತ್ತೆ. ಸೊ ಆಮೇಲೆ ಸೀಕ್ವೆನ್ಸ್ ಡೇಟಾ ಟೈಪ್, ಮಲ್ಟಿಪಲ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಸ್ಟ್ರಿಂಗ್ ಇದೆ, ಲಿಸ್ಟ್ ಇದೆ, ಟಪಲ್ ಇದೆ. ಸೆಟ್ ಅಂದರೆ ಏನು? ಸೊ ಸೆಟ್ ಇಸ್ ಅನ್ಆರ್ಡರ್ಡ್. ಈ ಸೀಕ್ವೆನ್ಸ್ ಎಲ್ಲ ಆರ್ಡರ್ಡ್ ಆಗಿದೆ, ಸೆಟ್ ಇಸ್ ಅನ್ಆರ್ಡರ್ಡ್. ಸೊ ಅದಾದಮೇಲೆ ಸೆಟ್ಟಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ ಸ್ಟೋರ್ ಮಾಡೋದಕ್ಕಾಗಲ್ಲ. ನನ್ ಏನು ವ್ಯಾಲ್ಯೂ ಇಲ್ಲ ಅಂದರೆ ವೇರಿಯಬಲಲ್ಲಿ ನನ್ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಡಿಕ್ಷನರೀಸ್ ಕೂಡ ಡಿಸ್ಕಸ್ ಮಾಡಿವಿ. ಇಷ್ಟು ಡೇಟಾ ಟೈಪ್ಸ್ 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಎಲ್ಲದಕ್ಕೂ ಒಂದು ಏನಂತಾರೆ ಡೆಫಿನೇಷನ್, ಆಮೇಲೆ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಸೊ ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಇಲ್ಲಿ ಮ್ಯೂಟಬಲ್ ಡೇಟಾ ಟೈಪ್ಸ್, ಇಮ್ಯೂಟಬಲ್ ಡೇಟಾ ಟೈಪ್ಸ್ ಅಂತ ಬರುತ್ತೆ. ಡೇಟಾ ಟೈಪ್ಸ್ ಅರ್ಥ ಆಗಿದೆ. ಸೊ ನೆಕ್ಸ್ಟ್ 2 ಡೇಟಾ ಟೈಪ್ಸ್ ಇದೆ. ಸೊ ಯಾವುದು ಅಂತ ಇಲ್ಲಿ ನೋಡೋಣ, ಆಯ್ತಾ? ನೆಕ್ಸ್ಟು ಕಾನ್ಸೆಪ್ಟ್ ಮ್ಯೂಟಬಲ್ ಆ್ಯಂಡ್ ಇಮ್ಯೂಟಬಲ್ ಡೇಟಾ ಟೈಪ್ಸ್. ಸೊ ಇದು ಕೂಡ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ಕೇಳ್ತಾರೆ ಡೆಫಿನೇಷನ್ಸ್, ಇಮ್ಯೂಟಬಲ್, ಮ್ಯೂಟಬಲ್ ಡೇಟಾ ಟೈಪ್ಸ್, ಅದು ಡಿಫ್ರೆನ್ಸಸ್ ಕೇಳ್ತಾರೆ ಎರಡಕ್ಕೂ, ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದು. ಸೊ ಏನು ಅಂತ ವಿ ವಿಲ್ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಮ್ಯೂಟಬಲ್ ಡೇಟಾ ಟೈಪ್ಸ್ ಅಂದರೆ ಏನು? ದೀಸ್ ಆರ್ ದ ಟೈಪ್ಸ್ ವಿಚ್ ಕ್ಯಾನ್ ನೆವರ್ ಚೇಂಜ್ ದ ವ್ಯಾಲ್ಯೂ ಇನ್ ಪ್ಲೇಸ್. ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ಅಂದರೆ ಒಂದು ವ್ಯಾಲ್ಯೂ ಅಸೈನ್ ಮಾಡಾದ್ಮೇಲೆ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಅದು ಯಾವುದು? ಇಮ್ಯೂಟಬಲ್ ಡೇಟಾ ಟೈಪ್ಸ್, ಅದರ ಅರ್ಥ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಬೇಕು, ವ್ಯಾಲ್ಯೂಸ್ ಕ್ಯಾನ್ ನೆವರ್ ಚೇಂಜ್ ಇನ್ ಪ್ಲೇಸ್ ಅಂದರೆ ಒಂದು ಮೆಮರಿಲಿ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಅಳ್ಸೋಕ್ಕಾಗಲ್ಲ ಅಂತ ಅರ್ಥ. ಸೊ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಸೊ ಎಕ್ಸಾಂಪಲ್ ಅರ್ಥ ಆಗುತ್ತೆ ನಿಮಗೆ. ಸೊ ಅದಾದಮೇಲೆ ದ ಇಮ್ಯೂಟಬಲ್ ಡೇಟಾ ಟೈಪ್ಸ್ ಯಾವ್ದ್ಯಾವ್ದಿದೆ? ಸೊ ಇಂಟ್, ಫ್ಲೋಟ್, ಬೂಲಿಯನ್, ಕಾಂಪ್ಲೆಕ್ಸ್, ಸ್ಟ್ರಿಂಗ್ ಆ್ಯಂಡ್ ಟಪಲ್. ಸೊ ಇದು ಯಾವುದು ಒಂದು ಅಸೈನ್ ಆದಮೇಲೆ ವ್ಯಾಲ್ಯೂ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಮೆಮರಿ ಅಡ್ರೆಸ್ ಏನಾಗುತ್ತೆ? ಮೆಮರಿ ಅಡ್ರೆಸ್ ಡಿಫರ್ ಆಗುತ್ತೆ. ಇಲ್ಲಿ ಚೇಂಜ್ ಮಾಡೋಕ್ಕೆ ಹೋದರೆ ಮೆಮರಿ ಅಡ್ರೆಸ್ ಕೂಡ ಚೇಂಜ್ ಆಗೋಗುತ್ತೆ, ಅಥವಾ ID ಅಂತೀವಲ್ಲ, ID ಚೇಂಜ್ ಆಗೋಗುತ್ತೆ. ಒಂದು ಎಕ್ಸಾಂಪಲ್ ಕೊಡಿ ಸರ್. ಸೊ ಎಕ್ಸಾಂಪಲ್ಸ್ ಕೊಡ್ತೀನಿ, ಬಟ್ ಈ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಯಾವುದು ಇಮ್ಯೂಟಬಲ್ ಡೇಟಾ ಟೈಪ್? ಇಂಟ್, ಫ್ಲೋಟ್, ಕಾಂಪ್ಲೆಕ್ಸ್, ಬೂಲಿಯನ್, ಸ್ಟ್ರಿಂಗ್ ಆ್ಯಂಡ್ ಟಪಲ್. ಇವೆಲ್ಲ ಇಮ್ಯೂಟಬಲ್ ಡೇಟಾ ಟೈಪ್ಸ್. ಅಂದರೆ ನಾವು ವ್ಯಾಲ್ಯೂ ಚೇಂಜ್ ಮಾಡೋಕ್ಕೆ ಹೋದರೆ ಆ ವೇರಿಯಬಲ್ ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಸೊ ಹಳೆ ಮೆಮರಿ ಹಾಗೆ ಇರುತ್ತೆ, ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಸೊ ID ಡಿಫರ್ ಆಗುತ್ತೆ ಇವಾಗ. ಸೊ ಏನು ನೆನ್ಪಿಟ್ಕೊಬೇಕು? ಕ್ಯಾನ್ ನೆವರ್ ಚೇಂಜ್ ದ ವ್ಯಾಲ್ಯೂ ಇನ್ ಪ್ಲೇಸ್. ಹಳೆ ಮೆಮರಿಲಿ ವ್ಯಾಲ್ಯೂ ಏನಿತ್ತೋ ಹಾಗೆ ಇರುತ್ತೆ, ಅದು ಅಲ್ಲಿ ಚೇಂಜ್ ಆಗಲ್ಲ, ಬೇರೆ ಮೆಮರಿಗೆ ವೇರಿಯಬಲ್ ಪಾಯಿಂಟ್ ಆಗುತ್ತೆ. ಓಕೆನಾ? ಸೊ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ A = 5 ತೊಗೊಂಡಿದ್ದೀನಿ, ಆಮೇಲೆ A ವ್ಯಾಲ್ಯೂ Bಗೆ ಅಸೈನ್ ಮಾಡ್ತಾ ಇದ್ದೀವಿ. ಸೊ ಏನು ಮಾಡಿದ್ದೀವಿ? A ವ್ಯಾಲ್ಯೂ 5 ತೊಗೊಂಡಿದ್ದೀವಿ, ಇದೇ A ವ್ಯಾಲ್ಯೂ Bಗೂ ಅಸೈನ್ ಮಾಡಿದ್ದೀವಿ. ಈಗ AB ಅಲ್ಲಿ ಏನು ಸ್ಟೋರ್ ಆಗಿದೆ? A ಅಲ್ಲಿ 5 ಸ್ಟೋರ್ ಆಗಿದೆ. B ಅಲ್ಲಿ ಏನಿದೆ? B ಅಲ್ಲೂ ಕೂಡ 5 ಸ್ಟೋರ್ ಆಗಿದೆ, ಕರೆಕ್ಟಾ? ಸೊ AB ಅಲ್ಲಿ ಒಂದೇ ವ್ಯಾಲ್ಯೂಸ್ ಇದೆ. ಸೊ IDs ಏನಿರಬೇಕು? ID ಮ್ಯಾಚ್ ಆಗಬೇಕಲ್ವಾ? ಸೊ IDs ಮ್ಯಾಚ್ ಆಗಬೇಕು. ಇವಾಗ ಎರಡಕ್ಕೂ ಒಂದೇ ಅಡ್ರೆಸ್ ಇದೆ. ಸೊ ಜಸ್ಟ್ ನೋಡ್ಬೋಣ, ಡೈಗ್ರಾಮ್ ಇದೆ ಇಲ್ಲಿ. ಸೊ ಮೆಮರಿಲಿ ಏನಿದೆ? ಮೆಮರಿಲಿ ಈ 5 ಅನ್ನೋದು ಸ್ಟೋರ್ ಆಗಿರುತ್ತಲ್ವಾ, ಇದು ಆಬ್ಜೆಕ್ಟ್. 5 ಅನ್ನೋದು ಆಬ್ಜೆಕ್ಟ್. ಈ 5ಗೆ ಒಂದು ಸಪ್ರೇಟ್ ID ಇರುತ್ತೆ, ಕರೆಕ್ಟಾ? ಸೊ ನಾನಿಲ್ಲಿ ಏನು ID ತೊಗೊಂಡಿಲ್ಲ, ಬಟ್ ಇಲ್ಲಿ ಒಂದು ID ಕೊಟ್ಟಿದ್ದೀನಿ, ಮೆಮರಿ ಅಡ್ರೆಸ್. ಹೆಂಗೆ ಫೈಂಡ್ ಮಾಡೋದು ID? ಸೊ ಫಂಕ್ಷನ್ ಇದೆಯಲ್ಲ, ID ಆಫ್ A ಇದ್ದರೆ ಸೊ ಏನೋ ಒಂದು ID ಬರುತ್ತೆ ಅಲ್ಲಿ, ಕರೆಕ್ಟಾ? ಸೊ ನೀವು ID ಫಂಕ್ಷನ್ನ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ, ಆಯಿತಾ? ಸೊ ಈಗ A ಆಮೇಲೆ B ಎರಡು 5ಗೆ ರೆಫರ್ ಮಾಡತ್ತಲ್ವಾ, ಎರಡು 5ಗೆ ರೆಫರೆನ್ಸ್ ಮಾಡುತ್ತೆ. ಸೊ ಎರಡು ID ಸೇಮ್ ಇದೆ, ಆಯಿತು. ಸೊ ಈಗ ನೆಕ್ಸ್ಟ್ ಕೋಡ್ ನೋಡೋಣ. Now suppose we change the values of variables. ಸೊ ಇದು ಯಾವ ವ್ಯಾಲ್ಯೂಸು? ಇದೆಲ್ಲ ಇಂಟೀಜರ್ ಅಲ್ವಾ? ಇಂಟೀಜರ್ ಏನಂತ ಅಂದ್ವಿ? ಇಮ್ಯೂಟಬಲ್, ಹೌದಾ? ಈಗ A ವ್ಯಾಲ್ಯೂ ನಾನು ಚೇಂಜ್ ಮಾಡ್ತೀನಿ 10ಗೆ, B ವ್ಯಾಲ್ಯೂ 15ಗೆ ಚೇಂಜ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ? ಸೊ IDs ಬೇರೆ ಆಗುತ್ತಲ್ವಾ? ಸೊ A ಇವಾಗ ಇನಿಷಿಯಲಿ 5ಗೆ ರೆಫರ್ ಆಗ್ತಿತ್ತು, ಆ್ಯಂಡ್ B ಕೂಡ 5ಗೆ ರೆಫರ್ ಆಗ್ತಿತ್ತು. ಈಗ ಏನು ಮಾಡಿದ್ವಿ? A ವ್ಯಾಲ್ಯೂ 10 ತೊಗೊಂಡ್ವಿ, B ವ್ಯಾಲ್ಯೂ 15 ತೊಗೊಂಡ್ವಿ. ಸೊ A ವ್ಯಾಲ್ಯೂ ಈಸ್ ರೆಫರಿಂಗ್ ಟು ಅ ಡಿಫ್ರೆಂಟ್ ID, B ಇವಾಗ ಡಿಫ್ರೆಂಟ್ IDಗೆ ರೆಫರ್ ಆಗುತ್ತೆ, ಕರೆಕ್ಟಾ? ಬಟ್ ಈ ಹಳೆ ವ್ಯಾಲ್ಯೂ ಏನಾಗ್ತಿದೆ? ಹಳೆ ವ್ಯಾಲ್ಯೂ ಅಲ್ಲೇ ಇದೆ ಅಲ್ವಾ? ಸೊ ಅದನ್ನೇ ಹೇಳಿದ್ದು, ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್ ಇನ್ ಪ್ಲೇಸ್. ಆ ಹಳೆ ವ್ಯಾಲ್ಯೂ ಚೇಂಜ್ ಮಾಡೋಕ್ಕಾಗಲ್ಲ ನೀವು. ಈಗ ID ಹೊಸದಕ್ಕೆ ಹೋಗುತ್ತೆ, ಹೊಸ IDಗೆ A ಆ್ಯಂಡ್ B ರೆಫರ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಡೈಗ್ರಾಮಿಂದ. ಸೊ ಈಗ ಏನಾಗ್ತಿದೆ? ಈ ಹಳೆ ವ್ಯಾಲ್ಯೂ 5ಗೆ ID ಸೇಮ್ ಇರುತ್ತೆ, ಈ ID ವೇರಿ ಆಗಲ್ಲ. ಸೊ ಆ ಒರಿಜಿನಲ್ ವ್ಯಾಲ್ಯೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇಮ್ಯೂಟಬಲ್ ಅಂತ ಹೇಳೋದು. ಅಂದರೆ ನಾವು A ವ್ಯಾಲ್ಯೂ 5 ತೊಗೊಂಡಿದ್ವಲ್ಲ ಮುಂಚೆ, ಈಗ A ವ್ಯಾಲ್ಯೂ 10 ತೊಗೊಂಡ್ವಿ. ಆ 5 ಜಾಗದಲ್ಲಿ ನಾವು ಎರೇಸ್ ಮಾಡೋಕ್ಕಾಗಲ್ಲ, ಇಲ್ಲಿ 10 ಅಂತ ಹಾಕೋಕ್ಕಾಗಲ್ಲ.
ಇದು ಒರಿಜಿನಲ್ ವ್ಯಾಲ್ಯೂ ಹಾಗೆ ಇರುತ್ತೆ, ಅದಕ್ಕೆ ಇಮ್ಯೂಟಬಲ್. ವೇರಿಯಬಲ್ಸ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ಅಥವಾ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ ಇದೆಯಲ್ಲ, ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ಒಂದ್ಸಲಿ ವ್ಯಾಲ್ಯೂಸ್ ಫಿಕ್ಸ್ ಆದರೆ ಇಟ್ ಇಸ್ ಫಿಕ್ಸ್ಡ್. ಓಕೆ, ಈಗ ಎ ವ್ಯಾಲ್ಯೂ 10 ಅಂದರೆ ಇದು ಬೇರೆ ಮೆಮರಿಗೆ ಪಾಯಿಂಟ್ ಆಗುತ್ತೆ. ಇವಾಗ 10 ಅನ್ನೋ ಮೆಮರಿಗೆ ಪಾಯಿಂಟ್ ಆಗುತ್ತೆ, ಅದಕ್ಕೆ ಬೇರೆ ಐ ಡಿ ಇರುತ್ತೆ. ಬಿ ವ್ಯಾಲ್ಯೂ 20 ಆದರೆ ಸೊ ಇದು 15 ಅಲ್ವಾ, 15. ಸೊ 15 ಪಾಯಿಂಟ್ ಆಗುತ್ತೆ. ಈ 15 ಕೂಡ ಬೇರೆ ಮೆಮರಿ ಅಲ್ವಾ, 10 15 ಅಡ್ರೆಸಸ್ ಬೇರೆ ಇರುತ್ತೆ. ಸೊ ಇದರ ಐ ಡಿ ಬೇರೆ ಇರುತ್ತೆ, ಇದರ ಐ ಡಿ ಬೇರೆ ಇರುತ್ತೆ. ಕರೆಕ್ಟಾ? ಬಟ್ ಒರಿಜಿನಲ್ ವ್ಯಾಲ್ಯೂ ಆಫ್ ಎ ಏನು 5. ಸೊ ಈ 5 ಏನಾಯಿತು, ಎರೇಸ್ ಆಗಿಲ್ಲ. 5 ಹಾಗೆ ಇತ್ತು ಮೆಮರಿಲಿ, ಐ ಡಿ ಕೂಡ ಹಾಗೆ ಇದೆ. ಸೊ ಈ ಐ ಡಿ ಸೇಮ್ ಆಗಿದೆ. ಸೊ ಅದನ್ನೇ ಇಮ್ಯೂಟಬಲ್ ಅಂತ ಹೇಳ್ತೀವಿ. ಇಮ್ಯೂಟಬಲ್ ಅಂದರೆ ಸೊ ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ಆಫ್ಟರ್ ಅಸೈನ್ಮೆಂಟ್ ಈ ಐ ಡಿಸ್ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನೇ ವಿ ಕಾಲ್ ಇಟ್ ಆಸ್ ಇಮ್ಯೂಟಬಲ್. ಸೊ ಚೇಂಜ್ ಆದರೆ ಏನು, ಸೊ ನಾವು ವ್ಯಾಲ್ಯೂ ಚೇಂಜ್ ಮಾಡಿದ್ದೀವಿ ಇಲ್ಲಿ ಅಲ್ವಾ. ಎ ವ್ಯಾಲ್ಯೂ 5 ಇತ್ತು, ಎ ವ್ಯಾಲ್ಯೂ 10 ಮಾಡಿದ್ದೀವಿ. ಎ ವ್ಯಾಲ್ಯೂ 10 ಚೇಂಜ್ ಮಾಡಿದ್ರೆ ಐ ಡಿ ಬೇರೆ ಆಗುತ್ತೆ, ಐ ಡಿ ಸೇಮ್ ಇರಲ್ಲ. ಅಂದರೆ ಎ ವ್ಯಾಲ್ಯೂ ಇನಿಷಿಯಲಿ ಈ ಐ ಡಿಲಿತ್ತು, ಈಗ ಎ ವ್ಯಾಲ್ಯೂ 10 ಅಂದರೆ ಮೆಮರಿ ಐ ಡಿ ಅಥವಾ ಮೆಮರಿ ಅಡ್ರೆಸ್ ಬೇರೆ ಆಗುತ್ತೆ. ಸೊ ಮ್ಯೂಟಬಲ್ ಅಂದರೆ ಏನು ಸರ್? ಮ್ಯೂಟಬಲ್ ಅಂದರೆ ಸೊ ಚೇಂಜ್ ಮಾಡೋಕ್ಕಾದರೆ ವೇರಿಯಬಲ್ಸ್ ಚೇಂಜ್ ಇನ್ ದ ಸೇಮ್ ಮೆಮರಿ, ಇದೇ ಮೆಮರಿಲಿ ಚೇಂಜ್ ಆದರೆ, ಅಂದರೆ A5 B10 ಕೊಟ್ಟರೆ ಅಥವಾ ನೆಕ್ಸ್ಟ್ ಇಟ್ರೇಷನಲ್ಲಿ A10 ಕೊಟ್ಟರೆ ಇದೇ ಮೆಮರಿಲಿ ಚೇಂಜ್ ಆದರೆ ಸೊ ಆವಾಗ ಏನು ಹೇಳ್ತೀವಿ, ಮ್ಯೂಟಬಲ್. ಸೊ ಇಲ್ಲಿ ಇಂಟೀಜರ್ ಎಕ್ಸಾಂಪಲ್ ತೊಗೊಂಡಿವಲ್ವ, ಇದು ಇಮ್ಯೂಟಬಲ್. ಇಂಟೀಜರ್ ಇಸ್ ಇಮ್ಯೂಟಬಲ್ ಅಂದರೆ ವೇರಿಯಬಲ್ಸ್ ಹೂಸ್ ವ್ಯಾಲ್ಯೂಸ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ಕ್ರಿಯೇಟ್ ಮಾಡಾದಮೇಲೆ ಈ ವ್ಯಾಲ್ಯೂಸ್ ಆ್ಯಂಡ್ ಐ ಡಿಸ್ ಚೇಂಜ್ ಆಗಲ್ಲ, ಅದನ್ನು ಇಮ್ಯೂಟಬಲ್ ಅಂತ ಕರಿತೀವಿ. ಓಕೆ, ಸೊ ಇದು ನೆನ್ಪಿಟ್ಕೊಬೇಕು. ಏನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ಆಯಿತಾ? ಈಗ ಮ್ಯೂಟಬಲ್ ಡೇಟಾ ಟೈಪ್ಸ್ಗೆ ಹೋಗೋಣ. ಮ್ಯೂಟಬಲ್ ಡೇಟಾ ಟೈಪ್ಸ್. ಸೊ ಮ್ಯೂಟಬಲ್ ಅಂದರೆ ಏನು? ದೀಸ್ ಆರ್ ದ ಟೈಪ್ಸ್ ಹೂಸ್ ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಪ್ಲೇಸ್ ಇನ್ ಸೇಮ್ ಮೆಮರಿ. ಸೊ ಇಮ್ಯೂಟಬಲ್ ಅಂದರೆ ಏನು? ಆ 5 ಇತ್ತಲ್ಲ, ಆ 5ನ ನಾವು ಚೇಂಜ್ ಮಾಡೋಕ್ಕಾಗಿಲ್ಲ. ಒಂದ್ಸಲಿ A5 ಆದರೆ ಆ 5 ಲೊಕೇಶನಲ್ಲಿರೋ ಅಡ್ರೆಸ್ ನಾವು ಚೇಂಜ್ ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ದ ಸೇಮ್ ಮೆಮರಿ. ಸೇಮ್ ಮೆಮರಿಲೇ ಬೇರೆ ವ್ಯಾಲ್ಯೂಸ್ ರಿಪ್ಲೇಸ್ ಮಾಡ್ಬೋದು, ಐ ಡಿ ಕೂಡ ಸೇಮ್ ಇರುತ್ತೆ. ಇಲ್ಲಿ ಬೇರೆ ಐ ಡಿಗೆ ರೆಫರ್ ಆಗೋದಿಲ್ಲ. ಓಕೆ, ಸೊ ಹೆಂಗಿದು? ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್ ಆಫ್ಟರ್ ಅಸೈನ್ಮೆಂಟ್. ದ ಮ್ಯೂಟಬಲ್ ಟೈಪ್ಸ್ ಆರ್ ಲಿಸ್ಟ್, ಸೆಟ್ ಆ್ಯಂಡ್ ಡಿಕ್ಷನರಿ. ಸೊ ಮಿಕ್ಕಿದ ಡೇಟಾ ಟೈಪ್ಸ್ ಯಾವುದಿದೆ, ಲಿಸ್ಟು, ಸೆಟ್ಟು, ಡಿಕ್ಷನರಿ, ಇದನ್ನು ಮ್ಯೂಟಬಲ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಓಕೆನಾ? ಇಮ್ಯೂಟಬಲ್ ಅಲ್ಲ, ಇದು ಮ್ಯೂಟಬಲ್ ಡೇಟಾ ಟೈಪ್ಸ್. ಸೊ ಎಕ್ಸಾಂಪಲ್ ಇದೆ, ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ A is equal to ಒಂದು ಲಿಸ್ಟ್ ತೊಗೊಂಡಿವಿ, 10 20 30. ಸೊ ಇದರ ಐ ಡಿ ಏನು? 0 1 2 ಅಲ್ವಾ. 10ದು ಐ ಡಿ 0, 20ದು ಐ ಡಿ 1, 30ದು ಐ ಡಿ 2. ಸೊ ಪ್ರಿಂಟ್ ಐ ಡಿ ಆಫ್ ಎ ಅಂದರೆ, ಇದು ಯಾವ ಅಡ್ರೆಸ್ಸಲ್ಲಿ ಸ್ಟೋರ್ ಆಗಿದೆ? ಈಗ ಮೆಮರಿ ಅನ್ಕೊಳ್ಳೋಣ ಇದು. ಸೊ ಇಲ್ಲಿ 10, ಇಲ್ಲಿ 20, ಇಲ್ಲಿ 30 ಇದೆ ಅನ್ಕೊಳ್ಳೋಣ. ಸೊ ಇದರ ಅಡ್ರೆಸ್ ಅವ್ರು ಹೇಳ್ತಿದ್ದಾರೆ 10105556 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎ, ಕರೆಕ್ಟಾ? ಸೊ ಈಗ ನಾನೇನಾದರೂ ಚೇಂಜ್ ಮಾಡಿದ್ರೆ ಸೇಮ್ ಮೆಮರಿಲಿ ಚೇಂಜ್ ಆಗುತ್ತಾ, ಡಿಫ್ರೆಂಟ್ ಐ ಡಿಗೆ ರೆಫರ್ ಮಾಡುತ್ತಾ? ಇಮ್ಯೂಟಬಲಲ್ಲಿ ಏನಾಯಿತು, ಎ ವ್ಯಾಲ್ಯೂ 5 ಇತ್ತು, ಆಮೇಲೆ ನಾನು ಎ ವ್ಯಾಲ್ಯೂ 10 ಮಾಡಿದೆ ಅಲ್ವಾ. ಸೊ 5 ಇದ್ದಾಗ ಒಂದು ಐ ಡಿ ಇತ್ತು, 10 ಇದ್ದಾಗ ಬೇರೆ ಐ ಡಿಗೆ ರೆಫರ್ ಆಯಿತು ಅಲ್ವಾ. ಎ ಬೇರೆ ಐ ಡಿಗೆ ರೆಫರ್ ಆಯಿತು, ಇಲ್ಲಿ ಬೇರೆ ಐ ಡಿಗೆ ರೆಫರ್ ಆಗುತ್ತಾ, ಸೇಮ್ ಐ ಡಿಲೇ ಚೇಂಜ್ ಆಗುತ್ತಾ? ಅಂದರೆ ಮ್ಯೂಟಬಲಲ್ಲಿ ಸೇಮ್ ಐ ಡಿಲೇ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಇವಾಗ 10 20 30 ಎ ರೆಫರೆನ್ಸ್ ಮಾಡ್ತಿದೆ ಅಲ್ವಾ. ಸೊ ಎ ಅನ್ನೋದು ಇದಕ್ಕೆ ರೆಫರೆನ್ಸ್ ಮಾಡ್ತಿದೆ ಅಥವಾ ಈ ಮೆಮರಿ ಲೊಕೇಶನ್ಗೆ ಪಾಯಿಂಟ್ ಮಾಡ್ತಿದೆ, ಇಲ್ಲೊಂದು ಐ ಡಿ ಇದೆ. ಸೊ ಆಯಿತು, ಈಗ ನೆಕ್ಸ್ಟ್ ಏನು ಮಾಡೋಣ? ಸಪೋಸ್ ವಿ ಚೇಂಜ್ ಅ ಮೆಂಬರ್ ಆಫ್ ದ ಲಿಸ್ಟ್. ಇವಾಗ ಎ ಆಫ್ 0ನ 90 ಮಾಡೋಣ. ಸೊ ಲಿಸ್ಟಲ್ಲಿ ಮಾಡ್ಬೋದಲ್ವಾ. ಸೊ ಲಿಸ್ಟಲ್ಲಿ ಇಂಡಿವಿಜುವಲ್ ಎಲಿಮೆಂಟ್, ಲಿಸ್ಟ್ ಮ್ಯೂಟಬಲ್ಲು, ಅದಕ್ಕೆ ಮಾಡ್ಬೋದು. ಎ ಆಫ್ 0 90 ಚೇಂಜ್ ಮಾಡಿದ್ರೆ ಈ 10 ಅನ್ನೋದು 90ಗೆ ಚೇಂಜ್ ಆಗುತ್ತೆ. ಬಟ್ ಬೇರೆ ಮೆಮರಿಗೆ ಹೋಗುತ್ತಾ, ಸೇಮ್ ಮೆಮರಿಗೆ ಎ ರೆಫರ್ ಮಾಡುತ್ತಾ? ಅಂದರೆ ಸೇಮ್ ಮೆಮರಿಲೇ ಚೇಂಜ್ ಆಗುತ್ತೆ. ಸೊ ಇದೇ ಮೆಮರಿಲಿ ಇದು 90 ಆಗುತ್ತೆ. ಸೊ ಐ ಡಿ ವ್ಯತ್ಯಾಸ ಆಗೋದಿಲ್ಲ, ಸೇಮ್ ಐ ಡಿಲೇ ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ಐ ಡಿ ರೆಫರೆನ್ಸ್ ಬೇರೆ ಆಗೋದಿಲ್ಲ, ಇದೇ ಮ್ಯೂಟಬಲ್ ಅಂತ ಹೇಳೋದು. ಸೊ ವ್ಯಾಲ್ಯೂಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ದ ಸೇಮ್ ಪ್ಲೇಸ್ ಇನ್ ಮೆಮರಿ. ಸೊ ಸೇಮ್ ಪ್ಲೇಸ್, ಸೇಮ್ ಮೆಮರಿಲೇ ವಿ ಆರ್ ಚೇಂಜಿಂಗ್ ದ ವ್ಯಾಲ್ಯೂಸ್ ಅಲ್ವಾ, ಸೇಮ್ ಮೆಮರಿ, ಇದೇ ಮ್ಯೂಟಬಲ್ ಅನ್ನೋದು. ಸೊ ಈ ಡೈಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ. ಸೊ ನಾನು 90 ಮಾಡಿದ್ಮೇಲೂ ಐ ಡಿ ಸೇಮ್ ಇದೆ, ಐ ಡಿ ಚೇಂಜ್ ಆಗಿಲ್ಲ. ಸೊ ಎ ಇಸ್ ರೆಫರಿಂಗ್ ಟು ದ ಸೇಮ್ ಮೆಮರಿ ಈವನ್ ಆಫ್ಟರ್ ಚೇಂಜಿಂಗ್. ಇದನ್ನು ಮ್ಯೂಟಬಲ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಡೈಗ್ರಾಮ್ ನೀವು ಬರೆದ್ರೆ ಒಳ್ಳೆಯದು, ಎಕ್ಸ್ಪ್ಲನೇಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅರ್ಥ. ಸೊ ಇಲ್ಲ ಅಂದರೆ ಡಿಫ್ರೆನ್ಸಸ್ ಕೇಳಿದ್ರೆ ಡೆಫಿನೇಷನ್ಸ್ ಬರೀರಿ. ಇಮ್ಯೂಟಬಲ್ ಡೇಟಾ ಟೈಪ್ಸ್ ಆರ್ ದ ಡೇಟಾ ಟೈಪ್ಸ್ ವಿಚ್ ಕೆನಾಟ್ ಬಿ ಚೇಂಜ್ಡ್ ಇನ್ ಪ್ಲೇಸ್ ಇನ್ ದ ಸೇಮ್ ಮೆಮರಿ. ವ್ಯಾಲ್ಯೂ ಚೇಂಜ್ ಮಾಡೋಕ್ಕಾಗಲ್ಲ,
ಮ್ಯೂಟಬಲ್ ಡೇಟಾ ಟೈಪ್ಸ್ ಅಂದರೆ ವಿ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ ಇನ್ ದ ಸೇಮ್ ಮೆಮರಿ, ಅದು ಮ್ಯೂಟಬಲ್ ಡೇಟಾ ಟೈಪ್ಸ್. ಎಕ್ಸಾಂಪಲ್ ಕೊಡಿ, ಇಮ್ಯೂಟಬಲ್ಗೆ ಇಂಟ್, ಸ್ಟ್ರಿಂಗ್, ಫ್ಲೋಟ್, ಬೂಲಿಯನ್, ಸ್ಟ್ರಿಂಗ್, ಟಪಲ್ಸ್, ಅದು ಎಕ್ಸಾಂಪಲ್ಸ್. ಮ್ಯೂಟಬಲ್ಗೆ ಲಿಸ್ಟ್, ಸೆಟ್, ಡಿಕ್ಷನರಿ, ಅದು ಎಕ್ಸಾಂಪಲ್. ಲಿಸ್ಟಲ್ಲಿ ನಾನು ಚೇಂಜ್ ಮಾಡಿದ್ರೆ ವ್ಯಾಲ್ಯೂಸ್, ಸಪೋಸ್ ಒಂದು ಐಟಮ್ ಚೇಂಜ್ ಮಾಡಿದ್ರೆ ಸೇಮ್ ಮೆಮರಿಲೇ ಚೇಂಜ್ ಆಗ್ತಿದೆ, ಬೇರೆ ಮೆಮರಿಗೆ ರೆಫರೆನ್ಸ್ ಆಗ್ತಿಲ್ಲ ಇಲ್ಲಿ ನಮ್ಮ ಇಮ್ಯೂಟಬಲ್ ಥರ. ಸೊ ಸೇಮ್ ಮೆಮರಿನೇ ರೆಫರೆನ್ಸ್ ಆಗ್ತಿದೆ, ಐ ಡಿ ಕೂಡ ಸೇಮ್ ಇದೆ. ಎಕ್ಸಾಂಪಲ್ಸ್ ಹೇಳ್ಬೋದು, ಓಕೆನಾ? ಸೊ 2 ಎಕ್ಸಾಂಪಲ್ಸ್ ಆಯಿತು ಅಲ್ವಾ? ಸೊ ಏನೇ ಡೌಟ್ ಇದ್ರು ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಸೊ ಇಲ್ಲಿ ಡೇಟಾ ಟೈಪ್ಸ್ ಆಗಿದೆ. ಸೊ ಡೇಟಾ ಟೈಪ್ಸ್ ಆಗಿದೆ. ಲಾಸ್ಟ್ 3 ಕಾನ್ಸೆಪ್ಟ್ಸ್ ಇದೆ. ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಸೊ ಏನಿದು ಎಕ್ಸ್ಪ್ರೆಷನ್ಸ್, ಏನು ಸ್ಟೇಟ್ಮೆಂಟ್ಸ್, ವಿ ವಿಲ್ ಜಸ್ಟ್ ಸಿ, ಆಯಿತಾ? ಸೊ ಎಕ್ಸ್ಪ್ರೆಷನ್ ಅಂದರೆ ಏನು? ಒಂದು ಎಕ್ಸ್ಪ್ರೆಷನ್ ಇವ್ಯಾಲ್ಯೂಯೇಟ್ ಆಗಿ ನಿಮಗೊಂದು ವ್ಯಾಲ್ಯೂ ಬರ್ತಲ್ಲ, ಅದನ್ನು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇದೊಂದು ಸ್ಮಾಲ್ ಡೆಫಿನೇಷನ್ ಇದೆ. ಎಕ್ಸ್ಪ್ರೆಷನ್ ಇಸ್ ಅ ವ್ಯಾಲಿಡ್ ಕಾಂಬಿನೇಷನ್ ಆಫ್ ಆಪರೇಟರ್ಸ್, ವೇರಿಯಬಲ್ಸ್ ಆ್ಯಂಡ್ ಕಾನ್ಸ್ಟೆಂಟ್. ಇಟ್ ಆಲ್ವೇಸ್ ಇವ್ಯಾಲ್ಯೂಯೇಟ್ಸ್ ಟು ವ್ಯಾಲ್ಯೂ. ಎಕ್ಸ್ಪ್ರೆಷನಿಂದ ನಿಮ್ಗೆ ಯಾವಾಗಲೂ ಒಂದು ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು 10 + 60 ಅಂತ ಹೇಳಿದೆ. ಇದು ಒಂದು ಎಕ್ಸ್ಪ್ರೆಷನ್ ಅಲ್ವಾ, ಇದೊಂದು ಮ್ಯಾಥ್ ಎಕ್ಸ್ಪ್ರೆಷನ್. ಇದು ಇವ್ಯಾಲ್ಯೂಯೇಟ್ ಆಗಿ ನಿಮ್ಗೆ ಯಾವಾಗಲೂ ವ್ಯಾಲ್ಯೂ ಕೊಡುತ್ತಲ್ವಾ. 10 + 60 ನಿಮ್ಗೊಂದು ವ್ಯಾಲ್ಯೂ ಕೊಡುತ್ತೆ 70 ಅಂತ. ಈ 70 ಅನ್ನೋದು ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಆಯಿತಾ? ಸೊ ಯಾವಾಗಲೂ ಒಂದು ವ್ಯಾಲ್ಯೂ ಬರೋದನ್ನು ವಿ ಕಾಲ್ ಇಟ್ ಎಕ್ಸ್ಪ್ರೆಷನ್. ಸೊ ಎಕ್ಸಾಂಪಲ್ 100, ಈ 100 ಒಂದು ವ್ಯಾಲ್ಯೂ ಅಲ್ವಾ, ಅದೊಂದು ಎಕ್ಸ್ಪ್ರೆಷನ್. 2 + 3 + 5, ಸೊ ಬ್ರ್ಯಾಕೆಟ್ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ತೀವಲ್ವ, 2 + 8 ಆಗುತ್ತೆ, 10 ಆಗುತ್ತೆ. ಈ 10 ಒಂದು ಎಕ್ಸ್ಪ್ರೆಷನ್. ಇಲ್ಲಿ 10/4 ಇದೆ, ಸಾರಿ. ಸೊ 2 + 3 + 5 ಡಿವೈಡೆಡ್ ಬೈ 4 ಏನು ಬರ್ತಿದ್ದು? 2 + ಬ್ರ್ಯಾಕೆಟ್ ಆಫ್ 8/4. ಓಕೆ, ಸೊ ಪ್ಲಸ್ಸು ಡಿವಿಷನ್ ಮಧ್ಯೆ ಡಿವಿಷನ್ ಜಾಸ್ತಿ ಪ್ರಯಾರಿಟಿ ಇದೆ. 8/4 4 ಬರುತ್ತೆ ಕೋಶಂಟ್. 2 + 4 6 ಬರುತ್ತೆ. ಸೊ ಈ 6 ಅನ್ನೋದು ಒಂದು ಎಕ್ಸ್ಪ್ರೆಷನ್ ಅಲ್ವಾ. ಇಟ್ ಇವ್ಯಾಲ್ಯೂಯೇಟ್ಸ್ ಟು ಅ ವ್ಯಾಲ್ಯೂ. ನಿಮ್ಗೊಂದು ವ್ಯಾಲ್ಯೂ ಬರ್ತಿದೆ ಅಲ್ಲ, ಸೊ ಅದನ್ನು ಕೂಡ ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸಿಂಗಲ್ ವ್ಯಾಲ್ಯೂ ಇರ್ಬೋದು ಅಥವಾ ಒಂದು ಪೂರ್ತಿ ಎಕ್ಸ್ಪ್ರೆಷನ್ ಇರ್ಬೋದು. ಇಟ್ ಆಲ್ವೇಸ್ ಗಿವ್ಸ್ ಯು ಅ ವ್ಯಾಲ್ಯೂ. ಇದನ್ನು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಆಯಿತು ಸರ್, ಮತ್ತು ಸ್ಟೇಟ್ಮೆಂಟ್ ಅಂದರೆ ಏನು? ಸ್ಟೇಟ್ಮೆಂಟ್ ಅಂದರೆ ಇಟ್ ಪರ್ಫಾರ್ಮ್ಸ್ ಅನ್ ಆ್ಯಕ್ಷನ್. ಏನಾದರೂ ಒಂದು ಆ್ಯಕ್ಷನ್ ಮಾಡೋದನ್ನು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸ್ಟೇಟ್ಮೆಂಟಿಂದ ನಿಮ್ಗೆ ಯಾವಾಗಲೂ ವ್ಯಾಲ್ಯೂ ಬರ್ಬೋದು ಅಥವಾ ಒಂದೊಂದ್ಸಲಿ ಬರ್ದೇನೂ ಇರ್ಬೋದು. ಬಟ್ ಈ ಎಕ್ಸ್ಪ್ರೆಷನಲ್ಲಿ ಯಾವಾಗಲೂ ವ್ಯಾಲ್ಯೂ ಬರುತ್ತಲ್ವಾ. ಸೊ ಇವಾಗ ಸ್ಟೇಟ್ಮೆಂಟ್ ನೋಡೋಣ. ಸ್ಟೇಟ್ಮೆಂಟ್ ಇಸ್ ಅ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ ದಟ್ ಡಸ್ ಸಮಥಿಂಗ್, ದಟ್ ಈಸ್ ಸಮ್ ಆ್ಯಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಅಂದರೆ ಏನಾದರೂ ಒಂದು ಆಪ್ರೇಷನ್ ಮಾಡುತ್ತೆ ಸ್ಟೇಟ್ಮೆಂಟ್ ಅಂದರೆ. ಸೊ ಅಲ್ಲಿ ನಿಮ್ಗೆ ಯಾವಾಗಲೂ ರಿಸಲ್ಟ್ ಬರ್ಬೋದು ಅಥವಾ ಬರದೇ ಇರ್ಬೋದು, ಆಯಿತಾ? ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸ್ಪ್ರೆಷನಲ್ಲಿ ರಿಸಲ್ಟ್ ಬರುತ್ತೆ, ಬಟ್ ಸ್ಟೇಟ್ಮೆಂಟಲ್ಲಿ ಯಾವಾಗಲೂ ರಿಸಲ್ಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆಯಿತಾ? ಸೊ ಇಟ್ ಮೇ ಆರ್ ಮೇ ನಾಟ್ ಯೀಲ್ಡ್ ಅ ವ್ಯಾಲ್ಯೂ. ಯಾವಾಗಲೂ ವ್ಯಾಲ್ಯೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, A = 10. ಸೊ ಇದು ಯಾವ ಆಪರೇಟರ್? ಈಕ್ವಲ್ ಟು ಇಸ್ ಅಸೈನ್ಮೆಂಟ್ ಆಪರೇಟರ್. ಸೊ ಇದು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. ಪ್ರಿಂಟ್ ಎ, ಸೊ ಇಲ್ಲಿ ವ್ಯಾಲ್ಯೂ ಬರುತ್ತಲ್ವಾ. ಸೊ ಪ್ರಿಂಟ್ ಎ ಅಲ್ಲಿ 10 ಬರುತ್ತೆ. ಸೊ ಅದೇ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟಲ್ಲಿ ವ್ಯಾಲ್ಯೂ ಬಂದಿಲ್ಲ, ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ವ್ಯಾಲ್ಯೂ ಬಂತು. ಸೊ ವಿ ಕೆ ನಾಟ್ ಆಲ್ವೇಸ್ ಗ್ಯಾರಂಟಿ ವ್ಯಾಲ್ಯೂ ಬರುತ್ತೆ ಅಂತ, ಆಯಿತಾ? ಸೊ ಡಿಫ್ರೆನ್ಸಸ್ ಕೇಳ್ತಾರೆ, 2 ಮಾರ್ಕ್ಸ್ ಡಿಫ್ರೆನ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಎಕ್ಸ್ಪ್ರೆಷನ್ ಅಂದ್ರೇನು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವ್ಯಾಲ್ಯೂಸ್ ಅಥವಾ ಆಪರೆಂಡ್ಸ್ ಆ್ಯಂಡ್ ಆಪರೇಟರ್ಸ್ ವಿಚ್ ಇವ್ಯಾಲ್ಯೂಯೇಟ್ಸ್ ಟು ಅ ವ್ಯಾಲ್ಯೂ. ಯಾವಾಗಲೂ ವ್ಯಾಲ್ಯೂ ಬರುತ್ತೆ ನಿಮಗೆ ಎಕ್ಸ್ಪ್ರೆಷನಿಂದ. ವೆರಸ್ ಸ್ಟೇಟ್ಮೆಂಟ್ ಇಸ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್. ಅಲ್ಲಿ ವ್ಯಾಲ್ಯೂ ಯಾವಾಗಲೂ ಬರದೇ ಇರ್ಬೋದು. ಇಟ್ ಪರ್ಫಾರ್ಮ್ ಸಮ್ ಆ್ಯಕ್ಷನ್, ಏನಾದರೂ ಒಂದು ಆ್ಯಕ್ಷನ್ ಮಾಡುತ್ತೆ ಸ್ಟೇಟ್ಮೆಂಟ್. ಎಕ್ಸಾಂಪಲ್ಸ್ ಕೊಡ್ಬೋದು, ಆಯಿತಾ? ಎಕ್ಸಾಂಪಲ್ ನೀವು A = 10 ಅದೇ ಒಂದು ಸ್ಟೇಟ್ಮೆಂಟ್ ಆಗಿ ತೊಗೊಬೋದು. ಆ್ಯಂಡ್ ವ್ಯಾಲ್ಯೂ, ಸೊ ಈ ಥರ ಒಂದು ಎಕ್ಸ್ಪ್ರೆಷನ್ ಈ ಥರ ಒಂದು ತೊಗೊಬೋದು. ಸೊ ಇದು ಒಂದು ವ್ಯಾಲ್ಯೂ ಹೆಂಗೆ ಡಿಸ್ಪ್ಲೇ ಆಗುತ್ತೆ ಅಂತ ತೋರಿಸ್ಬೋದು, ಆಯಿತಾ? ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಯಾವುದು ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್, ಆಯಿತಾ? ಸೊ ಇದಿಷ್ಟೇ ಎಕ್ಸ್ಪ್ರೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸಲ್ಲಿ ಇಷ್ಟೇ ಕೇಳೋದು. ಡೆಫಿನೇಷನ್ ಕೇಳ್ತಾರೆ, ಇಲ್ಲ ಡಿಫ್ರೆನ್ಸಸ್ ಕೇಳ್ತಾರೆ, ಆಯಿತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಇನ್ಪುಟ್ ಔಟ್ಪುಟ್. ಸೊ ಇನ್ಪುಟ್ ಔಟ್ಪುಟ್ ನಿಮ್ಗೆ ಗೊತ್ತಿದೆ ಅಲ್ವಾ, ಇವಾಗ ಹೆಂಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡಬೇಕಂತ ಜಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಬಗ್ಗೆ ಜಸ್ಟ್ ವಿ ವಿಲ್ ಡಿಸ್ಕಸ್, ಓಕೆ? ಸೊ ಏನು ಮಾಡೋದು ಇನ್ಪುಟ್ ಔಟ್ಪುಟ್? ಏನು ಫಂಕ್ಷನ್ ಯೂಸ್ ಮಾಡ್ತೀವಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮಾಡೋಕ್ಕೆ? ಸೊ ಇನ್ ಪೈಥಾನ್ ವಿ ಹ್ಯಾವ್ ದ ಇನ್ಪುಟ್ ಫಂಕ್ಷನ್ ಫಾರ್ ಟೇಕಿಂಗ್ ದ ಯೂಸರ್ ಇನ್ಪುಟ್. ಹೌದಲ್ವಾ? ನಾವು ಸಮ್ ಆಫ್ 2 ನಂಬರ್ಸ್ ಮಾಡಿದಾಗ ಆ ಇನ್ಪುಟ್ ಫಂಕ್ಷನ್ ತೊಗೊಂಡಿದ್ವಿ, ಹೌದಲ್ವಾ? ಸೊ ನಾವು ಹೆಂಗೆ ಯೂಸರ್ನ ಕೇಳ್ತೀವಿ ವ್ಯಾಲ್ಯೂಸ್ ಎಂಟರ್ ಮಾಡುವಂಥ, ಆ ಇನ್ಪುಟ್ ಫಂಕ್ಷನಿಂದ ಯೂಸರ್ನ ಕೇಳ್ತೀವಿ ವ್ಯಾಲ್ಯೂಸ್ ಎಂಟರ್ ಮಾಡುವಂಥ, ಹೌದಲ್ವಾ? ಇಟ್ ಪ್ರಾಮ್ಸ್ ದ ಯೂಸರ್ ಟು ಎಂಟರ್ ಡೇಟಾ. ಅಂದರೆ ವಿ ಆರ್ ಗಿವಿಂಗ್ ದ ಆಪರ್ಚುನಿಟಿ ಟು ದ ಯೂಸರ್ ಟು ಎಂಟರ್ ದ ಡೇಟಾ. ನಾವೇ ಯೂಸರ್ಗೆ ಬಿಟ್ಕೊಡ್ತಾ ಇದ್ದೀವಿ, ನೀವೇ ಡೇಟಾ ಎಂಟರ್ ಮಾಡಿ ಅಂತ. ಹೆಂಗೆ? ಈ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ, ಆಯಿತು? ಸೊ ದ ಯೂಸರ್ ಮೇ ಎಂಟರ್ ಅ ನಂಬರ್ ಆರ್ ಸ್ಟ್ರಿಂಗ್ ಬಟ್ ದ ಇನ್ಪುಟ್ ಫಂಕ್ಷನ್ ಟ್ರೀಟ್ಸ್ ದಮ್ ಆಸ್ ಸ್ಟ್ರಿಂಗ್ಸ್ ಓನ್ಲಿ. ಹೌದಲ್ವಾ? ನಾವು ಆ ಎಕ್ಸಾಂಪಲಲ್ಲಿ ನೋಡಿದ್ವಿ, A = ಇನ್ಪುಟ್, ಎಂಟರ್ ದ ವ್ಯಾಲ್ಯೂ ಆಫ್ A, ಎಂಟರ್ ವ್ಯಾಲ್ಯೂ ಆಫ್ A. ಸೊ ಇದು ನೋಡಿದ್ವಿ ಅಲ್ವಾ, ಅಡಿಷನ್ ಆಫ್ 2 ನಂಬರ್ಸಲ್ಲಿ
ನಾವು ಏನಾದರೂ ಇದನ್ನು ಕನ್ವರ್ಟ್ ಮಾಡಿಲ್ಲ ಅಂದರೆ, ಈ ಇನ್ಪುಟ್ ಫಂಕ್ಷನ್ ಮತ್ತೆ ಇಂಟಿಗೆ ಕನ್ವರ್ಟ್ ಮಾಡಿಲ್ಲ ಅಂದರೆ ನಾನು ಏನೇ ವ್ಯಾಲ್ಯೂ ಕೊಟ್ಟರು ಅದು ಸ್ಟ್ರಿಂಗಲ್ಲೇ ಇರುತ್ತಲ್ವ. ಸೊ ಇನ್ಪುಟ್ ಫಂಕ್ಷನ್ ಯಾವಾಗಲೂ ಸ್ಟ್ರಿಂಗ್ಸಲ್ಲೇ ನಿಮಗೆ ವ್ಯಾಲ್ಯೂ ಕೊಡುತ್ತೆ. ನೀವು ಅದನ್ನು ಮತ್ತೆ ಇಂಟಿಗೆ ಕನ್ವರ್ಟ್ ಮಾಡಬೇಕಲ್ವ. ಇದನ್ನು ನೀವು ಇಂಟಿಗೆ ಕನ್ವರ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀರಲ್ವ. ಸೊ ಇವಾಗ ನೀವು ಇದು ಬರ್ದಿಲ್ಲ ಅಂದರೆ, ಇಂಟ್ ಬರ್ದಿಲ್ಲ ಅಂದರೆ ಇಲ್ಲಿ ಏನಾಗುತ್ತೆ, ನಾನು ಏನೇ ವ್ಯಾಲ್ಯೂ ಕೊಟ್ಟರು 100 ಕೊಟ್ಟರು ಅದು ಸ್ಟ್ರಿಂಗಲ್ಲಿರುತ್ತೆ, ಹೌದಲ್ವಾ, ಸ್ಟ್ರಿಂಗಲ್ಲಿರುತ್ತೆ, ಅದು ಇಂಟಲ್ಲಿ ಇರಲ್ಲ. ನಾನು ಇಲ್ಲಿ ಸ್ಪೆಸಿಫೈ ಮಾಡಬೇಕು ಇಂಟ್ ಅಂತ. ಸೊ ಆವಾಗ ಅದು ಕನ್ವರ್ಟ್ ಆಗುತ್ತೆ, ಕರೆಕ್ಟಾ. ಸೊ ಇದು ಯಾವಾಗಲೂ ಸ್ಟ್ರಿಂಗ್ಸಲ್ಲೇ ಇರುತ್ತೆ. ಸೊ ಸಿಂಟ್ಯಾಕ್ಸ್ ನೋಡ್ಬೋಣ. ಸೊ ಸಿಂಟ್ಯಾಕ್ಸ್ ಈಸಿ ಅಲ್ವಾ. ಸೊ ವೇರಿಯಬಲ್ ಇಸ್ ಈಕ್ವಲ್ ಟು ಇನ್ಪುಟಲ್ಲಿ ಸ್ಟ್ರಿಂಗ್ ಕೊಡ್ತೀವಿ, ಕರೆಕ್ಟಾ. ಸೊ ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಲ್ವ, ಎ ಇಸ್ ಈಕ್ವಲ್ ಟು ಇನ್ಪುಟ್, ಇಲ್ಲಿ ಸ್ಟ್ರಿಂಗ್ ಅಂದರೆ ಏನು ಡಿಸ್ಪ್ಲೇ ಆಗಬೇಕು ನಿಮಗೆ ಮಾನಿಟ್ರಲ್ಲಿ, ಏನು ಮೆಸೇಜ್ ಡಿಸ್ಪ್ಲೇ ಆಗಬೇಕು, ಯೂಸರ್ನ ಪ್ರಾಂಪ್ಟ್ ಮಾಡೋಕ್ಕೆ ಅಥವಾ ಯೂಸರ್ನ ಎಚ್ಚರಿಕೆಗೊಳಿಸೋಕ್ಕೆ ಯಾವ ಸ್ಟ್ರಿಂಗ್ನ ಬಳಸಬೇಕಲ್ಲಿ, ಅದನ್ನು ಇಟ್ ಇಸ್ ಅಪ್ ಟು ದ ಯೂಸರ್. ಇಲ್ಲಿ ನೀವೇನಾದರೂ ಬಳಸ್ಬೋದು. ಸೊ ಬಟ್ ಏನಾದರೂ ಅಂದರೆ ಜಸ್ಟ್ ಮೀನಿಂಗ್ಫುಲ್ ಆಗಿರಲಿ ಸೆಂಟೆನ್ಸಸ್, ಆಯಿತಾ. ಸೊ ಇದು ಸಿಂಟ್ಯಾಕ್ಸ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ವೇರಿಯಬಲ್ ಇಸ್ ಈಕ್ವಲ್ ಟು ಇನ್ಪುಟ್ ಅಂತ ಕೊಡ್ತೀವಿ, ಒಳಗೆ ಸ್ಟ್ರಿಂಗ್ ಕೊಡ್ತೀವಿ, ಬ್ರ್ಯಾಕೆಟಲ್ಲಿ ಡಬಲ್ ಕೋಟಲ್ಲಿ ಸ್ಟ್ರಿಂಗ್ ಕೊಡ್ತೀವಿ. ಆ ಸ್ಟ್ರಿಂಗ್ ಔಟ್ಪುಟಲ್ಲಿ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಯೂಸರ್ ವ್ಯಾಲ್ಯೂ ಎಂಟರ್ ಮಾಡ್ತಾನೆ. ವ್ಯಾಲ್ಯೂ ಎಂಟರ್ ಮಾಡಿದ ಸ್ಟ್ರಿಂಗಲ್ಲೇ ಇರುತ್ತೆ, ಅದನ್ನು ಹೋಗ್ಸೋಕ್ಕೆ ನಾವು ಇಂಟ್ ಅಂತ ಸಪ್ರೇಟಾಗಿ ಕೊಡಬೇಕಾಗತ್ತೆ, ಸರಿನಾ. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎಕ್ಸಾಂಪಲ್ ಒಂದಿದೆ ನೋಡ್ಬೋದು. ಎಫ್ ನೇಮ್ ಅಂತ ಇದೆ. ಎಫ್ ನೇಮ್ ಅನ್ನೋದು ವೇರಿಯಬಲ್ ನೇಮ್. ಇನ್ಪುಟ್ ಎಂಟರ್ ಯೋರ್ ಫಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಾವೇನಾದರೂ ಕೊಡ್ಬೋದು ಫಸ್ಟ್ ನೇಮ್. ಸೊ ಇಲ್ಲಿ ಎಂಟರ್ ಯೋರ್ ಫಸ್ಟ್ ನೇಮ್ ಅಂತ ಡಿಸ್ಪ್ಲೇ ಆಗುತ್ತಲ್ವ, ಇದೇ ಲೈನ್ ಔಟ್ಪುಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಅರ್ನಬ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗಿರುತ್ತೆ, ಅರ್ನಬ್ ಸ್ಟ್ರಿಂಗಲ್ಲೇ ಇರುತ್ತೆ ಅಲ್ಲ, ಇಂಟಿಗೆ ಆಗಿರಲ್ಲ ಅದು. ಸೊ ಇನ್ಪುಟ್ ನಾನೇನು ಕನ್ವರ್ಟ್ ಮಾಡಿಲ್ಲ, ಇಲ್ಲಿ ಸ್ಟ್ರಿಂಗಲ್ಲೇ ಇರುತ್ತೆ. ಸೊ ನೇಮು ಯಾವಾಗಲೂ ಸ್ಟ್ರಿಂಗಲ್ಲೇ ಇರಬೇಕಲ್ವ, ಅದೇನು 1 2 3 ಅಲ್ಲ ಇಂಟೀಜರ್ ಆಗೋಕ್ಕೆ. ಸೊ ನೆಕ್ಸ್ಟು ಏಜ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ಯೋರ್ ಏಜ್ ಅಂತ ಡಿಸ್ಪ್ಲೇ ಆಗುತ್ತೆ. ನಾನು 19 ಅಂತ ಡಿಸ್ಪ್ಲೇ ಮಾಡಿದ್ರೆ ಅಥವಾ 19 ಅಂತ ಕೀಬೋರ್ಡಿಂದ ಎಂಟರ್ ಮಾಡಿದ್ರೆ, ಸೊ ಇಲ್ಲಿ ಟೈಪ್ ಆಫ್ ಏಜ್ ನೋಡಿದ್ರೆ ಯಾವ ಡೇಟಾ ಟೈಪ್ ಅಪ್ಪ ಈ ಏಜ್ ವೇರಿಯಬಲ್ ಅಂತ ನೋಡಿದ್ರೆ ಯಾವುದ್ರಲ್ಲಿ ಇರ್ತದೆ, ಇವಾಗ ಸ್ಟ್ರಿಂಗಲ್ಲಿರುತ್ತೆ. ಸೊ ಕ್ಲಾಸ್ str ಸ್ಟ್ರಿಂಗಲ್ಲಿರುತ್ತೆ. ಯಾಕೆ ಸರ್, ಇಲ್ಲಿ ಇಂಟಿಗೆ ನೀವು ಕನ್ವರ್ಟ್ ಮಾಡಿಲ್ವಲ್ಲ, ಇಲ್ಲಿ ಏಜ್ ಯಾವಾಗಲೂ ಇಂಟಲ್ಲಿ ತಾನೇ ಇರುತ್ತೆ. ಸೊ ಏಜ್ ಏನು ಸ್ಟ್ರಿಂಗಲ್ಲಿ ಕ್ಯಾರೆಕ್ಟ್ರಲ್ಲಿ ಇರಲ್ಲ. ನಾನು ಏಜು 30A ಅಂತಿರಲ್ಲ, 30 years ಅಂತ ಇರುತ್ತೆ, ಕರೆಕ್ಟಾ. ಸೊ ಇದು ಸ್ಟ್ರಿಂಗಲ್ಲಿ ಬಂದ್ಬಿಡುತ್ತೆ. ನೀವು ಟೈಪ್ ಕ್ಯಾಸ್ಟ್ ಮಾಡಿಲ್ಲ ಅಥವಾ ಕನ್ವರ್ಟ್ ಮಾಡಿಲ್ಲ ಅಂದರೆ ಈ ಏಜ್ ಅನ್ನೋದು ಸ್ಟ್ರಿಂಗಲ್ಲೇ ಇರುತ್ತೆ. ಇದನ್ನ ಹೆಂಗೆ ಕನ್ವರ್ಟ್ ಮಾಡೋದು, ಅದು ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಬಟ್ ನೆಕ್ಸ್ಟ್ ಸ್ಲೈಡಲ್ಲಿ ಒಂದ್ಸಲಿ ಸ್ಲೈಡ್ ನೋಡ್ಬೋಣ. ಟು ಕನ್ವರ್ಟ್ ದ ವ್ಯಾಲ್ಯೂ ಆಫ್ ಏಜ್ ಟು ಇಂಟ್ ವಿ ಕ್ಯಾನ್ ಯೂಸ್ ದ ಫಂಕ್ಷನ್ ಎಸ್ ಫಾಲೋಸ್. ಹೆಂಗೆ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಇಂಟ್ ಅಂತ ಯೂಸ್ ಮಾಡಿ, ಆಮೇಲೆ ಇನ್ಪುಟ್ ಎಂಟರ್ ಯೋರ್ ಏಜ್, ಇಲ್ಲೊಂದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಇಲ್ಲೊಂದು ಬ್ರ್ಯಾಕೆಟ್ ಓಪನ್ ಮಾಡಿ, ಓಕೆನಾ. ಈಗ ಏಜ್ 19 ಅಂತ ಎಂಟರ್ ಮಾಡಿದರೆ ಕೀಬೋರ್ಡಿಂದ. ಸೊ ಈಗ ಟೈಪ್ ಆಫ್ ಏಜ್ ಯಾವ ಡೇಟಾ ಟೈಪ್ ಅಪ್ಪ ಈ ವೇರಿಯಬಲ್ ಏಜ್ ಅಂತ ನೋಡಿದ್ರೆ ಈಗ ಇಂಟಲ್ಲಿರುತ್ತೆ. ಯಾಕಂದರೆ ನಾವು ಇಲ್ಲಿ ಇಂಟ್ ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಸ್ಟ್ರಿಂಗಿಂದ ವಿ ಆರ್ ಕನ್ವರ್ಟಿಂಗ್ ಇಟ್ ಬ್ಯಾಕ್ ಟು ಇಂಟೀಜರ್. ಯಾವುದೇ ವ್ಯಾಲ್ಯೂ ಯೂಸರ್ ಎಂಟರ್ ಮಾಡಿದ್ರು ಅದು ಇಂಟ್ಗೆ ಮತ್ತೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇನ್ಪುಟ್ ಫಂಕ್ಷನ್. ಇದೇನು ಕೇಳೋದಿಲ್ಲ ಎಕ್ಸಾಮಲ್ಲಿ, ಬಟ್ MCQ ಕೇಳೋ ಚಾನ್ಸಸ್ ಇದೆ. ವಿಚ್ ಫಂಕ್ಷನ್ ಇಸ್ ಯೂಸ್ಡ್ ಟು ಇನ್ಪುಟ್ ಡೇಟಾ. ಸೊ ನೀವೇನು ಹೇಳಬೇಕಾಗುತ್ತೆ, ಇನ್ಪುಟ್ ಫಂಕ್ಷನ್ ಅಂತ ಹೇಳಬೇಕಾಗುತ್ತೆ. ಆಯಿತು, ಇನ್ಪುಟ್ ಆಯಿತು. ನೆಕ್ಸ್ಟ್ ಔಟ್ಪುಟ್ ಹೆಂಗೆ ಮಾಡೋದು, ಯಾವ ಫಂಕ್ಷನ್ ಯೂಸ್ ಮಾಡಿದ್ರೆ ಔಟ್ಪುಟ್ ಮಾಡೋಕ್ಕೆ, ಪ್ರಿಂಟ್ ಅಲ್ವಾ. ಸೊ ಪ್ರಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. The function print is used to send the output to standard output device which is normally monitor. So print function ಏನು ಮಾಡ್ತೀವಿ, ಔಟ್ಪುಟ್ ಡಿವೈಸ್ಗೆ ಸೆಂಡ್ ಮಾಡ್ತೀವಿ. ಅಂದರೆ ಮಾನಿಟರಿಂದ ನಮ್ಗೆ ಔಟ್ಪುಟ್ ಬರುತ್ತಲ್ವಾ, ವಿ ವಿಲ್ ಸೆಂಡ್ ದಿ ಔಟ್ಪುಟ್ ಟು ದ ಮಾನಿಟರ್. ಇದ್ರ ಸಿಂಟ್ಯಾಕ್ಸ್ ಏನು, ಸೊ ಪ್ರಿಂಟ್ ಅಂತ ಮೆನ್ಷನ್ ಮಾಡ್ತೀರಾ. ಅದಾದಮೇಲೆ ವ್ಯಾಲ್ಯೂ, ಸೊ ನೀವು ಕೋಡ್ಸಲ್ಲಿ ವ್ಯಾಲ್ಯೂ ಕೊಟ್ಟಿದ್ದೀರಲ್ಲ, ಪ್ರಿಂಟ್ ಹಲೋ ಅಂತ ಕೊಟ್ಟಿದ್ದೀರಾ, ಪ್ರಿಂಟ್ ಎ ಅಂತ ಕೊಟ್ಟಿದ್ದೀರಾ. ಸೊ ಇಲ್ಲಿ ಏನಾದರೂ ವ್ಯಾಲ್ಯೂ ಬರ್ಬೋದು, ಇಂಟ್ ಆದರೂ ಬರ್ಬೋದು, ಸ್ಟ್ರಿಂಗ್ ಆದರೂ ಬರ್ಬೋದು, ಏನಾದರೂ ಬರ್ಬೋದು, ಆಯಿತಾ. ಇದಾದಮೇಲೆ ಇಲ್ಲಿ 2 ಆಪ್ಷನಲ್ ಆರ್ಗ್ಯುಮೆಂಟ್ಸ್ ಇದೆ. ಸೆಪರೇಟರ್ ಅಂತಿದೆ, ಎಂಡ್ ಅಂತ ಇದೆ. ಸೊ ಇದೇನಿದು ಸೆಪರೇಟರ್, ಏನಿದು ಎಂಡ್, ಇವೆರಡು ಆಪ್ಷನಲ್. ನೀವು ಕೊಟ್ಟಿಲ್ಲ ಅಂದರೂ ಪ್ರಿಂಟ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಇದೇನು ಅಂತ ತಿಳ್ಕೊಳ್ಳೋಣ. ಸೆಪರೇಟರ್ ಅಥವಾ SCP ಅಂತ ಹೇಳ್ತೀವಿ. ಇದು SCP ಏನು, ಎಂಡ್ ಅಂದರೆ ಏನು, ಇದನ್ನ ತಿಳ್ಕೊಳ್ಳೋಣ, ಆಯಿತಾ. ದ ಆಪ್ಷನಲ್ ಪ್ಯಾರಾಮೀಟರ್ SCP ಈಸ್ ಅ ಸೆಪರೇಟರ್ ಬಿಟ್ವೀನ್ ದ ಔಟ್ಪುಟ್ ವ್ಯಾಲ್ಯೂಸ್. ಸೊ ಔಟ್ಪುಟ್ ವ್ಯಾಲ್ಯೂಸ್ ಮಧ್ಯ ನಿಮ್ಗೆ ಏನಾದರೂ ಡಿಸ್ಪ್ಲೇ ಆಗಬೇಕಾದ್ರೆ ಆ SCP ಆರ್ಗ್ಯುಮೆಂಟ್ ಯೂಸ್ ಮಾಡಿ, ಆಯಿತಾ. ಏನು ಡಿಸ್ಪ್ಲೇ ಮಾಡೋದು ಬೇಡ ಸರ್, ನಾನು ಸ್ಪೇಸೇ ಇರಲಿ, ತೊಂದರೆ ಇಲ್ಲ ಅಂದರೆ ಓಕೆ ಸ್ಪೇಸೇ ಇಟ್ಕೊಳ್ಳಿ. ಸೊ SCP ಮೆನ್ಷನ್ ಮಾಡಬೇಡಿ. ನಿಮ್ಗೆ ಬೇರೆ ಆದರೂ ವ್ಯಾಲ್ಯೂಸ್ ಬೇಕಾದರೆ SCP ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಾನು ಎಕ್ಸಾಂಪಲ್ ತೊಗೊಂಡಿನಿ, ಹೇಳ್ತೀನಿ, ಆಯಿತಾ. ದ ಡಿಫಾಲ್ಟ್ ವ್ಯಾಲ್ಯೂ ಸ್ಪೇಸ್. ನೀವೇನು ಕೊಡಲಿಲ್ಲ SCP ಪ್ರಿಂಟಲ್ಲಿ ಅಂದರೆ ಅದು ಸ್ಪೇಸ್ ಆಗೇ ತೊಗೊಳುತ್ತೆ, ಆಯಿತಾ. ಸಪೋಸ್ ನೀವು ಹೈಫನ್ ಕೊಡಬೇಕು, ಡಾಲರ್ ಕೊಡಬೇಕು ಅಂತಿದ್ರೆ SCP ಸ್ಪೆಸಿಫೈ ಮಾಡಬೇಕು, ಇಲ್ಲಾಂದರೆ ಅದು ಸ್ಪೇಸ್ ಆಗೇ ಇರುತ್ತೆ. ಎಂಡ್ ಅಂದರೆ ಏನು, ಸೊ ಎಂಡ್ ಆರ್ಗ್ಯುಮೆಂಟ್ ನೀವು ಕೊಡಲಿಲ್ಲ ಅಂದರೆ
ಯಾವಾಗಲೂ ನ್ಯೂ ಲೈನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಂಟ್ರೋಲ್ಸ್ ವಾಟ್ ಇಸ್ ಪ್ರಿಂಟೆಡ್ ಅಟ್ ದಿ ಎಂಡ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್. ಪ್ರಿಂಟ್ ಸ್ಟೇಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಲ್ಲಿ ಡಿಸ್ಪ್ಲೇ ಆಗಬೇಕು, ನ್ಯೂ ಲೈನ್ ಅಲ್ಲ ಸೇಮ್ ಲೈನ್ ಅಲ್ಲ. ಸೊ ಅದು ಎಂಡ್ ಆರ್ಗ್ಯುಮೆಂಟ್ ಹೇಳುತ್ತೆ. ಎಂಡ್ ಆರ್ಗ್ಯುಮೆಂಟ್ ಯಾವಾಗಲೂ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಯಾವಾಗಲೂ ಅದು /n ಅಂತ ಇರುತ್ತೆ. /n ಅಂದರೆ ಏನು ಸರ್? /n ಅಂದರೆ ನ್ಯೂ ಲೈನ್. ಸೊ ನ್ಯೂ ಲೈನ್ಗೆ ಹೋಗಿ ಪ್ರಿಂಟ್ ಮಾಡತ್ತದು, ಸೇಮ್ ಲೈನಲ್ಲಿ ಪ್ರಿಂಟ್ ಮಾಡೋದಿಲ್ಲ. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಇರ್ಬೋದು ಕೆಲವ್ರಿಗೆ, ಎಂಡ್ ಸೆಪ್ರೇಟರ್ ತಿಳಿದೇ ಇರ್ಬೋದು ಅಷ್ಟು ಕ್ಲಾರಿಫೈಗೆ, ಅಥವಾ ಕ್ಲಾರಿಫಿಕೇಶನ್ ಪರ್ಪಸ್ ಕಡಿಮೆ ಇರ್ಬೋದು. ಇದರಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಆಫ್ ದ ಎಂಡ್ ಆ್ಯಂಡ್ ಸೆಪರೇಟರ್ ಆರ್ಗ್ಯುಮೆಂಟ್. ಸೊ ಇಲ್ಲಿ ತಿಳ್ಕೊಳ್ಳೋಣ ಎಂಡ್ ಆ್ಯಂಡ್ ಸೆಪರೇಟರ್ ಆರ್ಗ್ಯುಮೆಂಟ್ ಏನು ಅಂತ, ಆಯಿತಾ? ಸೊ ಎಕ್ಸಾಂಪಲ್ ನೋಡಿ, ಇಫ್ ಐ ಜಸ್ಟ್ ಸೇ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡೀನಿ, ಇಲ್ಲಿ ಎಂಡು ಸೆಪರೇಟರ್ ಏನೂ ಕೊಟ್ಟಿಲ್ಲ, ಆಯಿತಾ? ಎ ಒಂದು ಸ್ಟ್ರಿಂಗ್ ತೊಗೊಂಡಿನಿ, B, C. ಸೊ 3 ಸ್ಟ್ರಿಂಗ್ ಡಿಸ್ಪ್ಲೇ ಮಾಡ್ತಾಯಿನಿ, ಏನು ಸ್ಪೇಸ್ ಕೊಟ್ಟಿಲ್ಲ ಮಧ್ಯ. ಸೊ ಸೆಪರೇಟರ್ ಆರ್ಗ್ಯುಮೆಂಟ್ ಇಟ್ ಈಸ್ ಯೂಸ್ ಟು ಪ್ರಿಂಟ್ ಬಿಟ್ವೀನ್ ದ ವ್ಯಾಲ್ಯೂಸ್ ಅಲ್ವಾ. ಬಿಟ್ವೀನ್ ದ ವ್ಯಾಲ್ಯೂಸ್ ನೀವೇನು ಕೊಟ್ಟಿಲ್ಲ ಅಂದರೆ ಏನಿರುತ್ತೆ, ಬೈ ಡಿಫಾಲ್ಟ್ ಸ್ಪೇಸ್ ಪ್ರಿಂಟ್ ಆಗುತ್ತೆ ಮಧ್ಯ. ಸೊ ನಾನು ಇಲ್ಲಿ ಸ್ಪೇಸ್ ಕೊಟ್ಟಿಲ್ಲ, ಪ್ರಿಂಟ್ A, B, C 3 ವ್ಯಾಲ್ಯೂಸು ಪಕ್ಕನೇ ಬರ್ದಿದ್ದೀನಿ. ಬಟ್ ಔಟ್ಪುಟಲ್ಲಿ ಏನು ಬರುತ್ತೆ, A ಸ್ಪೇಸ್ B ಸ್ಪೇಸ್ C ಅಂತಲೇ ಬರುತ್ತೆ. ಯಾಕೆ? ಸೆಪ್ರೇಟರ್ ವ್ಯಾಲ್ಯೂ ನೀವು ಕೊಡ್ದಿಲ್ಲ ಅಂದರೆ ಸೊ ಬೈ ಡಿಫಾಲ್ಟ್ ಏನು ಸ್ಪೇಸ್ ಆಗೇ ತೊಗೊಳುತ್ತೆ. ಸೊ ಬಿಟ್ವೀನ್ ದ ವ್ಯಾಲ್ಯೂಸ್ ಯಾವಾಗಲೂ ಸ್ಪೇಸ್ ಇರುತ್ತೆ, ಓಕೆನಾ? ಸೊ ಇಟ್ ಪ್ರಿಂಟ್ಸ್ ವಿತ್ ಸ್ಪೇಸ್ ಆಸ್ ದ ಡಿಫಾಲ್ಟ್ ಸೆಪ್ರೇಟರ್ ಇಸ್ ಸ್ಪೇಸ್. ನೀವೇನಾದರೂ ಸ್ಪೇಸ್ ಬೇಡ ಸರ್, ನಾನು ಬೇರೆ ಏನಾದರೂ $, ಏನಾದರೂ ಕೊಡ್ತೀನಿ ಅಂದರೆ ಆಗ ಸೆಪ್ರೇಟರ್ ಆರ್ಗ್ಯುಮೆಂಟ್ ಹಾಕಬೇಕಾಗತ್ತೆ. ಓಕೆ, ಸೊ ಆಗ ಏನು ಹಾಕಬೇಕಾಗತ್ತೆ, ಪ್ರಿಂಟ್ A, B, C 3 ಸ್ಟ್ರಿಂಗ್ ತೊಗೊಳ್ಳಿ, A, B, C. ಸೆಪ್ರೇಟರ್ ಆರ್ಗ್ಯುಮೆಂಟ್ ಕೊಟ್ಟು ಹೈಫನ್ ಕೊಟ್ಟರೆ ಏನಾಗುತ್ತೆ, A-B-C ಆಗುತ್ತೆ, ಓಕೆನಾ? ಸೊ ಸ್ಪೇಸ್ ಬದಲು ಹೈಫನ್ ಆಗಿ ರಿಪ್ಲೇಸ್ ಆಗಿದೆ. ಸೊ ಸೆಪ್ರೇಟರ್ ಆರ್ಗ್ಯುಮೆಂಟ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಇಟ್ ಈಸ್ ಓನ್ಲಿ ಯೂಸ್ಡ್ ಬಿಟ್ವೀನ್ ದ ವ್ಯಾಲ್ಯೂಸ್. ಬಿಟ್ವೀನ್ ವ್ಯಾಲ್ಯೂಸ್ ನಿಮ್ಗೆ ಬೇರೆ ಏನಾದರೂ ಪ್ರಿಂಟ್ ಆಗಬೇಕಂದ್ರೆ ಸ್ಪೇಸ್ ಬದಲು ಸೆಪ್ರೇಟರ್ ಯೂಸ್ ಮಾಡ್ಬೋದು, ಆಯಿತಾ? ಏನು ಯೂಸ್ ಮಾಡಿಲ್ಲ ಅಂದರೆ ಸ್ಪೇಸೇ ಇರುತ್ತೆ. ಎಂಡ್ ಅಂದರೆ ಏನು, ಎಂಡ್ ಆರ್ಗ್ಯುಮೆಂಟ್ ನೋಡೋಣ ಇವಾಗ. ಸೊ ಎಂಡ್ ಆರ್ಗ್ಯುಮೆಂಟಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿವಿ, ಪ್ರಿಂಟ್ ಹೆಲೋ, ಸೆಕೆಂಡ್ ಲೈನಲ್ಲಿ ಪ್ರಿಂಟ್ ವರ್ಲ್ಡ್. ಸೊ ಏನಾಗುತ್ತೆ, 2 ಲೈನಲ್ಲಿ ಪ್ರಿಂಟ್ ಆಗುತ್ತಲ್ವಾ, ಫಸ್ಟ್ ಲೈನ್ ಹೆಲೋ, ಸೆಕೆಂಡ್ ಲೈನಲ್ಲಿ ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ಯಾಕೆ? ಸೊ ಇಲ್ಲಿ ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ. ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂದರೆ ಎಂಡ್ ಆರ್ಗ್ಯುಮೆಂಟ್ ಏನಿರುತ್ತೆ, ನ್ಯೂ ಲೈನ್ ಇರುತ್ತೆ. ನ್ಯೂ ಲೈನ್ಗೆ ಹೋಗಿ ಪ್ರಿಂಟ್ ಆಗುತ್ತೆ. ಇಲ್ಲಿ ಹೆಲೋ ಆದಮೇಲೆ ನ್ಯೂ ಲೈನ್ಗೆ ಹೋಗಿ ವರ್ಲ್ಡ್ ಅಂತ ಪ್ರಿಂಟ್ ಆಗುತ್ತೆ. ನೋಡ್ಬೋದು, ಹೆಲೋ ಆಮೇಲೆ ವರ್ಲ್ಡ್ ನ್ಯೂ ಲೈನ್ಗೆ ಹೋಗುತ್ತೆ. ನಂಗೆ ಸೇಮ್ ಲೈನಲ್ಲಿ ಬೇಕು ಅಂದರೆ ಎಂಡ್ ಆರ್ಗ್ಯುಮೆಂಟ್ ಕೊಡಬೇಕು ನೀವು. ಸೊ ನೋ ಎಂಡ್ ಆರ್ಗ್ಯುಮೆಂಟ್ ಇಸ್ ಗಿವನ್, ಸೊ ದ ಡಿಫಾಲ್ಟ್ ಎಂಡ್ ಆರ್ಗ್ಯುಮೆಂಟ್ ಇಸ್ ನ್ಯೂ ಲೈನ್. ನೀವೇನೂ ಕೊಟ್ಟಿಲ್ಲ, ಇದಾದಮೇಲೆ ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿದ್ರೆ ಸೇಮ್ ಲೈನಲ್ಲೇ ವರ್ಲ್ಡ್ ಕೂಡ ಡಿಸ್ಪ್ಲೇ ಮಾಡ್ಬೋದಿತ್ತು, ಓಕೆನಾ? ಸೊ 2 ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಸೇಮ್ ಲೈನಲ್ಲಿ ಹೆಂಗೆ ಡಿಸ್ಪ್ಲೇ ಮಾಡೋದು ಅಂದರೆ ಎಂಡ್ ಆರ್ಗ್ಯುಮೆಂಟ್ ಕೊಡಬೇಕಾಗತ್ತೆ. ಸೊ ಅದು ನೋಡೋಣ ಹೆಂಗೆ ಕೊಡೋದು. ಸೊ ಇಫ್ ಎಂಡ್ ಆರ್ಗ್ಯುಮೆಂಟ್ ಇಸ್ ಗಿವನ್ ಆಸ್ ಎಂಟಿ ನೀವು ಕೊಟ್ಟರೆ, ಎಂಟಿ ಸ್ಪೇಸ್ ಕೊಟ್ಟರೆ ಇಟ್ ಪ್ರಿಂಟ್ಸ್ ಹೆಲೋ ವರ್ಲ್ಡ್ ಇನ್ ದ ಸೇಮ್ ಲೈನ್. ಹೆಂಗೆ ಸರ್ ಅಂತ ಕೇಳಿದ್ರೆ, ಸೊ ಈಗ ಪ್ರಿಂಟ್ ಹೆಲೋ, ಆಯಿತಾ? ಏನಿದೆ, ಹೆಲೋ ಕೋಟ್ಸಲ್ಲಿದೆ. ಇದಾದಮೇಲೆ ನೀವು ಎಂಡ್ ಆರ್ಗ್ಯುಮೆಂಟ್ ಕೊಡಬೇಕಿಲ್ಲಿ, ಎಂಡ್ ಇಸ್ ಈಕ್ವಲ್ ಟು ಎಂಟಿ ಸ್ಪೇಸ್ ಅಂತ ಕೊಟ್ಟು ಆಮೇಲೆ ನೆಕ್ಸ್ಟ್ ಲೈನಲ್ಲಿ ವರ್ಲ್ಡ್ ಅಂತ ಇಫ್ ಯು ಗಿವ್ ಏನಾಗುತ್ತೆ. ಸೊ ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿದ್ದೀರಾ, ಇಲ್ಲಿ ಎಂಡ್ ಆರ್ಗ್ಯುಮೆಂಟ್ ನ್ಯೂ ಲೈನ್ ಅಲ್ಲ, ಸೊ ಎಂಡ್ ಆರ್ಗ್ಯುಮೆಂಟ್ ಸ್ಪೇಸ್ ಕೊಟ್ಟಿದ್ದೀರಾ. ಸೊ ಫಸ್ಟ್ ಹೆಲೋ ಡಿಸ್ಪ್ಲೇ ಆಗಿ ಆಮೇಲೆ ಸ್ಪೇಸ್ ಕೊಡೋದು ಸೇಮ್ ಲೈನಲ್ಲಿ, ಆಮೇಲೆ ವರ್ಲ್ಡ್ ಬರುತ್ತೆ, ಓಕೆ? ಆಮೇಲೆ ವರ್ಲ್ಡ್ ಡಿಸ್ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆಂಟ್ ಲೈನ್ಗೆ ಹೋಗಿಲ್ಲ, ಯಾಕೆ? ಎಂಡ್ ಆರ್ಗ್ಯುಮೆಂಟ್ ಕೊಟ್ಟಿದ್ದೀವಿ, ಸ್ಪೇಸ್ ಅಂತ ಕೊಟ್ಟರೆ ಎಂಡ್ ಆರ್ಗ್ಯುಮೆಂಟಲ್ಲಿ ಸೇಮ್ ಲೈನಲ್ಲಿ ಔಟ್ಪುಟ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ದಿಸ್ ಇಸ್ ಆಲ್ ಅಬೌಟ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆ್ಯಂಡ್ ಎಂಡ್ ಆ್ಯಂಡ್ ಸೆಪರೇಟರ್ ಆರ್ಗ್ಯುಮೆಂಟ್ಸ್ ಇನ್ ದ ಪ್ರಿಂಟ್ ಫಂಕ್ಷನ್. ಏನೋ ಡೌಟ್ ಇದ್ರೆ ಜಸ್ಟ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್, ಆಯಿತಾ? ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ, ದಟ್ ಇಸ್ ಟೈಪ್ ಕ್ಯಾಸ್ಟಿಂಗ್ ಆ್ಯಂಡ್ ಡಿಬಗಿಂಗ್. ಸೊ ಟೈಪ್ ಕ್ಯಾಸ್ಟಿಂಗ್ ಏನು ಅಂತ ನೋಡೋಣ, ಓಕೆ? ಲಾಸ್ಟ್ ಕಾನ್ಸೆಪ್ಟ್ ಇದೆ ಟೈಪ್ ಕ್ಯಾಸ್ಟಿಂಗ್ ಅಥವಾ ಟೈಪ್ ಕನ್ವರ್ಷನ್ ಆ್ಯಂಡ್ ಡಿಬಗಿಂಗ್. ಸೊ ಇದು 3 ಮಾರ್ಕ್ಸ್ ಕೇಳ್ತಾರೆ. ಟೈಪ್ ಕ್ಯಾಸ್ಟಿಂಗ್ 3 ಮಾರ್ಕ್ಸ್ ದೇ ವಿಲ್ ಆಸ್ಕ್. ಇಂಪ್ಲಿಸಿಟ್, ಎಕ್ಸ್ಪ್ಲಿಸಿಟ್ ಅಂತ ಟೈಪ್ ಕ್ಯಾಸ್ಟಿಂಗ್ ಇದೆ, ಅದನ್ನು ನೋಡೋಣ, ಓಕೆ? ಟೈಪ್ ಕನ್ವರ್ಷನ್. ಸೊ ಏನು ಟೈಪ್ ಕನ್ವರ್ಷನ್, ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳೋಣ. ಟೈಪ್ ಕನ್ವರ್ಷನ್ ಇಸ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ದ ವ್ಯಾಲ್ಯೂ ಆಫ್ ಒನ್ ಡೇಟಾ ಟೈಪ್ ಟು ಅನದರ್ ಡೇಟಾ ಟೈಪ್. ಒಂದು ಡೇಟಾ ಟೈಪಿಂದ ವ್ಯಾಲ್ಯೂಸ್ ಇನ್ನೊಂದು ಡೇಟಾ ಟೈಪ್ಗೆ ನೀವು ಕನ್ವರ್ಟ್ ಮಾಡಿದ್ರೆ ಇದನ್ನು ಟೈಪ್ ಕ್ಯಾಸ್ಟಿಂಗ್ ಅಂತಾರೆ. ಇಂಟ್ನ ಸ್ಟ್ರಿಂಗ್ ಕನ್ವರ್ಟ್ ಮಾಡೋದು, ಸ್ಟ್ರಿಂಗ್ನ ಇಂಟ್. ಈಗ ನೋಡಿದ್ವಲ್ಲ ಆ 20 ಏಜ್ ಅದು ಸ್ಟ್ರಿಂಗಲ್ಲಿತ್ತು, ಅದನ್ನು ಇಂಟಿಗೆ ಕನ್ವರ್ಟ್ ಮಾಡಿದ್ವಿ, ಇಂಟ್ ಅಂತ ಸ್ಪೆಸಿಫೈ ಮಾಡಿ. ಇಂಟಲ್ಲಿರೋದು ಸ್ಟ್ರಿಂಗ್ ಕನ್ವರ್ಟ್ ಮಾಡೋದು, ಸ್ಟ್ರಿಂಗಲ್ಲಿರೋದು ಫ್ಲೋಟಿಗೆ ಕನ್ವರ್ಟ್ ಮಾಡೋದು. ಸೊ ಅದನ್ನು ಟೈಪ್ ಕ್ಯಾಸ್ಟಿಂಗ್ ಅಂತ ಕರೀತಾರೆ. ಇಲ್ಲಿ 2 ಟೈಪ್ ಕ್ಯಾಸ್ಟಿಂಗ್ ಇದೆ. ಸೊ ನೇಮ್ಲಿ ಯಾವ್ದು ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ. ಇಂಪ್ಲಿಸಿಟ್ ಅಂದರೆ ಏನು ಸರ್? ಸೊ ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೀನಿ. ಇಂಪ್ಲಿಸಿಟ್ ಅಂದರೆ ನಾವು ಕನ್ವರ್ಷನ್ ಮಾಡಲ್ಲ,
ಮತ್ತು ಯಾರು ಮಾಡ್ತಾರೆ? ಇಂಟರ್ಪ್ರೆಟ್ರೇ ಮಾಡುತ್ತೆ. ನಮ್ಮ ಬದಲು ಕನ್ವರ್ಷನ್ ಇಂಟರ್ಪ್ರೆಟ್ರೇ ಮಾಡಿದೆ, ವಿ ಕಾಲ್ ಇಟ್ ಇಂಪ್ಲಿಸಿಟ್ ಕನ್ವರ್ಷನ್. ನಾನು ಫೋರ್ಸ್ಫುಲಿ ಕನ್ವರ್ಟ್ ಮಾಡಲ್ಲ, ಏನೂ ಆಪ್ರೇಷನ್ ಐ ಮೀನ್ ಇಂಟರ್ಪ್ರೆಟ್ರೆ ಡೇಟಾನ ಕನ್ವರ್ಟ್ ಮಾಡುತ್ತೆ ಒಂದು ಡೇಟಾ ಟೈಪಿಂದ ಇನ್ನೊಂದು ಡೇಟಾ ಟೈಪ್ಗೆ. ಹೆಂಗೆ ಮಾಡುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಇಂಪ್ಲಿಸಿಟ್ ಇಸ್ ಆಲ್ಸೋ ನೋನ್ ಆಸ್ ಕೋವರ್ಷನ್ happens when data type conversion is done automatically by Python and it is not instructed by the programmer. Interpreter automatically conversion ಮಾಡಿದ್ರೆ ಪ್ರೋಗ್ರಾಮರ್ ಇಂಟರ್ವೆನ್ಷನ್ ಇಲ್ಲದೆ ಅಥವಾ ಪ್ರೋಗ್ರಾಮರ್ ಇಂಟರ್ಫಿಯರ್ ಆಗದೆ ಆಟೋಮೆಟಿಕ್ ಕನ್ವರ್ಷನ್ ಆದರೆ ಇದನ್ನು ಇಂಪ್ಲಿಸಿಟ್ ಕನ್ವರ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ನೋಡೋಣ ಎಕ್ಸಾಂಪಲ್. ಸೊ ಏನು ಆಟೋಮೆಟಿಕ್ ಕನ್ವರ್ಷನ್ ಆಗುತ್ತೆ? ಇಂಟಿಂದ ಫ್ಲೋಟ್ ಆತ ಇದು ನೋಡೋಣ. ಸೊ ನಮ್ ಒನ್ ವ್ಯಾಲ್ಯೂ 10 ತೊಗೊಂಡಿನಿ. ಸೊ ನಮ್ ಒನ್ ವ್ಯಾಲ್ಯೂ 10 ತೊಗೊಂಡಿನಿ. ಇಲ್ಲಿ ಕಮೆಂಟ್ ಹಾಕಿದ್ದೀನಿ, ನಮ್ ಒನ್ ಇಸ್ ಇಂಟೀಜರ್. ನಮ್ ಒನ್ ಇಂಟೀಜರ್ ಅಲ್ವಾ, 10 ಇಂಟೀಜರು. ನಮ್ ಟು ಒಂದು ಫ್ಲೋಟ್ ವ್ಯಾಲ್ಯೂ ತೊಗೊಂಡಿನಿ 20.7. ಏನು ತೊಗೊಂಡಿನಿ? 20.7. ಇಲ್ಲೊಂದು ಕಮೆಂಟ್ ಹಾಕಿದ್ದೀನಿ, ನಮ್ ಟು ಇಸ್ ಫ್ಲೋಟ್. ನನ್ನ ಅಂಡರ್ಸ್ಟ್ಯಾಂಡಿಂಗ್ಗೆ ಕಮೆಂಟ್ ಹಾಕಿದ್ದೀನಿ. ಇವೆರಡು ಆ್ಯಡ್ ಮಾಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ? 10 ಪ್ಲಸ್ 20.7 ಆ್ಯಡ್ ಮಾಡ್ತೀನಿ. ಸಿ ಇಲ್ಲಿ ನಾನು ಕನ್ವರ್ಟ್ ಮಾಡಿಲ್ಲ ಏನೂ, ಆಯಿತಾ? ಬಟ್ ನಿಮ್ಮ ಇಂಟರ್ಪ್ರೆಟರ್ ಈ 10ನ ಫ್ಲೋಟ್ಗೆ ಕನ್ವರ್ಟ್ ಮಾಡುತ್ತೆ. ಫ್ಲೋಟ್ಗೆ ಕನ್ವರ್ಟ್ ಮಾಡುತ್ತೆ. ಯಾಕೆ ಸರ್ ಈ 20.7 ಇಂಟ್ಗೆ ಯಾಕೆ ಕನ್ವರ್ಟ್ ಮಾಡಿಲ್ಲ ಅಂತ ಕೇಳ್ಬೋದು. ಸೊ ಇಲ್ಲಿ ಯಾವಾಗಲೂ ಆರ್ಡರ್ ತಿಳ್ಕೊಬೇಕು. ಇಂಟ್ ಸ್ಮಾಲರ್ ಆರ್ಡ್ರು ಇದು ಫ್ಲೋಟ್ಗೆ ಕನ್ವರ್ಟ್ ಆಗುತ್ತೆ. ಇಂಪ್ಲಿಸಿಟಲ್ಲಿ ಫ್ಲೋಟ್ ಇದ್ದರೆ ಅದು ಕಾಂಪ್ಲೆಕ್ಸ್ಗೆ ಕನ್ವರ್ಟ್ ಆಗುತ್ತೆ. ಇದೇ ಆರ್ಡ್ರಲ್ಲಿ ಆಗುತ್ತೆ, ಆಯಿತಾ? ಅಂದರೆ ಲೆಸ್ಸರ್ ಡೇಟಾ ಟೈಪ್, ಲೆಸ್ ಯಾವುದು ವ್ಯಾಲ್ಯೂ ಇದೆ ಅದು ಹೈಯರ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ. ಈ ಲೆಸ್ ವ್ಯಾಲ್ಯೂ ಯಾವುದು ಅಂದರೆ ಇಂಟೀಜರ್. ಅಂದರೆ ಲೆಸ್ ಅಂದರೆ ಇವಾಗ ಇಲ್ಲಿ 100 ತೊಗೊಂಡ್ರೆ ಅದು ಲೆಸ್ ಅಲ್ಲ. ಅಂದರೆ ಇಂಟೀಜರ್ ಯಾವಾಗಲೂ ಫ್ಲೋಟ್ಗಿಂತ ಲೆಸ್ ಅಲ್ವಾ? ಯಾಕಂದರೆ ಸೊ ಡೆಸಿಮಲ್ ಪಾಯಿಂಟ್ ಬರೋಲ್ಲ ಇಂಟೀಜರಲ್ಲಿ. ಸೊ ಆ ಇಂಟೀಜರ್ ಫ್ಲೋಟ್ಗಿಂತ ಯಾವಾಗಲೂ ಚಿಕ್ಕದಿರೋದ್ರಿಂದ ಇಂಟೀಜರ್ ಯಾವಾಗಲೂ ಫ್ಲೋಟ್ಗೆ ಕನ್ವರ್ಟ್ ಆಗುತ್ತೆ. ಬಟ್ ಫ್ಲೋಟ್ ಇನ್ನೂ ಚಿಕ್ಕದಲ್ವಾ ಕಾಂಪ್ಲೆಕ್ಸ್ ನಂಬರ್ ಕಂಪೇರ್ ಮಾಡಿದ್ರೆ. ಸೊ ಕಾಂಪ್ಲೆಕ್ಸ್ ನಂಬರ್ ನೆಕ್ಸ್ಟ್ ಕನ್ವರ್ಷನ್ ಆಗುತ್ತೆ. ಅಂದರೆ ಫ್ಲೋಟಲ್ಲಿ ಇದ್ದರೆ ಕಾಂಪ್ಲೆಕ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಫ್ಲೋಟೇ ಕಾಂಪ್ಲೆಕ್ಸ್ ಕನ್ವರ್ಟ್ ಆಗುತ್ತೆ, ಕಾಂಪ್ಲೆಕ್ಸ್ ಫ್ಲೋಟ್ಗೆ ಕನ್ವರ್ಟ್ ಆಗೋದಿಲ್ಲ. ಓಕೆ, ಸೊ ಈ ಆರ್ಡರ್ ತಿಳ್ಕೊಬೇಕು. ಸೊ ಇಲ್ಲಿ ಏನಾಗುತ್ತೆ? ನಮ್ 1 ಪ್ಲಸ್ ನಮ್ 2 10 ಪ್ಲಸ್ 20.7. ನಮ್ಮ ಕಂಪೈಲರ್ ಅಂತೀನಿ, ಇಂಟರ್ಪ್ರೆಟರ್ ಏನು ಮಾಡುತ್ತೆ? ಈ 10ನ ಫ್ಲೋಟ್ಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ 10.0 ಮಾಡುತ್ತೆ ಪ್ಲಸ್ 20.7 ಆಗಿ. ಸೊ ಆನ್ಸರ್ ನಮಗೆ 30.7 ಬರುತ್ತೆ. ಸೊ ಸಮ್ ಒನ್ನಲ್ಲಿ ಏನಿದೆ ಇವಾಗ ವೇರಿಯಬಲಲ್ಲಿ 30.7. ಈಗ ಏನು ಪ್ರಿಂಟ್ ಮಾಡ್ತಾಯಿವಿ? ಸಮ್ ಒನ್ನಲ್ಲಿ ಏನಿದೆ ಇವಾಗ 30.7 ಇದೆ. ಸೊ ಇಫ್ ಐ ಪ್ರಿಂಟ್ ದ ಟೈಪ್, ಯಾವ ಟೈಪ್ ಅಪ್ಪ ಈ ಸಮ್ ಒನ್ ಅಂತ ನೋಡಿದ್ರೆ ಫ್ಲೋಟ್ ಬರುತ್ತೆ ಅಲ್ವಾ? 30.7 ಇಟ್ ಈಸ್ ಕ್ಲಾಸ್ ಫ್ಲೋಟ್. ಸೊ ಇದು ಇಂಪ್ಲಿಸಿಟ್ ಕನ್ವರ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಆಟೋಮೆಟಿಕ್ಲಿ ಕನ್ವರ್ಟ್ ಆಗಿದೆ. ಈ ಅಡಿಷನ್ ಆಪರೇಷನ್ ಮಾಡುವಾಗ ಸೊ ಈ ನಮ್ ಒನ್ ಇದೆಯಲ್ಲ, ನಮ್ ಒನ್ 10 ಆಟೋಮೆಟಿಕ್ಲಿ 10.0ಗೆ ಕನ್ವರ್ಟ್ ಆಗಿದೆ. ಯಾಕೆ ಸರ್ ಕನ್ವರ್ಟ್ ಆಯಿತು ಅಂದರೆ ಇಂಟೀಜರ್ ಕಡಿಮೆ ಡೇಟಾ ಟೈಪ್ ಅಲ್ವಾ, ಅಲ್ಲಿ ಡೆಸಿಮಲ್ ವ್ಯಾಲ್ಯೂ ಇಲ್ಲ, ಅದು ಆಟೋಮೆಟಿಕ್ಲಿ ಫ್ಲೋಟ್ಗೆ ಕನ್ವರ್ಟ್ ಆಯಿತು. ನಾನು ಕನ್ವರ್ಟ್ ಮಾಡಿಲ್ಲ, ಇಂಟರ್ಪ್ರೆಟರ್ ಆಟೋಮೆಟಿಕ್ಲಿ ಕನ್ವರ್ಟ್ ಮಾಡಿದ್ರಿಂದ ಇದನ್ನು ಇಂಪ್ಲಿಸಿಟ್ ಅಂತಾರೆ. ಮತ್ತು ಎಕ್ಸ್ಪ್ಲಿಸಿಟ್ ಅಂದರೆ ಏನು? ನೆಕ್ಸ್ಟ್ ಕನ್ವರ್ಷನ್ ನೋಡೋಣ. ನೆಕ್ಸ್ಟ್ ಟೈಪ್ ಕನ್ವರ್ಷನ್ ಅಥವಾ ಟೈಪ್ ಕ್ಯಾಸ್ಟಿಂಗ್ ಎಕ್ಸ್ಪ್ಲಿಸಿಟ್ ಅಂದರೆ ನಾವೇ ಮಾಡೋದು, ಪ್ರೋಗ್ರಾಮರೇ ಕನ್ವರ್ಟ್ ಮಾಡೋದು. ಇವಾಗ ಆ ಇನ್ಪುಟ್ ಫಂಕ್ಷನಲ್ಲಿ ಆ ಏಜ್ನ ನೀವೇ ಸ್ಟ್ರಿಂಗಿಂದ ಇಂಟಿಗೆ ಕನ್ವರ್ಟ್ ಮಾಡಿದ್ರಲ್ಲ, ಅದು ಎಕ್ಸ್ಪ್ಲಿಸಿಟ್. ಓಕೆ, ಸೊ ಇಲ್ಲಿ ನೋಡ್ಬೋದು, ಡನ್ ಮ್ಯಾನ್ಯುಯಲಿ ಬೈ ದ ಪ್ರೋಗ್ರಾಮರ್ ಯೂಸಿಂಗ್ ಫಂಕ್ಷನ್ಸ್ ಲೈಕ್ ಇಂಟ್, ಫ್ಲೋಟ್ ಆ್ಯಂಡ್ ಸ್ಟ್ರಿಂಗ್. ಸೊ ನೀವು ಇದು ಮಾಡಿದ್ರಿ ಅಲ್ವಾ, ಏಜ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಸೊ ಆ ಇನ್ಪುಟ್ ಸ್ಟ್ರಿಂಗಲ್ಲಿ ಇರುತ್ತಲ್ವ, ಇದು ಯಾವಾಗಲೂ ಸ್ಟ್ರಿಂಗಲ್ಲಿರುತ್ತೆ. ಸೊ ನೀವೇ ಅದನ್ನು ಇಂಟಿಗೆ ಕನ್ವರ್ಟ್ ಮಾಡಿದ್ರಿ, ಫೋರ್ಸ್ಫುಲಿ ನೀವೇ ಮಾಡ್ತೀರಾ, ಇದು ಎಕ್ಸ್ಪ್ಲಿಸಿಟ್. ಇದು ಇಂಟರ್ಪ್ರೆಟರ್ ಮಾಡಲ್ಲ, ನೀವು ಫೋರ್ಸ್ಫುಲಿ ಮಾಡ್ತಾಯಿರಾ. ಸೊ ಮ್ಯಾನ್ಯುಯಲಿ ನೀವೇ ಮಾಡ್ತಾಯಿರಾ, ಇದು ಎಕ್ಸ್ಪ್ಲಿಸಿಟ್. ಓಕೆ, ಸೊ ಜನರಲ್ ಫಾರ್ಮ್ ಏನು? ಸೊ ಜನರಲ್ ಫಾರ್ಮ್ ಸಿಂಟ್ಯಾಕ್ಸ್ ನ್ಯೂ ಡೇಟಾ ಟೈಪ್ ಎಕ್ಸ್ಪ್ರೆಷನ್. ಹೊಸ ಡೇಟಾ ಟೈಪ್ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಇಲ್ಲಿ ಇಂಟಿಗೆ ಕನ್ವರ್ಟ್ ಮಾಡಬೇಕು. ಆಮೇಲೆ ಎಕ್ಸ್ಪ್ರೆಷನ್, ಇನ್ಪುಟ್ ಕೊಡ್ತೀರಲ್ಲ, ಈ ಇನ್ಪುಟ್ ಎಕ್ಸ್ಪ್ರೆಷನ್ ಅದು ಸ್ಟ್ರಿಂಗಲ್ಲಿರುತ್ತೆ, ಅದು ಇಂಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಸಿಂಟ್ಯಾಕ್ಸ್ ಜನರಲ್ ವೇ ಹೆಂಗೆ ಎಕ್ಸ್ಪ್ಲಿಸಿಟ್ ಮಾಡೋದು ಅಂದರೆ ನ್ಯೂ ಡೇಟಾ ಟೈಪ್ ಸ್ಪೆಸಿಫೈ ಮಾಡಿ ಆ್ಯಂಡ್ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ಸ್ಟ್ರಿಂಗಲ್ಲಿದೆಯಾ ಫ್ಲೋಟಲ್ಲಿದೆಯಾ ಅದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಈ ಎಕ್ಸ್ಪ್ರೆಷನ್ ಇದಕ್ಕೆ ಕನ್ವರ್ಟ್ ಮಾಡಬೇಕು ಹೊಸ ಡೇಟಾ ಟೈಪ್ಗೆ. ಓಕೆನಾ? ಸೊ ಎಕ್ಸಾಂಪಲ್ಸು ಕೂಡ ನೋಡೋಣ. ಇನ್ನೊಂದು ಪಾಯಿಂಟ್ ಇದೆ, ವಿತ್ ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ದೆರ್ ಇಸ್ ರಿಸ್ಕ್ ಆಫ್ ಲಾಸ್ ಆಫ್ ಇನ್ಫಾರ್ಮೇಷನ್. ಎಕ್ಸ್ಪ್ಲಿಸಿಟಲ್ಲಿ ಲಾಸ್ ಆಫ್ ಇನ್ಫಾರ್ಮೇಷನ್ ಆಗ್ಬೋದು. ಹೆಂಗೆ ಆಗ್ಬೋದು ಅಂತ ನೀವು ಕೇಳಿದ್ರೆ, ಒಂದು ಫ್ಲೋಟ್ ವ್ಯಾಲ್ಯೂ ನಾನು ಇಂಟಿಗೆ ಕನ್ವರ್ಟ್ ಮಾಡಿದ್ರೆ, ಸೊ ಈಗ ಫ್ಲೋಟ್ ವ್ಯಾಲ್ಯೂ ಇದೆ 20.5 ಇದೆ, ಇದನ್ನು ನಾನು ಇಂಟಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ 21 ಆಗಲ್ಲ, 20ನೇ ಆಗುತ್ತೆ. ಓಕೆ, ಸೊ ಇದು ನೆನ್ಬಿಟ್ಕೊಬೇಕು. ಸೊ ಇಂಟಿಗೆ ಏನೇ ಕನ್ವರ್ಟ್ ಮಾಡಿದ್ರು ಲೋವರ್ ವ್ಯಾಲ್ಯೂನೇ ತೊಗೊಳುತ್ತೆ. ನಾನು 20.8
8 ಕನ್ವರ್ಟ್ ಮಾಡಿದ್ರು 20ನೇ ಬರುತ್ತೆ ಆನ್ಸರ್. ಸೊ ಇಲ್ಲಿ ದರ್ ಇಸ್ ಅ ರಿಸ್ಕ್ ಆಫ್ ಲಾಸ್ ಆಫ್ ಇನ್ಫಾರ್ಮೇಷನ್. ಈ 0.8 ಅನ್ನೋದು ಲಾಸ್ ಅಲ್ವಾ, 0.5 ಅನ್ನೋದು ಲಾಸ್ ಅಲ್ವಾ. ಸೊ ಎಕ್ಸ್ಪ್ಲಿಸಿಟ್ ಟೈಪ್ ಕಾಸ್ಟಿಂಗಲ್ಲಿ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಎಕ್ಸಾಂಪಲ್ ನೋಡ್ಬೋದು, 15.7 ನಮ್ಮ ಒನ್ನಲ್ಲಿ ಸ್ಟೋರ್ ಮಾಡಿದ್ದೀವಿ, ಒಂದು ಫ್ಲೋಟ್ ವ್ಯಾಲ್ಯೂ. 21.5 ನಮ್ಮ ಟೂಲ್ ಸ್ಟೋರ್ ಮಾಡಿದ್ದೀವಿ. ಈಗ ಎರಡು ಆ್ಯಡ್ ಮಾಡಿದ್ದೀವಿ, ಫ್ಲೋಟ್ ವ್ಯಾಲ್ಯೂ ಎರಡು ಫ್ಲೋಟ್ ಇದೆಲ್ಲ, ಡೆಸಿಮಲ್ ವ್ಯಾಲ್ಯೂಸ್ ಇದೆ. ಎರಡು ಆ್ಯಡ್ ಮಾಡಿದ್ರೆ ಐ ಥಿಂಕ್ 37.2 ಬರುತ್ತಲ್ವ, 37.2. ಸೊ ನಮ್ಮ 3 ಸ್ಟೋರ್ ಮಾಡಿದ್ದೀವಿ, ನಮ್ಮ 3 ಪ್ರಿಂಟ್ ಮಾಡಿದ್ರೆ 37.2 ಇದೆ. ಈಗ ಇದು ಫ್ಲೋಟಲ್ಲಿದೆ ಅಲ್ವಾ, ಟೈಪ್ ಆಫ್ ನಮ್ಮ 3 ಯಾವ ಟೈಪ್ ಅಪ್ಪ, ಇದು ನಮ್ಮ 3. ಸೊ ಎರಡು ಆ್ಯಡ್ ಮಾಡಿದ್ದೀವಿ, ಎಷ್ಟು ಬಂದು 37.2. ಇದು ಯಾವ ಡೇಟಾ ಟೈಪು, ಫ್ಲೋಟ್ ಅಲ್ವಾ. ಸೊ ಫ್ಲೋಟ್ ಇದೆ, ಫ್ಲೋಟ್ ಡಿಸ್ಪ್ಲೇ ಆಗಿದೆ. ಈಗ ನಾನು ಇಂಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡಿದ್ದೀವಿ, ಇಂಟ್ ಫಂಕ್ಷನ್ ಯೂಸ್ ಮಾಡ್ಬೋದು, ಇಲ್ಲಿ ಎಕ್ಸ್ಪ್ರೆಷನ್ ಕೊಡ್ಬೋದು. ಇಲ್ಲಿ ಇಂಟ್ ಆಫ್ ಎಕ್ಸ್ಪ್ರೆಷನ್ ಯಾವುದು, ನಮ್ಮ 3. ಸೊ ನಮ್ಮ 3 ಅಲ್ಲಿ ಏನಿದೆ, ನಮ್ಮ 3 ಅಲ್ಲಿ 37.2 ಇದೆ. ಇಂಟ್ ಆಫ್ 37.2 ಏನಾಗುತ್ತೆ, ಈ 0.2 ಹೊಟ್ಟೋಗಿ ಬರೀ 37 ಬರುತ್ತೆ. ಲಾಸ್ ಆಫ್ ಡೇಟಾ ಆಯ್ತಲ್ವ ಅಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಂಟ್ ಆಫ್ ನಮ್ಮ 3 ಕನ್ವರ್ಟ್ ನಮ್ಮ 3 ಟು ಇಂಟ್ ಎಕ್ಸ್ಪ್ಲಿಸಿಟ್ಲಿ. ನಾನೇ ಯೂಸರ್ ಕನ್ವರ್ಟ್ ಮಾಡ್ತೀನಿ ಇದು. ಸೊ ಅದನ್ನು ನಮ್ಮ 4 ಸ್ಟೋರ್ ಮಾಡಿದ್ದೀವಿ. ಇಫ್ ವಿ ಪ್ರಿಂಟ್ ನಮ್ಮ 4, 37 ಮಾತ್ರ ಪ್ರಿಂಟ್ ಆಗುತ್ತೆ. ಈಗ ಯಾವ ಟೈಪ್ ನಮ್ಮ 4 ಅಂತ ನೋಡಿದ್ರೆ, ಸೊ ಫ್ಲೋಟ್ ವ್ಯಾಲ್ಯೂ ಇದ್ದಿದ್ದು ಇಂಟೀಜರ್ ಟೈಪ್ಗೆ ಬಂದಿದೆ, ಯಾಕಂದರೆ ನಾವು ಎಕ್ಸ್ಪ್ಲಿಸಿಟ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್. ಎಕ್ಸ್ಪ್ಲಿಸಿಟ್ ಅಂದರೆ ಫೋರ್ಸ್ಫುಲಿ ನೀವೇ ಕನ್ವರ್ಟ್ ಮಾಡೋದು. ಇಂಪ್ಲಿಸಿಟ್ ಅಂದರೆ ಸೊ ಆಟೋಮೆಟಿಕ್ಲಿ ಡನ್ ಬೈ ದ ಇಂಟರ್ಪ್ರೇಟರ್ ವಿತೌಟ್ ಯೂಸರ್ ಇಂಟರ್ವೆನ್ಷನ್, ಅಥವಾ ಯೂಸರ್ ಇನ್ವಾಲ್ವ್ ಆಗದೆ ಆಟೋಮೆಟಿಕ್ಲಿ ಕನ್ವರ್ಟ್ ಆದರೆ ಇಂಪ್ಲಿಸಿಟ್, ನಾವೇ ಕನ್ವರ್ಟ್ ಮಾಡಿದ್ರೆ ಎಕ್ಸ್ಪ್ಲಿಸಿಟ್. ಸೊ ಡೆಫಿನೇಷನ್ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಆ್ಯಂಡ್ ಎಕ್ಸ್ಪ್ಲಿಸಿಟಲ್ಲಿ ಲಾಸ್ ಆಫ್ ಡೇಟಾ ಆಗೋ ಚಾನ್ಸಸ್ ಇದೆ, ಇಂಪ್ಲಿಸಿಟಲ್ಲಿ ದರ್ ಇಸ್ ನೋ ಲಾಸ್ ಆಫ್ ಡೇಟಾ. ಸೊ ಈ ಡಿಫ್ರೆನ್ಸಸ್ ಕೂಡ ಹೇಳ್ಬೋದು, ಆಯಿತಾ. ಸೊ ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ, ದಟ್ ಈಸ್ ಡಿಬಗಿಂಗ್. ಏನಿದು ಡಿಬಗಿಂಗ್, ಈಗ ನೋಡೋಣ. ಸೊ ಲಾಸ್ಟ್ ಕಾನ್ಸೆಪ್ಟ್ ಡಿಬಗಿಂಗ್ ಬಗ್ಗೆ ಇದೆ. ಡಿಬಗಿಂಗ್ ಆಲ್ರೆಡಿ ನೋಡಿದ್ದೀವಲ್ವಾ, ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಎರರ್ ಹೆಂಗೆ ಕ್ಲಿಯರ್ ಮಾಡ್ತೀರಾ ಅದೇ ಥರ ಡಿಬಗಿಂಗ್. ಸೊ ಅದರಲ್ಲಿ ಯಾವ ಟೈಪ್ ಎರರ್ಸ್ ಇದೆ ಇದು ಕೂಡ ಡಿಸ್ಕಸ್ ಮಾಡಿದ್ದೀವಿ. 3 ಮಾರ್ಕ್ ಕೇಳೋ ಪಾಸಿಬಿಲಿಟೀಸ್ ಆಗೇನಿದೆ. ಸೊ ಇದರಲ್ಲಿ 1 3 ಮಾರ್ಕರ್ ಬರುತ್ತಲ್ಲ, ಟೈಪ್ ಕಾಸ್ಟಿಂಗ್ ಬರ್ಬೋದು, ಡಿಬಗಿಂಗ್ ಟೈಪ್ಸ್ ಬರ್ಬೋದು, ಸೊ ಮ್ಯೂಟಬಲ್ ಇಮ್ಯೂಟಬಲ್ ಡಿಫ್ರೆನ್ಸಸ್ ಕೇಳ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಈಗ ಡಿಬಗಿಂಗ್ ಅಂದರೆ ಏನು, ಪ್ಲಸ್ ಯಾವ್ಯಾವ ಟೈಪ್ ಎರರ್ಸ್ ಇದೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಡಿಬಗಿಂಗ್. ಸೊ ಏನು ಡಿಬಗಿಂಗ್, ಪ್ರೋಗ್ರಾಮರ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ವೈಲ್ ರೈಟಿಂಗ್ ದ ಪ್ರೋಗ್ರಾಮ್. ಸೊ ನೀವು ಯಾವಾಗಲೂ ಕರೆಕ್ಟಾಗಿ ಟೈಪ್ ಮಾಡೋದಿಲ್ಲ ಅಲ್ವಾ, ಟೈಪ್ ಮಾಡೋವಾಗ ಏನಾದರೂ ಮಿಸ್ಟೇಕ್ಸ್ ಬರುತ್ತೆ. ಸೊ ಈ ಮಿಸ್ಟೇಕ್ಸ್ನೇ ಎರರ್ಸ್ ಅಂತ ಕೂಡ ಹೇಳ್ತೀವಿ, ಆಯಿತಾ. ಸೊ ಇಲ್ಲಿ ನೋಡೋಣ. ಸೊ the process of identifying and removing such mistakes known as bugs or errors from the program is called debugging. Debugging ಅಂದರೆ ಏನು, ಈಗ ಮಿಸ್ಟೇಕ್ಸ್ ಅಥವಾ ಎರರ್ಸ್ ಮಾಡಿದ್ದೀರಾ, ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಅದನ್ನು ಐಡೆಂಟಿಫೈ ಮಾಡಿ ಮಿಸ್ಟೇಕ್ ಆ್ಯಂಡ್ ಎರರ್ಸ್ ಅದನ್ನು ರಿಮೂವ್ ಮಾಡೋ ಪ್ರೋಸೆಸ್ನ ಡಿಬಗಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ಎರರ್ಸ್ ಕೆನ್ ಬಿ ಕ್ಯಾಟಗರೈಸ್ಡ್ ಆ್ಯಸ್ 3 ಟೈಪ್ ಎರರ್ಸ್ ಇದೆ. ಯಾವ್ದು ಸರ್, ಸಿಂಟ್ಯಾಕ್ಸ್ ಇದೆ ಅಲ್ವಾ, ಲಾಜಿಕಲ್ ಎರರ್ ಇದೆ, ರನ್ ಟೈಮ್ ಎರರ್ಸ್ ಇದೆ. ಆಲ್ರೆಡಿ ಲಾಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿವಿ. ಸೊ ಮತ್ತೆ ಡಿಸ್ಕಸ್ ಮಾಡೋಣ. ಸಿಂಟ್ಯಾಕ್ಸ್ ಎರರ್ಸ್. ಸಿಂಟ್ಯಾಕ್ಸ್ ಎರರ್ ಅಂದರೆ ಗ್ರಾಮರ್ ಮಿಸ್ಟೇಕ್ಸ್. ನೀವೇ ಟೈಪ್ ಮಾಡೋವಾಗ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಲ್ಲ ಪ್ರಿಂಟ್ದು, ಅಥವಾ ಡಬಲ್ ಕೋಟ್ ಸ್ಟಾರ್ಟ್ ಮಾಡಿದ್ದೀರಾ ಎಂಡ್ ಮಾಡಿಲ್ಲ, ಆವಾಗ ಸಿಂಟ್ಯಾಕ್ಸ್ ಎರರ್ಸ್ ಬರುತ್ತೆ. ಓಕೆ, ಸೊ ದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮೇಡ್ ವೈಲ್ ರೈಟಿಂಗ್ ಅ ಪ್ರೋಗ್ರಾಮ್ ಇಸ್ ಕಾಲ್ಡ್ ಸಿಂಟ್ಯಾಕ್ಸ್ ಎರರ್. ಎಕ್ಸಾಂಪಲ್, ಪ್ರಿಂಟ್ 10+20, ನಾನಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಲ್ಲ, ಓಪನ್ ಮಾಡಿದ್ದೀನಿ 10+20 ಬ್ರ್ಯಾಕೆಟ್ ಕ್ಲೋಸ್ ಮಾಡಿಲ್ಲ, ರಿಸಲ್ಟ್ಸ್ ಇನ್ ಸಿಂಟ್ಯಾಕ್ಸ್ ಎರರ್ ಆಸ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಇಸ್ ಮಿಸ್ಸಿಂಗ್. ಹೌದಲ್ವಾ, ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಇಲ್ಲ, ಸೊ ಸಿಂಟ್ಯಾಕ್ಸ್ ಎರರ್ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾ? ಸೊ ಈಗ ಸಿಂಟ್ಯಾಕ್ಸ್ ಎರರ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಟೈಪ್ ಆಫ್ ಎರರ್ ಯಾವುದು, ಲಾಜಿಕಲ್ ಎರರ್. ಲಾಜಿಕಲ್ ಎರರ್ ಅಂದರೆ ನೀವು ಫಾರ್ಮುಲಾಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಥವಾ ಕ್ಯಾಲ್ಕುಲೇಷನ್ಸಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಲಾಜಿಕಲ್ ಎರರ್ ಬರುತ್ತೆ. ಅಂದರೆ ಏನೋ ಔಟ್ಪುಟ್ ಬರುತ್ತೆ ಬಟ್ ಅದು ರಾಂಗ್ ಔಟ್ಪುಟ್ ಆಗಿರುತ್ತೆ. ಹೌದಾ? ಸೊ ಲಾಜಿಕಲ್ ಮಿಸ್ಟೇಕ್ ಮಾಡಿರ್ತೀರಾ. ಲಾಜಿಕಲ್ ಎರರ್ಸ್. ಏನಿದು ಲಾಜಿಕಲ್ ಎರರ್ಸ್? A logical error is a type of programming error where the program runs without crashing but produces unexpected results or abnormal ಅಥವಾ ಇನ್ಕರೆಕ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಅಂದರೆ ಪ್ರೋಗ್ರಾಮ್ ನೀಟಾಗಿ ರನ್ ಆಗುತ್ತೆ ಬಟ್ ನಿಮ್ಗೆ ಔಟ್ಪುಟ್ ತಪ್ಪು ಬರುತ್ತೆ. ಏನಕ್ಕೆ ಸರ್ ತಪ್ಪು ಬರುತ್ತೆ? ಫಾರ್ಮುಲಲ್ಲಿ ಏನೋ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೆ ತಪ್ಪು ಬರುತ್ತೆ. ಓಕೆನಾ? ಸೊ ಜಸ್ಟ್ ನೋಡ್ಬೋಣ. ಟು ಫೈಂಡ್ ಅಡಿಷನ್ ಆಫ್ ನಂಬರ್ಸ್ ಅಥವಾ 2 ನಂಬರ್ಸ್, ಇಲ್ಲಿ ಎರರ್ ಹೆಂಗೆ ಬರುತ್ತೆ? ಲಾಜಿಕಲ್ ಎರರ್ ಏನು ಡಿಸ್ಪ್ಲೇ ಆಗಲ್ಲ ಎರರ್ ಅಂತ, ಔಟ್ಪುಟ್ ತಪ್ಪು ಬರುತ್ತೆ ಇಲ್ಲಿ. ಸೊ ಏನು ತಪ್ಪು ಬರುತ್ತೆ ನೋಡೋಣ. ಸೊ ಎ ವ್ಯಾಲ್ಯೂ ಏನು ತೊಗೊಂಡಿವಿ, 10 ಅಂತ ತೊಗೊಂಡಿವಿ. ಓಕೆ, ಸೊ ಬಿ ವ್ಯಾಲ್ಯೂ 20. ಓಕೆ, ಸಿ ವ್ಯಾಲ್ಯೂ ಎ ಮೈನಸ್ ಬಿ ತೊಗೊಂಡಿವಿ. ಯಾತಕ್ಕೆ? ಇಲ್ಲಿ ಅಡಿಷನ್ ಆಫ್ 2 ನಂಬರ್ಸ್ಗೆ ಇಲ್ಲಿ ಫಾರ್ಮುಲಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿವಿ. ಎ ಪ್ಲಸ್ ಬಿ ಬದಲು ಎ ಮೈನಸ್ ಬಿ ಕೊಟ್ಟಿದ್ದೀವಿ ಅಲ್ವಾ. ಸೊ ಈಗ ಔಟ್ಪುಟ್, ಇವಾಗ ನಿಮ್ಮ ಇಂಟರ್ಪ್ರೇಟರ್ಗೆ ಅಡಿಷನ್ ಸಬ್ಟ್ರಾಕ್ಷನ್ ಅದೆಲ್ಲ ಗೊತ್ತಿಲ್ಲ.
ನೀವು ಫಾರ್ಮುಲಲ್ಲಿ ಮಿಸ್ಟೇಕ್ ಮಾಡಿರೋದ್ರಿಂದ ಔಟ್ಪುಟ್ ತಪ್ಪು ಬರುತ್ತೆ, ಬಟ್ ಎರರ್ ಅಂತ ತೋರಿಸಲ್ಲ, ಔಟ್ಪುಟ್ ರಾಂಗ್ ಆಗಿ ಬರುತ್ತೆ ಆಯಿತಾ. ಸೊ ಈಗ ನಾವು ಪ್ರಿಂಟ್ ಅಡಿಷನ್ ಇಸ್ ಈಕ್ವಲ್ ಟು ಇನ್ ಸ್ಟ್ರಿಂಗ್ ಬರೆದ್ರೆ, ಇಲ್ಲಿ ಓಪನಿಂಗ್ ಕೋಟ್ಸ್ ಕ್ಲೋಸಿಂಗ್ ಕೋಟ್ಸ್ ಬರೆದ್ರೆ ಏನು ಡಿಸ್ಪ್ಲೇ ಆಗುತ್ತೆ, ಅಡಿಷನ್ ಈಕ್ವಲ್ ಟು ಅಂತ ಡಿಸ್ಪ್ಲೇ ಆಗಿ ಸಿ ವ್ಯಾಲ್ಯೂ ಏನಿದೆ ಡಿಸ್ಪ್ಲೇ ಆಗುತ್ತೆ. ಅಂದರೆ 10 - 20, ನೀವು ಏನು ಮೈನಸ್ ಬಿ ಮಾಡಿದ್ದೀರಾ ಎ ಪ್ಲಸ್ ಬಿ ಬದಲು, ಸೊ -10 ಇದೆ. ಸೊ -10 ಇಸ್ ಈಕ್ವಲ್ ಟು ಅಡಿಷನ್ ಅಂತ ಡಿಸ್ಪ್ಲೇ ಆಗುತ್ತೆ. ಔಟ್ಪುಟ್ ಬರ್ತಿದೆ ಬಟ್ ಔಟ್ಪುಟ್ ತಪ್ಪಲ್ಲೋ, ನಮ್ಗೆ ಔಟ್ಪುಟ್ 30 ಬರಬೇಕು, ಔಟ್ಪುಟ್ ಏನು ಬರ್ತಿದೆ -10 ಬರ್ತಿದೆ. ಯಾಕೆ ಬರ್ತಿದ್ದು? ಸೊ ಇಟ್ ಇಸ್ ಡ್ಯೂ ಟು ರಾಂಗ್ ಯೂಸ್ ಆಫ್ ಲಾಜಿಕ್, ಅಥವಾ ಯು ಹವ್ ಮೇಡ್ ಮಿಸ್ಟೇಕ್ಸ್ ಇನ್ ದ ಫಾರ್ಮುಲಾ ಅಥವಾ ಕ್ಯಾಲ್ಕುಲೇಷನ್, ಅದಕ್ಕೆ ಯು ವಿಲ್ ಗೆಟ್ ದ ಲಾಜಿಕಲ್ ಎರರ್. ಸೊ ಲಾಜಿಕಲ್ ಎರರ್ ಸಿಂಟ್ಯಾಕ್ಸ್ ಎರರ್ ವ್ಯತ್ಯಾಸ ಗೊತ್ತಾಗಿದೆ ಅಲ್ವಾ. ಸೊ ಸಿಂಟ್ಯಾಕ್ಸ್ ಎರರಲ್ಲಿ ಔಟ್ಪುಟೇ ಬರಲ್ಲ, ಬಟ್ ಲಾಜಿಕಲ್ ಎರರಲ್ಲಿ ಔಟ್ಪುಟ್ ಬರುತ್ತೆ, ಔಟ್ಪುಟ್ ತಪ್ಪಾಗಿರುತ್ತೆ. ನೀವು ಸಿಂಟ್ಯಾಕ್ಸ್ ಎರರ್ ಕ್ಲಿಯರ್ ಮಾಡಲೇಬೇಕು ಔಟ್ಪುಟ್ ಬರೋದಕ್ಕೆ. ಅಂದರೆ ಮಿಸ್ಟೇಕ್ಸ್, ಗ್ರಾಮರ್ ಮಿಸ್ಟೇಕ್ಸ್ ಮಾಡಬಾರ್ದು, ಕೋಟ್ಸ್ ಮರೆಯೋದು ಅಥವಾ ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿಲ್ಲ, ಸೊ ಅಥವಾ ಇಂಡೆಂಟೇಷನ್ ಏನಾದರೂ ಸ್ಪೇಸಿಂಗಲ್ಲಿ ತಪ್ಪು ಮಾಡಿದ್ದೀರಾ, ಸೊ ಅದೆಲ್ಲ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಓಕೆನಾ. ಸೊ ಈಗ ಲಾಸ್ಟ್ ಟೈಪ್ ಆಫ್ ಎರರ್ ಯಾವುದು? ರನ್ ಟೈಮ್ ಎರರ್ ಅಂತಿದೆ. ಸೊ ರನ್ ಟೈಮ್ ಎರರ್ ನೋಡೋಣ. ರನ್ ಟೈಮ್ ಎರರ್ಸ್. A runtime error causes abnormal termination of the program while it is executing. ಎಕ್ಸಿಕ್ಯೂಟ್ ಆಗೋ ಟೈಮಲ್ಲಿ ಅಬ್ನಾರ್ಮಲ್ ಆಗಿ ಎಂಡ್ ಆದರೆ ಅದನ್ನು ರನ್ ಟೈಮ್ ಎರರ್ ಅಂತಾರೆ. ಎಕ್ಸಾಂಪಲ್ ಏನು ಸರ್? ಈಗ ನೀವು ಯಾವ್ದಾದ್ರು ವ್ಯಾಲ್ಯೂ 100 ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ರನ್ ಟೈಮ್ ಎರರ್, ಅದನ್ನು ಝೀರೋ ಡಿವಿಷನ್ ಎರರ್ ಅಂತ ಕರಿತೀವಿ ಆಯಿತಾ. ಅಂದರೆ ಯು ಕಾಂಟ್ ಡಿವೈಡ್ ಎನಿ ನಂಬರ್ ಬೈ ಝೀರೋ, ಯಾವ ನಂಬರು 0 ಡಿವೈಡ್ ಮಾಡಬಾರ್ದು, ಝೀರೋ ಡಿವಿಷನ್ ಎರರ್ ಅಂತ ಬರುತ್ತೆ. ಇನ್ಫಿನಿಟಿ ಅಲ್ವಾ, 100/0 ಇನ್ಫಿನಿಟಿ ಆಗುತ್ತೆ. ಸೊ ಈ ರನ್ ಟೈಮ್ ಎರರ್ಸ್ ಎಲ್ಲ ನೆಕ್ಸ್ಟ್ ಇಯರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಕಾನ್ಸೆಪ್ಟ್ ಆಲ್ರೆಡಿ ಮಾಡಿದ್ದೀನಿ ನಮ್ಮ ಚಾನಲ್ PUC ಪರೀಕ್ಷೆ ಚಾನಲ್ಲಿ. ಅಲ್ಲಿ ರನ್ ಟೈಮ್ ಎರರ್ಸ್ ಇನ್ನೂ ಡೆಪ್ತಾಗಿ ಡಿಸ್ಕಸ್ ಮಾಡಿ. ತುಂಬ ರನ್ ಟೈಮ್ ಎರರ್ಸ್ ಇದೆ, ನೇಮ್ ಎರರ್ ಇದೆ, ಟೈಪ್ ಎರರ್ ಇದೆ, ಈ ಝೀರೋ ಡಿವಿಷನ್ ಎರರ್ ಇದೆ. ಸೊ ಅದೆಲ್ಲ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೀನಿ. ನಿಮ್ಗೆ ಜಸ್ಟ್ ಡೆಫಿನೇಷನ್ ಒಂದು ಎಕ್ಸಾಂಪಲ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಡೆಫಿನೇಷನ್ ಗೊತ್ತಾಗಿದೆ ಅಲ್ವಾ. ಸೊ ರನ್ ಟೈಮ್ ಎರರ್ಸ್ ಡು ನಾಟ್ ಅಪಿಯರ್ ಅಂಟಿಲ್ ಆಫ್ಟರ್ ಪ್ರೋಗ್ರಾಮ್ ಸ್ಟಾರ್ಟ್ಸ್ ರನ್ನಿಂಗ್ ಆರ್ ಎಕ್ಸಿಕ್ಯೂಟಿಂಗ್. ಇದು ಕಂಪೈಲೇಷನಲ್ಲಿ ಬರಲ್ಲ. ಕಂಪೈಲೇಷನ್ ಅಂದರೆ ಏನು? ನೀವು ಇಂಗ್ಲೀಷಲ್ಲಿ ಬರೆದಿರ್ತೀರ ಕೋಡು, ಅದು 0 and 1 ಕನ್ವರ್ಟ್ ಆಗುತ್ತೆ. ಆ ಟೈಮಲ್ಲಿ ಬರಲ್ಲ. ಆ ಟೈಮಲ್ಲಿ ಬರೋದೆಲ್ಲ ಸಿಂಟ್ಯಾಕ್ಸ್ ಎರರ್ಸ್. ಸೊ ಮತ್ತು ಯಾವ ಬರ್ತೀವಿ ರನ್ ಟೈಮ್ ಎರರ್ಸ್ ಅಂದರೆ ಎಲ್ಲ 0s and 1s ಕನ್ವರ್ಟ್ ಆದಮೇಲೆ ಆ 0s and 1s ಎಕ್ಸಿಕ್ಯೂಷನ್ ಆಗುವಾಗ ಬರೋ ಎರರ್ಸ್ ರನ್ ಟೈಮ್ ಎರರ್ಸ್. ಸೊ ಅದು ರನ್ ಆಗಲ್ಲ, ಪ್ರೋಗ್ರಾಮ್ ಕ್ರ್ಯಾಶ್ ಆಗುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಎರರ್ಸ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಆ ಕಾನ್ಸೆಪ್ಟ್ ಎಲ್ಲ ಇಲ್ಲ ನಿಮಗೆ, ನೆಕ್ಸ್ಟ್ ಇಯರ್ ಇರುತ್ತೆ. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ. ಎಕ್ಸಾಂಪಲ್ ಗೊತ್ತಾಯ್ತಲ್ವಾ? ಇಫ್ ಯು ಡಿವೈಡ್ ಎನಿಥಿಂಗ್ ಬೈ 0 ನಿಮಗೆ ಒಂದು ಝೀರೋ ಡಿವಿಷನ್ ಎರರ್ ಅಂತ ಪ್ರಿಂಟ್ ಆಗುತ್ತೆ. B-ಅಲ್ಲಿ ಇಫ್ ಐ ಸ್ಟೋರ್ 100/0 ನಂಗೆ ಔಟ್ಪುಟ್ ಬರೋದಿಲ್ಲ, ಝೀರೋ ಡಿವಿಷನ್ ಎರರ್ ಅಂತ ತೋರಿಸುತ್ತೆ. ಅಂದರೆ ಯು ಕೆನಾಟ್ ಡಿವೈಡ್ ಎನಿ ನಂಬರ್ ಬೈ 0 ಅಂತ ಅರ್ಥ. ಓಕೆನಾ. ಸೊ ಅರ್ಥ ಏನಂತ ಭಾವಿಸ್ತೀನಿ. ಆಲ್ ಟೈಪ್ಸ್ ಆಫ್ ಎರರ್ಸ್, ಸಿಂಟ್ಯಾಕ್ಸ್ ಎರರ್ ಆ್ಯಂಡ್ ಲಾಜಿಕಲ್ ಎರರ್ ಆ್ಯಂಡ್ ರನ್ ಟೈಮ್ ಎರರ್. ಸೊ ದಿಸ್ ಕಂಪ್ಲೀಟ್ಸ್ ದ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಚಾಪ್ಟರ್. ಸೊ ಇದು ವೆರಿ ಬಿಗ್ ಚಾಪ್ಟರ್ ಇರೋದ್ರಿಂದಾನೇ ನಿಮಗೆ 18 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ ಯಾರ್ಯಾರಿಗೆ ಅರ್ಥ ಆಗಿದೆ, ಯಾರ್ಯಾರು ಫುಲ್ ವಿಡಿಯೋ ನೋಡಿದಿರಾ, ಜಸ್ಟ್ ಕಮೆಂಟ್ ಐ ಹ್ಯಾವ್ ಕಂಪ್ಲೀಟೆಡ್ ಪೈಥಾನ್ ಚಾಪ್ಟರ್ ಅಂತ ನಂಗೆ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಆಯಿತಾ. ಸೊ ಇಟ್ ವಾಸ್ ಅ ಲಾಂಗ್ ಚಾಪ್ಟರ್. ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆನಾ. ಸೊ ಈಗ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀವಿ, ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ವಿ ಹ್ಯಾವ್ ಕಂಪ್ಲೀಟೆಡ್ ದ ಆಲ್ ಕಾನ್ಸೆಪ್ಟ್. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕೇಳ್ತೀರಾ, ನಂಗೆ ಗೊತ್ತು. ಫೀಚರ್ಸ್ ಆಫ್ ಪೈಥಾನ್ ಓದಿ ಇಲ್ಲಿ. ಸೊ ಫೀಚರ್ಸ್ ಆಫ್ ಪೈಥಾನ್ ಕೇಳೋ ಚಾನ್ಸಸ್ ಇದೆ. ಟೈಪ್ಸ್ ಆಫ್ ಟೋಕನ್ಸಲ್ಲಿ ಡೆಫಿನೇಷನ್ಸ್ ತಿಳ್ಕೊಳ್ಳಿ, ಕೀವರ್ಡ್ಸ್, ಐಡೆಂಟಿಫೈಯರ್ ಎಲ್ಲ ಅದರದ್ದು ಡೆಫಿನೇಷನ್ ತಿಳ್ಕೊಳ್ಳಿ. ಸೊ ವೇರಿಯಬಲ್ಸ್, ಆಪ್ರೇಟರ್ಸ್ ಅದೆಲ್ಲ ಓದಿ. ಆಪ್ರೇಟರ್ಸ್ ಕೇಳೋ ಚಾನ್ಸ್ ಇದೆ 5 ಮಾರ್ಕ್ಸ್ಗೆ. ಸೊ ಆಪ್ರೇಟರ್ ಎಲ್ಲ ಆಪ್ರೇಟರ್ಸು ಓದಿ. ಸೊ ಡೇಟಾ ಟೈಪ್ಸ್ ಅಗೇನ್ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಡಿಫ್ರೆನ್ಸ್ 2 ಮಾರ್ಕ್ಸ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಜನರಲಿ ಕೇಳೋದಿಲ್ಲ. ಡೇಟಾ ಟೈಪ್ಸಲ್ಲಿ ಮ್ಯೂಟಬಲ್, ಇಮ್ಯೂಟಬಲ್, ಸೊ ಅದು ಕೂಡ 3 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಮ್ಯೂಟಬಲ್, ಇಮ್ಯೂಟಬಲ್, ಸೊ ಫಾರ್ 3 ಮಾರ್ಕ್ಸ್ ಡಿಫ್ರೆನ್ಸಸ್ ಕೇಳ್ತಾರೆ. ಸೊ ಅದು ಬಿಟ್ಟರೆ ಟೈಪ್ ಕನ್ವರ್ಷನ್ 3 ಮಾರ್ಕ್ಸ್, ಡೆಫಿನೇಷನ್ ವಿತ್ ಎಕ್ಸಾಂಪಲ್. ಓಕೆನಾ. ಎರರ್ಸ್ ನೀವು ಹೇಳ್ಬೋದಲ್ವಾ. ಸೊ 3 ಟೈಪ್ ಎರರ್ಸ್ ಇದೆ. ಸೊ ಅದು ಸಿಂಟ್ಯಾಕ್ಸ್, ಲಾಜಿಕಲ್ ಆ್ಯಂಡ್ ರನ್ ಟೈಮ್ ಎರರ್ಸ್. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಆಯಿತಾ. ನಾನು PYQs ಸೆಂಡ್ ಮಾಡ್ತೀನಿ. PYQs ದಯವಿಟ್ಟು ನೋಡಿ, ಲಾಸ್ಟ್ ಇಯರ್ ಏನೇನು ಕೇಳಿದ್ದಾರೆ ಅಂತ. ಓಕೆ, ಸೊ ಈಗ ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ನೋಡೋಣ. ಫಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆರ್ ದ ಫಾಲೋಯಿಂಗ್ ಐಡೆಂಟಿಫೈಯರ್ ನೇಮ್ಸ್ ಆರ್ ಇನ್ವ್ಯಾಲಿಡ್ ಆ್ಯಂಡ್ ವೈ. ಸೊ ಈಗ ಐಡೆಂಟಿಫೈಯರ್ ರೂಲ್ಸ್ ಓದಿದ್ದೀವಲ್ವಾ, ಆ ರೂಲ್ಸ್ ಪ್ರಕಾರ ಯಾವ್ದು ಇನ್ವ್ಯಾಲಿಡು, ಏನಕ್ಕೆ ಇನ್ವ್ಯಾಲಿಡು ಅಂತ ಹೇಳಬೇಕಾಗ್ತಾ. ಆಯಿತಾ. ಫಸ್ಟ್ ಒನ್ನು ಸೀರಿಯಲ್ _ನಂಬರ್ ಡಾಟ್ ಅಂತಿದೆ.
ಸೊ ಫಸ್ಟ್ ಕ್ಯಾರೆಕ್ಟರ್ ಸರಿ ಇದೆ ಅಲ್ವಾ, ಸೀರಿಯಲ್ ಆಲ್ಫಾಬೆಟ್ ಇಂದನೇ ಸ್ಟಾರ್ಟ್ ಆಗ್ತಿದೆ. ರೂಲ್ಸ್ ಏನು, ಸೊ ಫಸ್ಟ್ ಕ್ಯಾರೆಕ್ಟರ್ ಆಲ್ಫಾಬೆಟ್ ಅಥವಾ ಅಂಡರ್ಸ್ಕೋ ಇಂದ ಸ್ಟಾರ್ಟ್ ಆಗಬೇಕು. ಸೊ ಪ್ರಾಬ್ಲಮ್ ಇಲ್ಲ, ಸ್ಟಾರ್ಟ್ ಆಗ್ತಿದೆ ಆಲ್ಫಾಬೆಟ್ ಇಂದಾನೆ. ಸೊ ಆ ಅಂಡರ್ಸ್ಕೋ ಕೂಡ ಇದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಡಾಟ್ ಇದೆ ಲಾಸ್ಟಲ್ಲಿ, ಡಾಟ್ ಹಾಕಬಾರ್ದಲ್ವಾ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕಂಗಿಲ್ಲ, ಅಂಡರ್ಸ್ಕೋ ಮಾತ್ರ ಹಾಕಬೇಕು. ಸೊ ಇದು ಫಸ್ಟ್ ಒನ್ ಇನ್ವ್ಯಾಲಿಡ್ ಆಗುತ್ತೆ. ಸೊ ಯಾಕೆ, ಡಾಟ್ ಇದೆ ಅದಕ್ಕೆ, ಕರೆಕ್ಟಾ. ಸೊ ಡಾಟ್ ಇರಂಗಿಲ್ಲ ಐಡೆಂಟಿಫೈರ್ಗೆ. ಸೆಕೆಂಡ್ ಒನ್ ನೋಡೋಣ, ಫಸ್ಟ್ ರೂಮ್, ಫಸ್ಟ್ ಅಂಡರ್ಸ್ಕೋ ರೂಮ್. ಸೊ ಐಡೆಂಟಿಫೈರ್ ಲೆಟ್ರಿಂದ ಸ್ಟಾರ್ಟ್ ಆಗಬೇಕಿಲ್ಲ, ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ವಿತ್ ಅಂಡರ್ಸ್ಕೋ. ಬಟ್ ಇಲ್ಲಿ ಡಿಜಿಟಿಂದ ಸ್ಟಾರ್ಟ್ ಮಾಡ್ತಾ ಇವಿ, ಹೌದಾ. ಸೊ ಇದು ಕೂಡ ಇನ್ವ್ಯಾಲಿಡ್. ಯಾಕೆ ಇನ್ವ್ಯಾಲಿಡ್, ಡಿಜಿಟಿಂದ ಸ್ಟಾರ್ಟ್ ಆಗಲ್ಲ. ಸೊ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ ಡಿಜಿಟ್. ಸೊ ಡಿಜಿಟ್ ಇರ್ಬೋದು ಐಡೆಂಟಿಫೈರಲ್ಲಿ, ಬಟ್ ಫಸ್ಟ್ ಕ್ಯಾರೆಕ್ಟರ್ ಆಗಿರ್ಬಾರ್ದು, ಸೆಕೆಂಡ್ ಕ್ಯಾರೆಕ್ಟ್ರಿಂದ ಇರ್ಬೋದು, ಫಸ್ಟ್ ಕ್ಯಾರೆಕ್ಟರ್ ಡಿಜಿಟ್ ಇರಬಾರ್ದು. ಥರ್ಡ್ ಒನ್ ನೋಡೋಣ, $100. ಡಾಲರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ವಾ, ಇರೋಂಗಿಲ್ಲ, ಇದು ಕೂಡ ಇನ್ವ್ಯಾಲಿಡ್. ಟೋಟಲ್ ಮಾರ್ಕ್ಸ್ ಕರೆಕ್ಟ್ ಇದೆ ಅಲ್ವಾ ಸರ್, ಇಲ್ಲ ಸರ್ ತಪ್ಪಿದೆ, ಸ್ಪೇಸ್ ಬರಂಗಿಲ್ಲ ಅಲ್ವಾ ಸರ್, ಸ್ಪೇಸ್ ಇದೆ, ಸೊ ಇನ್ವ್ಯಾಲಿಡ್. ನೆಕ್ಸ್ಟ್ ಐದನೇದು, ಟೋಟಲ್ ಅಂಡರ್ಸ್ಕೋ ಮಾರ್ಕ್ಸ್ ಸರಿ ಇದೆ, ಹೌದಲ್ವಾ. ಸೊ ಅಂಡರ್ಸ್ಕೋ ಬರೀಬೋದು, ಏನೋ ಸ್ಪೇಸ್ ಇಲ್ಲ, ಏನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲ, ಆಲ್ಫಾಬೆಟ್ ಇಂದನೇ ಸ್ಟಾರ್ಟ್ ಆಗಿದೆ, ಸೊ ಇದು ವ್ಯಾಲಿಡ್. ಐದನೇದು ವ್ಯಾಲಿಡ್. ಆರನೇದು, ಟೋಟಲ್ ಹೈಫನ್ ಮಾರ್ಕ್ಸ್ ರಾಂಗ್ ಅಲ್ವಾ, ಹೈಫನ್ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತೆ ಬಳಸಂಗಿಲ್ಲ, ಅಂಡರ್ಸ್ಕೋ ಮಾತ್ರ ಇರ್ಬೋದು ಅಷ್ಟೇ, ಸೊ ಇದು ಇನ್ವ್ಯಾಲಿಡ್. ನೆಕ್ಸ್ಟ್ ಅಂಡರ್ಸ್ಕೋ ಪರ್ಸಂಟೇಜ್, ಏನು ಅಂಡರ್ಸ್ಕೋ ಪರ್ಸಂಟೇಜ್ ಕರೆಕ್ಟ್ ಇದೆ ಅಲ್ವಾ, ಅಂಡರ್ಸ್ಕೋ ಇಂದ ಸ್ಟಾರ್ಟ್ ಆಗ್ತಿದೆ, ಆಮೇಲೆ ಪರ್ಸಂಟೇಜ್ ಅಂತಿದೆ, ಇದು ವ್ಯಾಲಿಡ್. ಲಾಸ್ಟ್ ಟ್ರೂ ಕರೆಕ್ಟಾ, ಕರೆಕ್ಟ್ ಅಲ್ವಾ ಸರ್, ಅಲ್ಲ ಹೆಂಗ್ ಕರೆಕ್ಟು, ಕೀವರ್ಡ್ ಅಲ್ವಾ ಟ್ರೂ. ಸೊ ಟ್ರೂ ಹೆಂಗೆ ಹಾಕ್ತೀರಾ ಐಡೆಂಟಿಫೈರ್ ನೇಮ್ಗೆ, ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈರ್ ಅಲ್ವಾ, ಸೊ ಇದು ಇನ್ವ್ಯಾಲಿಡ್. ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಐ ಥಿಂಕ್ ನೀವು ಬರೀತೀರಾ, ರೀಸನ್ಸು ಬರೀತೀರಾ. ಸೀರಿಯಲ್ ಅಂಡರ್ಸ್ಕೋ ನಂಬರ್ ಏನಕ್ಕೆ ಇನ್ವ್ಯಾಲಿಡ್, ಡಾಟ್ ಇಸ್ ನಾಟ್ ಅಲೌಡ್. ಫಸ್ಟ್ ರೂಮ್ ಏನಕ್ಕೆ ಇನ್ವ್ಯಾಲಿಡ್, ಕಾನ್ ಸ್ಟಾರ್ಟ್ ವಿತ್ ನಂಬರ್. $100 ಡಾಲರಿಂದ ಸ್ಟಾರ್ಟ್, ಡಾಲರ್ ಯೂಸ್ ಮಾಡೋಂಗೆ ಇಲ್ಲ, ಸ್ಟಾರ್ಟು ಆಗಿಲ್ಲ, ಡಾಲರ್ ಯೂಸ್ ಮಾಡೋಂಗೂ ಇಲ್ಲ, ಇನ್ವ್ಯಾಲಿಡ್. ಟೋಟಲ್ ಮಾರ್ಕ್ಸ್ ಸ್ಪೇಸ್ ಇದೆ, ಸೊ ಇನ್ವ್ಯಾಲಿಡ್. ಟೋಟಲ್ ಅಂಡರ್ಸ್ಕೋ ಮಾರ್ಕ್ಸ್ ಇದು ವ್ಯಾಲಿಡ್ ಆಗಿದೆ. ಟೋಟಲ್ ಹೈಫನ್ ಮಾರ್ಕ್ಸ್ ಅಗೇನ್ ಇನ್ವ್ಯಾಲಿಡ್, ಯಾಕೆ, ಸೊ ವಿ ಕಾಂಟ್ ಯೂಸ್ ಹೈಫನ್ ಬಿಟ್ವೀನ್ ಐಡೆಂಟಿಫೈರ್. ಅಂಡರ್ಸ್ಕೋ ಪರ್ಸಂಟೇಜ್ ವ್ಯಾಲಿಡ್ ಇದೆ. ಸೊ ಇಟ್ ಕಾನ್ ಬಿಗಿನ್ ವಿತ್ ಅಂಡರ್ಸ್ಕೋರ್, ನೋ ಇಟ್ ಕ್ಯಾನ್ ಬಿಗಿನ್ ವಿತ್ ಅಂಡರ್ಸ್ಕೋರ್, ಇಲ್ಲಿ ಜಸ್ಟ್ ಮಿಸ್ಟೇಕ್ ಆಗಿದೆ. ಐಡೆಂಟಿಫೈರ್ ಕ್ಯಾನ್ ಬಿಗಿನ್ ವಿತ್ ಅಂಡರ್ಸ್ಕೋರ್, ಇದು ಸರಿ ಇದೆ. ಟ್ರೂ ಅನ್ನೋದು ಇನ್ವ್ಯಾಲಿಡ್, ವೈ, ಬಿಕಾಸ್ ಕೀವರ್ಡ್ ಯೂಸ್ ಮಾಡೋಕ್ಕಾಗಲ್ಲ, ಕರೆಕ್ಟಾ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಫಸ್ಟ್ ಎಕ್ಸಸೈಸ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ರೈಟ್ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್. ಔಟ್ಪುಟ್ ಕೇಳ್ತಿದ್ದಾರೆ, ಸೊ ವಿ ಹ್ಯಾವ್ ಟು ರೈಟ್ ದಿ ಔಟ್ಪುಟ್. ಸೊ ನಮ್ ಒನ್ನಲ್ಲಿ ಏನು ಸ್ಟೋರ್ ಆಗಿದೆ, ವೇರಿಯಬಲಲ್ಲಿ 4 ಸ್ಟೋರ್ ಆಗಿದೆ, 4 ನಮ್ ಒನ್ನಲ್ಲಿ ಸ್ಟೋರ್ ಆಗಿದೆ. ನಮ್ 2 ಅಲ್ಲಿ ಏನಿದೆ, ನಮ್ 1+1. ನಮ್ ಒನ್ನಲ್ಲಿ ಏನಿದೆ ಇವಾಗ 4 ಇದೆ, 4+1 5 ಇದೆ ನಮ್ 2 ಅಲ್ಲಿ. ಮತ್ತೆ ನಮ್ 1 2ಗೆ ರೆಫರ್ ಆಗ್ತಿದೆ. ಸೊ ಇದು ಇಮ್ಯೂಟಬಲ್ ಅಲ್ವಾ, ಇಂಟೀಜರ್. ಸೊ ಈಗ 4 ಇದೆ ಮೆಮರಿಲಿ, ನಮ್ 1 ರೆಫರ್ ಮಾಡ್ತಿದೆ 4ನ, ಕರೆಕ್ಟಾ. ಸೊ ಈ 4ಗೆ ಒಂದು ಐ ಡಿ ಇದೆ, 101 ಅಂತ ಅನ್ಕೊಳ್ಳೋಣ, ಇದರ ಐ ಡಿ, ಆಯಿತಾ. ಸೊ ನಮ್ 1 ಮತ್ತೆ 2ಗೆ ಚೇಂಜ್ ಮಾಡ್ತಿದ್ದಾರೆ, ನಮ್ 1 ಮತ್ತೆ 2ಗೆ ಚೇಂಜ್ ಮಾಡ್ತಿದ್ದಾರೆ. ಸೊ ಹಳೆ ಲೊಕೇಶನ್ ಚೇಂಜ್ ಆಗುತ್ತಾ, ಇಲ್ಲೇ 2 ಆಗುತ್ತಾ, ಹೊಸ ಲೊಕೇಶನ್ಗೆ ರೆಫರ್ ಆಗುತ್ತಾ. ಸೊ ಇಲ್ಲೇ 2 ಚೇಂಜ್ ಆಗಲ್ಲ, ಹೊಸ ಲೊಕೇಶನ್ಗೆ ನಮ್ 1 ರೆಫರ್ ಮಾಡುತ್ತೆ, ಕರೆಕ್ಟಾ. ಇಲ್ಲಿಂದ ಇದಕ್ಕೆ ರೆಫರ್ ಮಾಡುತ್ತೆ ಇವಾಗ. ಸೊ ಐ ಡಿ ಏನಾಗುತ್ತೆ, ಐ ಡಿ ಬೇರೆ ಇರುತ್ತೆ, 4ದು 2ದು ಐ ಡಿ ಬೇರೆ ಇರುತ್ತೆ. ಅದಕ್ಕೆ ಇಂಟೀಜರ್ ಇಮ್ಯೂಟಬಲ್ ಅಂತೀವಲ್ವಾ, ಇದೇ ಮೆಮರಿ ಲೊಕೇಶನಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ವ್ಯಾಲ್ಯೂಸ್. ಸೊ ಬೇರೆ ಲೊಕೇಶನ್ ರೆಫರ್ ಆಗುತ್ತೆ, ಬೇರೆ ಐ ಡಿ ಕ್ರಿಯೇಟ್ ಆಗುತ್ತೆ, ಕರೆಕ್ಟಾ. ಸೊ ಈಗ ಪ್ರಿಂಟ್ ನಮ್ 1, ನಮ್ 2. ನಮ್ 1 ಏನಾಗಿದೆ ಇವಾಗ, ಅಪ್ಡೇಟೆಡ್ ವ್ಯಾಲ್ಯೂ 2, ನಮ್ 2 ಅಪ್ಡೇಟೆಡ್ ವ್ಯಾಲ್ಯೂ 5. ಸೊ 2, 5 ವಿಲ್ ಗೆಟ್ ಡಿಸ್ಪ್ಲೇಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಮ್ 1 is 2, ನಮ್ 2 is 6. ಆಯಿತು. ನಮ್ 2ನ ನಮ್ 1ಗೆ ಅಸೈನ್ ಮಾಡಿ ಅಂತಿದ್ದಾರೆ, ನಮ್ 1+2ನ ನಮ್ 2ಗೆ ಅಸೈನ್ ಮಾಡಿ ಅಂತಿದ್ದಾರೆ. ಓಕೆ, ಈಗ ನಮ್ 2 ಅಲ್ಲಿ ಏನಿದೆ, ನಮ್ 2 ಅಲ್ಲಿ 6 ಇದೆ. ಸೊ ಇದು ಯಾವುದಕ್ಕೆ ಅಸೈನ್ ಮಾಡ್ತೀರಾ, ನಮ್ 1ಗೆ ಅಸೈನ್ ಮಾಡಿ. ಸೊ ನಮ್ 1 ವ್ಯಾಲ್ಯೂ 6 ಆಗಿದೆ. ಆಯಿತು. ನಮ್ 1+2, ನಮ್ 1+2 ಅಂದರೆ ಏನು, ನಮ್ 1 ಅಲ್ಲಿ 2 ಇದೆ, ನಮ್ 1 ಅಲ್ಲಿ 2 ಇದೆ, 2+2, ಈ 2+2ನ ನಮ್ 2ಗೆ ಅಸೈನ್ ಮಾಡಿ. ಸೊ ನಮ್ 2 ಅಲ್ಲಿ 2+2 ಅಂದರೆ 4 ಇದೆ ಇವಾಗ. ಸೊ ಇಫ್ ಯು ಪ್ರಿಂಟ್ ನಮ್ 1, ನಮ್ 2 ಏನಾಗುತ್ತೆ, 6, 4 ಡಿಸ್ಪ್ಲೇ ಆಗುತ್ತೆ. ಓಕೆ, 6, 4 ಡಿಸ್ಪ್ಲೇ ಆಗುತ್ತೆ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್ ಕ್ವೆಶನ್, ಔಟ್ಪುಟ್ನ ಡಿಸ್ಪ್ಲೇ ಮಾಡೋದು. ಆಯಿತು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ.
ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಆವ್ರೇಜ್ ಆಫ್ 3 ನಂಬರ್ಸ್. ಆವ್ರೇಜ್ ಆಫ್ 3 ನಂಬರ್ಸ್ ಅಂದರೆ ಏನು? 3 ನಂಬರ್ ತೊಗೊಬೇಕು, ಅದನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಬೇಕು, ಕರೆಕ್ಟಾ? ಸೊ 3 ನಂಬರ್ ಏನು ಮಾಡೋಣ, ಯೂಸರನ್ನು ಕೇಳಬೇಕಲ್ವಾ? ಸೊ ನಾವೇ ಹೇಳೋಕ್ಕಿಂತ ಫಸ್ಟ್ ನಂಬರ್ 4, ಸೆಕೆಂಡ್ ನಂಬರ್ 5, ಥರ್ಡ್ ನಂಬರ್ 6 ಅಂತ ನಾವೇ ಹೇಳೋದಕ್ಕಿಂತ ಯೂಸರನ್ನು ಕೇಳೋದು ವಾಸಿ. ಯೂಸರ್ ಏನಾದರೂ ವ್ಯಾಲ್ಯೂಸ್ ಕೊಡಲಿ, ಹೌದಲ್ವಾ? ಸೊ ಈಗ ಯಾವ ಫಂಕ್ಷನ್ ಯೂಸ್ ಮಾಡಬೇಕು ಯೂಸರ್ ವ್ಯಾಲ್ಯೂ ಕೊಡೋಕ್ಕೆ? ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಬೇಕಲ್ವಾ? ಸೊ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ನೋಡೋಣ. x is equal to input of enter first number. ಸೊ ಏನು ಡಿಸ್ಪ್ಲೇ ಆಗುತ್ತೆ? ಮಾನಿಟ್ರಲ್ಲಿ ಎಂಟರ್ ಫಸ್ಟ್ ನಂಬರ್ ಅಂತ ಡಿಸ್ಪ್ಲೇ ಆಗುತ್ತೆ. ನಾನು ಸಪೋಸ್ 100 ಕೊಟ್ಟೆ ಫಸ್ಟ್ ನಂಬರ್ ಕೀಬೋರ್ಡಿಂದ, ಓಕೆ? ಅದು ಸ್ಟ್ರಿಂಗಲ್ಲಿರುತ್ತೆ, ಅದನ್ನು ನಾವು ಟೈಪ್ ಕ್ಯಾಸ್ಟ್ ಮಾಡ್ತಾ ಇವಿ. ಯಾವ ಟೈಪ್ ಕ್ಯಾಸ್ಟ್ ಇದು? ಎಕ್ಸ್ಪ್ಲಿಸಿಟ್. ನಾವೇ ಫೋರ್ಸ್ ಮಾಡ್ತಾ ಇವಲ್ವಾ ಸ್ಟ್ರಿಂಗಿಂದ ಇಂಟ್ಗೆ, ಸೊ ಎಕ್ಸ್ಪ್ಲಿಸಿಟ್. ಸೊ ಇದು 100 ಸ್ಟೋರ್ ಆಗಿರುತ್ತೆ. ಎಂಟರ್ ಸೆಕೆಂಡ್ ನಂಬರ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ನಾನು 200 ಎಂಟರ್ ಮಾಡಿದ್ರೆ ಅದು ಸ್ಟ್ರಿಂಗಲ್ಲಿರುತ್ತೆ. ಸೊ ಅದನ್ನು ಇಂಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಇದು ಡಬಲ್ ಕೋಟ್ ಕ್ಯಾನ್ಸಲ್ ಆಗುತ್ತೆ. ಇಂಟಿಗೆ ಕನ್ವರ್ಟ್ ಮಾಡಿದ್ದೀವಿ, ಕ್ಯಾನ್ಸಲ್ ಆಗಿದೆ. ಎಂಟರ್ ಥರ್ಡ್ ನಂಬರ್ ಅಂತಿದೆ, ಸೊ 300 ಅಂತ ತೊಗೊಳ್ಳೋಣ. ಸೊ ಅದು ಕೂಡ ಸ್ಟ್ರಿಂಗಲ್ಲಿರುತ್ತೆ. ಸೊ ಮತ್ತೆ ನಾವು ಇಂಟಿಗೆ ಕನ್ವರ್ಟ್ ಮಾಡಿದ್ರೆ ಡಬಲ್ ಕೋಟ್ ಕ್ಯಾನ್ಸಲ್ ಆಗಿ ಝೆಡ್ ಅಲ್ಲಿ ಸ್ಟೋರ್ ಆಗುತ್ತೆ. ಆವ್ರೇಜ್ ಏನು? x + y + z by 3. ಬ್ರ್ಯಾಕೆಟ್ಸ್ ಹಾಕಬೇಕಿಲ್ಲಿ. ಬ್ರ್ಯಾಕೆಟ್ಸ್ ಹಾಕಿಲ್ಲ ಅಂದರೆ z/3 ಆಗೋಗುತ್ತೆ. x + y z/3. ಸೊ ಫಸ್ಟ್ z/3 ಸಾಲ್ವ್ ಆಗಿ ಆಮೇಲೆ x + y ಆ್ಯಡ್ ಆಗುತ್ತೆ. ತಪ್ಪಾಗತ್ತಲ್ವಾ? ಸೊ ನಾವು ಆವ್ರೇಜ್ಗೆ ಫಸ್ಟು ಬ್ರ್ಯಾಕೆಟಲ್ಲಿ x + y + z ಆ್ಯಡ್ ಮಾಡಬೇಕು. ಸೊ ನಾವು ಆವ್ರೇಜಲ್ಲಿ ಬ್ರ್ಯಾಕೆಟ್ ಇಂಪಾರ್ಟೆಂಟ್ ಅಲ್ವಾ? x + y + z ಆ್ಯಡ್ ಮಾಡಿ ಆಮೇಲೆ ಬೈ 3 ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಎಕ್ಸಲ್ಲಿ 100, 200 ಆ್ಯಂಡ್ 300, 600 ಬರುತ್ತೆ. ಸೊ 600/3 200 ಡಿಸ್ಪ್ಲೇ ಆಗುತ್ತೆ ಆವ್ರೇಜ್. ಸೊ AVG ಅಲ್ಲಿ ಏನಿದೆ ಇವಾಗ? AVG ಅಲ್ಲಿ 200 ಇದೆ. ಸೊ ನೆಕ್ಸ್ಟ್ ಪ್ರಿಂಟ್ ಮಾಡಿ ಆವ್ರೇಜ್ನ. ಆವ್ರೇಜ್ ಆಫ್ 3 ನಂಬರ್ಸ್ ಇಸ್ ಈಕ್ವಲ್ ಟು ಆ ಸ್ಟ್ರಿಂಗ್ ಓಪನಿಂಗ್ ಕೋಟ್ಸ್ ಆಮೇಲೆ ಕ್ಲೋಸಿಂಗ್ ಕೋಟ್ಸ್ವರೆಗೂ ಔಟ್ಪುಟಲ್ಲಿ ಡಿಸ್ಪ್ಲೇ ಆಗುತ್ತಲ್ವಾ? ಸೊ ಆವ್ರೇಜ್ ಆಫ್ 3 ನಂಬರ್ಸ್ ಇಸ್ ಈಕ್ವಲ್ ಟು ತನಕ ಮಾನಿಟ್ರಲ್ಲಿ ಡಿಸ್ಪ್ಲೇ ಆಗಿ ಏನನ್ನು ಡಿಸ್ಪ್ಲೇ ಮಾಡ್ತೀರಾ? ಕಾಮ ಈ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ. ಏನಿದೆ ಅದರಲ್ಲಿ? ಸೊ 200 ಇದೆ. ಸೊ ಆವ್ರೇಜ್ ಆಫ್ 3 ನಂಬರ್ಸ್ ಈಸ್ ಈಕ್ವಲ್ ಟು 200 ಅಂತ ಡಿಸ್ಪ್ಲೇ ಆಗುತ್ತೆ. ಯಾವುದಕ್ಕೆ? ಎಕ್ಸ್ ವ್ಯಾಲ್ಯೂ 100ಗೆ, ವೈ ವ್ಯಾಲ್ಯೂ 200ಗೆ, ಝೆಡ್ ವ್ಯಾಲ್ಯೂ 300ಗೆ, ಕರೆಕ್ಟ್ ಅಲ್ವಾ? ಸೊ 100 + 200 + 300/3 ನೋಡಿ 300 200 ಬರುತ್ತಲ್ವಾ? ಸೊ 300 + 300 600/3 ಸೊ 200 ಬರುತ್ತೆ, ಕರೆಕ್ಟಾ? ಸೊ ನಮ್ಗೆ ಔಟ್ಪುಟ್ ಕರೆಕ್ಟಾಗಿ ಬರ್ತಿದೆ, ಪ್ರೋಗ್ರಾಮ್ ಇಸ್ ಕರೆಕ್ಟ್, ಹೌದಲ್ವಾ? ಸೊ ಚಾಪ್ಟರ್ನ ಮುಗಿಸಿದ್ವಿ ಸ್ಟೂಡೆಂಟ್ಸ್. ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ 18 ಮಾರ್ಕ್ಸ್ ಇದೆ. 2 MCQs, 1 fill in the blank ಇದೆ, 1 2 marker, 1 3 marker ಆ್ಯಂಡ್ 2 5 markers ಬರುತ್ತೆ. 2 5 markers ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೈಥಾನ್ ಕೇಳ್ಬೋದು, ಅಥವಾ ಡೇಟಾ ಟೈಪ್ಸ್ ಎಕ್ಸ್ಪ್ಲೇನ್ ಮಾಡಿ, ಎಲ್ಲ ಡೇಟಾ ಟೈಪ್ಸ್ ಅಂತ ಕೇಳ್ಬೋದು, ಅಥವಾ ಆಪರೇಟರ್ಸ್ ಎಕ್ಸ್ಪ್ಲೇನ್ ಮಾಡಿ, ರಿಲೇಷನಲ್ ಆಗಿರ್ಬೋದು, ಲಾಜಿಕಲ್ ಆಗಿರ್ಬೋದು, ಅರ್ಥಮೆಟಿಕ್ ಆಗಿರ್ಬೋದು. ಸೊ ಯಾವ ಆಪರೇಟರ್ಸ್ ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಅಥವಾ ನಿಮಗೆ 3 ಮಾರ್ಕರ್ಸಲ್ಲಿ ಏನು ಕೇಳ್ಬೋದು? ಸೊ 3 ಮಾರ್ಕರ್ಸಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಮ್ಯೂಟಬಲ್ ಇಮ್ಯೂಟಬಲ್ ಕೇಳ್ಬೋದು. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಟೈಪ್ ಕ್ಯಾಸ್ಟಿಂಗ್ ಕೇಳ್ಬೋದು. ಸೊ ಈ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ ಎಲ್ಲ ಕಾನ್ಸೆಪ್ಟ್. 3 ಮಾರ್ಕರ್ಸಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು PUC Parikshe ಯೂಟ್ಯೂಬ್ ಚಾನಲ್. ಓಕೆ, ಥ್ಯಾಂಕ್ ಯು.